ಎಲ್ಲ ತಾಂತ್ರಿಕ ಗೆಳೆಯರಿಗೆ ಅಂದರೆ ಟೆಕ್ನಿಕಲ್ ಫ್ರೆಂಡ್ಸ್ಗೆ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸೊ ಇವತ್ತೇನು ವಿಶೇಷ, ಇವತ್ತು ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇವಿ ಅಂದರೆ PU ಅನ್ನ 9ನೇ ಚಾಪ್ಟರ್ ಲಿಸ್ಟ್ನ ಸ್ಟಾರ್ಟ್ ಮಾಡ್ತಾ ಇವಿ. ಓಕೆ, ಸೊ ಲಾಸ್ಟ್ ಚಾಪ್ಟರ್ ಸ್ಟ್ರಿಂಗ್ಸ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತು ಲಿಸ್ಟ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪ್ಯಾಟರ್ನ್ ವೇಟೇಜ್ ಎಷ್ಟಿದೆ, ಸೊ ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ ಅದೆಲ್ಲ ನೋಡೋಕೆ ಮುಂಚೆ ಆಕ್ಟಿವಿಟಿ ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸು. ಸೊ ಎಷ್ಟು ಜನ ಸಾಲ್ವ್ ಮಾಡಿರಾ? ಸೊ ಇದು ಔಟ್ಪುಟ್ ಬೇಸ್ ಕ್ವೆಶನ್ ಕೇಳಿದ್ದೆ. ಈ ಸ್ನಿಪ್ಪೆಟ್ 2 ಸ್ನಿಪ್ಪೆಟ್ ಕೇಳಿದ್ದೆ. ಸೊ ಫಸ್ಟ್ ಒನ್ ತುಂಬ ಈಸಿ ಇದೆ. ವೈಲ್ ಲೂಪ್ ಯೂಸ್ ಮಾಡಿ ಸೊ ಪ್ರಿಂಟ್ ಎಕ್ಸ್ ಅಂತ ಇದೆ ಔಟ್ಸೈಡ್ ದ ವೈಲ್ ಲೂಪ್ ಅಲ್ಲ, ಹೌದಾ? ಸೊ ಎಕ್ಸ್ ವ್ಯಾಲ್ಯೂ ಸ್ಟಾರ್ಟಿಂಗ್ 1 ಇದೆ. ಸೊ ವೈಲ್ ಲೂಪಲ್ಲಿ 1 ಲೆಸ್ ದೆನ್ ಆರ್ ಈಕ್ವಲ್ ಟು 7 ಅಂತ ಟೆಸ್ಟ್ ಮಾಡ್ತಾ ಇವಿ ಕಂಡೀಷನ್. ಸೊ ಇಲ್ಲಿ ಟ್ರೂ ಆಗುತ್ತೆ, 1 ಲೆಸ್ ದೆನ್ ಆರ್ ಈಕ್ವಲ್ ಟು 7 ಕಂಡೀಷನ್ ಟ್ರೂ ಆಗಿ ವಿಲ್ ಗೋ ಇನ್ಸೈಡ್ ದ ಬಾಡಿ ಆಫ್ ದ ವೈಲ್ ಲೂಪ್. ಬಾಡಿ ಆಫ್ ವೈಲ್ ಲೂಪ್ ಒಳಗೆ ಹೋಗಿ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡ್ತೀವಿ. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು 2. ಸೊ 1 ಇಂಟು 2 ಏನಾಗುತ್ತೆ, ವ್ಯಾಲ್ಯೂ 2 ಆಗುತ್ತೆ. ಸೊ ಎಲ್ಲಿ ತನಕ ಬಾಡಿ ಆಫ್ ದ ವೈಲ್ ಲೂಪ್ ರನ್ ಆಗುತ್ತೆ, ಕಂಡೀಷನ್ ಫಾಲ್ಸ್ ಆಗೋ ತನಕ ರನ್ ಆಗುತ್ತೆ, ಮತ್ತೆ ಲೂಪ್ ರಿಪೀಟ್ ಆಗುತ್ತೆ. ಕರೆಕ್ಟಾ? ಸೊ ಈಗ ಎಕ್ಸ್ ವ್ಯಾಲ್ಯೂ 2 ಆಗಿದೆ, 2 ಲೆಸ್ ದೆನ್ 7 ಟ್ರೂ ಆಗುತ್ತೆ. ಅಗೇನ್ ಇವಾಗ ಎಕ್ಸ್ ವ್ಯಾಲ್ಯೂ ಮತ್ತೆ ಚೇಂಜ್ ಆಗುತ್ತೆ. ಏನು ಚೇಂಜ್ ಆಗುತ್ತೆ? 2 ಇಂಟು 2 ಆಗುತ್ತೆ ಇವಾಗ. ಸೊ ಎಕ್ಸ್ ವ್ಯಾಲ್ಯೂ ಅಪ್ಡೇಟೆಡ್ ವ್ಯಾಲ್ಯೂ 4 ಆಗುತ್ತೆ. ಸೊ ಅಗೇನ್ ಲೂಪ್ ರಿಪೀಟ್ ಆಗುತ್ತೆ. 4 ಲೆಸ್ ದೆನ್ ಆರ್ ಈಕ್ವಲ್ ಟು 7 ಟ್ರೂ ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ 4 ಇಂಟು 2 8 ಆಗುತ್ತೆ ಇವಾಗ. ಸೊ ಮತ್ತೆ ಲೂಪ್ ರಿಪೀಟ್ ಆಗುತ್ತೆ. 8 ಲೆಸ್ ದೆನ್ ಆರ್ ಈಕ್ವಲ್ ಟು 7 ಫಾಲ್ಸ್ ಆಗುತ್ತೆ ಕಂಡೀಷನ್. ಸೊ ಕಂಡೀಷನ್ ಫಾಲ್ಸ್ ಆದಮೇಲೆ ನಾವು ಕಂಟ್ರೋಲ್ ಕಮ್ಸ್ ಔಟ್ ಆಫ್ ದ ವೈಲ್ ಲೂಪ್. ಸೊ ಈಗ ಪ್ರಿಂಟ್ ಎಕ್ಸ್ ಅಂದರೆ ಅಪ್ಡೇಟೆಡ್ ವ್ಯಾಲ್ಯೂ ಆಫ್ ಎಕ್ಸ್ ಏನಿತ್ತು 8 ಇತ್ತು. ಸೊ ದ ಔಟ್ಪುಟ್ ಆಫ್ ದ ಫಸ್ಟ್ ಸ್ನಿಪ್ಪೆಟ್ ಇಲ್ಲಿ ನಮಗೆ 8 ಬರಬೇಕು. ಕರೆಕ್ಟಾ? ಸೊ ಸೆಕೆಂಡ್ ಕ್ವೆಶನ್ನು ಕೊಟ್ಟಿದೆ. ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. ಇಲ್ಲಿ ಫಾರ್ ಲೂಪ್ ಯೂಸ್ ಮಾಡಿದ್ವಿ. ಫಾರ್ ಐ ಇನ್ ರೇಂಜ್ 4,8. ಸೊ 4,8 ಅಲ್ಲಿ ಸ್ಟಾರ್ಟ್ ವ್ಯಾಲ್ಯೂ 4, ಎಂಡ್ ವ್ಯಾಲ್ಯೂ 8 ಅಂತ ಹೇಳ್ತೀವಿ, ಅಥವಾ ಸ್ಟಾಪ್ ವ್ಯಾಲ್ಯೂ 8 ಅಂತ ಹೇಳ್ತೀವಿ. ಅಂದರೆ ಐ ವ್ಯಾಲ್ಯೂ ಎಷ್ಟು ಇಟ್ರೇಷನ್ಸ್ ಅಥವಾ ಎಷ್ಟು ವ್ಯಾಲ್ಯೂಸ್ ರನ್ ಆಗುತ್ತೆ ಅಂದರೆ 4, ಆಮೇಲೆ 5, ಆಮೇಲೆ 6, ಆಮೇಲೆ 7. ಕರೆಕ್ಟಾ? ಸೊ 8 ಅಂದರೆ ಸ್ಟಾಪ್ ವ್ಯಾಲ್ಯೂ, ಅದು 8ಗೆ ಸ್ಟಾಪ್ ಆಗಲ್ಲ, 7ಗೆ ಸ್ಟಾಪ್ ಆಗುತ್ತೆ. ಸೊ ಇನಿಷಿಯಲಿ ಐ ವ್ಯಾಲ್ಯೂ 4 ಇರುತ್ತೆ. 4 mod 2 ಈಕ್ವಲ್ ಟು 0 ಚೆಕ್ ಮಾಡ್ತೀವಿ. 4ನ 2 ಇಂದ ಡಿವೈಡ್ ಮಾಡಿ. ಸೊ ರಿಮೈಂಡರ್ ಎಷ್ಟು 0 ಬರ್ತಿದೆಯಾ ಚೆಕ್ ಮಾಡಿ. ಸೊ 2 2s are 4. ಸೊ 2 2s are 4. ರಿಮೈಂಡರ್ 4 minus 4 0 ಬರುತ್ತೆ. ಕರೆಕ್ಟಾ? ಸೊ 4 mod 2 ಇಲ್ಲಿ 0 ಬರುತ್ತೆ. ಸೊ ಕಂಡೀಷನ್ ಟ್ರೂ ಆಗಿದೆ ಇಲ್ಲಿ. ಸೊ ಕಂಡೀಷನ್ ಟ್ರೂ ಆದರೆ ಇಫ್ ಬಾಡಿ ಒಳಗೆ ಹೋಗ್ತೀರಾ, ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಐ. ಸೊ ಎ ವ್ಯಾಲ್ಯೂ ಏನಿತ್ತು, ಎ ವ್ಯಾಲ್ಯೂ ಇನಿಷಿಯಲಿ 0 ಇತ್ತು. 0 ಪ್ಲಸ್ ಐ ವ್ಯಾಲ್ಯೂ ಇವಾಗ 4. ಸೊ 0 ಪ್ಲಸ್ 4 ನಮಗೆ 4 ಬರುತ್ತೆ. ಕರೆಕ್ಟಾ? ಎ ವ್ಯಾಲ್ಯೂ ಇಸ್ 4. ಸೊ ಈಗ ಏನಾಗುತ್ತೆ, ಸೊ ಮಿಕ್ಕಿದ ಫಾರ್ ಲೂಪ್ ಎಲ್ಲ ವ್ಯಾಲ್ಯೂಸು ಇನ್ನೂ ನಾವು ಎಕ್ಸಾಸ್ಟ್ ಮಾಡಿಲ್ಲ. ಇನ್ನೂ 3 ವ್ಯಾಲ್ಯೂ ಇದೆ, ನಾವು 4 ಒಂದು ಯೂಸ್ ಮಾಡಿದ್ದೀವಿ. ಈಗ ಎ ವ್ಯಾಲ್ಯೂ ಅಂತೀನಿ, ಐ ವ್ಯಾಲ್ಯೂ ಈಗ 5 ಆಗುತ್ತೆ. ನೆಕ್ಸ್ಟ್ ಇಟ್ರೇಷನ್ ಐ ವ್ಯಾಲ್ಯೂ 5 ಆಗುತ್ತೆ. ಸೊ 5 mod 2 ಈಕ್ವಲ್ ಟು 0. 5ನ 2 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 1 ಬರುತ್ತೆ, 0 ಬರಲ್ಲ. ಸೊ ಈ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಲ್ಲ ಈ ಟೈಮು. ಸೊ ಮತ್ತೆ ಫಾರ್ ಲೂಪ್ ನೆಕ್ಸ್ಟ್ ಇಟ್ರೇಷನ್ ಸ್ಟಾರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಐ ವ್ಯಾಲ್ಯೂ 6 ಆಗುತ್ತೆ. ಸೊ ಐ ವ್ಯಾಲ್ಯೂ ನೆಕ್ಸ್ಟ್ ಇಟ್ರೇಷನಲ್ಲಿ 6. ಸೊ 6 mod 2 is equal to 0. 6/2 ಮಾಡಿ. ಸೊ ರಿಮೈಂಡರ್ ಏನು ಬರುತ್ತೆ, 6 divided by 2 ಕೋಶನ್ 3 ಬರುತ್ತೆ, ರಿಮೈಂಡರ್ 0 ಬರುತ್ತೆ. ಕರೆಕ್ಟಾ? ಸೊ ಇಲ್ಲಿ ರಿಮೈಂಡರ್ 0 ಬಂದಿದ್ದರಿಂದ ಈ ಕಂಡೀಷನ್ ಟ್ರೂ ಆಗಿದೆ. ಸೊ ಈಗ ಇಫ್ ಬ್ಲಾಕ್ ಒಳಗೆ ಹೋಗಿ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಏನಿದೆ, ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಐ. ಸೊ ಪ್ರೀವಿಯಸ್ ವ್ಯಾಲ್ಯೂ ಆಫ್ ಎ ಏನಿತ್ತು 4, ಈಗ ಎ ಪ್ಲಸ್ ಐ ಮಾಡ್ತೀರಾ. ಸೊ ಐ ವ್ಯಾಲ್ಯೂ ಕರೆಂಟ್ಲಿ ಎಷ್ಟು 6. ಸೊ 4 + 6 10 ಆಗಿದೆ. ಸೊ ಇದು ಎಗೆ ಅಸೈನ್ ಆಗಿದೆ. ಕರೆಕ್ಟಾ? ಸೊ ಇವಾಗ ಎ ವ್ಯಾಲ್ಯೂ ಅಪ್ಡೇಟೆಡ್ ಏನು 10 ಆಗಿದೆ. ಆಯಿತು. ಮತ್ತೆ ಇನ್ನೊಂದ್ಸಲಿ ಫಾರ್ ಲೂಪ್ ರನ್ ಆಗುತ್ತೆ. ಮತ್ತೆ ಐ ವ್ಯಾಲ್ಯೂ ಅಪ್ಡೇಟ್ ಆಗುತ್ತೆ. ಐ ವ್ಯಾಲ್ಯೂ 7 ಆಗುತ್ತೆ ಇವಾಗ. ಸೊ 7 mod 2 ಈಕ್ವಲ್ ಟು 0. 7ನ 2 ಇಂದ ಡಿವೈಡ್ ಮಾಡಿ. ಸೊ ಕೋಶನ್ 3.5 ಬರುತ್ತೆ. ಸೊ 3.5 ಅಂದರೆ ನಾವು ಇಂಟೀಜರ್ 3 ತೊಗೊತೀವಲ್ವ. ಸೊ 7/2. ಸೊ ಆ್ಯಕ್ಚುಲಿ ಕೋಶನ್ 2 3s are 6 ಬರುತ್ತೆ. 7 minus 6 ರಿಮೈಂಡರ್ 1 ಬರುತ್ತೆ. ರಿಮೈಂಡರ್ 0 ಬರಲ್ಲ. ಸೊ 0 ಬರಲ್ಲ ಅಂದಿದ ತಕ್ಷಣ ಇಫ್ ಬ್ಲಾಕಲ್ಲಿ ಹೋಗಿ ಎಕ್ಸಿಕ್ಯೂಟ್ ಆಗೋದಿಲ್ಲ. ಸೊ ಮತ್ತೆ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಎಲ್ಲ ವ್ಯಾಲ್ಯೂಸು ಎಕ್ಸಾಸ್ಟ್ ಆದಮೇಲೆ ಇನ್ಯಾವ ವ್ಯಾಲ್ಯೂಸು ಇರಲ್ಲ. ದ ಕಂಟ್ರೋಲ್ ಕಮ್ಸ್ ಔಟ್ ಆಫ್ ದ ಫಾರ್ ಲೂಪ್. ಫಾರ್ ಲೂಪ್ ಆಚೆ ಬರುತ್ತೆ ಕಂಟ್ರೋಲ್. ವಿ ಆರ್ ಪ್ರಿಂಟಿಂಗ್ ಎ. ಅಪ್ಡೇಟೆಡ್ ವ್ಯಾಲ್ಯೂ ಆಫ್ ಎ ಏನಿತ್ತು 10 ಇತ್ತು. ಕರೆಕ್ಟಾ? ಸೊ ಔಟ್ಪುಟ್ ಸೆಕೆಂಡ್ ಸ್ನಿಪ್ಪೆಟ್ದು 10, ಫಸ್ಟ್ ಸ್ನಿಪ್ಪೆಟ್ದು ಔಟ್ಪುಟ್ 8. ಸೊ ಇದು ತುಂಬ ಸುಲಭ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಆಕ್ಟಿವಿಟಿ ಏನಿದೆ ನೋಡ್ಬೋಣ. ಸೊ ಟುಡೇಸ್ ಆಕ್ಟಿವಿಟಿ ಎಲ್ಲರೂ ಸಾಲ್ವ್ ಮಾಡಬೇಕಿದ್ದು. ಸೊ ಸ್ಟ್ರಿಂಗ್ಸ್ ಚಾಪ್ಟರಿಂದನೇ ನಾನು 2 ಸ್ನಿಪ್ಪೆಟ್ ಬೇಸ್ ಕ್ವೆಶನ್ಸ್ ತೊಗೊಂಡಿನಿ. ಫೈಂಡ್ ದ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್. ಸೊ ಏನಿದೆ ಇಲ್ಲಿ, ಟೆಕ್ಸ್ಟ್ ಅನ್ನೋ ವೇರಿಯಬಲಲ್ಲಿ ಪೈಥಾನ್ ಅಂತ ಸ್ಟ್ರಿಂಗ್ ಇದೆ. ಕರೆಕ್ಟಾ? ಸೊ ಈಗ ಟೆಕ್ಸ್ಟ್ ಆಫ್ 0 to 4 ಇಲ್ಲಿ ಸ್ಲೈಸಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡಿವಿ. ಸ್ಟಾರ್ಟಿಂಗ್ ಇಂಡೆಕ್ಸ್ 0, 4th ಇಂಡೆಕ್ಸ್ಗೆ ಸ್ಟಾಪ್. ಸೊ ಎಷ್ಟು ಬರುತ್ತೆ ಔಟ್ಪುಟ್ ಇಲ್ಲಿ? ಸೊ ಇಲ್ಲಿ ಔಟ್ಪುಟ್ ಏನು ಬರುತ್ತೆ, ಔಟ್ಪುಟ್ನ ಕಮೆಂಟ್ ಮಾಡಿ. ಓಕೆ, ಸೊ ಎರಡನೇದು ಟೆಕ್ಸ್ಟ್ ಆಫ್ 2. ಸ್ಟಾರ್ಟ್ ವ್ಯಾಲ್ಯೂ 2 ಕೊಟ್ಟಿನಿ, ಎಂಡ್ ವ್ಯಾಲ್ಯೂ ಏನೂ ಕೊಟ್ಟಿಲ್ಲ.
ಸೊ ಎಂಡ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಸೊ ಇಲ್ಲಿ ಔಟ್ಪುಟ್ ಏನಾಗುತ್ತೆ ನನಗೆ ಕಮೆಂಟ್ ಮಾಡಿ. ಓಕೆ, ಸೊ ಇದರ ಸ್ನಿಪೆಟ್ದು ಔಟ್ಪುಟ್ ಐ ವಿಲ್ ಡಿಸ್ಕಸ್ ಇಟ್ ಇನ್ ದ ನೆಕ್ಸ್ಟ್ ಚಾಪ್ಟರ್. ಟಪಲ್ಸ್ ಆ್ಯಂಡ್ ಡಿಕ್ಷನರಿ ಮಾಡುವಾಗ ಇದನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಆಯಿತು. ಎರಡನೇ ಸ್ನಿಪೆಟು ಇದೆ ಇಲ್ಲಿ. ಎರಡನೇ ಸ್ನಿಪೆಟ್ ಏನಿದೆ, ಸೊ ಹೆಲೋ ವರ್ಲ್ಡ್ ಅಂತ ಸ್ಟ್ರಿಂಗ್ ಇದೆ. ಸೊ ಅದು ಮೆಸೇಜ್ ಅಂತ ವೇರಿಯಬಲಲ್ಲಿ ಸ್ಟೋರ್ ಆಗಿದೆ. ಸೊ ಇಲ್ಲಿ ಬಿಲ್ಟ್ ಇನ್ ಫಂಕ್ಷನ್ಸ್ ಯೂಸ್ ಮಾಡ್ತಾ ಇವಿ. ಇದು ಆಲ್ರೆಡಿ ಡಿಸ್ಕಸ್ ಮಾಡಿವಿ ಸ್ಟ್ರಿಂಗಲ್ಲಿ. MSG.upper, ಸೊ ಅಪ್ಪರ್ ಕೇಸ್ ಕನ್ವರ್ಟ್ ಮಾಡ್ತಾ ಇರೋ ಔಟ್ಪುಟ್ ಏನು ಬರುತ್ತೆ ಕಮೆಂಟ್ ಮಾಡಿ. MSG.title, ಸೊ ಟೈಟಲ್ ಫಂಕ್ಷನ್ ಯೂಸ್ ಮಾಡಿದ ತಕ್ಷಣ ಏನಾಗುತ್ತೆ, ಸೊ ಫಸ್ಟ್ ವರ್ಡ್ ಆಫ್ ದ ಸ್ಟ್ರಿಂಗ್ ಕ್ಯಾಪಿಟಲೈಸ್ ಆಗುತ್ತೆ. ಸೊ ಅದು ಔಟ್ಪುಟ್ ಏನು ಬರುತ್ತೆ ಕಮೆಂಟ್ ಮಾಡಿ. ಕೌಂಟ್ ಆಫ್ ಎಲ್, ಸೊ ಕೌಂಟ್ ಆಫ್ ಎಲ್ ಅಂದರೆ ಎಷ್ಟು ಸಲ ಎಲ್ ರಿಪೀಟ್ ಆಗಿದೆ ಸ್ಟ್ರಿಂಗಲ್ಲಿ, ಸೊ ಔಟ್ಪುಟ್ ಏನು ಬರುತ್ತೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಎಲ್ಲೂ ChatGPT ಎಲ್ಲೂ ಹಾಕಬೇಡಿ ಕೋರ್ಸ್ ಸ್ನಿಪೆಟ್ನ, ತುಂಬ ಸುಲಭ ಇದೆ. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ಈ ಎರಡು ಸ್ನಿಪೆಟ್ದು ಔಟ್ಪುಟ್ ಕಮೆಂಟ್ ಮಾಡಿ. ಸೊ ಇದನ್ನು ನಾನು ನೆಕ್ಸ್ಟ್ ಕ್ಲಾಸ್ ಟಪಲ್ಸ್ ಆ್ಯಂಡ್ ಡಿಕ್ಷನರೀಸ್ ಮಾಡುವಾಗ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಆಯಿತು. ಈಗ ಲಿಸ್ಟ್ ಚಾಪ್ಟ್ರಲ್ಲಿ ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ, ಎಷ್ಟು ಮಾರ್ಕ್ಸ್ ಇದೆ ಇದು ಬೋರ್ಡ್ಗೆ ನೋಡ್ತಾ ಬರೋಣ. ಸೊ ಲಿಸ್ಟ್ ಚಾಪ್ಟ್ರಲ್ಲಿ how many marks from this chapter ಅಂದರೆ ಟೋಟಲ್ 7 ಮಾರ್ಕ್ಸ್ ಬರುತ್ತೆ ಬೋರ್ಡ್ಗೆ. 1 5 ಮಾರ್ಕರ್, 1 MCQ, 1 fill in the blank. ಓಕೆ, ಸೊ ಇಲ್ಲಿ 2 ಮಾರ್ಕರ್ 3 ಮಾರ್ಕರ್ ಇಲ್ಲ, 1 5 ಮಾರ್ಕರ್ ಅಂತೂ ಬರುತ್ತೆ, 1 fill in the blank ಆ್ಯಂಡ್ 1 MCQ ಬರುತ್ತೆ. ಓಕೆ, ಸೊ ಏನೇನು ಕಾನ್ಸೆಪ್ಟ್ಸ್ ಇದೆ ಈ ಲಿಸ್ಟ್ ಚಾಪ್ಟ್ರಲ್ಲಿ ನೋಡ್ತಾ ಬರೋಣ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇಲ್ಲಿ ಫಸ್ಟ್ ಅಲ್ಲಿ ಇಂಟ್ರೊಡಕ್ಷನ್ ಟು ಲಿಸ್ಟ್. ಸೊ ಲಿಸ್ಟ್ ಅಂದರೆ ಏನು ತಿಳ್ಕೊಳ್ಳೋಣ. ಸೊ ಲಿಸ್ಟ್ ಮ್ಯೂಟಬಲ್ಲ, ಲಿಸ್ಟ್ ಇಮ್ಯೂಟಬಲ್ಲ, ಎಲಿಮೆಂಟ್ಸ್ ಆಫ್ ದ ಲಿಸ್ಟ್ನ ಹೆಂಗೆ ಆಕ್ಸೆಸ್ ಮಾಡೋದು, ಈ ಕಾನ್ಸೆಪ್ಟ್ಸ್ ಎಲ್ಲ ಫಸ್ಟಲ್ಲಿ ತಿಳ್ಕೊಳ್ಳೋಣ. ಎರಡನೇದು ಲಿಸ್ಟ್ ಆಪ್ರೇಷನ್ಸ್. ಸೊ ಆಲ್ರೆಡಿ ಸ್ಟ್ರಿಂಗ್ ಆಪ್ರೇಷನ್ಸ್ ನೋಡಿರ್ತೀರಾ, ಕನ್ಕ್ಯಾಟಿನೇಷನು, ರಿಪಿಟೇಷನು, ಅದೇ ಸೇಮ್ ಥಿಂಗ್ ಲಿಸ್ಟಲ್ಲೂ ಮಾಡ್ಬೋದು. ಆಯಿತಾ. ಟ್ರಾವರ್ಸಿಂಗ್ ಅ ಲಿಸ್ಟ್. ಸೊ ಟ್ರಾವರ್ಸಿಂಗ್ ಅಂದ್ರೇನು, ಈಚ್ ಎಲಿಮೆಂಟ್ನ ಆಕ್ಸೆಸ್ ಮಾಡೋದು. ಆಲ್ರೆಡಿ ಸ್ಟ್ರಿಂಗಲ್ಲಿ ನೋಡಿದ್ದೀವಿ ಇದನ್ನ. ಫಾರ್ ಲೂಪ್, ವೈಲ್ ಲೂಪಿಂದ ಟ್ರಾವರ್ಸ್ ಮಾಡ್ತೀವಿ. ಸೇಮ್ ವೇ ಲಿಸ್ಟನ್ನು ಕೂಡ ನಾವು ಟ್ರಾವಲ್ಸ್ ಮಾಡ್ಬೋದು. ನಾಲ್ಕನೇದು ಲಿಸ್ಟ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್, ತುಂಬ ಮುಖ್ಯ. ಸೊ ಲಿಸ್ಟಲ್ಲಿ ಏನೇನು ಮೆಥಡ್ಸ್ ಇದೆ, ಬಿಲ್ಟ್ ಇನ್ ಫಂಕ್ಷನ್ಸ್ ಇದೆ. ಸ್ಟ್ರಿಂಗಲ್ಲಿ ಆಲ್ರೆಡಿ ನೋಡಿದ್ದೀವಿ ಕೆಲವೊಂದು ಬಿಲ್ಟ್ ಇನ್ ಫಂಕ್ಷನ್ಸ್ ಆ್ಯಂಡ್ ಮೆಥಡ್ಸ್ನ ನೋಡಿದ್ದೀವಿ ಸ್ಟ್ರಿಂಗಲ್ಲಿ, ಕರೆಕ್ಟಾ. ಅಪ್ಪರ್, ಲೋವರ್, ಸೊ ಇದೆಲ್ಲ ಥರ ಇಲ್ಲೂ ಬರುತ್ತಾ ಲಿಸ್ಟಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ನೋಡೋಣ. ಐದನೇದರಲ್ಲಿ ನೆಸ್ಟೆಡ್ ಲಿಸ್ಟ್. ಐದನೇ ಕಾನ್ಸೆಪ್ಟಲ್ಲಿ ನೆಸ್ಟೆಡ್ ಲಿಸ್ಟ್ ಅಂದರೆ ಒಂದು ಲಿಸ್ಟ್ ಒಳಗೆ ಇನ್ನೊಂದು ಲಿಸ್ಟ್ ಇದ್ದರೆ ಹೆಂಗೆ ಆಕ್ಸೆಸ್ ಮಾಡೋದು, ಸೊ ಆ ಕಾನ್ಸೆಪ್ಟ್ ನೆಸ್ಟೆಡ್ ಲಿಸ್ಟ್ ಅಂತೀವಿ. ಕಾಪಿಂಗ್ ಲಿಸ್ಟ್, ಒಂದು ಲಿಸ್ಟಿಂದ ಇನ್ನೊಂದು ವೇರಿಯಬಲ್ಗೆ ಕಾಪಿ ಮಾಡಿದ್ರೆ ಸೊ ಮೆಮರಿ ಅಡ್ರೆಸ್ ಸೇಮ್ ಇರ್ತಾ ಬೇರೆ ಇರ್ತಾ, ಸೊ ಅದು ಆರನೇ ಕಾನ್ಸೆಪ್ಟ್. ಲಾಸ್ಟ್ ಕಾನ್ಸೆಪ್ಟಲ್ಲಿ ಲಿಸ್ಟ್ ಆಸ್ ಆರ್ಗ್ಯುಮೆಂಟ್ ಟು ಫಂಕ್ಷನ್. ಒಂದು ಫಂಕ್ಷನ್ ಕಾಲ್ ಮಾಡುವಾಗ ಲಿಸ್ಟ್ ಆಸ್ ಆರ್ಗ್ಯುಮೆಂಟ್ ಕೊಟ್ಟು ಕಾಲಿಂಗ್ ಫಂಕ್ಷನ್ ಇಂದ ಕಾಲ್ಡ್ ಫಂಕ್ಷನ್ನ ಕಾಲ್ ಮಾಡೋ ಕಾನ್ಸೆಪ್ಟ್ ಏಳನೇದ್ರಲ್ಲಿ ನೋಡೋಣ. ಓಕೆ, ಸೊ ಎಲ್ಲ ಕಾನ್ಸೆಪ್ಟ್ಸು ಸಿಂಪಲ್ ಆಗಿದೆ, ಯಾವ ಕಾನ್ಸೆಪ್ಟು ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ಫಸ್ಟು ಇಂಟ್ರೊಡಕ್ಷನ್ ಟು ಲಿಸ್ಟ್ ಕಾನ್ಸೆಪ್ಟ್ಸ್ಗೆ ಹೋಗ್ಬೇಡ, ಆಯಿತಾ. ಸೊ ಇಂಟ್ರೊಡಕ್ಷನ್ ಟು ಲಿಸ್ಟಲ್ಲಿ ಏನು ಕಲಿತೀವಿ, ಸೊ ಲಿಸ್ಟ್ ಅಂದರೆ ಏನು ಫಸ್ಟ್ ತಿಳ್ಕೊಂಬೋಣ. ಸೊ ಇಲ್ಲಿ ಡೆಫಿನೇಷನ್ ಇದೆ, ಲಿಸ್ಟ್ ಇಸ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಸೆಪರೇಟೆಡ್ ಬೈ ಕಾಮಾ ಎನ್ಕ್ಲೋಸ್ಡ್ ಇನ್ ಸ್ಕ್ವೇರ್ ಬ್ರಾಕೆಟ್ಸ್. ಸೊ ಏನು ಲಿಸ್ಟ್ ಅಂದರೆ, ಲಿಸ್ಟ್ ಇಸ್ ಆರ್ಡರ್ಡ್ ಅಂದರೆ ಇಂಡೆಕ್ಸ್ ಇರುತ್ತೆ. ಎಕ್ಸಾಂಪಲ್, ಇವಾಗ ಎ ಅಂತ ವೇರಿಯಬಲ್ ತೊಗೊತೀನಿ. ಸೊ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ಸ್ ಇದೆ. ಈ ಸ್ಕ್ವೇರ್ ಬ್ರಾಕೆಟ್ಸಲ್ಲಿ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಸೊ ಇಲ್ಲಿ ಏನಾದರೂ ಎಲಿಮೆಂಟ್ಸ್ ಇರ್ಬೋದು, 10 20. ಎಕ್ಸಾಂಪಲ್ ತೊಗೊತಾ ಇದೀನಿ, 2 ಇಂಟೀಜರ್ ತೊಗೊಂಡಿನಿ, 1 ಫ್ಲೋಟ್ ವ್ಯಾಲ್ಯೂ ಬರ್ಬೋದು, ಸೊ 1 ಸ್ಟ್ರಿಂಗು ಬರ್ಬೋದು. ಸೊ ಯಾವುದಾದ್ರೂ ಡೇಟಾ ಟೈಪ್ ಬರ್ಬೋದು ಲಿಸ್ಟಲ್ಲಿ. ನಿಮ್ಮ ಸ್ಟ್ರಿಂಗ್ಸಲ್ಲಾದರೆ ಸೊ ಬರೀ ಕ್ಯಾರೆಕ್ಟರೇ ಬರಬೇಕಿತ್ತು ಒಂದು ರೂಲ್ ಇತ್ತು ಅಲ್ವಾ. ಯಾವುದೇ ನೀವು ವ್ಯಾಲ್ಯೂಸ್ ಕೊಟ್ಟರು ಡಬಲ್ ಕೋಟಲ್ಲೇ ಹಾಕಬೇಕಂತ ರೂಲ್ ಇತ್ತು ಸ್ಟ್ರಿಂಗಲ್ಲಿ. ಬಟ್ ಲಿಸ್ಟಲ್ಲಿ ಯಾವುದಾದ್ರೂ ಡೇಟಾ ಟೈಪ್ ನೀವು ತೊಗೊಬೋದು, ಇಂಟ್ ಆದರೂ ತೊಗೊಬೋದು, ಫ್ಲೋಟ್ ಆದರೂ ತೊಗೊಬೋದು, ಸ್ಟ್ರಿಂಗ್ ಆದರೂ ತೊಗೊಬೋದು, ಸೊ ಇನ್ನೊಂದು ಲಿಸ್ಟ್ ಆದರೂ ತೊಗೊಬೋದು ಲಿಸ್ಟ್ ಒಳಗೆ. ಓಕೆ, ಸೊ ಈ ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡ್ತೀನಿ. ಆರ್ಡರ್ಡ್ ಅಂದರೆ ಏನು, ಇದಕ್ಕೆ ಇಂಡೆಕ್ಸಸ್ ಇರುತ್ತೆ. ಇದ್ರ ಇಂಡೆಕ್ಸ್ 0, ಇದ್ರ ಇಂಡೆಕ್ಸ್ 1, ಇದ್ರ ಇಂಡೆಕ್ಸ್ 2, ಇದ್ರ ಇಂಡೆಕ್ಸ್ 3. ಸೊ ಆಕ್ಸೆಸ್ ಮಾಡುವಾಗ ಇಂಡೆಕ್ಸ್ ಯೂಸ್ ಮಾಡಿನೇ ನಾವು ಆಕ್ಸೆಸ್ ಮಾಡೋದು ಲಿಸ್ಟ್ ಎಲಿಮೆಂಟ್ಸ್ನ. ಓಕೆ, ಸೊ ಲೈಕ್ ಸ್ಟ್ರಿಂಗ್ಸ್ ಇಂಡೆಸಸ್ ಆಲ್ಸೋ ಸ್ಟಾರ್ಟ್ ಫ್ರಮ್ 0. ಸೊ ಸ್ಟ್ರಿಂಗ್ ಥರಾನೇ ಇಲ್ಲೂ ಕೂಡ ಇಂಡೆಸಸ್ 0 ಇಂದಾನೇ ಸ್ಟಾರ್ಟ್ ಆಗುತ್ತೆ ಫಾರ್ ಈಚ್ ಎಲಿಮೆಂಟ್ ಆಫ್ ದ ಲಿಸ್ಟ್. ಸೊ ಈ 10ದು ಇಂಡೆಕ್ಸ್ 0, ಈ 20ದು ಇಂಡೆಕ್ಸ್ 1, 7.9ದು ಇಂಡೆಕ್ಸ್ 2, ಹಾಯ್ ಅನ್ನೋ ಸ್ಟ್ರಿಂಗ್ದು ಇಂಡೆಕ್ಸ್ 3. ಓಕೆ, ಸೊ ಆಯಿತು. Unlike a string which consists of only characters, a list can have elements of different data types such as integer, float, complex, string, tuple or even another list. ಸೊ ಇಲ್ಲಿ ಸ್ಟ್ರಿಂಗ್ ಥರ ಬರೀ ಕ್ಯಾರೆಕ್ಟರ್ಸ್ ಅಥವಾ ಬರೀ ನಂಬರ್ಸ್ ಡಬಲ್ ಕೋಟ್ಸಲ್ಲಿ ಎನ್ಕ್ಲೋಸ್ ಮಾಡಬೇಕು ಅಂತ ಇಲ್ಲ. ಸೊ ಈ ಲಿಸ್ಟಲ್ಲಿ ಇಂಟೀಜರ್ ಕೂಡ ಇರ್ಬೋದು, ಫ್ಲೋಟ್ ಆದರೂ ಇರ್ಬೋದು, ಸ್ಟ್ರಿಂಗ್ ಆದರೂ ಇರ್ಬೋದು, ಇನ್ನೊಂದು ಲಿಸ್ಟು ಕೂಡ ಇರ್ಬೋದು ಲಿಸ್ಟ್ ಒಳಗೆ, ನೆಸ್ಟೆಡ್ ಲಿಸ್ಟ್ ಅಂತ ಕರಿತೀವಲ್ವ. ಸೊ ಇಲ್ಲಿ ನಮಗೇನು ರೆಸ್ಟ್ರಿಕ್ಷನ್ ಇಲ್ಲ, ಲಿಸ್ಟ್ ಒಳಗೆ ಬರೀ ಸ್ಟ್ರಿಂಗೇ ಇರಬೇಕು ಅಂತ ಆ ಥರ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಓಕೆ, ಸೊ ಆಯಿತು. ಎಕ್ಸಾಂಪಲ್ ನೋಡ್ಬೋಣ. ಒಂದು ಎಕ್ಸಾಂಪಲ್ ನೋಡ್ಬೋದು. ಇಲ್ಲಿ ಒಂದು ವೇರಿಯಬಲ್ ತೊಗೊಂಡಿವಿ L3 ಈಸ್ ಈಕ್ವಲ್ ಟು ಲಿಸ್ಟಲ್ಲಿ ಕೆಲವೊಂದು ಐಟಮ್ಸ್ ತೊಗೊಂಡಿವಿ. ಸೊ 2 ಆಮೇಲೆ 4 2 ಇಂಟೀಜರ್ಸು, 1 ಸ್ಟ್ರಿಂಗು, 1 ಫ್ಲೋಟ್ ವ್ಯಾಲ್ಯೂ. ಫ್ಲೋಟ್ ಅಂದರೆ ಡೆಸಿಮಲ್ ವ್ಯಾಲ್ಯೂ, ಹೌದಾ. ಸೊ ಇದ್ರ ಇಂಡೆಕ್ಸ್ 0, ಇದ್ರ ಇಂಡೆಕ್ಸ್ 1, 2 ಆ್ಯಂಡ್ 3. ನಾನು ಹೆಂಗೆ ಆಕ್ಸೆಸ್ ಮಾಡೋದು ಇಂಡಿವಿಜುವಲ್ ಎಲಿಮೆಂಟ್ಸ್. ಸೊ ಪ್ರಿಂಟ್ L3 ಅಂದರೆ ಏನಾಗುತ್ತೆ, ಎಲ್ಲ ಎಲಿಮೆಂಟ್ಸು ಪ್ರಿಂಟ್ ಆಗುತ್ತೆ. ಸೊ ಪ್ರಿಂಟ್ L3 ಅಂದರೆ ಆಲ್ ದ ಎಲಿಮೆಂಟ್ಸ್ ವಿಲ್ ಬಿ ಪ್ರಿಂಟೆಡ್, ಕರೆಕ್ಟಾ. ಈಗ ಇಂಡಿವಿಜುವಲ್ ಎಲಿಮೆಂಟ್ಸ್ ಆಕ್ಸೆಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ನೀವು ಇಂಡೆಕ್ಸಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಈ ಎಕ್ಸಾಂಪಲಲ್ಲಿ ನೋಡಿದ್ವಲ್ಲ. ಸೊ ಈಗ ಇಂಡಿವಿಜುವಲ್ ಎಲಿಮೆಂಟ್ಸ್
ನಾನು 7.9 ಆಕ್ಸೆಸ್ ಮಾಡಬೇಕು. ಹೆಂಗೆ ಆಕ್ಸೆಸ್ ಮಾಡ್ತೀರಾ? ಸೊ ಎ ಆಫ್ ಇಂಡೆಕ್ಸ್ ಏನು, ಎ ಆಫ್ 2 ಅಂತ ಕೊಟ್ಟರೆ ಯು ವಿಲ್ ಗೆಟ್ ದಿ ಔಟ್ಪುಟ್ ಆಸ್ 7.9. ಕರೆಕ್ಟಾ? ಇಂಡಿವಿಜುವಲ್ ಎಲಿಮೆಂಟ್ಸ್ ಆಕ್ಸೆಸ್ ಮಾಡೋಕ್ಕೆ ಇಂಡೆಕ್ಸಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಸ್ಟಾರ್ಟಿಂಗ್ ಎಲಿಮೆಂಟ್ ಇಂಡೆಕ್ಸ್ 0 ಇರುತ್ತೆ. ಸೊ ಲಾಸ್ಟ್ ಎಲಿಮೆಂಟ್ ಇಂಡೆಕ್ಸ್ ಏನಿರುತ್ತೆ ಯಾವಾಗಲೂ, ಸೊ n-1 ಇರುತ್ತೆ. ಲಾಸ್ಟ್ ಎಲಿಮೆಂಟ್ ಇಂಡೆಕ್ಸ್ n-1 ಇರುತ್ತೆ. n ಅಂದರೆ ಏನು? ಟೋಟಲ್ ಎಲಿಮೆಂಟ್ಸ್ ಇನ್ ದ ಲಿಸ್ಟ್. ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ ಇಲ್ಲಿ? 4. ಸೊ 4 - 1 ಎಷ್ಟು? 3. ಸೊ ಲಾಸ್ಟ್ ಇಂಡೆಕ್ಸ್ದು ಇಂಡೆಕ್ಸ್ ವಿಲ್ ಬಿ 3. ಲಾಸ್ಟ್ ಎಲಿಮೆಂಟ್ದು ಇಂಡೆಕ್ಸ್ ಯಾವಾಗಲೂ 3 ಇರುತ್ತೆ. ಓಕೆ, ಸೊ ಆಯಿತು. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಬೋಣ ಲಿಸ್ಟ್ದು. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ ಲಿಸ್ಟ್ಗೆ. L4 ಅಂತ ವೇರಿಯಬಲ್ ತೊಗೊಂಡಿವಿ. L4 ಅಲ್ಲಿ ಎಲಿಮೆಂಟ್ಸ್ ನೋಡ್ಬೋದು AEIOU. ಸೊ ಇಲ್ಲಿ ವಾವೆಲ್ಸ್ ತೊಗೊಂಡಿವಿ AEIOU. ಸೊ ಇಂಡಿವಿಜುವಲ್ ಎಲಿಮೆಂಟ್ಸ್ ಆಕ್ಸೆಸ್ ಮಾಡೋಕ್ಕೆ ನಿಮ್ಗೆ ಗೊತ್ತು. ಸೊ ಇದ್ರ ಇಂಡೆಕ್ಸ್ 0, ಇದ್ರ ಇಂಡೆಕ್ಸ್ 1, ಇದ್ರ ಇಂಡೆಕ್ಸ್ 2, 3 ಆ್ಯಂಡ್ 4. ಹೌದಾ? ಸೊ ಇಲ್ಲಿ ಟೈಪ್ ಫಂಕ್ಷನ್ ಯೂಸ್ ಮಾಡಿವಿ. ಏನು ಸರ್ ಟೈಪ್ ಫಂಕ್ಷನ್ ಅಂದರೆ ಡೇಟಾ ಟೈಪ್. ಸೊ ಯಾವ ವೇರಿಯಬಲ್ ಯಾವ ಟೈಪ್ ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಟೈಪ್ ಫಂಕ್ಷನ್ ಇದೆ, ಪೈಥಾನಲ್ಲಿ ಕಲ್ತೀವಿ. ಸೊ ಟೈಪ್ ಆಫ್ L4. ಸೊ ಟೈಪ್ ಆಫ್ L4 ಇಲ್ಲೊಂದು ಬ್ರ್ಯಾಕೆಟ್ ಕ್ಲೋಸ್ ಆಗಬೇಕು ಎಕ್ಸ್ಟ್ರಾ. ಟೈಪ್ ಆಫ್ L4 ಅಂದ್ರೇನು? L4 ಯಾವ ಡೇಟಾ ಟೈಪ್ ಅಂತ ನಮ್ಗೆ ಹೇಳುತ್ತೆ. ಸೊ ಇದು ಸ್ಕ್ವೇರ್ ಬ್ರ್ಯಾಕೆಟ್ಸಲ್ಲಿ ಎನ್ಕ್ಲೋಸ್ ಆಗಿದೆ. ಸೊ ಯಾವ ಡೇಟಾ ಟೈಪ್ ಇದು ಲಿಸ್ಟು ಅಲ್ವಾ? ಸೊ ಕ್ಲಾಸ್ ಲಿಸ್ಟ್ ಅಂತ ನಮ್ಗೆ ಡಿಸ್ಪ್ಲೇ ಆಗುತ್ತೆ. ಏನಕ್ಕೆ ಕ್ಲಾಸು? ಸೊ ಕ್ಲಾಸ್ ಅಂದರೆ ಕಲೆಕ್ಷನ್ ಆಫ್ ಮೆನಿ ಆಬ್ಜೆಕ್ಟ್ಸ್. ಪೈಥಾನ್ ಏನು ಕನ್ಸಿಡರ್ ಮಾಡುತ್ತೆ? ಎಲ್ಲ ಡೇಟಾ ಟೈಪು ಒಂದು ಆಬ್ಜೆಕ್ಟ್ ಆಗಿ ಕನ್ಸಿಡರ್ ಮಾಡುತ್ತೆ. ಸೊ ಕ್ಲಾಸ್ ಅಂದ್ರೆ ಏನು? ಕಲೆಕ್ಷನ್ ಆಫ್ ಮೆನಿ ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ಸ್ ಅಂದ್ರೆ ಏನು? ಆಬ್ಜೆಕ್ಟ್ಸ್ಗೆ ಪ್ರಾಪರ್ಟೀಸ್ ಇರುತ್ತೆ. ಕರೆಕ್ಟಾ? ಈಗ ಕ್ಲಾಸ್ ರೂಮಲ್ಲಿ ಒಂದು ಪೂರ್ತಿ ಕ್ಲಾಸ್ ರೂಮ್ನ ಕ್ಲಾಸ್ ಅಂತ ಹೇಳ್ಬೋದು. ಕ್ಲಾಸ್ ರೂಮ್ ಇಸ್ ಕಲೆಕ್ಷನ್ ಆಫ್ ಆಲ್ ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ಸಲ್ಲಿ ಬೆಂಚಸ್ ಇರ್ಬೋದು, ಫ್ಯಾನ್ ಇರ್ಬೋದು. ಸೊ ಎಲ್ಲ ಆಬ್ಜೆಕ್ಟ್ಸು ಬರುತ್ತೆ ಒಂದು ಕ್ಲಾಸಲ್ಲಿ. ಅದೇ ಥರ ಒಂದು ಕ್ಲಾಸಲ್ಲಿ ಎಲ್ಲ ಡೇಟಾ ಟೈಪ್ಸು ಬರುತ್ತೆ. ಸೊ ಅದೇ ಥರ ಲಿಸ್ಟ್ನು ಕೂಡ ಒಂದು ಕ್ಲಾಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಎಕ್ಸಾಂಪಲ್ ಗೊತ್ತಾಯಿದೆ ಅನ್ಕೊಂಡಿನಿ. ಸೊ ಟೈಪ್ ಏನಕ್ಕಿರೋದು? ಟೈಪ್ ಇಸ್ ಬೇಸಿಕ್ಲಿ ಯೂಸ್ ಟು ಟೆಲ್ ಡೇಟಾ ಟೈಪ್. ಡೇಟಾ ಟೈಪ್ ಏನು ಅಂತ ತಿಳ್ಕೊಳ್ಳೋಕ್ಕೆ ಟೈಪ್ ಯೂಸ್ ಮಾಡ್ತೀವಿ ಫಂಕ್ಷನ್ನ. ಓಕೆ, ಸೊ ಆಯಿತು. ಮುಂದಿನ ಎಕ್ಸಾಂಪಲ್ಗೆ ಹೋಗ್ಬೋಣ. ನೆಸ್ಟೆಡ್ ಲಿಸ್ಟ್ ಎಕ್ಸಾಂಪಲ್ ಒಂದು ತೊಗೊಂಡಿನಿ. LST1 ಅಂತ ಒಂದು ವೇರಿಯಬಲ್. ಸೊ ಇನ್ನೊಂದು, ಈ ಎಕ್ಸಾಂಪಲ್ಸ್ ಎಲ್ಲ ನಾನು ಇಂಟ್ರಾಕ್ಟಿವ್ ಮೋಡಲ್ಲೇ ಮಾಡೀನಿ. ಸ್ಕ್ರಿಪ್ಟ್ ಮೋಡಲ್ಲಿ ನ್ಯೂ ಫೈಲಲ್ಲಿ ಓಪನ್ ಮಾಡಿ ನಾನು ಮಾಡಿಲ್ಲ. ಜಸ್ಟ್ ಇಂಟ್ರಾಕ್ಟಿವ್ ಮೋಡಲ್ಲೇ ನೀವು ಇದನ್ನು ಎಕ್ಸಿಕ್ಯೂಟ್ ಮಾಡಿ ಟೆಸ್ಟ್ ಮಾಡ್ಬೋದು. LST1 ಅಂತ ಒಂದು ವೇರಿಯಬಲ್ ತೊಗೊಂಡಿವಿ. ಸೊ ಇಲ್ಲಿ ಒಂದು ಲಿಸ್ಟ್ ಇದೆ, ಒಂದು ಸ್ಕ್ವೇರ್ ಬ್ರ್ಯಾಕೆಟ್ ಸ್ಟಾರ್ಟಿಂಗ್ ಕ್ಲೋಸಿಂಗ್. ಅದರೊಳಗೆ ಮತ್ತೊಂದು ಸ್ಕ್ವೇರ್ ಬ್ರ್ಯಾಕೆಟ್ಸ್ ಇದೆ. ಅಂದರೆ ನೆಸ್ಟೆಡ್ ಲಿಸ್ಟ್. ಒಂದು ಲಿಸ್ಟ್ ಇನ್ನೊಂದು ಲಿಸ್ಟ್ ಒಳಗಿದ್ರೆ ನೆಸ್ಟೆಡ್ ಲಿಸ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಫಿಸಿಕ್ಸ್ ಅಂಡ್ 93 ಅಂತ ಒಂದು ಲಿಸ್ಟ್ ಎಲಿಮೆಂಟ್ ಇದೆ. ಮ್ಯಾಥ್ ಅಂಡ್ 78 ಇನ್ನೊಂದು ಲಿಸ್ಟ್ ಎಲಿಮೆಂಟ್ ಇದೆ. CS ಅಂಡ್ 99 ಇನ್ನೊಂದು ಲಿಸ್ಟ್ ಎಲಿಮೆಂಟ್ ಇದೆ. ಈಗ ನಿಮ್ಗೆ ಅನಿಸ್ತಿರ್ಬೋದು ಹೆಂಗೆ ಇಂಡೆಕ್ಸಿಂಗ್ ಬರುತ್ತೆ ಇಲ್ಲಿ. ಸೊ ಇದರದು ಪೂರ್ತಿ ಇಂಡೆಕ್ಸ್ 0 ಆಗುತ್ತೆ. ಫಿಸಿಕ್ಸ್ ಅಂಡ್ 93 ಇದೆಯಲ್ಲ, ಸೊ ಅದರದ್ದು ಎಲಿಮೆಂಟ್, ಅದು ಒಂದು ಎಲಿಮೆಂಟ್ ಆಯಿತು. ಲಿಸ್ಟಲ್ಲಿ ಒಂದು ಎಲಿಮೆಂಟ್ ಆಫ್ ದ ಲಿಸ್ಟ್ ಇಸ್ 0 ಇಂಡೆಕ್ಸು ಫಿಸಿಕ್ಸ್ ಅಂಡ್ 93. ಇನ್ನೊಂದು ಇಂಡೆಕ್ಸು ಮ್ಯಾಥ್ ಅಂಡ್ 78. ಇನ್ನೊಂದು ಇಂಡೆಕ್ಸು CS ಅಂಡ್ 99. ಸೊ ಇಲ್ಲಿ 3 ಎಲಿಮೆಂಟ್ ಇದೆ ಲಿಸ್ಟ್ ಒಳಗೆ. 3 ಲಿಸ್ಟ್ ಇದೆ. ಸೊ ನೆಸ್ಟೆಡ್ ಲಿಸ್ಟ್ ಅಂತ ಕರಿತೀವಿ. ಹೆಂಗೆ ಆಕ್ಸೆಸ್ ಮಾಡೋದು ಇಲ್ಲಿ ನೋಡೋಣ. ಪ್ರಿಂಟ್ LST1 ಅಂದರೆ ಎಲ್ಲ ಲಿಸ್ಟ್ ಎಲಿಮೆಂಟ್, 3 ಲಿಸ್ಟ್ ಎಲಿಮೆಂಟು ಪ್ರಿಂಟ್ ಆಗುತ್ತೆ ಒಟ್ಟಿಗೆ, ಇಲ್ಲಿ ಪ್ರಿಂಟ್ ಆಗುತ್ತೆ. ಕರೆಕ್ಟಾ? ಸೊ ಪ್ರಿಂಟ್ LST0. ಈಗ LST0 ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ? ಫಿಸಿಕ್ಸ್ ಅಂಡ್ 93. ಸೊ ಫಿಸಿಕ್ಸ್ ಅಂಡ್ 93 ಫಸ್ಟ್ 0th ಇಂಡೆಕ್ಸು. ಸೊ 0th ಇಂಡೆಕ್ಸ್ ಎಲಿಮೆಂಟ್ ಏನು? ಫಿಸಿಕ್ಸ್ ಅಂಡ್ 93 ಪ್ರಿಂಟ್ ಆಗುತ್ತೆ. ಸೊ ಇದರೊಳಗೆ ನಾನು ಬರೀ ಫಿಸಿಕ್ಸು ಅಥವಾ ಬರೀ 93 ಪ್ರಿಂಟ್ ಮಾಡಬೇಕಂದ್ರೆ ಹೆಂಗೆ? ಸೊ ಇದು ಇನ್ನರ್ ಇಂಡೆಕ್ಸ್ ನೀವು ತೊಗೊಬೇಕು. ಸೊ ಇದು ಔಟರ್ ಇಂಡೆಕ್ಸ್. 0, 1, 2 ಬಂತು. ಇನ್ನರ್ ಇಂಡೆಕ್ಸ್ ಏನು? ಸೊ ಈ 0ದು ಇನ್ನರ್ ಇಂಡೆಕ್ಸ್, ಇದು 0, ಇದು 1. ಸೊ ನೀವು 2 ಬ್ರ್ಯಾಕೆಟ್ ಹಾಕಬೇಕಾಗತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು LST0 ಅಂದರೆ ಫಿಸಿಕ್ಸ್ 93. 0 ಆ್ಯಂಡ್ 1 ಅಂದರೆ ಇನ್ನರ್ ಇಂಡೆಕ್ಸ್. ಸೊ ಇಲ್ಲಿ ಇದು 0 ಇನ್ನರ್ ಇಂಡೆಕ್ಸ್, ಇದು 1. ಸೊ 0 ಆ್ಯಂಡ್ 1 ಅಂದರೆ ನಮಗೆ 93 ಬರುತ್ತೆ. ಸೊ ಇದು ಇನ್ನರ್ ಇಂಡೆಕ್ಸ್ 93. ಕರೆಕ್ಟಾ? ಸೊ ಹೀಗೆ ನೆಸ್ಟೆಡ್ ಲಿಸ್ಟಲ್ಲಿ ಎಲಿಮೆಂಟ್ಸ್ನ ಆಕ್ಸೆಸ್ ಮಾಡ್ಬೋದು. ಆಕ್ಸೆಸ್ ಮಾಡೋದಕ್ಕೆ 2 ಸಬ್ಸ್ಕ್ರಿಪ್ಟ್ ಯೂಸ್ ಮಾಡಬೇಕು. ಸಬ್ಸ್ಕ್ರಿಪ್ಟ್ ಅಂದ್ರೇನು? 2 ಇಂಡೆಕ್ಸ್ ಯೂಸ್ ಮಾಡಬೇಕಿಲ್ಲಿ. ಓಕೆ, ಸೊ ನೆಸ್ಟೆಡ್ ಲಿಸ್ಟ್ ಆಕ್ಸೆಸ್ ಮಾಡೋಕ್ಕೆ ಯೂಸ್ 2 ಇಂಡೆಕ್ಸ್. 2 ಇಂಡೆಕ್ಸ್ ಯೂಸ್ ಮಾಡ್ತೀರಾ ಅಥವಾ 2 ಸಬ್ಸ್ಕ್ರಿಪ್ಟ್ ಯೂಸ್ ಮಾಡ್ತೀರಾ? 2 ಇಂಡೆಕ್ಸ್ ಆರ್ 2 ಸಬ್ಸ್ಕ್ರಿಪ್ಟ್ಸ್. ಆಯಿತಾ? ಸೊ ಸಬ್ಸ್ಕ್ರಿಪ್ಟ್ಸ್ ಅಂದರೂ ಕೂಡ ಸೊ ಪೊಸಿಷನ್ ಅಂತಲೇ ಹೇಳ್ತೀವಿ. ಸೊ ನೆಸ್ಟೆಡ್ ಲಿಸ್ಟ್ ಆಕ್ಸೆಸ್ ಮಾಡೋದಕ್ಕೆ ನೀವು 2 ಇಂಡೆಕ್ಸ್ ಮಿನಿಮಮ್ ಯೂಸ್ ಮಾಡಬೇಕಾಗತ್ತೆ. ಸೊ ಇನ್ನು ಲಿಸ್ಟ್ ಐಟಮ್ಸ್ ಕೂಡ ಇರ್ಬೋದು. 3 ಇರಬೇಕಂತಿಲ್ಲ. ಒಂದು ಲಿಸ್ಟಲ್ಲಿ ಎಷ್ಟು ಬೇಕಾದ್ರೂ ನೆಸ್ಟೆಡ್ ಲಿಸ್ಟ್ ಇರ್ಬೋದು ಅಥವಾ ಲಿಸ್ಟ್ ಎಲಿಮೆಂಟ್ಸ್ ಇರ್ಬೋದು ಒಂದು ಲಿಸ್ಟಲ್ಲಿ. ಓಕೆ, ಸೊ ಇದು ಅರ್ಥ ಏನೆಂದು ಭಾವಿಸ್ತೀನಿ. ಎಕ್ಸಾಂಪಲ್ ಆಫ್ ದ ಲಿಸ್ಟ್ ಆ್ಯಂಡ್ ಲಿಸ್ಟ್ ಡೆಫಿನೇಷನ್ ತುಂಬ ಮುಖ್ಯ. ಸೊ ಲಿಸ್ಟ್ ಅಂದ್ರೆ ಏನು? ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಸಪ್ರೇಟೆಡ್ ಬೈ ಕಾಮಾ, ಎನ್ಕ್ಲೋಸ್ಡ್ ಇನ್ ವಿಚ್ ಬ್ರ್ಯಾಕೆಟ್ ಅಂತ ಕೇಳಿದ್ರೆ ಸ್ಕ್ವೇರ್ ಬ್ರ್ಯಾಕೆಟ್ಸ್. ಸೊ ನಾವು ಡೇಟಾ ಟೈಪ್ಸ್ ಆಲ್ರೆಡಿ ಕಲ್ತಿದ್ದೀವಿ. ಸೊ ಲಿಸ್ಟಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ಸು, ಟಪಲ್ಸಲ್ಲಿ ಪ್ಯಾರಂಥಸಿಸು, ಸೆಟ್ಸಲ್ಲಿ ಕರ್ಲಿ ಬ್ರ್ಯಾಕೆಟ್ಸ್. ಹೌದಾ? ಸೊ ಡಿಕ್ಷನರಿಲಿ ಕೂಡ ಕರ್ಲಿ ಬ್ರ್ಯಾಕೆಟ್ಸೇ, ಬಟ್ ಡಿಕ್ಷನರಿ ಅನ್ಆರ್ಡರ್ಡು. ಈ 3 ಆರ್ಡರ್ಡು. ಯಾವುದು? ಸೊ ಈ 3ಗೂ ಇಂಡೆಕ್ಸ್ ಇರುತ್ತೆ. ಸ್ಟ್ರಿಂಗ್ಗೆ, ಲಿಸ್ಟ್ಗೆ, ಟಪಲ್ಸ್ಗೆ, ಇವೆಲ್ಲ ಎಲಿಮೆಂಟ್ಸ್ಗೂ ಇಂಡೆಕ್ಸಿಂಗ್ ಇರುತ್ತೆ.
ಬಟ್ ಡಿಕ್ಷನರಿಗೆ ಇಂಡೆಕ್ಸ್ ಕಾನ್ಸೆಪ್ಟ್ ಬರಲ್ಲ. ಡಿಕ್ಷನರಿ ಯಾಕೆ ಬರಲ್ಲ? ಅನ್ಆರ್ಡರ್ಡು. ಸೆಟ್ಗೂ ಕೂಡ ಬರಲ್ಲ, ಸೆಟ್ಟು ಕೂಡ ಅನ್ಆರ್ಡರ್ಡ್. ಓಕೆ, ಸೊ ಆಯಿತು. ಸೊ ಇದು ದಿಸ್ ಇಸ್ ಅಬೌಟ್ ದ ಲಿಸ್ಟ್ ಆ್ಯಂಡ್ ಲಿಸ್ಟ್ ಎಕ್ಸಾಂಪಲ್ಸ್. ಸೊ ಈಗ ಆಕ್ಸೆಸಿಂಗ್ ಎಲಿಮೆಂಟ್ಸ್ ಆಫ್ ಲಿಸ್ಟ್. ಎರಡನೇದು ಆಕ್ಸೆಸಿಂಗ್ ಎಲಿಮೆಂಟ್ಸ್ ಆಫ್ ಲಿಸ್ಟ್. ಏನಿದು ಆಕ್ಸೆಸಿಂಗ್ ಎಲಿಮೆಂಟ್ಸ್ ಆಫ್ ಲಿಸ್ಟ್? ಲಿಸ್ಟ್ ಒಳಗಿರೋ ಎಲಿಮೆಂಟ್ಸ್ ಹೆಂಗೆ ಆಕ್ಸೆಸ್ ಮಾಡ್ತೀರಾ? ಇಂಡೆಕ್ಸಿಂಗ್ ಕಾನ್ಸೆಪ್ಟ್ ಬರುತ್ತೆ. ಸೊ ಆಲ್ರೆಡಿ ಮಾಡಿದ್ದೀವಿ ಈಗ ತಾನೆ. ಸೊ ಇಂಡೆಕ್ಸಿಂಗಿಂದ ಎಲಿಮೆಂಟ್ಸ್ ಆಫ್ ಲಿಸ್ಟ್ನ ಆಕ್ಸೆಸ್ ಮಾಡ್ಬೋದು. ಸೊ ನೋಡ್ಬೋಣ ಕಾನ್ಸೆಪ್ಟ್ ಏನು ಬರುತ್ತೆ. ದ ಎಲಿಮೆಂಟ್ಸ್ ಆಫ್ ದ ಲಿಸ್ಟ್ ಆರ್ ಆಕ್ಸೆಸ್ಡ್ ಇನ್ ದ ಸೇಮ್ ವೇ ಆಸ್ ಕಂಪೇರ್ ಟು ಸ್ಟ್ರಿಂಗ್ಸ್ ಯೂಸಿಂಗ್ ಇಂಡೆಕ್ಸಿಂಗ್. ಸೊ ಸ್ಟ್ರಿಂಗಲ್ಲಿ ಹೆಂಗೆ ಆಕ್ಸೆಸ್ ಮಾಡ್ತಿದ್ರಿ? ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಆಕ್ಸೆಸ್ ಮಾಡ್ತಿದ್ರಿ. ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಸ್ಟ್ರಿಂಗ್ ತೊಗೊಳ್ಳೋಣ ಹೆಲೋ ಅಂತ. ಸೊ ಇಲ್ಲಿ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಹೆಂಗೆ ಆಕ್ಸೆಸ್ ಮಾಡ್ತಿದ್ರಿ? ಇದ್ರ ಇಂಡೆಕ್ಸ್ 0, ಇದ್ರ 1, 2, 3, 4. ಕರೆಕ್ಟಾ? ಸೊ ಈಗ ಹೆಚ್ ಅನ್ನೋ ಕ್ಯಾರೆಕ್ಟರ್ ಮಾತ್ರ ಆಕ್ಸೆಸ್ ಮಾಡಬೇಕಂದ್ರೆ ನೀವೇನು ಮಾಡ್ತಿದ್ರಿ? ಪ್ರಿಂಟ್ ಎಕ್ಸ್ ಆಫ್ 0 ಅಂತ ನೀವು ಹಾಕ್ತಿದ್ರಿ. ಎಕ್ಸ್ ಆಫ್ 0 ಅಂತ ಹಾಕಿದ್ರೆ ನಿಮಗೆ ಹೆಚ್ ಡಿಸ್ಪ್ಲೇ ಆಗ್ತಿತ್ತು, ಹೌದಾ? ಸೊ ಅದೇ ಥರ ನಾವಿಲ್ಲಿ ಎಲಿಮೆಂಟ್ಸ್ ಆಫ್ ಲಿಸ್ಟ್ ಕೂಡ ಇಂಡೆಕ್ಸಿಂಗ್ ಕಾನ್ಸೆಪ್ಟಿಂದ ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ದ ಇಂಡೆಕ್ಸ್ ಆಫ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಲಿಸ್ಟ್ ಇಸ್ 0 ಆ್ಯಂಡ್ ದ ಲಾಸ್ಟ್ ಕ್ಯಾರೆಕ್ಟರ್ ಇಸ್ n-1. ಸೊ ಫಸ್ಟ್ ಎಲಿಮೆಂಟ್ದು ಇಂಡೆಕ್ಸ್ 0, ಲಾಸ್ಟ್ ಎಲಿಮೆಂಟ್ದು ಲಾಸ್ಟ್ ಕ್ಯಾರೆಕ್ಟರ್ ಅಲ್ಲ, ಇದು ಆ್ಯಕ್ಚುಲಿ ಎಲಿಮೆಂಟ್ ಅಂತ ಹೇಳ್ತೀವಿ. ಲಾಸ್ಟ್ ಎಲಿಮೆಂಟ್ ಇನ್ ದ ಲಿಸ್ಟ್ ಏನಿರುತ್ತೆ? ಇಂಡೆಕ್ಸ್ n-1 ಇರುತ್ತೆ. n ಅಂದರೆ ಟೋಟಲ್ ಎಲಿಮೆಂಟ್ಸ್ ಇನ್ ದ ಲಿಸ್ಟ್. ಓಕೆ, ಸೊ ವೇರ್ n ಇಸ್ ದ ಲೆಂತ್ ಆಫ್ ದ ಲಿಸ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಎಕ್ಸಾಂಪಲ್ಸ್ ಆಲ್ರೆಡಿ ನಿಮ್ಗೆ ಗೊತ್ತು. ಸೊ ಇಲ್ಲಿ ನೆಗೆಟಿವ್ ಇಂಡೆಕ್ಸಸ್ ಕೂಡ ಬರುತ್ತೆ. ನೆಗೆಟಿವ್ ಇಂಡೆಕ್ಸ್ ಹೆಂಗೆ ಬರುತ್ತೆ? ಸೊ ಲಾಸ್ಟ್ ಕ್ಯಾರೆಕ್ಟರ್ ಇದೆಯಲ್ಲ, ಲಾಸ್ಟ್ ಕ್ಯಾರೆಕ್ಟರ್ದು ನೆಗೆಟಿವ್ ಇಂಡೆಕ್ಸ್ -1, ಅದಾದಮೇಲೆ -2, -3, -4, -5. ಸೊ ಇದೇ ಥರ ನಾವು ಪಾಸಿಟಿವ್ ಇಂಡೆಕ್ಸ್ ಯೂಸ್ ಮಾಡ್ಬೋದು ಅಥವಾ ನೆಗೆಟಿವ್ ಇಂಡೆಕ್ಸ್ ಯೂಸ್ ಮಾಡ್ಬೋದು ಟು ಆಕ್ಸೆಸ್ ಎಲಿಮೆಂಟ್ಸ್ ಆಫ್ ದ ಲಿಸ್ಟ್. ಸೊ ಎಕ್ಸಾಂಪಲ್ಸ್ ನೋಡ್ತಾ ಬರೋಣ ಹೆಂಗೆ ಆಕ್ಸೆಸ್ ಮಾಡೋದು. ಸೊ ಎಕ್ಸಾಂಪಲ್ ಇದೆ ಇಲ್ಲಿ. ಸೊ ಎಕ್ಸ್ ಅಂತ ಒಂದು ವೇರಿಯಬಲ್ ತೊಗೊಂಡಿನಿ. ಲಿಸ್ಟಲ್ಲಿ ವಿ ಹ್ಯಾವ್ ಎಲಿಮೆಂಟ್ಸ್ 20, 30, 40, 50, 60, 70 ನೆಸ್ಟೆಡ್ ಲಿಸ್ಟಲ್ಲಿ ಇದೆ. ಓಕೆ, ನೆಸ್ಟೆಡ್ ಲಿಸ್ಟ್ ಅಂದರೆ ಲಿಸ್ಟ್ ಒಳಗೆ ಇನ್ನೊಂದು ಲಿಸ್ಟ್ ಇದೆ. ಸೊ ಇದರ ಇಂಡೆಕ್ಸ್ 0, ಇದರ ಇಂಡೆಕ್ಸ್ 1, 2, 3. ಈ ನೆಸ್ಟೆಡ್ ಲಿಸ್ಟು ಒಂದು ಲಿಸ್ಟೇ ಇದೆ 60 and 70. ಇದ್ರ ಪೂರ್ತಿ ಇಂಡೆಕ್ಸ್ 4 ಆಗುತ್ತೆ. ಕರೆಕ್ಟಾ? ಸೊ ಈಗ ಪ್ರಿಂಟ್ ಎಕ್ಸ್ ಆಫ್ 2 ಅಂತ ನಾನು ಕೊಡ್ತೀನಿ. ಎಕ್ಸ್ ಆಫ್ 2 ಅಂದರೆ ಸೆಕೆಂಡ್ ಇಂಡೆಕ್ಸಲ್ಲಿ ಏನು ಎಲಿಮೆಂಟ್ ಇದೆ? ಸೊ 40 ಇದೆ, ನಮಗೆ 40 ಔಟ್ಪುಟ್ ಬರುತ್ತೆ ಇಲ್ಲಿ. ಸೊ ಹಾಗೆ ಎಕ್ಸ್ ಆಫ್ 4. ಸೊ ಎಕ್ಸ್ ಆಫ್ 4 ಅಂದರೆ ಫೋರ್ತ್ ಎಲಿಮೆಂಟಲ್ಲಿ ಏನಿದೆ? ನೆಸ್ಟೆಡ್ ಲಿಸ್ಟ್ ಇದೆ 60 and 70. ಅದರಲ್ಲಿ ನೀವು ಯಾವ್ದಾದ್ರು ಎಲಿಮೆಂಟ್ ಆಕ್ಸೆಸ್ ಮಾಡಬೇಕಾದ್ರೆ ಇನ್ನರ್ ಇಂಡೆಕ್ಸ್ ಯೂಸ್ ಮಾಡ್ತೀವಿ. ಸೊ ಇದ್ರ ಇನ್ನರ್ ಇಂಡೆಕ್ಸ್ 0, ಇದ್ರ ಇನ್ನರ್ ಇಂಡೆಕ್ಸ್ 1. ಸೊ 4 ಆಫ್ 0 ಎರಡು ಇಂಡೆಕ್ಸಸ್ ಯೂಸ್ ಮಾಡ್ತಾ ಇರಾ. 4 and 0 ಅಂದರೆ 60 ಬರುತ್ತೆ. ಕರೆಕ್ಟಾ? 4 and 1 ಅಂದರೆ 70 ಬರುತ್ತೆ. ಸೊ ಅದೇ ಥರ ಎಕ್ಸ್ ಆಫ್ 7 ಪ್ರಿಂಟ್ ಮಾಡ್ತೀನಿ. ಸೊ ಸ್ಟೂಡೆಂಟ್ಸ್ ಇಲ್ಲಿ ಅಬ್ಸರ್ವ್ ಮಾಡಬೇಕು, 7th ಇಂಡೆಕ್ಸ್ ಎಲಿಮೆಂಟ್ ಇದೆಯಾ ಇಲ್ಲಿ? ಸೊ ಇಲ್ಲಿ ಬರೀ 4 ಇಂಡೆಕ್ಸಸ್ ಇರೋದು, ಅಂದರೆ ಟೋಟಲ್ 5 ಎಲಿಮೆಂಟ್ ಇರೋದು. ನಾನು 7th ಇಂಡೆಕ್ಸ್ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ 7th ಎಲಿಮೆಂಟ್ ಇಲ್ಲ. ಸೊ ಏನು ಬರುತ್ತೆ? ಇಂಡೆಕ್ಸ್ ಎರರ್ ಅಂತ ಬರುತ್ತೆ. ಸೊ ಏನು ಸರ್ ಇದು ಇಂಡೆಕ್ಸ್ ಎರರ್? ಇಂಡೆಕ್ಸ್ ಎರರ್ ಅಂದರೆ ನೀವು ಎಲಿಮೆಂಟ್ನ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಾ, ಆ ಇಂಡೆಕ್ಸಲ್ಲಿ ಏನೂ ಎಲಿಮೆಂಟ್ ಇಲ್ಲ. ಸೊ ಆವಾಗ ನಿಮಗೆ ಇಂಡೆಕ್ಸ್ ಎರರ್ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಇಂಡೆಕ್ಸ್ ಎರರ್, ಲಿಸ್ಟ್ ಇಂಡೆಕ್ಸ್ ಔಟ್ ಆಫ್ ರೇಂಜ್. ಸೊ ರೇಂಜ್ ಆಚೆ ನೀವು ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಾ, ಅಲ್ಲಿ ಎಲಿಮೆಂಟ್ ಏನೂ ಇಲ್ಲ. ಓಕೆ, ಸೊ ಪ್ರಿಂಟ್ ಎಕ್ಸ್ ಆಫ್ -1 ಇನ್ನೊಂದು ಎಕ್ಸಾಂಪಲು. ಸೊ ಫಸ್ಟ್ ಎಕ್ಸಾಂಪಲಲ್ಲಿ ನಾರ್ಮಲಿ ಆಕ್ಸೆಸ್ ಮಾಡ್ತೀರಾ ಎಲಿಮೆಂಟ್ಸ್ನ, ಇದು ನೆಸ್ಟೆಡ್ ಲಿಸ್ಟ್ ಆಕ್ಸೆಸ್ ಮಾಡೋಕ್ಕೆ. ಸೊ ಇದು ನೆಗೆಟಿವ್ ಇಂಡೆಕ್ಸಸ್ ಎಕ್ಸಾಂಪಲು. ಎಕ್ಸ್ ಆಫ್ -1 ಅಂದರೆ ಏನು ಡಿಸ್ಪ್ಲೇ ಆಗುತ್ತೆ? ಸೊ -1 ಅಂದ್ರೆ ಏನು? ಲಾಸ್ಟ್ ಇಂಡೆಕ್ಸ್, ಲಾಸ್ಟ್ದು ಎಲಿಮೆಂಟ್ದು -1 ಇಂಡೆಕ್ಸ್ ಇರುತ್ತೆ. ಸೊ ಇದರದೇ -1, ಈ 50ದು -2, 40ದು -3, 30ದು -4, 20ದು -5. ಕರೆಕ್ಟಾ? ಸೊ ಈಗ ಎಕ್ಸ್ ಆಫ್ -1 ನಾನು ಪ್ರಿಂಟ್ ಮಾಡಿದ್ರೆ, ಸೊ -1 ಇಂಡೆಕ್ಸಲ್ಲಿ ಯಾವ ಎಲಿಮೆಂಟ್ ಇದೆ? ನೆಸ್ಟೆಡ್ ಲಿಸ್ಟೇ ಇದೆ 60 and 70. ಸೊ ಔಟ್ಪುಟ್ 60 and 70ನ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಆಕ್ಸೆಸಿಂಗ್ ಎಲಿಮೆಂಟ್ಸ್ ಆಫ್ ಲಿಸ್ಟ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಇಂಡೆಕ್ಸಿಂಗ್ ಕಾನ್ಸೆಪ್ಟಿಂದ ಸುಲಭವಾಗಿ ಎಲ್ಲ ಎಲಿಮೆಂಟ್ಸ್ ಕೂಡ ಆಕ್ಸೆಸ್ ಮಾಡ್ಬೋದು, ಒನ್ ಆಫ್ಟರ್ ದಿ ಅದರ್ ಆಕ್ಸೆಸ್ ಮಾಡ್ಬೋದು. ಸೊ ಇದನ್ನು ಇಂಡೆಕ್ಸಿಂಗ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಆಯಿತು. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಈ ಇಂಟ್ರೊಡಕ್ಷನಲ್ಲೇ ಲಿಸ್ಟ್ ಮ್ಯೂಟಬಲ ಇಮ್ಯೂಟಬಲ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಕೇಳ್ತಾರೆ. ಸೊ ಏನಿದು ಲಿಸ್ಟ್ ಮ್ಯೂಟಬಲ ಇಮ್ಯೂಟಬಲ ನೋಡ್ಬೋಣ. ಲಿಸ್ಟ್ ಇಸ್ ಮ್ಯೂಟಬಲ್. ಏನು ಹೇಳ್ತೀವಿ? ಲಿಸ್ಟ್ ಇಸ್ ಮ್ಯೂಟಬಲ್. ಏನು ಮ್ಯೂಟಬಲ್ ಅಂದರೆ, ಸೊ ವ್ಯಾಲ್ಯೂಸ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಸೇಮ್ ಪ್ಲೇಸ್ ಇನ್ ಮೆಮರಿ. ಏನು ಹೇಳಿದೆ? ವ್ಯಾಲ್ಯೂಸ್ ನೀವು ಚೇಂಜ್ ಮಾಡಬೇಕಾದ್ರೆ ಅದೇ ಮೆಮರಿಲಿ ಚೇಂಜ್ ಮಾಡ್ತೀರಾ, ಬೇರೆ ಮೆಮರಿಗೆ ರೆಫರ್ ಆಗಲ್ಲ. ಅದೇ ಮ್ಯೂಟಬಲು. ಇಮ್ಯೂಟಬಲ್ ಅಂದರೆ ಏನು? ಸೊ ನೀವು ಚೇಂಜ್ ಮಾಡೋಕ್ಕೆ ಹೋದರೆ ವ್ಯಾಲ್ಯೂಸ್ ಬೇರೆ ಮೆಮರಿಗೆ ರೆಫರ್ ಆಗುತ್ತೆ. ದಟ್ ಈಸ್ ಇಮ್ಯೂಟಬಲ್. ವ್ಯಾಲ್ಯೂಸ್ ಕೆನಾಟ್ ಬಿ ಚೇಂಜ್ಡ್ ಇನ್ ಸೇಮ್ ಪ್ಲೇಸ್, ಹೌದಲ್ವಾ? ಸೊ ಈಗ ಇದು ಮ್ಯೂಟಬಲ್ ಹೆಂಗೆ ಅಂತ ತಿಳ್ಕೊಂಬೋಣ. ಫಸ್ಟ್ ಮ್ಯೂಟಬಲ್ ಅಂದ್ರೆ ಏನು, ಇಮ್ಯೂಟಬಲ್ ಅಂದ್ರೆ ಏನು, ಜಸ್ಟ್ ಡೆಫಿನೇಷನ್ಸ್ ಬ್ರೀಫಾಗಿ ನೋಡ್ಬೋಣ. ಇಮ್ಯೂಟಬಲ್ ಮೀನ್ಸ್ ವ್ಯಾಲ್ಯೂ ಕೆನಾಟ್ ಬಿ ಚೇಂಜ್ಡ್ ಇನ್ ಪ್ಲೇಸ್ ಇನ್ ಸೇಮ್ ಮೆಮರಿ. ಸೇಮ್ ಮೆಮರಿಲಿ ವ್ಯಾಲ್ಯೂಸ್ ಚೇಂಜ್ ಮಾಡೋದಕ್ಕಾಗಲ್ಲ. ಇದನ್ನು ಇಮ್ಯೂಟಬಲ್ ಅಂತ ಹೇಳ್ತೀವಿ. ಮ್ಯೂಟಬಲ್ ಅಂದ್ರೆ ಏನು? ಇಟ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಸೇಮ್ ಪ್ಲೇಸ್ ಇನ್ ಮೆಮರಿ.
ವ್ಯಾಲ್ಯೂಸ್ ಸೇಮ್ ಪ್ಲೇಸಲ್ಲಿ ನೀವು ಚೇಂಜ್ ಮಾಡಿದ್ರೆ ಇಟ್ ಇಸ್ ಕಾಲ್ಡ್, ಅಂದರೆ ಸೇಮ್ ಮೆಮರಿಯಲ್ಲಿ ನೀವು ಚೇಂಜ್ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ಮ್ಯೂಟಬಲ್. ವ್ಯಾಲ್ಯೂಸ್ ನೀವು ಚೇಂಜ್ ಮಾಡೋಕೆ ಹೋದಾಗ ಅದು ಬೇರೆ ಮೆಮರಿಗೆ ರೆಫರ್ ಆದರೆ ದಟ್ ಈಸ್ ಇಮ್ಯೂಟಬಲ್. ಎಕ್ಸಾಂಪಲ್ ಆಫ್ ಇಮ್ಯೂಟಬಲ್ ಏನು ಆಲ್ರೆಡಿ ಡಿಸ್ಕಸ್ ಮಾಡಿ ಪೈಥಾನಲ್ಲಿ, ಇಂಟು, ಫ್ಲೋಟು, ಕಾಂಪ್ಲೆಕ್ಸ್, ಇದೆಲ್ಲ ಇಮ್ಯೂಟಬಲ್. ಸ್ಟ್ರಿಂಗ್ಸು, ಟಪಲ್ಸು, ಇದೆಲ್ಲ ಇಮ್ಯೂಟಬಲ್. ಲಿಸ್ಟ್ ಇದೆಯಲ್ಲ, ಲಿಸ್ಟು, ಸೆಟ್ಟು, ಡಿಕ್ಷನರಿ, ಈ ಮೂರೂ ಮ್ಯೂಟಬಲ್ ಅಂತ ಹೇಳ್ತೀವಿ. ಅಂದರೆ ನಾವೇನಾದ್ರು ಚೇಂಜ್ ಮಾಡಿದ್ರೆ ಲಿಸ್ಟಲ್ಲಿ ಒಂದೇ ಮೆಮರಿಲಿ ಚೇಂಜ್ ಆಗುತ್ತೆ, ಬೇರೆ ಮೆಮರಿಗೆ ರೆಫರ್ ಆಗೋದಿಲ್ಲ, ಅದನ್ನು ಮ್ಯೂಟಬಲ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್, ಇಂಟ್ ಇಸ್ ಇಮ್ಯೂಟಬಲ್. ಇಂಟ್ ಇಸ್ ಇಮ್ಯೂಟಬಲ್. ಹೆಂಗೆ ಇಮ್ಯೂಟಬಲ್? ಇಲ್ಲಿ ಎಕ್ಸಾಂಪಲ್ ಇದೆ ನೋಡ್ಬೋಣ. ಸೊ ಎಕ್ಸಾಂಪಲ್ ಹೆಂಗೆ? ಸೊ ಎ ವ್ಯಾಲ್ಯೂ ಏನಿದೆ ಇಲ್ಲಿ ಎಕ್ಸಾಂಪಲಲ್ಲಿ 20 ಇದೆ. ಸೊ ನಾನು ಮೆಮರಿ ಅಡ್ರೆಸ್ ಪ್ರಿಂಟ್ ಮಾಡಿದ್ರೆ ಐ ಡಿ ಆಫ್ ಎ. ಸೊ ಯಾವ ಮೆಮರಿ ಅಡ್ರೆಸ್ಸಲ್ಲಿ 20 ಸ್ಟೋರ್ ಆಗಿದೆ, ಈಗ ಇದು ಮೆಮರಿ. ಸೊ ಇದು ಮೆಮರಿಲಿ ಎ ವ್ಯಾಲ್ಯೂ ಇಲ್ಲಿದೆ. ಸೊ ಎ ಅಂದರೆ ಏನು? ಎ ಇಸ್ ಅ ವೇರಿಯಬಲ್ ವಿಚ್ ಪಾಯಿಂಟ್ಸ್ ಟು ಆಬ್ಜೆಕ್ಟ್ 20. ಸೊ ಎ ಅನ್ನೋದು ವೇರಿಯಬಲು 20 ಅನ್ನೋ ಆಬ್ಜೆಕ್ಟ್ನ ಪಾಯಿಂಟ್ ಮಾಡ್ತಿದೆ ಮೆಮರಿಲಿ. ಸೊ ಇಲ್ಲಿ ಇದೆ 20 ಅಂತ ಅನ್ಕೊಳ್ಳೋಣ. ಸೊ ಎಲ್ಲ ಮೆಮರಿ ಲೊಕೇಶನ್ಸ್ಗೂ ಸಪ್ರೇಟ್ ಅಡ್ರೆಸ್ ಇರುತ್ತೆ, ಹೌದಾ? ಸೊ ಆ ಮೆಮರಿ ಅಡ್ರೆಸ್ ನೀವು ಪ್ರಿಂಟ್ ಮಾಡಬೇಕಾದ್ರೆ ಐ ಡಿ ಫಂಕ್ಷನ್ ಯೂಸ್ ಮಾಡ್ತೀರಾ. ಸೊ ಇದರ ಮೆಮರಿ ಅಡ್ರೆಸ್ ಏನೋ ಇರ್ಬೋದು, ಇಲ್ಲಿ ನಾನು ತೊಗೊಂಡಿನಲ್ಲ. ಸೊ 140730 ಹಾಗೆ ಏನೋ ಇರ್ಬೋದು ಇದ್ರದ್ದು. ಸೊ ಇಲ್ಲಿ 30 ಇರ್ಬೋದು. ಸೊ ನೆಕ್ಸ್ಟ್ 40 ಇರ್ಬೋದು. ಎಲ್ಲ ವ್ಯಾಲ್ಯೂಸ್ಗೂ ಬೇರೆ ಬೇರೆ ಮೆಮರಿ ಅಡ್ರೆಸ್ಸಸ್ ಇರುತ್ತೆ, ಒಂದೇ ಅಡ್ರೆಸ್ ಇರೋದಿಲ್ಲ. ಸೊ ಇಲ್ಲಿ ಇದು 140732 ಇರ್ಬೋದು, ಇದು 34 ಇರ್ಬೋದು. ಸೊ ಎಲ್ಲದಕ್ಕೂ, ಎಲ್ಲ ಮೆಮರಿ ಲೊಕೇಶನ್ಸ್ಗೂ ಬೇರೆ ಬೇರೆ ಅಡ್ರೆಸ್ ಇರುತ್ತೆ. ಸೊ ಇಲ್ಲಿ ಎ ಇನಿಷಿಯಲಿ 20ಗೆ ಪಾಯಿಂಟ್ ಮಾಡ್ತು, ಅದರ ಅಡ್ರೆಸ್ 140730 ಹಾಗೆ ಕಂಟಿನ್ಯೂ ಆಗ್ತಿತ್ತು. ಈಗ ಎ ವ್ಯಾಲ್ಯೂ ನೀವು ಚೇಂಜ್ ಮಾಡಿದ್ರೆ 30ಗೆ ಏನಾಗುತ್ತೆ? ಎ ವ್ಯಾಲ್ಯೂ 30ಗೆ ಚೇಂಜ್ ಮಾಡಿದ್ರೆ ಅಡ್ರೆಸ್ ಬೇರೆ ಇರುತ್ತಾ, ಸೇಮ್ ಇರುತ್ತಾ? ಬೇರೆ ಇರುತ್ತಲ್ವ ಅಡ್ರೆಸ್ಸು. ಸೊ 30ಗೆ ಬೇರೆ ಅಡ್ರೆಸ್, 20ಗೆ ಬೇರೆ ಅಡ್ರೆಸ್. ಸೊ ಎ 20ಗೆ ಪಾಯಿಂಟ್ ಮಾಡ್ತಿತ್ತು, ಈಗ ಎ 30ಗೆ ಪಾಯಿಂಟ್ ಮಾಡುತ್ತೆ. ಸೊ ಇದನ್ನು ಅದು ಪಾಯಿಂಟ್ ಮಾಡೋದಿಲ್ಲ ಇವಾಗ. ಸೊ ಏನಾಯಿತು? ಮೆಮರಿ ಅಡ್ರೆಸ್ ಬೇರೆ ಲೊಕೇಶನ್ಗೆ ಪಾಯಿಂಟ್ ಮಾಡ್ತಿದೆ, ಅಥವಾ ವೇರಿಯಬಲ್ ಬೇರೆ ಮೆಮರಿಗೆ ಪಾಯಿಂಟ್ ಮಾಡ್ತಿದೆ. ಸೊ ಅದನ್ನು ಇಮ್ಯೂಟಬಲ್ ಅಂತ ಹೇಳ್ತೀವಿ. ವ್ಯಾಲ್ಯೂ ಕೆನಾಟ್ ಬಿ ಚೇಂಜ್ಡ್ ಇನ್ ಸೇಮ್ ಪ್ಲೇಸ್. ಇಲ್ಲೇ ನಾನು 30 ಮಾಡೋಕ್ಕಾಗಲ್ಲ. ಇದನ್ನು ಎ ವ್ಯಾಲ್ಯೂ ಚೇಂಜ್ ಮಾಡಿದ್ರೆ 30ಗೆ ಅದು ಇಲ್ಲೇ ಚೇಂಜ್ ಆಗಲ್ಲ, ಅದನ್ನೇ ಬೇರೆ ಲೊಕೇಶನ್ನ ರೆಫರ್ ಮಾಡುತ್ತೆ. ಅದನ್ನೇ ಇಮ್ಯೂಟಬಲ್ ಅಂತ ಹೇಳೋದು. ಮ್ಯೂಟಬಲ್ ಅಂದರೆ ಏನು? ಸೊ ಇಲ್ಲೇ ಚೇಂಜ್ ಆದರೆ, ಒಂದೇ ಮೆಮರಿಲೇ ಚೇಂಜ್ ಆದರೆ ಅದನ್ನು ಮ್ಯೂಟಬಲ್ ಅಂತ ಹೇಳ್ತೀವಿ, ಆಯಿತಾ? ಸೊ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಐ ಡಿ ಆಫ್ ಎ, ಮತ್ತು ಎ ವ್ಯಾಲ್ಯೂ ಚೇಂಜ್ ಮಾಡಿದ್ಮೇಲೆ 20ಇಂದ 30ಗೆ ಐ ಡಿ ನೋಡಿ, ಐ ಡಿ ಬೇರೆ ಆಗ್ತಿದೆ ಇಲ್ಲಿ. ಸೊ ಇಲ್ಲಿ ತನಕ ಸೇಮ್ ಇದೆ ವ್ಯಾಲ್ಯೂಸು. ಸೊ ಇದಾದಮೇಲೆ ಲಾಸ್ಟ್ 4 ಡಿಜಿಟ್ಸ್ ನೀವು ಅಬ್ಸರ್ವ್ ಮಾಡ್ಬೋದು. ಲಾಸ್ಟ್ 4 ಡಿಜಿಟ್ಸಲ್ಲಿ ವೇರಿಯೇಷನ್ ಆಗ್ತಿದೆ. 6232 ಅಂದರೆ ವ್ಯಾಲ್ಯೂ ಆಫ್ ಎ 20 ಇದ್ದಾಗ 6232 ಅನ್ನೋ ಮೆಮರಿ ಅಡ್ರೆಸ್ಸಲ್ಲಿದೆ. ಸೊ ವ್ಯಾಲ್ಯೂ ಆಫ್ ಎ 30ಗೆ ರೆಫರ್ ಮಾಡಿದಾಗ ಮೆಮರಿ ಅಡ್ರೆಸ್ ಚೇಂಜ್ ಆಗ್ತಿದೆ, 6552 ಚೇಂಜ್ ಆಗ್ತಿದೆ. ಸೊ ಇದನ್ನೇ ಇಮ್ಯೂಟಬಲ್ ಅಂತ ಹೇಳೋದು. ಸೊ ಇದೇ ಲೊಕೇಶನಲ್ಲಿ 30 ಆಗಿಲ್ಲ ಅದು, ಸೊ ಬೇರೆ ಮೆಮರಿಗೆ ರೆಫರ್ ಆಗ್ತಿದೆ. ದಟ್ ಈಸ್ ವೈ ಇಂಟು, ಫ್ಲೋಟು, ಕಾಂಪ್ಲೆಕ್ಸು ಇದೆಲ್ಲ ಇಮ್ಯೂಟಬಲ್. ಸ್ಟ್ರಿಂಗ್ಸ್, ಸೊ ಸ್ಟ್ರಿಂಗ್ಸ್ ಬಿಡಿ, ಸ್ಟ್ರಿಂಗ್ ಇಂಡಿವಿಜುವಲ್ ಕ್ಯಾರೆಕ್ಟರೇ ನೀವು ಚೇಂಜ್ ಮಾಡೋಕೆ ಹೋದರೆ ಎರರ್ ಬರುತ್ತೆ. ಸೊ ಸ್ಟ್ರಿಂಗ್ ಇಮ್ಯೂಟಬಲ್. ಅದೇ ಥರ ಟಪಲು ಇಮ್ಯೂಟಬಲ್. ಲಿಸ್ಟಲ್ಲಿ ಏನು ವ್ಯತ್ಯಾಸ ಬರುತ್ತೆ? ಲಿಸ್ಟ್ ಮ್ಯೂಟಬಲ್ ಅಂತ ಹೇಳ್ತೀವಿ. ಹೆಂಗೆ ನೋಡೋಣ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ಲಿಸ್ಟ್ ಇಸ್ ಮ್ಯೂಟಬಲ್. ಸೊ ಹೆಂಗೆ ಮ್ಯೂಟಬಲ್ಲು? ಇಟ್ ಮೀನ್ಸ್ ಇಟ್ಸ್ ಕಂಟೆಂಟ್ಸ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಸೇಮ್ ಪ್ಲೇಸ್ ಇನ್ ಮೆಮರಿ. ಸೊ ನಾವು ಇಂಡಿವಿಜುವಲ್ ಎಲಿಮೆಂಟ್ಸ್ನ, ಲಿಸ್ಟ್ನ ಒಂದೇ ಮೆಮರಿಲಿ ಚೇಂಜ್ ಮಾಡ್ಬೋದು, ಅದು ಬೇರೆ ಮೆಮರಿಗೆ ಪಾಯಿಂಟ್ ಮಾಡೋದಿಲ್ಲ. ಇದನ್ನು ಮ್ಯೂಟಬಲ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ನೋಡ್ಬೋಣ ಮ್ಯೂಟಬಲ್ದು. ಸೊ ಎಕ್ಸ್ ವ್ಯಾಲ್ಯೂ ಇಲ್ಲಿ ತೊಗೊಂಡಿವಿ ಒಂದು ವೇರಿಯಬಲ್. ಸೊ ಇಷ್ಟು ಎಲಿಮೆಂಟ್ಸ್ ಇದೆ, 100, 200, 300 ಆ್ಯಂಡ್ 400. ಎಲ್ಲ ಲಿಸ್ಟು ಸ್ಕ್ವೇರ್ ಬ್ರ್ಯಾಕೆಟ್ಸಲ್ಲಿದೆ. ಸೊ ಇದರ ಇಂಡೆಕ್ಸ್ 0, 1, 2 ಆಮೇಲೆ 3, ಕರೆಕ್ಟಾ? ಈಗ ಐ ಡಿ ಆಫ್ ಎಕ್ಸ್ ಅಂದರೆ ಮೆಮರಿ ಅಡ್ರೆಸ್ ಆಫ್ 100, 200, 300 ಆ್ಯಂಡ್ 400 ಎಷ್ಟು ಪಾಯಿಂಟ್ ಮಾಡ್ತಿದೆ? ಸೊ ಇದೇನೋ ಮೆಮರಿ ಅಡ್ರೆಸ್ ಬರ್ತಿದೆ, ಆಯಿತು. ಸೊ ಈಗ ಎಕ್ಸ್ ಆಫ್ 0 = 15. ನಾನು ಈ 0th ಇಂಡೆಕ್ಸ್ನ 100ಇಂದ 15ಗೆ ಚೇಂಜ್ ಮಾಡ್ತೀನಿ. ಏನು ಮಾಡ್ತೀನಿ? ಸೊ 0th ಇಂಡೆಕ್ಸ್ನ 100ಇಂದ 15ಗೆ ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡಿದ್ಮೇಲೆ ಐ ಡಿ ಬೇರೆ ಆಗುತ್ತಾ, ಸೇಮ್ ಆಗುತ್ತಾ? ಸೊ ಐ ಡಿ ಸೇಮ್ ಆಗೇ ಇರುತ್ತೆ, ಒಂದೇ ಮೆಮರಿಲಿ ಚೇಂಜ್ ಮಾಡಿದ್ದೀನಿ. ಸೊ ಅದನ್ನು ಮ್ಯೂಟಬಲ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ಬೋದು, ಚೇಂಜ್ ಮಾಡಾದಮೇಲೆ ಸೊ ಐ ಡಿ ಆಫ್ ಎಕ್ಸ್ ಅಂದರೆ ಸೊ ಸೇಮ್ ಐ ಡಿ ಬರುತ್ತೆ. ಇಲ್ಲೇನು ಐ ಡಿ ಇದೆ ಅದೇ ಐ ಡಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಸೊ ಅದಕ್ಕೆ ನಾವು ಲಿಸ್ಟ್ನ ಮ್ಯೂಟಬಲ್ ಅಂತ ಹೇಳ್ತೀವಿ. ನಾವು ಚೇಂಜ್ ಮಾಡ್ತೀವಲ್ಲ ಲಿಸ್ಟ್ ವ್ಯಾಲ್ಯೂ, ಅದು ಒಂದೇ ಇಂಡೆಕ್ಸಲ್ಲಿ ಚೇಂಜ್ ಆಗುತ್ತೆ ಅಥವಾ ಒಂದೇ ಮೆಮರಿಯಲ್ಲಿ ಚೇಂಜ್ ಆಗುತ್ತೆ. ಸೊ ಬೇರೆ ಮೆಮರಿಗೆ ರೆಫರ್ ಆಗೋದಿಲ್ಲ. ಸೊ ದಟ್ ಈಸ್ ವೈ ವಿ ಸೇ ಲಿಸ್ಟ್ ಇಸ್ ಮ್ಯೂಟಬಲ್ ಡೇಟಾ ಟೈಪ್. ಸೊ ಮ್ಯೂಟಬಲ್ ಅಂದ್ರೇನು? ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎ = 10, 20, 30. ಸೊ ಇಲ್ಲಿ ಎ ವ್ಯಾಲ್ಯೂ 10, 20, 30, ಇದರ ಇಂಡೆಕ್ಸ್ 0, 1 ಆ್ಯಂಡ್ 2. ಸೊ ನಾನು ಎ ಆಫ್ 1ನ ಚೇಂಜ್ ಮಾಡ್ತೀನಿ. ಎ ಆಫ್ 1 20 ಇದೆ. ಸೊ ಇಫ್ ಐ ಚೇಂಜ್ ಇಟ್ ಟು 50, ಆಯಿತಾ? ಸೊ ಈಗ ನಾನು ಎ ಪ್ರಿಂಟ್ ಮಾಡಿದ್ರೆ ಏನು ಬರುತ್ತೆ? ಅಪ್ಡೇಟೆಡ್ ವ್ಯಾಲ್ಯೂ ಆಫ್ ಎ ನನಗೆ 10 ಆಮೇಲೆ 50 ಆಮೇಲೆ 30 ಬರಬೇಕು. ಯಾಕೆ? ಸೊ ನಾನು ಎ ಆಫ್ 1ನ 20ಇಂದ 50ಗೆ ಚೇಂಜ್ ಮಾಡಿದೆ. ಸೊ ಚೇಂಜ್ ಆಗುತ್ತೆ, ಬಟ್ ಎಲ್ಲಿ ಚೇಂಜ್ ಆಗುತ್ತೆ? ಲೆಟ್ಸ್ ಸೇ ಇದು ಒಂದು ಮೆಮರಿ ಅಡ್ರೆಸ್ಸಲ್ಲಿದೆ 108050 ಅಂತ. ಸೊ ನೀವು ಚೇಂಜ್ ಮಾಡಾದ್ಮೇಲೆ ಇದನ್ನು
ಸೊ ಇದೇ ಮೆಮರಿ ಅಡ್ರೆಸ್ಸಲ್ಲಿ ಚೇಂಜ್ ಆಗಿರುತ್ತೆ. ಸೊ ಬೇರೆ ಅಡ್ರೆಸ್ಗೆ ರೆಫರ್ ಆಗೋದಿಲ್ಲ. ಸೊ ಇದರ ಅಡ್ರೆಸ್ ನೋಡಿದಾಗಲೂ ಕೂಡ 108050ನೇ ಇರುತ್ತೆ. ಓಕೆ, ಸೊ ಅದಕ್ಕೆ ಲಿಸ್ಟ್ನ ಮ್ಯೂಟಬಲ್ ಅಂತ ಹೇಳ್ತೀವಿ. ನೀವು ಚೇಂಜ್ ಮಾಡಿದ್ರೂ ಕೂಡ ಒಂದೇ ಮೆಮರಿಲಿ ಚೇಂಜ್ ಆಗುತ್ತೆ. ಸೊ ಅದೇ ಮೆಮರಿಲಿ ಚೇಂಜಸ್ ಆಗುತ್ತೆ, ಬೇರೆ ಮೆಮರಿಗೆ ರೆಫರ್ ಆಗೋದಿಲ್ಲ. ಸೊ ಅದಕ್ಕೆ ಲಿಸ್ಟ್ ಇಸ್ ಮ್ಯೂಟಬಲ್ ಡೇಟಾ ಟೈಪ್ ಅಂತ ಹೇಳ್ತೀವಿ. ಸೊ ಅರ್ಥ ಏನಂತ ಭಾವಿಸ್ತೀನಿ. ಫಸ್ಟ್ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಟು ಲಿಸ್ಟ್. ಸೊ ಇಲ್ಲೇನು ಕಲಿಬೇಕು, ಲಿಸ್ಟ್ ಡೆಫಿನೇಷನ್ ಕಲಿಬೇಕು, ಎಕ್ಸಾಂಪಲ್ಸ್ ಆಫ್ ಲಿಸ್ಟ್, ಹೆಂಗೆ ಆಕ್ಸೆಸ್ ಮಾಡ್ತೀರಾ ಎಲಿಮೆಂಟ್ಸ್ನ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಂಡೆಕ್ಸಸ್ ಇಂದ, ಆಮೇಲೆ ಲಿಸ್ಟ್ ಯಾಕೆ ಮ್ಯೂಟಬಲ್ ಅಂತ ಎಕ್ಸಾಂಪಲ್ ಗೊತ್ತಿದ್ರೆ ಸಾಕು. ಓಕೆ, ಸೊ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಇದೆ ಅನ್ಕೊಂತೀನಿ. ಸೊ ಇಂಟ್ರೊಡಕ್ಷನ್ ಟು ಲಿಸ್ಟ್ ಈಸಿ ಅಲ್ವಾ. ಸೊ ಏನೋ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ಸ್ಟೂಡೆಂಟ್ಸ್, ಈ ಇಂಟ್ರೊಡಕ್ಷನ್ ಟು ಲಿಸ್ಟಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಇದನ್ನು ಕ್ವಿಕ್ಕಾಗಿ ಡೆಮಾನ್ಸ್ಟ್ರೇಟ್ ಮಾಡ್ಬಿಡ್ತೀನಿ ಐಡಲಲ್ಲಿ. ಸೊ ಹೆಂಗೆ ಮ್ಯೂಟಬಲ್ ಇದು, ಸೊ ಲಿಸ್ಟ್ ಹೆಂಗೆ ಕ್ರಿಯೇಟ್ ಮಾಡೋದು, ಸೊ ಇದನ್ನು ಬೇಗ ನೋಡ್ಬೋಣ ಆಯಿತಾ. ಸೊ ಸ್ಟೂಡೆಂಟ್ಸ್, ಇಲ್ಲಿ ತಿಳ್ಕೊಂಬೋಣ, ಐಡಲ್ಗೆ ಹೋಗಿದ್ದೀವಿ. ಸೊ ಈಗ ಹೆಂಗೆ ಲಿಸ್ಟ್ನ ಕ್ರಿಯೇಟ್ ಮಾಡೋದು, ಲಿಸ್ಟ್ ಯಾಕೆ ಮ್ಯೂಟಬಲ್ ಇಲ್ಲಿ ನೋಡ್ತಾ ಬರೋಣ. ಸೊ ಇಲ್ಲಿ ಒಂದು ವೇರಿಯಬಲ್ ತೊಗೊಳ್ಳೋಣ. ಇಂಟ್ರಾಕ್ಟಿವ್ ಮೋಡಲ್ಲಿ ಇದ್ದೀನಿ. ಸೊ ಇಂಟ್ರಾಕ್ಟಿವ್ ಮೋಡಲ್ಲಿ ಒಂದೇ ಕಮಾಂಡ್ ರನ್ ಆಗುತ್ತೆ ಒನ್ ಟೈಮಲ್ಲಿ ಅಲ್ವಾ. ಸೊ ಸಿಂಗಲ್ ಕಮಾಂಡ್ ರನ್ ಆಗುತ್ತೆ. ಸೊ ಒಂದು ವೇರಿಯಬಲ್ ತೊಗೊಂಬೋಣ. ಎ ಇಸ್ ಈಕ್ವಲ್ ಟು ಒಂದು ಲಿಸ್ಟ್ ಕ್ರಿಯೇಟ್ ಮಾಡೋಣ. ಲೆಟ್ಸ್ ಸೇ 10, 20 ಮತ್ತು 30 ಮತ್ತು 40 4 ಎಲಿಮೆಂಟ್ಸ್ ಇದೆ ಲಿಸ್ಟಲ್ಲಿ. ಸೊ ಈಗ ಎ ವ್ಯಾಲ್ಯೂ ಪ್ರಿಂಟ್ ಮಾಡಿದ್ರೆ ಏನು ಬರುತ್ತೆ, ಸೊ ಲಿಸ್ಟೇ ಬರುತ್ತೆ 10, 20, 30, 40 ಕರೆಕ್ಟಾ. ಸೊ ಈಗ ನೀವು ಇಂಡಿವಿಜುವಲ್ ಎಲಿಮೆಂಟ್ಸ್ ಆಕ್ಸೆಸ್ ಮಾಡಬೇಕಾದ್ರೆ ಲೆಟ್ಸ್ ಸೇ ಎ ಆಫ್ 3 ಪ್ರಿಂಟ್ ಮಾಡ್ತೀರಾ. ಸೊ ಎ ಆಫ್ 3 ಅಲ್ಲಿ ಏನಿದೆ 0, 1, 2, 3 40 ಇದೆ, ನಮಗೆ 40 ಪ್ರಿಂಟ್ ಆಗಬೇಕು. ಸೊ 40 ಪ್ರಿಂಟ್ ಆಗುತ್ತೆ. ಸೊ ಇದಾದಮೇಲೆ ಲಿಸ್ಟ್ ಹೆಂಗೆ ಮ್ಯೂಟಬಲ್ಲು. ಸೊ ಲಿಸ್ಟ್ ಹೇಗೆ ಮ್ಯೂಟಬಲ್ ಅಂದರೆ ಯಾವುದೋ ಒಂದು ಇಂಡೆಕ್ಸ್ ಎಲಿಮೆಂಟ್ನ ಚೇಂಜ್ ಮಾಡಿ, ಸೊ ಅದ್ರ ಮೆಮರಿ ಅಡ್ರೆಸ್ ಅಬ್ಸರ್ವ್ ಮಾಡಿ ಆಯಿತಾ. ಸೊ ಈಗ 10, 20, 30, 40 ಅಡ್ರೆಸ್ ನೋಡ್ಬೋಣ. ಸೊ ಐ ಡಿ ಆಫ್ ಎ, ನಾನು ಐ ಡಿ ಆಫ್ ಎ ಅಂತ ಕೊಡ್ತೀನಿ. ಸೊ ಐ ಡಿ ಆಫ್ ಎ ಅಂದರೆ ಈ 10, 20, 30, 40 ಯಾವ ಮೆಮರಿಲಿ ಸ್ಟೋರ್ ಆಗಿದೆ ಅಂತ ನೋಡ್ಬೋಣ. ಸೊ ಇಲ್ಲಿ ಮೆಮರಿ ಅಡ್ರೆಸ್ ನೋಡ್ಬೋದು 258303316040. ಸೊ ಈ ಮೆಮರಿ ಅಡ್ರೆಸ್ಸಲ್ಲಿ ಈ ಲಿಸ್ಟ್ ಎಲಿಮೆಂಟ್ಸ್ ಇದೆ. ಓಕೆನಾ. ಸೊ ಈಗ ಒನ್ ಆಫ್ ದ ಎಲಿಮೆಂಟ್ಸ್ ನಾನು ಚೇಂಜ್ ಮಾಡ್ತೀನಿ. ಲೆಟ್ಸ್ ಸೇ ಎ ಆಫ್ 1ನ 20ಇಂದ 80 ಮಾಡೋಣ ಆಯಿತಾ. ಸೊ ಎ ಆಫ್ 1 ಲೆಟ್ಸ್ ಸೇ ನಾನು ಚೇಂಜ್ ಮಾಡ್ತೀನಿ, ಎ ಆಫ್ 1ನ 80 ಮಾಡ್ತೀನಿ. ಸೊ ಈಗ ಚೇಂಜ್ ಮಾಡಿದ್ದೀನಿ, ಮತ್ತೆ ಎ ವ್ಯಾಲ್ಯೂ ಪ್ರಿಂಟ್ ಮಾಡಬೇಡ. ಸೊ ಇಲ್ಲಿ ನೋಡ್ಬೋದು ಎ ವ್ಯಾಲ್ಯೂ 20ಇಂದ ಇಲ್ಲಿ ಇಂಡೆಕ್ಸ್ 1 80 ಆಗಿದೆ. ಬಟ್ ಈ ಚೇಂಜ್ ಎಲ್ಲ ಇದೆ, ಈ ಚೇಂಜ್ ಒಂದೇ ಮೆಮರಿಲಿ ಆಗಿದೆಯಾ, ಇದೇ ಅಡ್ರೆಸ್ಸಲ್ಲಿ ಚೇಂಜ್ ಆಗಿದೆಯಾ ಅಥವಾ ಬೇರೆ ಮೆಮರಿ ಅಡ್ರೆಸ್ಸಲ್ಲಿ ಚೇಂಜ್ ಆಗಿದೆ ಅಂತ ನೋಡಿದ್ರೆ, ಸೊ ಐ ಡಿ ಆಫ್ ಎ ನೀವು ಅಬ್ಸರ್ವ್ ಮಾಡ್ಬೋದು ಸೇಮ್ ಮೆಮರಿಯಲ್ಲೇ ಚೇಂಜ್ ಆಗಿರುತ್ತೆ. ಸೊ ಈ ಮೆಮರಿ ಅಡ್ರೆಸ್ ಮತ್ತು ಈ ಮೆಮರಿ ಅಡ್ರೆಸ್ಸಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ. ಸೊ ಈ ವ್ಯತ್ಯಾಸ 20ಇಂದ 80 ಆಗಿದ್ದು ಒಂದೇ ಮೆಮರಿಲಿ ಚೇಂಜ್ ಆಗಿದೆ. ಸೊ ದಟ್ ಈಸ್ ವೈ ನಾವು ಲಿಸ್ಟ್ನ ಮ್ಯೂಟಬಲ್ ಅಂತ ಕರಿತೀವಿ. ಸೊ ಅದು ಬೇರೆ ಮೆಮರಿಗೆ ರೆಫರ್ ಆದರೆ ಅಥವಾ ರೆಫರ್ ಮಾಡೋಕ್ಕಾಗೋದಿಲ್ಲ ಅಥವಾ ಎರರ್ ಏನಾದರೂ ತೋರಿಸಿದ್ರೆ ವಿ ಸೇ ಇಟ್ ಇಸ್ ಇಮ್ಯೂಟಬಲ್, ವ್ಯಾಲ್ಯೂನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಮ್ಯೂಟಬಲ್ ಅಲ್ಲಿ ಒಂದೇ ಮೆಮರಿಲಿ ಚೇಂಜ್ ಮಾಡ್ಬೋದು. ಸೊ ಈ ಡೆಮಾನ್ಸ್ಟ್ರೇಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಎರಡನೇ ಕಾನ್ಸೆಪ್ಟ್ಗೆ ಹೋಗೋಣ, ಲಿಸ್ಟ್ ಆಪರೇಷನ್ಸ್. ಸೊ ಸ್ಟ್ರಿಂಗ್ ಆಪರೇಷನ್ಸ್ ಆಲ್ರೆಡಿ ನೋಡಿದ್ವಿ, ಇದೇ ಥರ ಲಿಸ್ಟ್ ಆಪರೇಷನ್ಸ್ ಇದೆ. ಸೊ ಲಿಸ್ಟ್ ಆಪರೇಷನ್ಸ್ ಬಗ್ಗೆ ತಿಳ್ಕೊಂಬೋಣ. ಸೊ ಎರಡನೇ ಕಾನ್ಸೆಪ್ಟ್ ನೋಡ್ಬೋಣ ಸ್ಟೂಡೆಂಟ್ಸ್, ಇಲ್ಲಿ ಲಿಸ್ಟ್ ಆಪರೇಷನ್ಸ್. ಸೊ ಆಲ್ರೆಡಿ ನಾವು ಸ್ಟ್ರಿಂಗ್ ಆಪರೇಷನ್ಸ್ ನೋಡಿವಿ, ಲಿಸ್ಟ್ ಆಪರೇಷನ್ಸ್ ಕೂಡ ಸೇಮೇ ಬರುತ್ತೆ. ಸೊ ನೋಡ್ತಾ ಹೋಗೋಣ ಲಿಸ್ಟ್ ಆಪರೇಷನ್ಸ್ ಏನೇನು ಆಪರೇಷನ್ಸ್ ಮಾಡ್ಬೋದು ಲಿಸ್ಟ್ ಮೇಲೆ. ಸೊ ಲಿಸ್ಟ್ ಆಪರೇಷನ್ಸ್, ಸೊ ಲಿಸ್ಟ್ ಆಪರೇಷನ್ಸಲ್ಲಿ ಏನೇನು ಆಪರೇಷನ್ಸ್ ಬರುತ್ತೆ ಸರ್. ಸೊ ಇಲ್ಲಿ ನೋಡ್ಬೋದು ಏನೇನು ಬರುತ್ತೆ. ಪೈಥಾನ್ ಅಲೌಸ್ ಸರ್ಟನ್ ಆಪರೇಷನ್ಸ್ ಆನ್ ಲಿಸ್ಟ್ ಡೇಟಾ ಟೈಪ್ ಸಚ್ ಎಸ್ ಕನ್ಕಾಟಿನೇಷನ್, ರಿಪಿಟೇಷನ್, ಮೆಂಬರ್ಶಿಪ್ ಆ್ಯಂಡ್ ಸ್ಲೈಸಿಂಗ್. ಸೊ ಇದೇ ಆಪರೇಷನ್ ನಾವು ಸ್ಟ್ರಿಂಗಲ್ಲೂ ನೋಡಿದ್ವಿ, ಕನ್ಕಾಟಿನೇಷನ್, ರಿಪಿಟೇಷನ್, ಮೆಂಬರ್ಶಿಪ್ಪು, ಆಮೇಲೆ ಸ್ಲೈಸಿಂಗ್. ಸೊ ಅದೇ ಥರ ನಾವು ಲಿಸ್ಟ್ ಮೇಲೂ ಇದು ಪರ್ಫಾರ್ಮ್ ಮಾಡ್ಬೋದು. ಸೊ ಒಂದೊಂದಾಗಿ ನೋಡ್ತಾ ಬರೋಣ. ಕನ್ಕಾಟಿನೇಷನ್ ಅಂದರೆ ಏನು. ಸೊ ಕನ್ಕಾಟಿನೇಷನ್ ಅಂದರೆ ಸ್ಟೂಡೆಂಟ್ಸ್ ಜಾಯ್ನಿಂಗ್ ಅಂತ ಹೇಳ್ತೀವಲ್ಲ, ಎರಡು ಲಿಸ್ಟ್ ಎಲಿಮೆಂಟ್ಸ್ನು ಜಾಯಿನ್ ಮಾಡಿದ್ರೆ ಅದನ್ನು ಕನ್ಕಾಟಿನೇಷನ್ ಅಂತ ಹೇಳ್ತೀವಿ. ಪೈಥಾನ್ ಅಲೌಸ್ ಅಸ್ ಟು ಜಾಯಿನ್ ಟು ಲಿಸ್ಟ್ ಯೂಸಿಂಗ್ ದ ಕನ್ಕಾಟಿನೇಷನ್ ಆಪರೇಟರ್ ಪ್ಲಸ್ ವಿಚ್ ಇಸ್ ಡಿನೋಟೆಡ್ ಬೈ ದ ಸಿಂಬಲ್ ಪ್ಲಸ್. ಸೊ ಇಲ್ಲಿ ಪ್ಲಸ್ ಆಪರೇಟರಿಂದ ಎರಡು ಲಿಸ್ಟ್ನ ನಾವು ಜಾಯಿನ್ ಮಾಡ್ಬೋದು ಅಥವಾ ಎರಡು ಎಲಿಮೆಂಟ್ ಲಿಸ್ಟ್ನ ನಾವು ಜಾಯಿನ್ ಮಾಡ್ಬೋದು. ಸೊ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ LST1 ಅಂತ ಒಂದು ವೇರಿಯಬಲ್ ತೊಗೊಂಡಿವಿ. LST1 ಅಲ್ಲಿ ವಿ ಹ್ಯಾವ್ ದ ಲಿಸ್ಟ್ ಎಲಿಮೆಂಟ್ಸ್ 1 3 5 7 9 11. ಸೊ ಆಡ್ ನಂಬರ್ಸ್ ತೊಗೊಂಡಿವಿ 1 3 5 7 9 11. LST2 ಅಲ್ಲಿ ಈವನ್ ನಂಬರ್ಸ್ ತೊಗೊಂಡಿವಿ 2 4 6 8 10 12. ಹೌದಾ. ಸೊ ಈಗ LST1 ಪ್ಲಸ್ LST2 ನಾನು ಮಾಡಿದ್ರೆ ಏನಾಗುತ್ತೆ. ಸೊ LST2 ಅಲ್ಲಿ ಎಲಿಮೆಂಟ್ಸ್ ಏನೇನಿದೆ ಅದೆಲ್ಲ ಲಾಸ್ಟಲ್ಲಿ ಹೋಗಿ ಆ್ಯಡ್ ಆಗುತ್ತೆ. ಸೊ ಅದು ಅಥವಾ ಹೇಳ್ಬೋದು ಕನ್ಕ್ಯಾಟಿನೇಟ್ ಆಗುತ್ತೆ, ಇಲ್ಲಿ ಜಾಯಿನ್ ಆಗುತ್ತೆ. ಕರೆಕ್ಟಾ. ಸೊ ಔಟ್ಪುಟ್ ಇಲ್ಲಿ ನೋಡಿದ್ರೆ 1 3 5 7 9 11 ಆದಮೇಲೆ 2 4 6 10 8 12. ಸೊ ಇಲ್ಲಿ ಈ LST2 ಇಲ್ಲಿ ಆ್ಯಡ್ ಆಗಿದೆ ಲಾಸ್ಟಲ್ಲಿ ಆಫ್ಟರ್ 11. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 2 4 6 8 10 12. ಸೊ ಕನ್ಕ್ಯಾಟಿನೇಷನ್ ಅಂದರೆ ಜಾಯಿನ್ ಮಾಡೋದು, ಎರಡು ಲಿಸ್ಟ್ ಎಲಿಮೆಂಟ್ಸ್ನ ಜಾಯಿನ್ ಮಾಡೋದು. ಬಟ್ ಇಲ್ಲಿ ಏನು ಮಾಡಿದ್ದೀವಿ, LST1 ಅನ್ನೋದು ಒನ್ ವೇರಿಯಬಲ್, LST2 ಅನ್ನೋದು ಒನ್ ವೇರಿಯಬಲ್, ಇವೆರಡು ಲಿಸ್ಟನ್ನು ಆ್ಯಡ್ ಮಾಡಿದ್ದೀವಿ. ಬಟ್ ಯಾವ ಲಿಸ್ಟ್ಗೂ ಅಸೈನ್ ಮಾಡಿಲ್ಲ ಅಥವಾ ಯಾವ ವೇರಿಯಬಲ್ಗೂ ಅದನ್ನು ಅಸೈನ್ ಮಾಡಿಲ್ಲ. ಇಲ್ಲಿ ನಾವು ಅಸೈನ್ ಮಾಡಬೇಕು ಆ್ಯಕ್ಚುಲಿ
ಎಕ್ಸ್ ಇಸ್ ಈಕ್ವಲ್ ಟು ಯಾವುದೋ ಬೇರೆ ವೇರಿಯಬಲ್ಗೆ ಅಸೈನ್ ಮಾಡಬೇಕು, ಬಟ್ ಇಲ್ಲಿ ಅಸೈನ್ ಮಾಡಿಲ್ಲ. ಸೊ ಏನಾಗುತ್ತೆ, LST1 ನಾವು ಪ್ರಿಂಟ್ ಮಾಡಕ್ಕೆ ಹೋದರೆ ಸ್ಟೂಡೆಂಟ್ಸ್, ಸೊ ಇದೇ ಲಿಸ್ಟ್ ಎಲಿಮೆಂಟ್ಸ್ ಹಾಗೆ ಇರುತ್ತೆ. ಸೊ ಅದು ಕನ್ಕ್ಯಾಟಿನೇಟೆಡ್ ಔಟ್ಪುಟ್ ತೋರಿಸೋದಿಲ್ಲ. LST2 ನಾವು ಪ್ರಿಂಟ್ ಮಾಡಿದ್ರು 2 4 6 8 10 12 ಅಂತಲೇ ತೋರಿಸೋದು, ಯಾಕಂದರೆ ನಾವೆಲ್ಲೂ ಸ್ಟೋರ್ ಮಾಡಿಲ್ಲ ಅದನ್ನು. ಸೊ ಸ್ಟೋರ್ ಮಾಡಿದ್ರೆ ಆ ಲಿಸ್ಟ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಕನ್ಕ್ಯಾಟಿನೇಷನ್ ಅಂದರೆ ಎರಡು ಲಿಸ್ಟ್ ಎಲಿಮೆಂಟ್ಸು ಜಾಯಿನ್ ಮಾಡ್ತೀವಿ. ಸೊ ಬಟ್ ಒರಿಜಿನಲ್ ಲಿಸ್ಟ್ ಇದೆಯಲ್ಲ, ಒರಿಜಿನಲ್ ಲಿಸ್ಟ್ ಚೇಂಜ್ ಆಗೋದಿಲ್ಲ, ಹಾಗೆ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟು. ನೋಟ್ ದಟ್ there is no change in the ongoing list, that is LST1 and LST2 remain the same after concatenation operation. ಸೊ ಅದೇ ಹೇಳಿದ್ದು, ನೀವು ಕನ್ಕ್ಯಾಟಿನೇಷನ್ ಮಾಡ್ತಾ ಇರಾ, ಇಲ್ಲಿ LST1 ಪ್ಲಸ್ LST2 ಮಾಡ್ತಾ ಇರಾ, LST2 ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲ LST1ಗೆ ಜಾಯಿನ್ ಮಾಡ್ತಾ ಇದ್ದೀರಾ, ಕರೆಕ್ಟಾ? ಸೊ ಜಾಯಿನ್ ಮಾಡಾದ್ಮೇಲೆ ಕೂಡ ಇದನ್ನು ಅಸೈನ್ ಮಾಡ್ತಿಲ್ಲ ನೀವೆಲ್ಲೂ. ಸೊ ಅದಕ್ಕೋಸ್ಕರ ಏನು ಹೇಳ್ತೀವಿ, ಇಫ್ ಯು ವಾಂಟ್ ಟು ಮರ್ಜ್ ದ ಟೂ ಲಿಸ್ಟ್ ದೆನ್ ವಿ ಶುಡ್ ಯೂಸ್ ದ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಟು ಅಸೈನ್ ದ ಮರ್ಜ್ ಲಿಸ್ಟ್ ಟು ಅನದರ್ ಲಿಸ್ಟ್. ಸೊ ನೀವು ಚೇಂಜ್ ಮಾಡಬೇಕಾದ್ರೆ ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡಿ ಇನ್ನೊಂದು ಲಿಸ್ಟ್ ಅಥವಾ ಇನ್ನೊಂದು ವೇರಿಯಬಲ್ಗೆ ಅಸೈನ್ ಮಾಡಬೇಕಾಗುತ್ತೆ, ಈ ಥರ, ಕರೆಕ್ಟಾ? ಸೊ ಇಲ್ಲಿ ನೋಡ್ಬೋದು, ಇಫ್ ಯು ವಾಂಟ್ ಟು ಮರ್ಜ್ ದ ಟೂ ಲಿಸ್ಟ್, ಎರಡು ಲಿಸ್ಟು ಮರ್ಜ್ ಮಾಡಬೇಕಾದ್ರೆ ದೆನ್ ವಿ ಶುಡ್ ಯೂಸ್ ಅನ್ ಅಸೈನ್ಮೆಂಟ್ ಆಪರೇಟರ್. ಈಕ್ವಲ್ ಟು ಆಪರೇಟರ್ ಯೂಸ್ ಮಾಡಬೇಕು, ಇಲ್ಲಿ ಈಕ್ವಲ್ ಟು ಆಪರೇಟರ್ ಯೂಸ್ ಮಾಡಿದ್ವಲ್ಲ ಆ ಥರ, ಟು ಅಸೈನ್ ದ ಮರ್ಜ್ ಲಿಸ್ಟ್ ಟು ಅನದರ್ ಲಿಸ್ಟ್. ಸೊ ಮರ್ಜ್ ಲಿಸ್ಟ್ನ ಇನ್ನೊಂದು ಲಿಸ್ಟ್ ಎಲಿಮೆಂಟ್ಗೆ ನೀವು ಅಸೈನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅರ್ಥ ಇದೆ ಅಂತ ಭಾವಿಸ್ತೀನಿ. ಕನ್ಕ್ಯಾಟಿನೇಷನ್ ಅಂದರೆ ಜಾಯಿನ್ ಮಾಡೋದು. ಸೊ ಎರಡು ಲಿಸ್ಟ್ ಎಲಿಮೆಂಟ್ಸ್ನ ಜಾಯಿನ್ ಮಾಡೋಕ್ಕೆ ಪ್ಲಸ್ ಆಪರೇಟರ್ ಯೂಸ್ ಮಾಡ್ತೀವಿ, ಬಟ್ ಒರಿಜಿನಲ್ ಲಿಸ್ಟ್ ವೇರಿಯಬಲ್ಸ್ ಹಾಗೆ ಇರುತ್ತೆ. ಸೊ ಏನು ಚೇಂಜ್ ಆಗಲ್ಲ ಅನ್ಲೆಸ್ ಯು ಅಸೈನ್ ಇಟ್ ಟು ಬ್ಯಾಕ್ ಟು ಅನದರ್ ಲಿಸ್ಟ್. ಆ ಮರ್ಜ್ ಲಿಸ್ಟ್ನ ಬೇರೆ ವೇರಿಯಬಲ್ಗೆ ಅಸೈನ್ ಮಾಡೋ ತನಕ ಅದು ಹಾಗೆ ಇರುತ್ತೆ. ಓಕೆ, ಸೊ ಕನ್ಕ್ಯಾಟಿನೇಷನ್ ಆಪರೇಷನ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಆಪರೇಷನ್ ಏನು ಸರ್? ನೆಕ್ಸ್ಟ್ ಆಪರೇಷನ್ ರಿಪಿಟೇಷನ್ ಅಲ್ವಾ? ರಿಪಿಟೇಷನ್ ಹೆಂಗೆ ಮಾಡ್ತೀವಿ? ಮಲ್ಟಿಪ್ಲಿಕೇಶನ್ ಆಪರೇಟರ್ನ ಮಾಡ್ತೀವಿ. ಇದು ಸ್ಟ್ರಿಂಗ್ಸಲ್ಲಿ ಆಲ್ರೆಡಿ ನೋಡಿದ್ದೀವಿ. ಸೊ ಸೇಮ್ ಥಿಂಗ್ ಇಲ್ಲೂ ಕೂಡ. ಸೊ ರಿಪಿಟೇಷನ್ ಏನು ಅಂತ ನೋಡ್ಬೋಣ. ನೆಕ್ಸ್ಟ್ ಆಪರೇಷನ್ ರಿಪಿಟೇಷನ್. ಸೊ ಪೈಥಾನ್ ಅಲೌಸ್ ಅಸ್ ಟು ರೆಪ್ಲಿಕೇಟ್ ಅ ಲಿಸ್ಟ್ ಯೂಸಿಂಗ್ ರಿಪಿಟೇಷನ್ ಆಪರೇಟರ್ ವಿಚ್ ಇಸ್ ಡಿನೋಟೆಡ್ ಬೈ ದ ಸಿಂಬಲ್ ಇಂಟು. ಸೊ ಇಂಟು ಆಪರೇಷನಿಂದ ನಾವು ಲಿಸ್ಟ್ ಎಲಿಮೆಂಟ್ಸ್ನ ಮತ್ತೆ ರಿಪೀಟ್ ಮಾಡ್ಬೋದು. ಎಕ್ಸಾಂಪಲ್, ಎಕ್ಸ್ ಅನ್ನೋ ವೇರಿಯಬಲ್ ಇದೆ. ಎಕ್ಸ್ ಅನ್ನೋ ವೇರಿಯಬಲಲ್ಲಿ ಸ್ಟ್ರಿಂಗ್ ಇದೆ ಹೆಲೋ ಎವ್ರಿ ಒನ್. ಸೊ ಹೆಲೋ ಎವ್ರಿ ಒನ್ ಅಂತ ಸ್ಟ್ರಿಂಗ್ ಇದೆ. ಸೊ ಎಕ್ಸ್ ಇಂಟು 3 ನಾನು ಮಾಡಿದ್ರೆ ಏನಾಗುತ್ತೆ? ಸೊ ಅದೇ ಸ್ಟ್ರಿಂಗ್ 3 ಟೈಮ್ ರಿಪೀಟ್ ಆಗುತ್ತೆ. ಏನಾಗುತ್ತೆ? ಅದೇ ಸ್ಟ್ರಿಂಗ್ 3 ಸಲ ರಿಪೀಟ್ ಆಗುತ್ತೆ. ಸೊ ಹೆಲೋ ಎವ್ರಿ ಒನ್ ಅಂತ 1 ಸಲ ಇದೆ. ಸೊ ಇಲ್ಲಿ ಹೆಲೋ ಎವ್ರಿ ಒನ್, ಹೆಲೋ ಎವ್ರಿ ಒನ್, ಹೆಲೋ ಎವ್ರಿ ಒನ್. ಸೊ 3 ಸಲ ರಿಪೀಟ್ ಆಗುತ್ತೆ. ಯೂಸಿಂಗ್ ದ ಇಂಟು ಆಪರೇಟರ್ ನಾವು ಲಿಸ್ಟ್ ಎಲಿಮೆಂಟ್ಸ್ನ ರಿಪೀಟ್ ಮಾಡ್ಬೋದು, ಅಥವಾ ಸ್ಟ್ರಿಂಗ್ ಎಲಿಮೆಂಟ್ಸ್ ನಾವು ಆಲ್ರೆಡಿ ನೋಡಿದ್ವಿ. ಸ್ಟ್ರಿಂಗಲ್ಲಿ ಕೂಡ ಕ್ಯಾರೆಕ್ಟರ್ ಏನಾದರೂ ಮಲ್ಟಿಪ್ಲೈ ಮಾಡಬೇಕಾದ್ರೆ, ಸ್ಟ್ರಿಂಗ್ ಏನಾದರೂ ಮಲ್ಟಿಪ್ಲೈ ಮಾಡಬೇಕಾದ್ರೆ, ರಿಪೀಟ್ ಮಾಡಬೇಕಾದ್ರೆ ವಿ ಕ್ಯಾನ್ ಯೂಸ್ ದ ಇಂಟು ಆಪರೇಟರ್. ಸೊ ಇದನ್ನು ರಿಪಿಟೇಷನ್ ಆಪರೇಟರ್ ಅಂತ ಕೂಡ ಕರಿತೀವಿ, ಈ ಇಂಟುನ. ಓಕೆ, ಸೊ ರಿಪಿಟೇಷನ್ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಎನಿ ಲಿಸ್ಟ್ ಎಲಿಮೆಂಟ್ ನೀವು ಮಲ್ಟಿಪ್ಲೈ ಅಥವಾ ರಿಪೀಟ್ ಮಾಡಬೇಕಾದ್ರೆ ನೀವು ಇಂಟು ಆಪರೇಟರ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಆಯಿತು. ನೆಕ್ಸ್ಟ್ ಆಪರೇಷನ್ ನೋಡ್ಬೋಣ. ನೆಕ್ಸ್ಟ್ ಆಪರೇಷನ್ ಏನು? ಮೆಂಬರ್ಶಿಪ್. ಸೊ ಆಲ್ರೆಡಿ ಪೈಥಾನಲ್ಲಿ ಮೆಂಬರ್ಶಿಪ್ ಆಪರೇಟರ್ಸ್ ಕಲ್ತಿದ್ದೀರಾ, ಇನ್ ಆ್ಯಂಡ್ ನಾಟ್ ಇನ್ ಅಲ್ವಾ? ಇನ್ ಅಂದರೆ ಏನು? ಒಂದು ವೇರಿಯಬಲ್ ಇಸ್ ಇಟ್ ಪಾರ್ಟ್ ಆಫ್ ಸೀಕ್ವೆನ್ಸ್ ಆರ್ ನಾಟ್? ವೇರಿಯಬಲು ಇಸ್ ಇಟ್ ಪಾರ್ಟ್ ಆಫ್ ದ ಸ್ಟ್ರಿಂಗ್? ವೇರಿಯಬಲ್ ಸ್ಟ್ರಿಂಗ್ ಭಾಗ ಆಗಿದೆಯಾ? ವೇರಿಯಬಲ್ ಸ್ಟ್ರಿಂಗ್ ಭಾಗ ಆಗಿಲ್ವಾ? ಸೊ ಭಾಗ ಆಗಿದ್ರೆ ಇನ್ ಆಪರೇಟರ್ ಟ್ರೂ ಕೊಡುತ್ತೆ, ಭಾಗ ಆಗಿಲ್ಲ ಅಂದರೆ ಫಾಲ್ಸ್ ಕೊಡುತ್ತೆ. ಅದೇ ಥರ ನಾಟ್ ಇನ್ ಇದೆ. ನಾಟ್ ಇನ್ ಅಂದ್ರೆ ಏನು? ಸೊ ಒಂದು ವೇರಿಯಬಲ್ ಸೀಕ್ವೆನ್ಸ್ ಭಾಗ ಆಗಿಲ್ಲ ಅಂದರೆ ನಾಟ್ ಇನ್ ಟ್ರೂ ಕೊಡುತ್ತೆ, ಅದು ಭಾಗ ಆಗಿದ್ರೆ ನಾಟ್ ಇನ್ ಫಾಲ್ಸ್ ಕೊಡುತ್ತೆ. ಸೊ ಅದೇ ಥರ ಇಲ್ಲಿ ನೋಡ್ಬೋದು, ಪೈಥಾನ್ ಹ್ಯಾಸ್ 2 ಮೆಂಬರ್ಶಿಪ್ ಆಪರೇಟರ್ಸ್, ಇನ್ ಆ್ಯಂಡ್ ನಾಟ್ ಇನ್. ಸೊ ದ ಮೆಂಬರ್ಶಿಪ್ ಆಪರೇಟರ್ ಇನ್ ಚೆಕ್ಸ್ ಇಫ್ ದ ಎಲಿಮೆಂಟ್ ಇಸ್ ಪ್ರೆಸೆಂಟ್ ಇನ್ ದ ಲಿಸ್ಟ್. ಸೊ ಇನ್ ಏನು ಮಾಡುತ್ತೆ? ನೀವು ಸರ್ಚ್ ಮಾಡೋ ಎಲಿಮೆಂಟ್ ಲಿಸ್ಟಲ್ಲಿ ಇದೆಯಾ ಇಲ್ವಾ ಹೇಳುತ್ತೆ. ಅದ್ರ ಲಿಸ್ಟಲ್ಲಿ ಇದ್ದರೆ ಹುಡುಕುತ್ತೆ. ಲಿಸ್ಟಲ್ಲಿ ಇದ್ದರೆ ನಿಮಗೆ ಇನ್ ಆಪರೇಟರ್ ಟ್ರೂ ಕೊಡುತ್ತೆ. ಸೊ ನೀವು ಹುಡುಕ್ತಿರೋ ಎಲಿಮೆಂಟ್ ಲಿಸ್ಟಲ್ಲಿ ಇಲ್ಲ ಅಂದರೆ ಇನ್ ಆಪರೇಟರ್ ಫಾಲ್ಸ್ ಕೊಡುತ್ತೆ, ಹೌದಾ? ಸೊ ಆ್ಯಂಡ್ ರಿಟರ್ನ್ಸ್ ಟ್ರೂ ಎಲ್ಸ್ ರಿಟರ್ನ್ಸ್ ಫಾಲ್ಸ್. ಸೊ ನೀವು ಹುಡುಕ್ತಿರೋ ಎಲಿಮೆಂಟ್ ಲಿಸ್ಟಲ್ಲಿ ಇದ್ದರೆ ಟ್ರೂ ಕೊಡುತ್ತೆ ಇನ್ ಆಪರೇಟ್ರು, ಇಲ್ಲ ಅಂದರೆ ಫಾಲ್ಸ್ ಕೊಡುತ್ತೆ. ಎಕ್ಸಾಂಪಲ್ ನೋಡ್ಬೋದು, L5 ಅಂತ ಒಂದು ವೇರಿಯಬಲ್ ತೊಗೊಂಡಿವಿ. ಇಲ್ಲಿ ಯೆಲ್ಲೋ, ರೆಡ್ ಆ್ಯಂಡ್ ಬ್ಲೂ 3 ಸ್ಟ್ರಿಂಗ್ನ ಲಿಸ್ಟಲ್ಲಿ ಸ್ಟೋರ್ ಮಾಡಿದ್ದೀವಿ. ಓಕೆ, ಸೊ ಇದ್ರ ಇಂಡೆಕ್ಸ್ 0 ಇರುತ್ತೆ, ಇದ್ರ ಇಂಡೆಕ್ಸ್ 1, ಇದ್ರ ಇಂಡೆಕ್ಸ್ 2 ಇರುತ್ತೆ, ಕರೆಕ್ಟಾ? ಸೊ ಈಗ ಗ್ರೀನ್ ಸರ್ಚ್ ಮಾಡ್ತಾಯಿನಿ ನಾನು. ಏನು ಮಾಡ್ತಾಯಿನಿ? ಗ್ರೀನ್ ಅನ್ನೋ ಕಲರ್ ಇಸ್ ಇಟ್ ಇನ್ L5 ಅಲ್ಲಿ ಗ್ರೀನ್ ಇದೆಯಾ? ಸೊ ಇಲ್ಲಿ ಇನ್ ಆಪರೇಟರ್ ಯೂಸ್ ಮಾಡೀವಿ. ಇನ್ ಆಪರೇಟರ್ ಯಾವಾಗ ಟ್ರೂ ಕೊಡುತ್ತೆ? ಇಫ್ ದ ಎಲಿಮೆಂಟ್ ಇಸ್ ಪ್ರೆಸೆಂಟ್ ಇನ್ ದ ಲಿಸ್ಟ್ ಟ್ರೂ ಕೊಡುತ್ತೆ. ಇವಾಗ ಗ್ರೀನ್ ಈ ಲಿಸ್ಟಲ್ಲಿ ಇದೆಯಾ? L5 ಅಲ್ಲಿ ಇಲ್ಲ. ಸೊ ಏನು ಕೊಡಬೇಕು? ಸೊ ಇಲ್ಲಿ ಫಾಲ್ಸ್ ಕೊಡಬೇಕು, ಇಟ್ ಇಸ್ ನಾಟ್ ಇನ್ ದ ಲಿಸ್ಟ್, ಹೌದಾ? ಸೊ ಹಾಗೆ ಎಲ್ಲೋ ಇನ್ L5, ಎಲ್ಲೋ ಇದೆಯಾ L5 ಅಲ್ಲಿ? ಲಿಸ್ಟ್ L5 ಅಲ್ಲಿ ಎಲ್ಲೋ ಇದೆಯಾ? ಸೊ ಇಲ್ಲಿದೆ, ಸೊ ನಮಗೆ ಟ್ರೂ ಕೊಡುತ್ತೆ, ಹೌದಾ?
ಸೊ ಇನ್ ಆಪರೇಟರ್ ಅರ್ಥ ಏನಂತ ಭಾವಿಸ್ತೀನಿ. ನಾಟ್ ಇನ್ ಹೆಂಗೆ ವರ್ಕ್ ಆಗುತ್ತೆ, ಆಪೋಸಿಟ್ ವರ್ಕ್ ಆಗುತ್ತೆ. ಸೊ ನಾಟ್ ಇನ್ ಯಾವಾಗ ಟ್ರೂ ಕೊಡುತ್ತೆ, ಸೊ ಒಂದು ಎಲಿಮೆಂಟ್ ಲಿಸ್ಟ್ ಭಾಗ ಆಗಿಲ್ಲ ಅಂದರೆ ಟ್ರೂ ಕೊಡುತ್ತೆ, ಸೊ ಲಿಸ್ಟ್ ಭಾಗ ಆದರೆ ಫಾಲ್ಸ್ ಕೊಡುತ್ತೆ ನಾಟ್ ಇನ್ ಆಪರೇಟರ್. ಸೊ ನಾಟ್ ಇನ್ ಆಪರೇಟರ್ ಕೂಡ ನೋಡ್ಬೋಣ ಬೇಗ. ಸೊ ನಾಟ್ ಇನ್ ಆಪರೇಟರ್ ಹೆಂಗೆ ವರ್ಕ್ ಆಗುತ್ತೆ. The not in operator returns true if the element is not present in the list, else returns false. ಸೊ ನೀವು ಹುಡುಕ್ತಿರೋ ಎಲಿಮೆಂಟ್ ಲಿಸ್ಟ್ ಭಾಗ ಆಗಿಲ್ಲ ಅಂದರೆ ಟ್ರೂ ಕೊಡುತ್ತೆ, ಭಾಗ ಆಗಿದ್ರೆ ಫಾಲ್ಸ್ ಕೊಡುತ್ತೆ ನಾಟ್ ಇನ್. ಹೌದಾ. ಸೊ L6 ಅಂತ ವೇರಿಯಬಲ್ ತೊಗೊಂಡಿವಿ, ಇನ್ನೊಂದು ವೇರಿಯಬಲ್, ಇನ್ನೊಂದು ಲಿಸ್ಟ್ ಎಕ್ಸಾಂಪಲ್. ಸೊ ಯೆಲ್ಲೋ, ರೆಡ್, ಬ್ಲೂ ಅಂತ 3 ಕಲರ್ಸ್ ತೊಗೊಂಡಿವಿ ಇನ್ಸೈಡ್ ದ ಲಿಸ್ಟ್. ಸೊ ಈಗ ವೈಲೆಟ್ ನಾಟ್ ಇನ್ L6 ಅಂತ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ವೈಲೆಟ್ ಅನ್ನೋ ಕಲರ್ ನಾಟ್ ಇನ್ L6, ಸೊ ನಾಟ್ ಇನ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ವೈಲೆಟ್ ಅನ್ನೋ ಕಲರ್ L6 ಅಲ್ಲಿ ಇಲ್ವಾ? ಹೌದು, L6 ಅಲ್ಲಿ ಇಲ್ಲ. ಸೊ ಏನು ಕೊಡಬೇಕದು? ಟ್ರೂ ಕೊಡಬೇಕು. ಕರೆಕ್ಟಾ? ಸೊ ಟ್ರೂ ಕೊಡುತ್ತೆ. ಸೊ ಎಲ್ಲೋ ನಾಟ್ ಇನ್ L5, ಸೊ ಎಲ್ಲೋ ಭಾಗ ಆಗಿಲ್ಲ ಅಂತ ಹೇಳ್ತಾ ಇವಿ L6 ಅಲ್ಲಿ, ಬಟ್ ಭಾಗ ಆಗಿದೆ, ಸೊ ನಮಗೆ ಫಾಲ್ಸ್ ಕೊಡುತ್ತೆ. ಹೌದಾ. ಸೊ ಇದು ದಿಸ್ ಇಸ್ ಬ್ರೀಫ್ಲಿ ಅಬೌಟ್ ಮೆಂಬರ್ಶಿಪ್ ಆಪರೇಷನ್ ಇನ್ ಆ್ಯಂಡ್ ನಾಟ್ ಇನ್. ಸೊ ಇದು ಕೂಡ ನಾವು ಲಿಸ್ಟ್ ಮೇಲೆ ಮಾಡ್ಬೋದು. ಇನ್ನೊಂದು ಆಪರೇಷನ್ ಇದೆ ಸ್ಲೈಸಿಂಗ್. ಏನು ಸರ್ ಸ್ಲೈಸಿಂಗ್? ಆಲ್ರೆಡಿ ಸ್ಟ್ರಿಂಗಲ್ಲಿ ನೋಡಿವಿ. ಒಂದು ಸ್ಟ್ರಿಂಗ್ ಭಾಗನ ನೀವು ಪ್ರಿಂಟ್ ಮಾಡಬೇಕಾದ್ರೆ, ಪಾರ್ಟ್ ಆಫ್ ದ ಸ್ಟ್ರಿಂಗ್ ಪ್ರಿಂಟ್ ಮಾಡಬೇಕಾದ್ರೆ ಸ್ಲೈಸಿಂಗ್ ಯೂಸ್ ಮಾಡ್ತೀವಿ. ಅದೇ ಥರ ಲಿಸ್ಟಲ್ಲಿ ಇಫ್ ಯು ವಾಂಟ್ ಟು ಪ್ರಿಂಟ್ ಪಾರ್ಟ್ ಆಫ್ ದ ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟು ನೀವು ಪ್ರಿಂಟ್ ಮಾಡೋಕ್ಕೆ ಬೇಕಾಗಿಲ್ಲ, ಬರೀ ಕೆಲವು ಎಲಿಮೆಂಟ್ಸ್ ಪ್ರಿಂಟ್ ಮಾಡಬೇಕಾದ್ರೆ ಸ್ಲೈಸಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಸೊ ಸ್ಲೈಸಿಂಗ್ ಕಾನ್ಸೆಪ್ಟು ನೋಡ್ಬೋಣ. ಸ್ಲೈಸಿಂಗ್ ಆಪರೇಷನ್ ಕ್ಯಾನ್ ಬಿ ಅಪ್ಲೈಡ್ ಟು ಲಿಸ್ಟ್ ಎಕ್ಸಾಂಪಲ್. ಸೊ ಸ್ಲೈಸಿಂಗ್ ಕೂಡ ನಾವು ಅಪ್ಲೈ ಮಾಡ್ಬೋದು ಲಿಸ್ಟ್ ಮೇಲೆ. ಎಕ್ಸಾಂಪಲ್ ನೋಡ್ಬೋಣ. ಸೊ ಎಕ್ಸ್ ಅನ್ನೋ ವೇರಿಯಬಲ್ ತೊಗೊಂಡಿವಿ, ಲಿಸ್ಟ್ ಎಲಿಮೆಂಟ್ಸ್ ಇದೆ 10, 20, 30, 40, 50. ಇದರ ಇಂಡೆಕ್ಸ್ 0, 1, 2, 3 ಆಮೇಲೆ 4. ಸೊ ಸ್ಲೈಸಿಂಗ್ ಏನು? ಬರೀ ಕೆಲವೊಂದು ಎಲಿಮೆಂಟ್ಸ್ ಮಾತ್ರ ನಾನು ಪ್ರಿಂಟ್ ಮಾಡ್ತೀನಿ ಲಿಸ್ಟಿಂದ, ಎಲ್ಲ ಎಲಿಮೆಂಟ್ಸು ಪ್ರಿಂಟ್ ಮಾಡಲ್ಲ. ಎಕ್ಸ್ ಆಫ್ 1:3. ಸೊ 1 ಆಮೇಲೆ ಕೋಲನ್ ಆಮೇಲೆ 3. ಸೊ ಏನು ಸ್ಟಾರ್ಟ್ ವ್ಯಾಲ್ಯೂ ಇಲ್ಲಿ 1, ಸ್ಟಾಪ್ ವ್ಯಾಲ್ಯೂ ಇಲ್ಲಿ 3, ಸ್ಟಾಪ್ ವ್ಯಾಲ್ಯೂ 3. ಬಟ್ ಸ್ಟಾಪ್ ವ್ಯಾಲ್ಯೂ ಎಕ್ಸ್ಕ್ಲೂಸಿವು, ಸ್ಟಾಪ್ ವ್ಯಾಲ್ಯೂ 3 ತನಕ ಹೋಗಲ್ಲ, 2 ತನಕ ಮಾತ್ರ ಹೋಗುತ್ತೆ. ಸೊ 1 ಆಮೇಲೆ ಎರಡನೇ ಇಂಡೆಕ್ಸ್ ಮಾತ್ರ ಪ್ರಿಂಟ್ ಮಾಡಬೇಕು. 1 ಇಂಡೆಕ್ಸ್ 20 ಇದೆ, ಎರಡನೇ ಇಂಡೆಕ್ಸ್ 30 ಇದೆ, ಸೊ 20 and 30 ಪ್ರಿಂಟ್ ಆಗುತ್ತೆ. ಸೊ ಅದೇ ಥರ ಎಕ್ಸ್ ಆಫ್ ಸ್ಟಾರ್ಟ್ ಇಂಡೆಕ್ಸ್ 0 ತೊಗೊತೀನಿ, ಸ್ಟಾಪ್ ಇಂಡೆಕ್ಸ್ 4 ತೊಗೊತೀನಿ, ಮತ್ತು ಸ್ಟೆಪ್ ಮೂರನೇದು ಇದು ಆಪ್ಷನಲ್, ಬಟ್ ನೀವು ಕೊಡ್ಬೋದು. ಸ್ಟೆಪ್ ಇಂಡೆಕ್ಸ್ 2 ಕೊಟ್ಟರೆ ಏನಾಗುತ್ತೆ? ಸೊ 0 ಸ್ಟಾರ್ಟ್ ಮಾಡ್ತೀರಾ, 4ಗೆ ಸ್ಟಾಪ್ ಮಾಡ್ತೀರಾ, ಎಕ್ಸ್ಕ್ಲೂಸಿವ್ ಆಫ್ 4 ಅಂದರೆ 3ಗೆ ಸ್ಟಾಪ್ ಆಗುತ್ತೆ, ಬಟ್ ಈಚ್ ಟೈಮ್ 2 ಇನ್ಕ್ರೀಸ್ ಮಾಡ್ತೀರಾ. ಸೊ ಏನಾಗುತ್ತೆ? ಸ್ಟಾರ್ಟ್ 0, ಸ್ಟಾಪಿಂಗ್ ಎಟ್ 4, ಸೊ ಇನ್ಕ್ರೀಸಿಂಗ್ ಬೈ 2 ಈಚ್ ಟೈಮ್. ಸೊ 0th ಇಂಡೆಕ್ಸ್ ಪ್ರಿಂಟ್ ಆಗುತ್ತೆ ಫಸ್ಟು, ಸೊ 3ಗೆ ಸ್ಟಾಪ್ ಆಗಬೇಕಲ್ವಾ, ಇದು 3ಗೆ ಸ್ಟಾಪ್ ಆಗಬೇಕು. ಸೊ ನೆಕ್ಸ್ಟ್ ಟೈಮ್ 0 ಆದಮೇಲೆ ಫಸ್ಟ್ ಇಂಡೆಕ್ಸ್ ಗೋಲ್ ಅದು 2 ಇನ್ಕ್ರೀಸ್ ಮಾಡ್ತಾ ಇರೋ, ಸೆಕೆಂಡ್ ಇಂಡೆಕ್ಸ್ ಹೋಗುತ್ತೆ. ಸೊ 0 ಆಮೇಲೆ ಎರಡನೇ ಇಂಡೆಕ್ಸ್ ಪ್ರಿಂಟ್ ಆಗುತ್ತೆ, ಆಮೇಲೆ 4ನೇ ಇಂಡೆಕ್ಸ್ ಪ್ರಿಂಟ್ ಮಾಡಬೇಕು, ಬಟ್ ಇಲ್ಲಿ 3ನೇದಕ್ಕೆ ಸ್ಟಾಪ್ ಮಾಡ್ತಾ ಇರೋ. ಸೊ 0 ಆಮೇಲೆ ಸೆಕೆಂಡ್ ಇಂಡೆಕ್ಸ್ ಮಾತ್ರ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ 0 ಆಮೇಲೆ ಸೆಕೆಂಡ್ ಇಂಡೆಕ್ಸ್ ಏನಿದೆ 10 and 30. ಸೊ ನಿಮ್ಮ ಔಟ್ಪುಟ್ 10 and 30 ಪ್ರಿಂಟ್ ಆಗುತ್ತೆ. ಕರೆಕ್ಟಾ? ಸೊ ಈ ಸ್ಲೈಸಿಂಗ್ ಆಪರೇಷನಲ್ಲಿ ನಾವು ಎಲ್ಲ ಪ್ರಿಂಟ್ ಮಾಡೋಕ್ಕಾಗೋದಿಲ್ಲ, ಬರೀ ಕೆಲವೊಂದು ಎಲಿಮೆಂಟ್ಸ್ ನೀವು ಪ್ರಿಂಟ್ ಮಾಡಬೇಕಂದ್ರೆ ಲಿಸ್ಟಲ್ಲಿ ಅಥವಾ ಟಪಲ್ಸಲ್ಲಿ ಅಥವಾ ಸ್ಟ್ರಿಂಗ್ಸಲ್ಲಿ ಯು ಕ್ಯಾನ್ ಯೂಸ್ ದ ಸ್ಲೈಸಿಂಗ್ ಕಾನ್ಸೆಪ್ಟ್. ಓಕೆ. ಸೊ ಇಲ್ಲಿ ನೆಗೆಟಿವ್ ಇಂಡೆಕ್ಸು ಬರುತ್ತೆ, ನೆಗೆಟಿವ್ ಇಂಡೆಕ್ಸಿಂದ ಕೂಡ ಸ್ಲೈಸಿಂಗ್ ಮಾಡ್ಬೋದು. ಇದರ ಇಂಡೆಕ್ಸ್ 50ದು -1 ಅಂತ ಹೇಳ್ತೀವಿ, 40ದು -2, ಸೊ 30ದು -3, 22 -4 ಆ್ಯಂಡ್ 10ದು -5 ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ಆಯಿತು, ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ಬೋಣ. ಏನು ಬರುತ್ತೆ ನೆಕ್ಸ್ಟ್ ಸ್ಲೈಡಲ್ಲಿ? ಎಕ್ಸಾಂಪಲ್ಸ್ ಇದೆ ಹಾಗೇನೆ. ಸೊ ಸ್ಲೈಸಿಂಗ್ ಆಪರೇಷನ್ ಕ್ಯಾನ್ ಬಿ ಅಪ್ಲೈಡ್ ಟು ಲಿಸ್ಟ್. ಸೊ ಇದೇ ಥರ ಕೆಲವೊಂದು ಎಕ್ಸಾಂಪಲ್ಸ್ ತೊಗೊಂಡಿವಿ. ಸೊ ಇದರ ಇಂಡೆಕ್ಸ್ 0, 1, 2, 3 ಆ್ಯಂಡ್ 4 ಸೇಮ್ ಎಕ್ಸಾಂಪಲ್ಲೇ. ಬಟ್ ಇವಾಗ ಸ್ಟಾರ್ಟ್ 3, ಸ್ಟಾಪ್ 2 ಕೊಟ್ಟರೆ ಏನಾಗುತ್ತೆ? ಸೊ ನೀವು ಥರ್ಡ್ ಇಂಡೆಕ್ಸ್ನ ಸ್ಟಾರ್ಟ್ ಮಾಡ್ತಾಯಿರಾ, ಸೊ ಸೆಕೆಂಡ್ ಇಂಡೆಕ್ಸಿಗೆ ಸ್ಟಾಪ್ ಮಾಡಬೇಕು, ಬಟ್ ಇದು ಮುಂದೆನೇ ಹೋಗೋದಲ್ವಾ, ಹಿಂದ್ಗಡೆ ಹೋಗೋದಿಲ್ಲ. ಸೊ ಏನಾಗುತ್ತೆ? ರಿಸಲ್ಟ್ಸ್ ಇನ್ ಎಂಟಿ ಸೆಟ್. ಸೊ ಏನು ನಮಗೆ ಬರಲ್ಲ, ಡಿಸ್ಪ್ಲೇ ಆಗೋಲ್ಲ. ಯಾಕೆ? ನಮಗೆ ಸ್ಟಾರ್ಟ್ ವ್ಯಾಲ್ಯೂ ಎಕ್ಸೀಡ್ ಆಗ್ತಿದೆ ಅಥವಾ ಜಾಸ್ತಿ ಆಗ್ತಿದೆ ಸ್ಟಾಪ್ ವ್ಯಾಲ್ಯೂಗಿಂತ. ಸೊ ಇಲ್ಲಿ ಸ್ಟಾರ್ಟ್ ವ್ಯಾಲ್ಯೂ 3, ಸೊ ಸ್ಟಾಪ್ ವ್ಯಾಲ್ಯೂ 2ಗೆ ಬರ್ತಿದೆ. ಸೊ ಅಂದರೆ ಡಿಕ್ರೀಸ್ ಆಗಬೇಕು ಅಲ್ವಾ? ಸೊ 3ಇಂದ 2ಗೆ ಬರಬೇಕು, ಅಂದರೆ ಡಿಕ್ರೀಸ್ ಆಗಬೇಕಂದ್ರೆ ಸೊ ಇಲ್ಲಿ ಎಕ್ಸ್ ಆಫ್ ಸ್ಟಾರ್ಟ್ 3, ಸ್ಟಾಪ್ ನೀವು 2 ಕೊಟ್ಟಿದ್ದೀರಾ, ಬಟ್ ಸ್ಟೆಪ್ ಏನಾಗಿದೆ? ಸ್ಟೆಪ್ ನೀವು ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ? +1 ಇರುತ್ತೆ. ಸೊ ಸ್ಟೆಪ್ ನೀವು ಕೊಟ್ಟಿಲ್ಲ ಅಂದರೆ ಸೊ +1ಇಂದನೇ ಇನ್ಕ್ರೀಸ್ ಮಾಡ್ತಾ ಇರಾ. ಸೊ ಈ 2ಗೆ ಸ್ಟಾಪೇ ಆಗೋದಿಲ್ಲ, ನೆಕ್ಸ್ಟ್ ಟೈಮ್ 4ಗೆ ಹೋಗುತ್ತಿದ್ದು, ನೆಕ್ಸ್ಟ್ ಟೈಮ್ 5th ಎಲಿಮೆಂಟ್ ಸರ್ಚ್ ಮಾಡ್ತಾ ಇರಾ, ನೆಕ್ಸ್ಟ್ ಟೈಮ್ 6th ಎಲಿಮೆಂಟ್, ಬಟ್ ಈ ಸೆಕೆಂಡ್ ಎಲಿಮೆಂಟ್ಗೆ ಸ್ಟಾಪ್ ಆಗಬೇಕಂದ್ರೆ ಈ ಸ್ಟೆಪ್ ವ್ಯಾಲ್ಯೂ ನೀವು -1 ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ಸ್ಟೆಪ್ ವ್ಯಾಲ್ಯೂ ನೀವು ಕೊಟ್ಟಿಲ್ಲ ಅಂದರೆ ಅದು ಡಿಫಾಲ್ಟ್ +1 ಇರುತ್ತೆ. ಸೊ ಅದು ಇನ್ಕ್ರೀಸ್ ಆಗ್ತಾನೆ ಇದೆ, ಅದು 2ಕ್ಕೆ ಸ್ಟಾಪೇ ಆಗೋದಿಲ್ಲ. ಸೊ ಥರ್ಡ್ ಇಂಡೆಕ್ಸ್ಗೆ ಹೋಗುತ್ತೆ, ನೆಕ್ಸ್ಟು 4th ಇಂಡೆಕ್ಸ್ ಅಂದರೆ 40, 50, ಮತ್ತು ಇನ್ನೇನು ಎಲಿಮೆಂಟ್ಸ್ ಇಲ್ಲ, ಬಟ್ ಸ್ಟಿಲ್ ಮುಂದೆ ಹೋಗ್ತಿರುತ್ತೆ. ಸೊ ನಿಮ್ಗೇನು ಔಟ್ಪುಟ್ ಬರಲ್ಲ, ಇಲ್ಲಿ ಎಂಟಿ ಸೆಟ್ ಬರುತ್ತೆ. ಓಕೆ. ಸೊ ಆಯಿತು, ಎಕ್ಸ್ ಆಫ್ -2, -4. ಸೊ -2 ಸ್ಟಾರ್ಟು, -2 ಏನಿಲ್ಲಿ -1 50, -2 40. ಸೊ -2ಇಂದ -4 ಸ್ಟಾಪ್ ಆಗಬೇಕು. ಸೊ ಇದು -3, ಇದು -4. ಬಟ್ -4 ಅಂದರೆ ನಮ್ಗೆ ಗೊತ್ತು -3ಗೆ ಸ್ಟಾಪ್ ಆಗಬೇಕು. ಸೊ -2
ಟು -3 40 ಆಮೇಲೆ 30 ಪ್ರಿಂಟ್ ಆಗಬೇಕು ನಿಮಗೆ. ಸೊ ಇಲ್ಲಿ 40 and 30 ಪ್ರಿಂಟ್ ಆಗುತ್ತೆ ಲಿಸ್ಟಲ್ಲಿ, ಆಯಿತಾ. ಸೊ ಅದೇ ಥರ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಸೊ ಇಲ್ಲಿ ಏನು ನೀವು ತಿಳ್ಕೊಬೇಕು, ಸ್ಲೈಸಿಂಗಲ್ಲಿ ಸ್ಟಾಪ್ ಕೊಡ್ತೀರಾ ಯಾವಾಗಲೂ. ಸೊ ಎಕ್ಸ್ ಆಫ್ ಸ್ಟಾರ್ಟ್ ಏನೂ ಕೊಟ್ಟಿಲ್ಲ, ಜಸ್ಟ್ ಸ್ಟಾಪ್ ನೀವು ಕೊಟ್ಟರೆ 4 ಅಂತ. ಸೊ ನಿಮ್ಗೆ ಗೊತ್ತು 0 ಇಂದನೇ ಸ್ಟಾರ್ಟ್ ಆಗುತ್ತೆ, ಅದು 4ಗೆ ಎಂಡ್ ಆಗುತ್ತೆ ಅಂದರೆ 3ಗೆ ಎಂಡ್ ಆಗುತ್ತೆ, ಹೌದಾ. ಸೊ 0 1 2 3 10 20 30 40 ಬರುತ್ತೆ. ಸೊ ನೀವು ಸ್ಟಾರ್ಟ್ ಕೊಟ್ಟರೆ ಸ್ಟಾಪ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಸೊ ನಾನು 3 ಕೊಡ್ತೀನಿ, ಸ್ಟಾಪ್ ಕೊಡೋದಿಲ್ಲ. ಡಿಫಾಲ್ಟ್ ಸ್ಟೆಪ್ 1ಇಂದನೇ ಇನ್ಕ್ರೀಸ್ ಆಗುತ್ತೆ. ಸೊ 3ಇಂದ ಎಂಡ್ವರೆಗೂ ಹೋಗುತ್ತಲ್ವಾ. ಸೊ ಸ್ಟಾಪ್ ಕೊಟ್ಟಿಲ್ಲ ಅಂದರೆ ಸೊ 40 and 50 ಪ್ರಿಂಟ್ ಆದ ಲಾಸ್ಟ್ ಕೊನೆ ಎಲಿಮೆಂಟ್ ತನಕ ಹೋಗುತ್ತೆ. ಸೊ ಇಲ್ಲಿ 40 and 50 ಪ್ರಿಂಟ್ ಆಗುತ್ತೆ. ಸೊ ಬಟ್ ನೀವು ಲೆಟ್ಸ್ ಸೇ ಸ್ಟಾರ್ಟ್ ಸ್ಟಾಪ್ ಎರಡೂ ಕೊಟ್ಟಿಲ್ಲ, ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಕೊಟ್ಟಿಲ್ಲ, ಸ್ಟೆಪ್ -1 ಮಾಡ್ತಾಯಿರಾ, ಏನಾಗುತ್ತೆ, ಸೊ ಇಲ್ಲಿ -1ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಕೊಟ್ಟಿಲ್ಲ ಅಂದರೆ ಏನು, ಸೊ -1 ತನಕನೇ ಹೋಗಬೇಕದು ನೆಕ್ಸ್ಟು. ಸೊ -1 ಡಿಕ್ರೀಸ್ ಮಾಡ್ತಾಯಿರಾ, ಮತ್ತೆ -1 40 -1 -1 -1 ಮತ್ತೆ -1 ತನಕ ಹೋಗುತ್ತೆ. ಸೊ ನೀವು -1 ಕೊಟ್ಟಿಲ್ಲ ಅಂದರೆ ಅಥವಾ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಕೊಟ್ಟಿಲ್ಲ ಅಂದರೆ ಎಕ್ಸ್ ಆಫ್ ಸ್ಟಾರ್ಟು ಕೊಟ್ಟಿಲ್ಲ, ಸ್ಟಾಪು ಕೊಟ್ಟಿಲ್ಲ, ಸ್ಟೆಪ್ -1, ಹೌದಾ. ಸೊ ಇಲ್ಲಿ ಏನಾಗುತ್ತೆ, ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ನೀವು ಕೊಟ್ಟಿಲ್ಲ ಅಂದರೆ ಸೊ ಎಲ್ಲಿಗೆ ನಿಲ್ಲಿಸ್ಬೇಕು, -1ಗೆ ನಿಲ್ಲಿಸ್ಬೇಕು. ಸೊ -1ಇಂದನೇ ನೀವು ಡಿಕ್ರೀಸ್ ಮಾಡ್ತಿರೋದು. ಸೊ ಸ್ಟಾಪ್ ಏನಾಗುತ್ತೆ, ಸ್ಟಾಪ್ ಎಟ್ -1. ಬಟ್ ಏನಾಗುತ್ತೆ ಇಲ್ಲಿ, ಸೊ -1ಗೆ ಸ್ಟಾಪ್ ಮಾಡಬೇಕಂದ್ರೆ 0ಗೆ ನೀವು ಸ್ಟಾಪ್ ಮಾಡಬೇಕಲ್ವಾ, ಎಕ್ಸ್ಕ್ಲೂಸಿವ್ ಅದು. ಸೊ 0th ಇಂಡೆಕ್ಸ್ ತನಕ ಹೋಗ್ತೀರಾ. ಸೊ ಇಲ್ಲಿ 0th ಇಂಡೆಕ್ಸ್ ತನಕ ಹೋಗ್ತೀರಾ, -50 -40 -30 -20 -10 ಅಲ್ಲಿಗೆ ಸ್ಟಾಪ್ ಮಾಡ್ತೀರಾ. ಸೊ ಅಂದರೆ 50 40 30 20 ಆಮೇಲೆ 10. ಸೊ ಅಷ್ಟು ಎಲಿಮೆಂಟ್ಸ್ ಉಲ್ಟಾ ಪ್ರಿಂಟ್ ಆಗುತ್ತೆ. ಸೊ ಉಲ್ಟಾ ಪ್ರಿಂಟ್ ಆಗೋಕ್ಕೆ ನೀವು ಸ್ಟಾರ್ಟ್ ಕೊಡಬಾರ್ದು, ಸ್ಟಾಪ್ ಕೊಡಬಾರ್ದು, ಜಸ್ಟ್ ಸ್ಟೆಪ್ ವ್ಯಾಲ್ಯೂ -1 ಕೊಟ್ಟರೆ ಲಿಸ್ಟ್ ಎಲಿಮೆಂಟ್ಸ್ ಉಲ್ಟಾ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು 50 to 10 ಬರುತ್ತೆ ಔಟ್ಪುಟಲ್ಲಿ. ಸೊ ರಿವರ್ಸ್ ಆರ್ಡ್ರಲ್ಲಿ ನೀವು ಪ್ರಿಂಟ್ ಮಾಡಬೇಕಂದ್ರೆ ಈ ಸ್ಲೈಸಿಂಗಲ್ಲಿ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಇಂಡೆಕ್ಸ್ ಕೊಟ್ಟರೆ ಜಸ್ಟ್ ಸ್ಟೆಪ್ ಇಂಡೆಕ್ಸ್ -1 ಕೊಟ್ಟರೆ ಸಾಕು. ಸೊ -1ಇಂದ ಎಲ್ಲ ಎಲಿಮೆಂಟ್ಸು ಡಿಕ್ರೀಸ್ ಆಗ್ತಾ ಸ್ಟಾಪ್ ವ್ಯಾಲ್ಯೂ ಏನು ಬರುತ್ತೆ, ಸ್ಟಾಪ್ ವ್ಯಾಲ್ಯೂ -1 ಆ್ಯಕ್ಚುಲಿ, ಬಟ್ 0 ಇಂಡೆಕ್ಸ್ಗೆ ಸ್ಟಾಪ್ ಆಗುತ್ತೆ. 0 ಇಂಡೆಕ್ಸ್ಗೆ ಸ್ಟಾಪ್ ಆಗಿ ಸೊ ಎಲ್ಲ ಎಲಿಮೆಂಟ್ಸು ಉಲ್ಟಾ ಪ್ರಿಂಟ್ ಆಗುತ್ತೆ ನಿಮಗೆ. ಓಕೆ, ಸೊ ಈ ಸ್ಲೈಸಿಂಗ್ ಆಪ್ರೇಷನು ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಸೊ ಬೇಸಿಕ್ 4 ಆಪ್ರೇಷನ್ಸ್ ಸ್ಟ್ರಿಂಗ್ ಮೇಲೆ ಮಾಡ್ಬೋದು, ಲಿಸ್ಟ್ ಮೇಲೆ ಮಾಡ್ಬೋದು, ಟಪಲ್ಸ್ ಮೇಲೂ ಮಾಡ್ಬೋದು. ಟಪಲ್ಸ್ ನೆಕ್ಸ್ಟ್ ಚಾಪ್ಟ್ರು. ಸೊ ಇದೇ ಆಪ್ರೇಷನ್ಸ್ ಟಪಲ್ಸಲ್ಲೂ ರಿಪೀಟ್ ಆಗುತ್ತೆ. ಓಕೆ, ಸೊ ಅರ್ಥ ಇದೆ ಅಂದ್ಕೊತೀನಿ ಸ್ಟೂಡೆಂಟ್ಸ್. ಸೊ ಇದನ್ನು ಕ್ವಿಕ್ಕಾಗಿ ಡೆಮಾನ್ಸ್ಟ್ರೇಟ್ ಮಾಡೋಣ ಲಿಸ್ಟ್ ಆಪ್ರೇಷನ್ಸ್ನ, ಆಯಿತಾ. ಸೊ ಸ್ಟೂಡೆಂಟ್ಸ್, ಈ ಲಿಸ್ಟ್ ಆಪರೇಷನ್ಸ್ ನಾನು ಜಸ್ಟ್ ಕ್ವಿಕ್ಕಾಗಿ ಡೆಮಾನ್ಸ್ಟ್ರೇಟ್ ಮಾಡ್ಬಿಡ್ತೀನಿ. ವಿಲ್ ಸ್ಟಾರ್ಟ್ ವಿತ್ ಕನ್ಕಾರ್ಡಿನೇಷನ್, ಆಮೇಲೆ ರಿಪಿಟೇಷನ್ಗೆ ಹೋಗೋಣ, ಆಮೇಲೆ ಸ್ಲೈಸಿಂಗ್ ಮೆಂಬರ್ಶಿಪ್ ಎಲ್ಲ ಆಪರೇಷನ್ಸು ನೋಡ್ಬೋಣ. ಫಸ್ಟ್ ಕನ್ಕಾರ್ಡಿನೇಷನ್ ನೋಡ್ಬೋಣ. 2 ಲಿಸ್ಟ್ ವೇರಿಯಬಲ್ಸ್ ತೊಗೊತೀನಿ. ಎಕ್ಸ್ ಅಂತ ಒಂದು ವೇರಿಯಬಲ್ ತೊಗೊತೀನಿ, 10 20 30 40 ತೊಗೊಳ್ಳೋಣ ಈ ಲಿಸ್ಟಲ್ಲಿ. ಸೊ ವೈ ಅಂತ ಇನ್ನೊಂದು ವೇರಿಯಬಲ್ ತೊಗೊಳ್ಳೋಣ. ವೈಯಲ್ಲಿ ಲೆಟ್ಸ್ ಸೇ 60 70 80 90. ಸೊ ಈಗ 2 ವೇರಿಯಬಲ್ ತೊಗೊಂಡಿವಿ, ಯಾವುದು ಎಕ್ಸ್ ಆ್ಯಂಡ್ ವೈ. ಎಕ್ಸಲ್ಲಿ ಏನಿದೆ 10 20 30 40 ಎಲಿಮೆಂಟ್ಸ್ ಇದೆ ಲಿಸ್ಟಲ್ಲಿ. ವೈಯಲ್ಲಿ ಏನಿದೆ 60 70 80 90 ಎಲಿಮೆಂಟ್ಸ್ ಇದೆ ಲಿಸ್ಟಲ್ಲಿ, ಕರೆಕ್ಟಾ. ಸೊ ಈಗ ಎಕ್ಸ್ ಪ್ಲಸ್ ವೈ ಮಾಡಿದ್ರೆ ಏನಾಗುತ್ತೆ, ಸೊ ಎಕ್ಸ್ ಪ್ಲಸ್ ವೈ ಮಾಡಿದ್ರೆ ವೈ ಎಲಿಮೆಂಟ್ಸ್ ಏನೇನಿದೆ ಸೊ ಅದೆಲ್ಲ ಜಾಯಿನ್ ಆಗುತ್ತೆ ಎಕ್ಸ್ಗೆ, ಕರೆಕ್ಟಾ. ಸೊ ಈಗ ಎಕ್ಸಲ್ಲಿ 10 20 30 40 60 70 80 90 ಆಗುತ್ತೆ. ಸೊ ಇದು ನೀವು ಅರ್ಥ ಮಾಡ್ಕೊಬೇಕಾಗಿರೋದು, ನಾನು ಎಕ್ಸ್ ಪ್ಲಸ್ ವೈ ಮಾಡ್ತೀನಿ, ಸೊ ಅದು ಕನ್ಕ್ಯಾಟಿನೇಟೆಡ್ ಲಿಸ್ಟ್ ತೋರಿಸುತ್ತೆ, ಬಟ್ ಅದೆಲ್ಲೂ ನೀವು ಸ್ಟೋರ್ ಮಾಡ್ತಿಲ್ಲ, ಕರೆಕ್ಟಾ. ಸೊ ಜಸ್ಟ್ ನಾನು ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಎಕ್ಸ್ ಪ್ಲಸ್ ವೈ ಮಾಡಿದ್ರೆ ಏನಾಗುತ್ತೆ, ಸೊ ಎಲ್ಲ ಎಲಿಮೆಂಟ್ಸು ಲಿಸ್ಟ್ಗೆ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು 60 70 80 90 ಕೂಡ ಜಾಯಿನ್ ಆಗುತ್ತೆ ಇಲ್ಲಿ. ಸೊ ನಿಮ್ಮ ಔಟ್ಪುಟ್ ಏನು ಬರುತ್ತೆ 10 20 30 40 ಆಮೇಲೆ 60 70 80 and 90. ಸೊ ಇದು ಕನ್ಕ್ಯಾಟಿನೇಟ್ ಆಗಿದೆ, ಜಾಯಿನ್ ಆಗಿದೆ. ಬಟ್ ನಾನು ಜಸ್ಟ್ ಎಕ್ಸ್ ಆ್ಯಂಡ್ ವೈ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ, ಸೊ ನಮ್ಗೆ ಜಸ್ಟ್ ಇದೇ ವ್ಯಾಲ್ಯೂಸೇ ಬರುತ್ತೆ, ಯಾಕಂದರೆ ನಾವು ಅಸೈನ್ ಮಾಡಿಲ್ಲ, ಮರ್ಜ್ ಲಿಸ್ಟ್ನ ಎಲ್ಗೂ ಅಸೈನ್ ಮಾಡಿಲ್ಲ, ಕರೆಕ್ಟಾ. ಸೊ ಈಗ ನಾನು ಜಸ್ಟ್ ಎಕ್ಸ್ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಿ ನಂಗೆ ಔಟ್ಪುಟ್ 10 20 30 40ನೇ ಬರ್ತಿದೆ. ಸೊ ನನಗೆ ಈ ರಿಮೈನಿಂಗ್ ಎಲಿಮೆಂಟ್ಸ್ ಬಂದಿಲ್ಲ ಎಕ್ಸಲ್ಲಿ. ನಾನು ವೈ ಪ್ರಿಂಟ್ ಮಾಡಿದ್ರು ಕೂಡ ಸೊ ಇಲ್ಲಿ ನೋಡ್ಬೋದು ವೈ ಪ್ರಿಂಟ್ ಮಾಡಿದ್ರೆ ನಾನು ನನಗೆ ಜಸ್ಟ್ ವೈ ಎಲಿಮೆಂಟ್ಸೇ ಬರುತ್ತೆ, ಕರೆಕ್ಟಾ. ಸೊ ವೈ ಎಲಿಮೆಂಟ್ಸ್ 60 70 80 90ನೇ ಬರುತ್ತೆ. ನೀವೇನು ಮಾಡಬೇಕು, ಈ ಎಕ್ಸ್ ಪ್ಲಸ್ ವೈನ ಬೇರೆ ವೇರಿಯಬಲ್ಗೆ ಅಸೈನ್ ಮಾಡಬೇಕು, ಆವಾಗ ಮರ್ಜ್ ಆಗಿರೋ ಲಿಸ್ಟ್ ನಿಮಗೆ ಸ್ಟೋರ್ ಆಗುತ್ತೆ. ಓಕೆ, ಸೊ ಜಸ್ಟ್ ಹೆಂಗೆ ಮಾಡೋದು, ಜಸ್ಟ್ ಇನ್ನೊಂದು ವೇರಿಯಬಲ್ ತೊಗೊಂಬೋಣ, z = x + y ಅಂತ ಹೇಳ್ತೀನಿ. ಸೊ z = x + y ಅಂದರೆ ಎಕ್ಸ್ ಪ್ಲಸ್ ವೈ ಅಲ್ಲಿ ಏನಿದೆ 2 ಕನ್ಕ್ಯಾಟಿನೇಟ್ ಆಗಿ ಎಲಿಮೆಂಟ್ಸ್ 2 ಕನ್ಕ್ಯಾಟಿನೇಟ್ ಆಗಿ ಇನ್ನೊಂದು ವೇರಿಯಬಲ್ z ಅಲ್ಲಿ ಸ್ಟೋರ್ ಮಾಡ್ತಾರಾ. ಈಗ ಕನ್ಕ್ಯಾಟಿನೇಟೆಡ್ ಲಿಸ್ಟ್ ಎಲ್ಲಿರುತ್ತೆ ಅಥವಾ ಮರ್ಜ್ ಲಿಸ್ಟ್ ಎಲ್ಲಿರುತ್ತೆ, z ಅಲ್ಲಿ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಈಗ z ಪ್ರಿಂಟ್ ಆದರೆ ಸೊ ಇಲ್ಲಿ ನಿಮಗೆ ಎಲ್ಲ ಎಲಿಮೆಂಟ್ಸು ಮತ್ತೆ ವಾಪಸ್ ಬರುತ್ತೆ. ಯಾಕೆ, ಸೊ ಯಾಕಂದರೆ ನೀವು ಅಸೈನ್ ಮಾಡಿದ್ದೀರಾ ಕನ್ಕ್ಯಾಟಿನೇಷನ್ ಆಪರೇಷನ್, ಮತ್ತೆ ಅಸೈನ್ ಮಾಡೋದಕ್ಕೆ ನಿಮಗೆ ಮರ್ಜ್ ಲಿಸ್ಟ್ ಪೂರ್ತಿ ಕಾಣಿಸುತ್ತೆ. ಓಕೆ, ಸೊ ಈ ಕನ್ಕ್ಯಾಟಿನೇಷನ್ ಆಪರೇಷನ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಇದೇ ಥರ ರಿಪಿಟೇಷನ್ ಇದೆ. ಸೊ ರಿಪಿಟೇಷನ್ ಏನು ಮಾಡ್ತೀರಾ, ಸೊ x × 3 ಮಾಡ್ತೀನಿ ನಾನು, ಏನು ಬರ್ತೀನಿ x × 3. x × 3 ಮಾಡಿದ್ರೆ ಏನಾಗುತ್ತೆ ರಿಪಿಟೇಷನು. ಸೊ ಇಲ್ಲಿ 10 20 30 40 ಮತ್ತೆ 10 20 30 40 ಮತ್ತೆ 10 20 30 40 3 ಸಲ ರಿಪೀಟ್ ಮಾಡ್ತಾ ಇರ. ಸೊ ಇಲ್ಲಿ ನೋಡ್ಬೋದು
3 ಸಲ ರಿಪೀಟ್ ಆಗುತ್ತೆ. ಸೊ 10 20 30 40 ಮತ್ತೆ 10 20 30 40 ಮತ್ತೆ 10 20 30 40. ಸೊ ಸ್ಟಾರ್ ಆಪರೇಟರಿಂದ ನೀವು ರಿಪೀಟ್ ಮಾಡ್ಬೋದು. ಬಟ್ ನೀವು ಹೇಳಬೇಕು ಇವಾಗ ನಾನು ಎಕ್ಸ್ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ, ಸೊ ಎಕ್ಸ್ಪ್ರಿಂಟ್ ಮಾಡಿದ್ರೆ ಈ ಪೂರ್ತಿ ರಿಪಿಟೇಷನ್ ಸ್ಟೋರ್ ಆಗಿರುತ್ತಾ, ಸ್ಟೋರ್ ಆಗಿರೋದಿಲ್ಲ. ಯಾಕೆ ನಾನು ಮತ್ತೆ ಅಸೈನ್ ಮಾಡಿಲ್ಲ ಯಾವುದೋ ವೇರಿಯಬಲ್ಗೆ. ಸೊ ನಾನು ಎಕ್ಸ್ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ, ಇವಾಗ ಜಸ್ಟ್ 10 20 30 40ನೇ ತೋರಿಸುತ್ತೆ. ಏನು ತೋರಿಸುತ್ತೆ, 10 20 30 40. ಯಾಕೆ, ನಾನು ಇಲ್ಲಿ ರಿಪಿಟೇಷನ್ ಮಾಡೀನಿ, ಎಲ್ಲಿಗೂ ಅಸೈನ್ ಮಾಡಿಲ್ಲ. ಬೇರೆ ವೇರಿಯಬಲ್ಗೆ ಅಸೈನ್ ಮಾಡಿದ್ರೆ ರಿಪಿಟೇಷನ್ ಸ್ಟೋರ್ ಆಗುತ್ತೆ. ನಾನು ಅಸೈನ್ ಮಾಡಿಲ್ಲ ಅಂದರೆ ಎಲ್ಲೂ ಸ್ಟೋರ್ ಆಗೋದಿಲ್ಲ. ಸೊ ನಾನು ಎಕ್ಸಾಂಪಲ್ ಇದನ್ನು ಸ್ಟೋರ್ ಮಾಡಿದೆ, x1 = x × 3 ಮಾಡಿದೆ. ಸೊ x1 = x × 3 ಮಾಡಿದೆ. ಆವಾಗ ರಿಪಿಟೇಷನ್ ಸ್ಟೋರ್ ಮಾಡ್ತಾ ಇರಾ, ಇನ್ನೊಂದು ವೇರಿಯಬಲ್ x1 ಅಲ್ಲಿ ಸ್ಟೋರ್ ಮಾಡ್ತಾ ಇರಾ. ಸೊ ಈಗ ನಾನು x1 ಪ್ರಿಂಟ್ ಮಾಡಿದ್ರೆ, ಸೊ ಈಗ ರಿಪಿಟೇಷನ್ ಸ್ಟೋರ್ ಆಗಿರುತ್ತೆ. ಸೊ ಈಗ 10 20 30 40 ಮತ್ತೆ 10 20 30 40. ಸೊ ಮತ್ತೆ 10 20 30 40. ಈಗ ರಿಪಿಟೇಷನ್ ಸ್ಟೋರ್ ಆಗಿರುತ್ತೆ. ಯಾಕೆ, ನೀವು ಆ ರಿಪಿಟೇಷನ್ ಆಪರೇಷನ್ ಔಟ್ಪುಟ್ನ ಬೇರೆ ವೇರಿಯಬಲ್ಗೆ ಅಸೈನ್ ಮಾಡ್ತಾ ಇರಾ. ಸೊ ಸ್ಟೋರ್ ಆಗುತ್ತೆ. ಕರೆಕ್ಟಾ. ಸೊ ಇದನ್ನ ರಿಪಿಟೇಷನ್ ಆಪರೇಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಸೊ ಇನ್ನೂ 2 ಆಪರೇಷನ್ ಇದೆ, ಮೆಂಬರ್ಶಿಪ್ ಮತ್ತೆ ಇನ್ನು ನಮಗೆ ಸ್ಲೈಸಿಂಗ್ ಇದೆ. ಸೊ ಈ 2 ಆಪರೇಷನ್ ಕೂಡ ನೋಡ್ಬೋಣ. ಸೊ ನಾನು ಮತ್ತೆ ಓಪನ್ ಮಾಡೀನಿ ಐಡಲ್. ಸೊ ಅಲ್ಲಿ ಕಮ್ಯಾಂಡ್ಸ್ ಜಾಸ್ತಿ ಆಗಿತ್ತು. ಈಗ ಮೆಂಬರ್ಶಿಪ್ ಮತ್ತು ನಾವು ಸ್ಲೈಸಿಂಗ್ ಆಪರೇಷನ್ ಕೂಡ ನೋಡ್ಬೋಣ. ಸೊ ಎಕ್ಸ್ ಅನ್ನೋ ವೇರಿಯಬಲ್ ತೊಗೊತೀನಿ. ಎಕ್ಸ್ ಅನ್ನೋ ವೇರಿಯಬಲಲ್ಲಿ ಸ್ಟ್ರಿಂಗ್ಸ್ ತೊಗೊಳ್ಳೋಣ. ಸೊ ಯಾವ್ದಾದ್ರು 3 to 4 ಕಲರ್ಸ್ ತೊಗೊಳ್ಳೋಣ. ಸೊ 3 to 4 ಕಲರ್ಸ್ ತೊಗೊಂಡ್ಮೇಲೆ ಇನ್ ಆಪರೇಟರ್ ಆ್ಯಂಡ್ ನಾಟ್ ಇನ್ ಆಪರೇಟರ್ ಇದನ್ನು ತಿಳ್ಕೊಂಬೋಣ, ಆಯಿತಾ. ಸೊ ಫಸ್ಟ್ ಗ್ರೀನ್ ಅಂತ ತೊಗೊತಾ ಇದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಯೆಲ್ಲೋ ಅಂತ ತೊಗೊಂಬೋಣ. ಸೊ ನೆಕ್ಸ್ಟ್ ಬ್ಲೂ ಅಂತ ಇನ್ನೊಂದು ಐಟಮ್ ತೊಗೊಳ್ಳೋಣ. ಸೊ ನೆಕ್ಸ್ಟ್ ಲೆಟ್ಸ್ ಸೇ ರೆಡ್ ತೊಗೊಳ್ಳೋಣ, ಆಯಿತಾ. ಸೊ ಈಗ 4 ಎಲಿಮೆಂಟ್ಸ್ ಇದೆ ಲಿಸ್ಟಲ್ಲಿ, ಗ್ರೀನ್ ಯೆಲ್ಲೋ ಬ್ಲೂ ಆ್ಯಂಡ್ ರೆಡ್. ಕರೆಕ್ಟಾ. ಸೊ ಇಂಡೆಕ್ಸಸ್ ಗೊತ್ತು ನಮಗೆ. x(0) ಅಂದರೆ ಗ್ರೀನ್ ಪ್ರಿಂಟ್ ಆಗಬೇಕು, ಹೌದಾ. ಓಕೆ, ಇಲ್ಲಿ ಡಬಲ್ ಕೋಟ್ಸ್ ಕೊಟ್ಬಿಟ್ಟೆ. ಸೊ ಇಲ್ಲಿ ಎರರ್ ಬಂದಿದೆ. ಸೊ ನೀವು ಸಿಂಗಲ್ ಕೋಟಲ್ಲಿ ಎನ್ಕ್ಲೋಸ್ ಮಾಡಿದ್ರೆ ಸಿಂಗಲ್ ಕೋಟಲ್ಲೇ ಎನ್ಕ್ಲೋಸ್ ಮಾಡಬೇಕು. ಇಲ್ಲಿ ಡಬಲ್ ಕೋಟ್ಸಲ್ಲಿ ನೀವು ಎನ್ಕ್ಲೋಸ್ ಮಾಡಿದ್ರೆ ಎಂಡಿಂಗು ಡಬಲ್ ಕ್ಲೋಸ್ ಮಾಡಬೇಕಾಗತ್ತೆ. ಆಯಿತು, ಮತ್ತೆ ಅಸೈನ್ ಮಾಡ್ತೀನಿ. ಇಲ್ಲಿ ಎರರ್ ಬಂದಿತ್ತು. ಸೊ x = ಮತ್ತು ಲಿಸ್ಟಲ್ಲಿ ಗ್ರೀನ್ ಮತ್ತು ಯೆಲ್ಲೋ ಮತ್ತು ರೆಡ್ ಮತ್ತು ಬ್ಲೂ ತೊಗೊಂಬೋಣ. ಸೊ ಇಲ್ಲಿ 4 ಎಲಿಮೆಂಟ್ ಇದೆ ಲಿಸ್ಟಲ್ಲಿ. ನಾನು x(0) ಪ್ರಿಂಟ್ ಮಾಡಿದ್ರೆ ನಂಗೆ ಗ್ರೀನ್ ಬರಬೇಕು. ಸೊ ಗ್ರೀನ್ ಬರ್ತಿದೆ. ಸೊ ಇವಾಗ ಏನು ಮಾಡೋಣ, ಈ ಇನ್ ಆ್ಯಂಡ್ ನಾಟ್ ಇನ್ ಮೆಂಬರ್ಶಿಪ್ ಆಪರೇಟರ್ ನೋಡ್ಬೋಣ. ನಾನು ಸಪೋಸ್ ವೈಲೆಟ್ ಸರ್ಚ್ ಮಾಡ್ತೀನಿ. ಲೆಟ್ಸ್ ಸೇ ವೈಲೆಟ್ ಇನ್ ಎಕ್ಸ್ ಅಂತ ಹೇಳ್ತೀನಿ. ಸೊ ವೈಲೆಟ್ ಅನ್ನೋ ಸ್ಟ್ರಿಂಗ್ ಅಥವಾ ವೈಲೆಟ್ ಅನ್ನೋ ಎಲಿಮೆಂಟ್ ಈ ಲಿಸ್ಟಲ್ಲಿ ಇದೆಯಾ, ಎಕ್ಸಲ್ಲಿ ಇದೆಯಾ. ಸೊ ಇಲ್ಲ. ಸೊ ಏನು ಬರಬೇಕು, ಇನ್ನೂ ಆಪರೇಟರ್ ಇದ್ದರೆ ಮಾತ್ರ ಟ್ರೂ ಕೊಡುತ್ತೆ, ಇಲ್ಲ ಅಂದರೆ ಫಾಲ್ಸ್ ಕೊಡುತ್ತೆ. ಈಗ ನಮಗೆ ಫಾಲ್ಸ್ ಕೊಡಬೇಕು, ಕರೆಕ್ಟಾ. ಸೊ ಇದನ್ನು ಎಂಟರ್ ಮಾಡಿದ್ರೆ ಸೊ ಫಾಲ್ಸ್ ಅಂತ ಕೊಡುತ್ತೆ. ಸಪೋಸ್ ನಾನು ಯಾವುದಾದ್ರು ಈ ಕಲರ್ ಇರೋದನ್ನೇ ಕೊಡ್ತೀನಿ. ಲೆಟ್ಸ್ ಸೇ ಯೆಲ್ಲೋ ಇನ್ ಎಕ್ಸ್ ಅಂತ ಕೊಡ್ತೀನಿ. ಸೊ ಎಲ್ಲೋ ಇದೆಯಾ ಇಲ್ವಾ, ಎಕ್ಸಲ್ಲಿ ಇದೆ. ಸೊ ನಮಗೆ ಟ್ರೂ ಕೊಡುತ್ತೆ, ಕರೆಕ್ಟಾ. ಸೊ ನಮಗೆ ಟ್ರೂ ಬರುತ್ತೆ ಔಟ್ಪುಟ್. ನಾಟ್ ಇನ್ ಆಪರೇಟರ್ ಇದು ಉಲ್ಟಾ ಆಗಿ ವರ್ಕ್ ಆಗುತ್ತೆ, ಆಯಿತಾ. ಸೊ ಈಗ ನಾನು ವೈಲೆಟ್ ನಾಟ್ ಇನ್ ಎಕ್ಸ್ ಅಂತ ಹೇಳಿದ್ರೆ ಟ್ರೂ ಕೊಡುತ್ತೆ. ಸೊ ವೈಲೆಟ್ ನಾಟ್ ಇನ್ ಎಕ್ಸ್ ಅಂದರೆ ನಮಗೆ ಟ್ರೂ ಕೊಡುತ್ತೆ, ಯಾಕಂದರೆ ವೈಲೆಟ್ ಎಕ್ಸ್ ಅನ್ನೋ ಲಿಸ್ಟಲ್ಲಿ ಇಲ್ಲ. ಎಕ್ಸಾಂಪಲ್ ಸಿಮಿಲರ್ಲಿ ನೋಡ್ಬೋಣ. ವೈಲೆಟ್ ನಾಟ್ ಇನ್ ಎಕ್ಸ್ ಅಂತ ಹೇಳ್ತೀನಿ, ನಾಟ್ ಇನ್ ಎಕ್ಸ್. ಸೊ ನೋಡ್ಬೋದು ನಮಗೆ ಟ್ರೂ ಕೊಡುತ್ತೆ. ಸೊ ವೈಲೆಟ್ ಈ ಎಕ್ಸ್ ಅನ್ನೋ ಲಿಸ್ಟಲ್ಲಿ ಇಲ್ಲ. ಸಿಮಿಲರ್ಲಿ ನಾನು ಯೆಲ್ಲೋ ನಾಟ್ ಇನ್ ಎಕ್ಸ್ ಅಂತ ಹೇಳ್ತೀನಿ, ನಮಗೆ ಅವಾಗ ಫಾಲ್ಸ್ ಕೊಡುತ್ತಲ್ವಾ. ಸೊ ಯೆಲ್ಲೋ ಆಲ್ರೆಡಿ ಎಕ್ಸ್ ಅನ್ನೋ ಲಿಸ್ಟಲ್ಲಿ ಇದೆ. ಸೊ ಇದನ್ನು ನೋಡ್ಬೋಣ. ಯೆಲ್ಲೋ ನಾಟ್ ಇನ್ ಎಕ್ಸ್ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು ಫಾಲ್ಸ್ ಕೊಡ್ತಿದೆ. ಯೆಲ್ಲೋ ನಾಟ್ ಇನ್ ಎಕ್ಸ್, ಬಟ್ ಎಕ್ಸಲ್ಲಿ ಯೆಲ್ಲೋ ಇದೆ. ಸೊ ನಾಟ್ ಇನ್ ಆಪರೇಟರ್ ಏನು ಮಾಡುತ್ತೆ, ಸೊ ವ್ಯಾಲ್ಯೂ ಇಲ್ಲ ಅಂದರೆ ಲಿಸ್ಟಲ್ಲಿ ಟ್ರೂ ಕೊಡುತ್ತೆ, ವ್ಯಾಲ್ಯೂ ಇದ್ದರೆ ನಮಗೆ ಫಾಲ್ಸ್ ಕೊಡುತ್ತೆ. ಓಕೆ, ಸೊ ಈ ಆಪರೇಷನ್ ಕೂಡ ಅರ್ಥ ಅಂತ ಭಾವಿಸ್ತೀನಿ. ರಿಪಿಟೇಷನ್ ಗೊತ್ತಾಯಿತು, ಕನ್ಕ್ಯಾಟಿನೇಷನ್ ಗೊತ್ತಾಯಿತು, ಮತ್ತು ಮೆಂಬರ್ಶಿಪ್ ಗೊತ್ತಾಯಿತು. ಸೊ ಈಗ ಲಾಸ್ಟ್ ಆಪರೇಷನ್ ಇದೆ ಸ್ಲೈಸಿಂಗ್. ಸೊ ಸ್ಲೈಸಿಂಗ್ ಬಗ್ಗೆನೂ ಬೇಗ ತಿಳ್ಕೊಂಬೋಣ. ಓಕೆ, ಸೊ ಸ್ಲೈಸಿಂಗ್ ಆಪರೇಷನ್ ಬಗ್ಗೆ ತಿಳ್ಕೊಂಬೋಣ. ಅಗೇನ್ ನಾನು ಹೊಸ ಇಂಟರ್ಪ್ರೇಟರ್ ಓಪನ್ ಮಾಡೀನಿ, ಅಂದರೆ ಮತ್ತೆ ಇಂಟ್ರಾಕ್ಟಿವ್ ಮೋಡ್ ಮತ್ತೆ ಓಪನ್ ಮಾಡೀನಿ. ಸೊ ಕಮ್ಯಾಂಡ್ಸ್ ಜಾಸ್ತಿ ಆಗಿತ್ತು. ಸೊ ಈಗ ಸ್ಲೈಸಿಂಗ್ ತಿಳ್ಕೊಂಬೋಣ. ಒಂದು ವೇರಿಯಬಲ್ ತೊಗೊತೀನಿ, a = ಇಲ್ಲಿ ಎಲಿಮೆಂಟ್ಸ್ ಇಟ್ಕೊಳ್ಳೋಣ. 10 20 30 40 50 ಮತ್ತು 60. ಸೊ 6 ಎಲಿಮೆಂಟ್ ತೊಗೊಂಡಿವಿ. ನಮ್ಗೆ ಗೊತ್ತು 10 ಇಂಡೆಕ್ಸ್ 0, 20 1, 30 2, 40 3, 50 4 ಆ್ಯಂಡ್ 60 5 ಇಂಡೆಕ್ಸ್ ಅಲ್ವಾ. ಸೊ 6 ಎಲಿಮೆಂಟ್ ಇದೆ ಇಲ್ಲಿ ಟೋಟಲ್. ಸೊ ಈಗ ನಾವು ಸ್ಲೈಸಿಂಗ್ ಮಾಡಬೇಕಾದ್ರೆ ಜಸ್ಟ್ ಕೆಲವೊಂದು ಎಲಿಮೆಂಟ್ಸ್ ಮಾತ್ರ ಆಕ್ಸೆಸ್ ಮಾಡಬೇಕಾದ್ರೆ ಸ್ಲೈಸಿಂಗ್ ಕಾನ್ಸೆಪ್ಟ್ಸ್ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ನಾನು A(0 to 4) ಅಂತ ಹೇಳ್ತೀನಿ. ಸೊ 0 to 4 ಅಂದರೆ ಸ್ಟಾರ್ಟ್ ವ್ಯಾಲ್ಯೂ 0, ಸ್ಟಾಪ್ ಎಲ್ಲಿಗಾಗುತ್ತೆ, 3rd ಇಂಡೆಕ್ಸಿಗೆ ಸ್ಟಾಪ್ ಆಗುತ್ತೆ. 0 1 2 3. ಸೊ 10 to 40 ಬರಬೇಕು. ಸೊ ಇಲ್ಲಿ ನೋಡ್ಬೋಣ 10 to 40 ಬರುತ್ತೆ, ಕರೆಕ್ಟಾ. ಸೊ ನೀವು ಸ್ಟಾರ್ಟ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, 0 ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸಾಂಪಲ್ ನೀವು ಸ್ಟಾರ್ಟ್ ವ್ಯಾಲ್ಯೂ ಕೊಡದೆ ಜಸ್ಟ್ 5 ಅಂತ ಹೇಳಿದ್ರೆ,
ಸೊ ಸ್ಟಾರ್ಟ್ ವ್ಯಾಲ್ಯೂ ಕೊಡಲಿಲ್ಲ ಅಂದರೆ 0 ಇಂದನೇ ಸ್ಟಾರ್ಟ್ ಆಗುತ್ತೆ. ಸ್ಟೆಪ್ ವ್ಯಾಲ್ಯೂ ಕೂಡ ಆಪ್ಷನಲ್, ಅದು +1 ಇಂದ ಇನ್ಕ್ರೀಸ್ ಆಗುತ್ತೆ ಈಚ್ ಟೈಮ್. ಸೊ 0 ಮತ್ತೆ 1 ಮತ್ತೆ 2 ಮತ್ತೆ 3 ಮತ್ತೆ 4, ಫಿಫ್ತ್ ಇಂಡೆಕ್ಸ್ ಗೋ ಅಲ್ಲ, ಫೋರ್ತ್ ಇಂಡೆಕ್ಸ್ಗೆ ಸ್ಟಾಪ್ ಆಗುತ್ತೆ. ಸೊ ಫೋರ್ತ್ ಇಂಡೆಕ್ಸ್ ಅದು 0 1 2 3 4 50ವರೆಗೂ ಬರುತ್ತೆ ಇವಾಗ ಎಲಿಮೆಂಟ್ಸ್. ಓಕೆ, ಸೊ ಇದು ನೋಡ್ಬೋಣ. ಸೊ 10 to 50 ಬಂದಿದೆ, ಕರೆಕ್ಟಾ? ಸೊ ಇದು ಇಂಡೆಕ್ಸ್ 0 1 2 3 4 ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಈಚ್ ಟೈಮ್ ಸ್ಟೆಪ್ ವ್ಯಾಲ್ಯೂ +1 ಇಂದ ಇನ್ಕ್ರೀಸ್ ಆಗ್ತಿದೆ. ಸೊ ಇದು ಒಂದು ಭಾಗ ಆಯಿತು. ಈಗ ನೆಗೆಟಿವ್ ಇಂಡೆಕ್ಸಸ್ ಕೂಡ ಕೊಡ್ಬೋದು, ನೀವು ನೆಗೆಟಿವ್ ಇಂಡೆಕ್ಸಸ್ ಕೊಡ್ಬೋದು. ಸ್ಟಾಪ್ ವ್ಯಾಲ್ಯೂ ಕೊಡದಿದ್ರೆ ಏನಾಗುತ್ತೆ, ಸ್ಟಾಪ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಲಾಸ್ಟ್ ತನಕ ಹೋಗುತ್ತೆ. ಎಕ್ಸಾಂಪಲ್, ನಾನು ಜಸ್ಟ್ ಎ ಆಫ್ 0 ಅಂತ ಕೊಡ್ತೀನಿ, ಸ್ಟಾಪ್ ವ್ಯಾಲ್ಯೂ ಕೊಡೋದಿಲ್ಲ. ಸ್ಟೆಪ್ಪು ಕೊಡಲಿಲ್ಲ ಅಂದರೆ +1 ಇಂದ ಇನ್ಕ್ರೀಸ್ ಆಗುತ್ತೆ. ಸೊ 0 to ಲಾಸ್ಟ್ ಎಲಿಮೆಂಟ್ ತನಕ ಹೋಗುತ್ತೆ, ಹೌದಾ? ಸೊ ಲಾಸ್ಟ್ ಎಲಿಮೆಂಟ್ ತನಕ ಹೋಗಿ 10 to 60 ಎಲ್ಲ ಪ್ರಿಂಟ್ ಆಗುತ್ತೆ. ನೆಗೆಟಿವ್ ಇಂಡೆಕ್ಸಸ್ ಕೂಡ ಬರುತ್ತಿಲ್ಲಿ. ಸೊ ನೆಗೆಟಿವ್ ಇಂಡೆಕ್ಸಸ್ಸಿಂದ ಕೂಡ ನಾವು ಎಲಿಮೆಂಟ್ಸ್ನ ಆಕ್ಸೆಸ್ ಮಾಡ್ಬೋದು ಯೂಸಿಂಗ್ ಸ್ಲೈಸಿಂಗ್. ಈಗ ಎಕ್ಸಾಂಪಲ್, ಎ ಆಫ್ -2 ಅಂತೀನಿ, -2 to -4 ಅಂತೀನಿ. ಸೊ ಏನು ಪ್ರಿಂಟ್ ಆಗುತ್ತೆ, ಇದ್ರ ಇಂಡೆಕ್ಸ್ -1 -2 ಅಲ್ವಾ? -2 -4 ಅಂದರೆ 30, ಬಟ್ -3ಗೆ ಸ್ಟಾಪ್ ಆಗಬೇಕು. ಸೊ 50 and 40 ನಮ್ಗೆ ಔಟ್ಪುಟ್ ಬರಬೇಕು. ಸೊ 50 and 40 ಬರ್ತಿದೆಯಾ ನೋಡೋಣ. ಸೊ -2 and -4 ಕೂಡ ನೀವು ಕೊಡ್ಬೋದು. -2 and -4 ಕೊಟ್ಟಾಗ ನಮಗೆ ಎಂಟಿ ಲಿಸ್ಟ್ ಬಂತು. ಯಾಕೆ? ಸ್ಟೆಪ್ ವ್ಯಾಲ್ಯೂ +1 ಇತ್ತು. ಸೊ -2 ಇಂದ ಸ್ಟಾರ್ಟ್ ಮಾಡ್ತಾ ಇರಾ, +1 ಮಾಡ್ತಾ ಇರಾ ಈಚ್ ಟೈಮ್. ಸೊ -2 ಇಂದ, ಸೊ -2 ಇಲ್ಲಿ, ಸೊ ಇಲ್ಲ ಇಲ್ಲಿ -2 ಇಲ್ಲಿ, ಸ್ಟೆಪ್ ವ್ಯಾಲ್ಯೂ +1 ಮಾಡ್ತಾ ಇರಾ. ಸೊ ನೆಕ್ಸ್ಟು -2 ಇಂದ +1 ಮಾಡಿದ್ರೆ -1ಗೆ ಹೋಗುತ್ತೆ, ಇಲ್ಲಿ ಮತ್ತೆ 0ಗೆ ಹೋಗುತ್ತೆ. ಸೊ ಇಲ್ಲಿಗೆ ಮತ್ತೆ 1ಗೆ ಹೋಗುತ್ತೆ, ಮತ್ತೆ 2ಗೆ ಹೋಗುತ್ತೆ ಆ್ಯಂಡ್ ಸೋ ಆನ್. ಬಟ್ ಇದು ಸ್ಟಾಪ್ ಆಗಬೇಕಾದ್ರೂ -4ಗೆ, -4 ತನಕ ಹೋಗೋದೇ ಇಲ್ಲ ಇದು, ಹೌದಾ? ಸೊ ಇಲ್ಲಿ ನೀವು ಸ್ಟೆಪ್ ವ್ಯಾಲ್ಯೂ ಕೊಡಬೇಕಾಗತ್ತೆ. -1 ಅಂತ ಸ್ಟೆಪ್ ಕೊಡಬೇಕು, ಆವಾಗಲೇ ಡಿಕ್ರೀಸ್ ಆಗ್ತಾ ಹೋಗೋದು. ಸೊ -2 ಅನ್ನೋದು ಸ್ಟಾರ್ಟ್ ವ್ಯಾಲ್ಯೂ. ಸೊ -1 ಇಲ್ಲಿ -2 ಸ್ಟಾರ್ಟ್ ಆಗ್ತಿದೆ. ಸೊ -4 ತನಕ ಹೋಗ್ಬೇಕು, ಇಲ್ಲಿ ತನಕ ಹೋಗಬೇಕು, ಬಟ್ -3ಗೆ ಸ್ಟಾಪ್ ಆಗುತ್ತೆ. ಸೊ ಸ್ಟೆಪ್ ವ್ಯಾಲ್ಯೂ ಈಚ್ ಟೈಮ್ -1 ಇಂದ ಡಿಕ್ರೀಸ್ ಮಾಡಿ. ಸೊ -2 ಸ್ಟಾರ್ಟ್ ವ್ಯಾಲ್ಯೂ ಇಲ್ಲಿಗೆ ಸ್ಟಾಪ್ ಆಗಬೇಕು, ಬಟ್ ಅದು ಇಲ್ಲಿಗೆ ಸ್ಟಾಪ್ ಆಗುತ್ತೆ, ಕರೆಕ್ಟಾ? ಸೊ -4 ತನಕ ಹೋಗಲ್ಲ, -3ಗೆ ಸ್ಟಾಪ್ ಆಗುತ್ತೆ, ಬಟ್ ಈಚ್ ಟೈಮ್ -1 ಇಂದ ಡಿಕ್ರೀಸ್ ಮಾಡ್ತಾ ಇರಾ. ಸೊ ಇದು -2 ನೆಕ್ಸ್ಟ್ -3, ಸೊ -1 ಇಂದ ಡಿಕ್ರೀಸ್ ಮಾಡಿದ್ರಿ. ಔಟ್ಪುಟ್ ಏನು ಬರುತ್ತೆ, 50 ಆಮೇಲೆ 40 ಬರಬೇಕು, ಕರೆಕ್ಟಾ? ಸೊ ಇದು ಸ್ಲೈಸಿಂಗ್ ಅಂತೀವಿ. ಸೊ ಉಲ್ಟಾ ಪ್ರಿಂಟ್ ಮಾಡಬೇಕಂದ್ರೆ, ಎಲ್ಲ ಎಲಿಮೆಂಟ್ಸ್ ಉಲ್ಟಾ ಪ್ರಿಂಟ್ ಮಾಡಬೇಕಾದ್ರೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಕೊಡಬೇಡಿ, ಸ್ಟೆಪ್ ವ್ಯಾಲ್ಯೂ -1 ಕೊಡಿ. ಸೊ ಅದು -1 ಇಂದ ಸ್ಟಾರ್ಟ್ ಆಗಿ, ಸೊ -1 ಸ್ಟಾಪು, ಇಲ್ಲಿ ತನಕ ಹೋಗಬೇಕು, -1ಗೆ ಸ್ಟಾಪ್ ಆಗಬೇಕು, ಬಟ್ 0ಗೆ ಸ್ಟಾಪ್ ಆಗುತ್ತೆ. -1 ಎಕ್ಸ್ಕ್ಲೂಸಿವ್ ಅದು, ಸೊ -1 ಇನ್ಕ್ಲೂಡ್ ಆಗೋದಿಲ್ಲ. ಸೊ 0ಗೆ ಸ್ಟಾಪ್ ಆಗುತ್ತೆ. ಎಕ್ಸಾಂಪಲ್, ನಾನು ಸ್ಟಾರ್ಟು ಕೊಡಲ್ಲ, ಸ್ಟಾಪು ಕೊಡಲ್ಲ, ಜಸ್ಟ್ ಸ್ಟೆಪ್ ವ್ಯಾಲ್ಯೂ -1 ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಎ ಆಫ್, ನಾನು ಜಸ್ಟ್ ಎ ಆಫ್ ಸ್ಟಾರ್ಟು ಕೊಡಲ್ಲ, ಸ್ಟೆಪ್ಪು ಕೊಡಲ್ಲ, ಎ ಆಫ್ ಜಸ್ಟ್ ಸ್ಟಾರ್ಟ್ ಸ್ಟಾಪ್ ಕೊಡಲ್ಲ, ಸ್ಟೆಪ್ ವ್ಯಾಲ್ಯೂ -1 ಕೊಡ್ತೀನಿ. ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಕೊಟ್ಟಿಲ್ಲ, ಸ್ಟೆಪ್ ವ್ಯಾಲ್ಯೂ -1 ಕೊಟ್ಟರೆ ಏನಾಗುತ್ತೆ, ಸೊ ಈ ಎಲಿಮೆಂಟ್ಸ್ ಎಲ್ಲ ರಿವರ್ಸ್ ಆರ್ಡರಲ್ಲಿ ಪ್ರಿಂಟ್ ಆಗುತ್ತೆ. ಯಾವಾಗ? ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ನೀವು ಕೊಡದೆ, ಸ್ಟೆಪ್ ವ್ಯಾಲ್ಯೂ ಜಸ್ಟ್ -1 ಕೊಟ್ಟಾಗ, ಹೌದಾ? ಸೊ ಅರ್ಥ ಏನಂತ ಭಾವಿಸ್ತೀನಿ. ನೆಗೆಟಿವ್ ಇಂಡೆಕ್ಸಸ್ ಕೂಡ ಯೂಸ್ ಮಾಡ್ಬೋದು ಎಲಿಮೆಂಟ್ಸ್ನ ಆಕ್ಸೆಸ್ ಮಾಡೋಕ್ಕೆ, ಪಾಸಿಟಿವ್ ಇಂಡೆಕ್ಸಸ್ ಕೂಡ ಯೂಸ್ ಮಾಡ್ಬೋದು. ಬಟ್ ನೆಗೆಟಿವ್ ಇಂಡೆಕ್ಸ್ ಕೊಟ್ಟಾಗ ಸ್ಟೆಪ್ ವ್ಯಾಲ್ಯೂ ಯಾವಾಗಲೂ +1 ಇರುತ್ತೆ ಡಿಫಾಲ್ಟು, ನೀವು ಸ್ಟೆಪ್ ವ್ಯಾಲ್ಯೂ ಕೊಡಬೇಕಾಗುತ್ತೆ. ಓಕೆ, ಸೊ ಅರ್ಥ ಇದೆ ಅನ್ಕೊಂತೀನಿ ಸ್ಟೂಡೆಂಟ್ಸ್. ಏನೋ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಈ 4 ಆಪರೇಷನ್ ಕೂಡ ನಾವು ಲಿಸ್ಟ್ ಮೇಲೆ ಮಾಡ್ಬೋದು. ಓಕೆ, ಸೊ ಈಗ ಮೂರನೇ ಕಾನ್ಸೆಪ್ಟ್, ಟ್ರಾವರ್ಸಿಂಗ್ ಅ ಲಿಸ್ಟ್. ಆಲ್ರೆಡಿ ಸ್ಟ್ರಿಂಗ್ಸಲ್ಲಿ ನೋಡಿವಿ ಹೆಂಗೆ ಒನ್ ಎಲಿಮೆಂಟ್ ಒನ್ ಆಫ್ಟರ್ ಅ ಟೈಮ್ ಎಲಿಮೆಂಟನ್ನು ಹೆಂಗೆ ಆಕ್ಸೆಸ್ ಮಾಡೋದು, ಒನ್ ಆಫ್ಟರ್ ದಿ ಅದರ್ ಹೆಂಗೆ ಆಕ್ಸೆಸ್ ಮಾಡ್ತೀರಾ. ಆಟ್ ಅ ಟೈಮ್ ಒಂದೇ ಎಲಿಮೆಂಟ್ ನೀವು ಆಕ್ಸೆಸ್ ಮಾಡಬೇಕಾದ್ರೆ ಇಂಡೆಕ್ಸಿಂಗ್ ಯೂಸ್ ಮಾಡ್ತೀರಾ. ಬಟ್ ಇಲ್ಲಿ 100 ಎಲಿಮೆಂಟ್ ಇದೆ ಅನ್ಕೊಳ್ಳೋಣ. ಸೊ ಆವಾಗ ಜಸ್ಟ್ ಎಲ್ಲ ಇಂಡೆಕ್ಸಸ್ಸು ಪ್ರಿಂಟ್ ಮಾಡೋಕ್ಕಾಗಲ್ಲ, ಲೂಪ್ ಯೂಸ್ ಮಾಡಬೇಕಾಗತ್ತೆ. ಒನ್ ಎಲಿಮೆಂಟ್ ಅಟ್ ಅ ಟೈಮ್ ಆಕ್ಸೆಸ್ ಮಾಡೋಕ್ಕೆ ನಾವು ಟ್ರಾವರ್ಸಿಂಗ್ ಕಾನ್ಸೆಪ್ಟ್ನ ಕಲಿಬೇಕಾಗುತ್ತೆ. ಸೊ ಟ್ರಾವರ್ಸ್ ಹೆಂಗೆ ಮಾಡೋದು ಕಲ್ತ್ಬೋಣ ಮೂರನೇ ಕಾನ್ಸೆಪ್ಟಲ್ಲಿ. ಸೊ ಸ್ಟೂಡೆಂಟ್ಸ್, ಲಿಸ್ಟ್ ಆಪರೇಷನ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಕನ್ಕಾರ್ಡಿನೇಷನ್, ರಿಪಿಟೇಷನ್, ಮೆಂಬರ್ಶಿಪ್ ಮತ್ತು ಸ್ಲೈಸಿಂಗ್. ಮೂರನೇ ಕಾನ್ಸೆಪ್ಟ್ ಇಲ್ಲಿ ಟ್ರಾವರ್ಸಿಂಗ್ ಅ ಲಿಸ್ಟ್. ಏನು ಟ್ರಾವರ್ಸಿಂಗ್ ಅ ಲಿಸ್ಟ್ ಅಂದರೆ, ಸೊ ಆಕ್ಸೆಸಿಂಗ್ ಈಚ್ ಎಲಿಮೆಂಟ್ ಒನ್ ಆಫ್ಟರ್ ದಿ ಅದರ್. ಅಂದರೆ ಒಂದೇ ಎಲಿಮೆಂಟ್ ಒನ್ ಆಫ್ಟರ್ ದಿ ಅದರ್ ಈಚ್ ಟೈಮ್ ನೀವು ಆಕ್ಸೆಸ್ ಮಾಡ್ತಾ ಹೋದರೆ, ಸೊ ಇದನ್ನು ಟ್ರಾವರ್ಸಿಂಗ್ ಅಂತ ಕರಿತೀವಿ. ಸೊ 100 ಎಲಿಮೆಂಟ್ ಇದೆ ಅನ್ಕೊಳ್ಳೋಣ. ಯಾವಾಗಲೂ ನಾನು ಇಂಡೆಕ್ಸ್ನ ಪ್ರಿಂಟ್ ಮಾಡೋಕ್ಕೆ ಹೋದರೆ ಸೊ ತುಂಬ ಕೋಡ್ ಉದ್ದ ಆಗೋಗುತ್ತೆ. ಸೊ ಲೂಪ್ ಯೂಸ್ ಮಾಡಿ ನಾವು ಟ್ರಾವರ್ಸ್ ಮಾಡ್ಬೋದು, ಒನ್ ಎಲಿಮೆಂಟ್ ಅಟ್ ಅ ಟೈಮ್ ಆಕ್ಸೆಸ್ ಮಾಡ್ಬೋದು. ಸೊ ಇದನ್ನು ಟ್ರಾವರ್ಸಿಂಗ್ ಅಂತ ಕರಿತೀವಿ. ಬೇಗ ನೋಡ್ಬೋಣ ಟ್ರಾವರ್ಸಿಂಗ್ ಹೆಂಗೆ ಮಾಡೋದು ಅಂತ. ಸೊ ಟ್ರಾವರ್ಸಿಂಗ್ ಅ ಲಿಸ್ಟ್ ಏನು, ಟ್ರಾವರ್ಸಿಂಗ್ ಅ ಲಿಸ್ಟ್. ಸೊ ಟ್ರಾವರ್ಸಿಂಗ್ ಹೆಂಗೆ ಮಾಡೋದು ತಿಳ್ಕೊಂಬೋಣ. ಸೊ ಟ್ರಾವರ್ಸಿಂಗ್ ಅಂದರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಸೊ ಟ್ರಾವರ್ಸಿಂಗ್ ಅಂದರೆ ಏನು. ಸೊ ಟ್ರಾವರ್ಸಿಂಗ್ ಅ ಸ್ಟ್ರಿಂಗ್ ಅಂತಿದೆ. ಸೊ ಇದು ಸ್ಟ್ರಿಂಗ್ ಅಲ್ಲ, ಲಿಸ್ಟ್ ಆ್ಯಕ್ಚುಲಿ. ಸೊ ನಾವು ಆಲ್ರೆಡಿ
ಸ್ಟ್ರಿಂಗಲ್ಲಿ ಕೂಡ ಟ್ರಾವರ್ಸಿಂಗ್ ಮಾಡೀವಿ. Traversing a list means accessing and processing each element of the list one by one from beginning to end. ಇದನ್ನ ಡೆಫಿನೇಷನ್ ಅಂತ ಕರಿತೀವಿ ಟ್ರಾವರ್ಸಿಂಗ್. ಈಚ್ ಎಲಿಮೆಂಟ್ ಒನ್ ಅಟ್ ಅ ಟೈಮ್ ನೀವು ಆಕ್ಸೆಸ್ ಮಾಡಿದ್ರೆ ಇದನ್ನ ಟ್ರಾವರ್ಸಿಂಗ್ ಅಂತ ಕರಿತೀವಿ. ಹೆಂಗೆ ಮಾಡೋದು ಸರ್ ಇದು? ಸೊ ದಿಸ್ ಇಸ್ ಡನ್ ಯೂಸಿಂಗ್ ಫಾರ್ ಆ್ಯಂಡ್ ವೈಲ್ ಲೂಪ್. ಹೆಂಗೆ ಮಾಡೋದು? ವೈಲ್ ಲೂಪ್ ಅಥವಾ ಫಾರ್ ಲೂಪ್ ಯೂಸ್ ಮಾಡಿ ಎಲಿಮೆಂಟ್ಸ್ನ ಆಕ್ಸೆಸ್ ಮಾಡ್ಬೋದು. ಆಯಿತು ಸರ್, ಒಂದು ಎಕ್ಸಾಂಪಲ್ ಕೊಡಿ. ಎಕ್ಸಾಂಪಲ್ ನೋಡ್ಬೋಣ. ಫಾರ್ ಲೂಪ್ ಆ್ಯಂಡ್ ವೈಲ್ ಲೂಪಲ್ಲಿ ಹೆಂಗೆ ಟ್ರಾವರ್ಸ್ ಮಾಡೋದು? ಲಿಸ್ಟ್ ಟ್ರಾವರ್ಸಲ್ ಯೂಸಿಂಗ್ ಫಾರ್ ಲೂಪ್. ಸೊ ಲಿಸ್ಟ್ನ ಈಚ್ ಟೈಮ್ ಆಕ್ಸೆಸ್ ಮಾಡ್ತಾ ಹೋಗೋಣ ಎಲಿಮೆಂಟ್ಸ್ನ. ಫಾರ್ ಲೂಪಲ್ಲಿ ಹೆಂಗೆ ಮಾಡೋದು ತಿಳ್ಕೊಂಬೋಣ. ತುಂಬ ಈಸಿ. ಸೊ ಇಲ್ಲಿ ಒಂದು ವೇರಿಯಬಲ್ ತೊಗೊಂಡಿವಿ ಎ ಅಂತ. ಇಲ್ಲಿ ಎಲಿಮೆಂಟ್ಸ್ ಆಫ್ ದ ಲಿಸ್ಟ್ ಇದೆ 10, 20, 30, 40, 50. ಸೊ ಈಚ್ ಎಲಿಮೆಂಟ್ ಒನ್ ಅಟ್ ಅ ಟೈಮ್ ಆಕ್ಸೆಸ್ ಮಾಡಬೇಕಾದ್ರೆ, ಒಂದು ಟೈಮಲ್ಲಿ ಒಂದೇ ಎಲಿಮೆಂಟ್ ನೀವು ಆಕ್ಸೆಸ್ ಮಾಡಬೇಕಾದ್ರೆ ಹೆಂಗೆ? ಸೊ ಫಾರ್ ಲೂಪ್ ಯೂಸ್ ಮಾಡ್ತೀರಾ. ಫಾರ್ ಅನ್ನೋದು ಕೀವರ್ಡ್, ವೇರಿಯಬಲ್, ಎನಿ ವೇರಿಯಬಲ್ ತೊಗೊಬೋದು ನೀವು. ಎ ಬಿ ಸಿ ಡಿ, ಎ ತೊಗೊಂಬೇಡಿ, ಎ ಇಲ್ಲಿ ಆಲ್ರೆಡಿ ತೊಗೊಂಡಿವಿ. ಬಿ ಸಿ ಡಿ ಏನಾದ್ರು ತೊಗೊಬೋದು. ನಾನು ಎಕ್ಸ್ ಅಂತ ತೊಗೊಂಡಿನಿ. ಫಾರ್ ಎಕ್ಸ್ ಇನ್ ಎ. ಸೊ ಫಾರ್ ಎಕ್ಸ್ ಇನ್ ಎ. ಸೊ ಎ ಅನ್ನೋದು ಇಲ್ಲಿ ಲಿಸ್ಟ್ ವೇರಿಯಬಲ್, ಎಕ್ಸ್ ಅನ್ನೋದು ಒಂದು ವೇರಿಯಬಲ್. ಎಕ್ಸ್ ಎ ಅಲ್ಲಿ ಮ್ಯಾಚ್ ಆಗುತ್ತಾ ನೀವು ನೋಡಬೇಕು. ಫಾರ್ ಎಕ್ಸ್ ಇನ್ ಎ ಅಂದರೆ ಎಕ್ಸ್ ಏನಾಗುತ್ತೆ ಸ್ಟಾರ್ಟಿಂಗ್? ಎಕ್ಸ್ ಫಸ್ಟ್ ಎಲಿಮೆಂಟ್ಗೆ ಪಾಯಿಂಟ್ ಮಾಡುತ್ತೆ, ಸ್ಟಾರ್ಟಿಂಗ್ 10ಗೆ ಪಾಯಿಂಟ್ ಮಾಡುತ್ತೆ. ಸೊ ನೀವು ಫಾರ್ ಲೂಪ್ ಒಳಗೆ ಪ್ರಿಂಟ್ ಎಕ್ಸ್ ಅಂತ ಹೇಳ್ತಾ ಇರಾ. ಸೊ ಪ್ರಿಂಟ್ ಎಕ್ಸ್ ಅಂದರೆ ಫಸ್ಟ್ ಎಲಿಮೆಂಟ್ ಪ್ರಿಂಟ್ ಮಾಡುತ್ತೆ, ಅದು 10ನ ಪ್ರಿಂಟ್ ಮಾಡುತ್ತೆ ಫಸ್ಟ್. ಎಂಡ್ ಆರ್ಗ್ಯುಮೆಂಟ್ ಕೊಟ್ಟಿವಿ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಪ್ರಿಂಟಲ್ಲಿ ಎಂಡ್ ಆರ್ಗ್ಯುಮೆಂಟ್ ಕೊಟ್ಟಿವಿ. ಎಂಡ್ ಆರ್ಗ್ಯುಮೆಂಟ್ ಕೊಟ್ಟರೆ ಏನಾಗುತ್ತೆ? ಸೊ ಒಂದೇ ಲೈನಲ್ಲಿ ಸ್ಪೇಸ್ ಬಿಟ್ಟು ನೀವು ಪ್ರಿಂಟ್ ಮಾಡ್ತೀರಾ. ಎಂಡ್ ಆರ್ಗ್ಯುಮೆಂಟ್ ಕೊಟ್ಟಿಲ್ಲ ಅಂದರೆ ಈಚ್ ಟೈಮ್ ಬೇರೆ ಬೇರೆ ಲೈನ್ಗೆ ಹೋಗಿ ಪ್ರಿಂಟ್ ಮಾಡುತ್ತೆ. ಓಕೆ, ಸೊ ಎಂಡ್ ಆರ್ಗ್ಯುಮೆಂಟ್ ಸ್ಪೇಸ್ ಕೊಟ್ಟರೆ, ಸೊ 10 ಆದಮೇಲೆ ಸ್ಪೇಸ್ ಬಿಟ್ಟು, ಸೊ ಮತ್ತೆ ಲೂಪ್ ರಿಪೀಟ್ ಆಗುತ್ತೆ. ಕರೆಕ್ಟಾ? ಸೊ ಮತ್ತೆ ಇಲ್ಲಿಂದ ಲೂಪ್ ರಿಪೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಬೇರೆ ಎಲಿಮೆಂಟ್ಗೆ ಪಾಯಿಂಟ್ ಮಾಡುತ್ತೆ. ಈಗ ಎಕ್ಸ್ ವ್ಯಾಲ್ಯೂ 20ಗೆ ಪಾಯಿಂಟ್ ಮಾಡುತ್ತೆ. ಸೊ ಈಗ 20 ಪ್ರಿಂಟ್ ಮಾಡ್ತೀರಾ. ಸೊ ಮತ್ತೆ ಸ್ಪೇಸು. ಸೊ ಮತ್ತೆ ಲೂಪ್ ರಿಪೀಟ್ ಆಗುತ್ತೆ. ಎಲ್ಲಿ ತನಕ? ಎಲ್ಲ ವ್ಯಾಲ್ಯೂಸು ಎಕ್ಸಾಸ್ಟ್ ಆಗೋ ತನಕ ಈ ಎಕ್ಸ್ ಎಲ್ಲ ವ್ಯಾಲ್ಯೂಸು ತೊಗೊಳುತ್ತೆ. ಸೊ ನೆಕ್ಸ್ಟ್ ಟೈಮ್ ಎಕ್ಸ್ ವ್ಯಾಲ್ಯೂ 30 ಆಗುತ್ತೆ. ಸೊ 30 ಪ್ರಿಂಟ್ ಮಾಡ್ತೀರಾ. ಸೊ 30 ಆದಮೇಲೆ ಮತ್ತೆ ಸ್ಪೇಸ್. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 40 ಆಗುತ್ತೆ. 40 ಪ್ರಿಂಟ್ ಮಾಡ್ತೀರಾ, ಮತ್ತೆ ಸ್ಪೇಸ್. ನೆಕ್ಸ್ಟ್ ಟೈಮ್ ಎಕ್ಸ್ ವ್ಯಾಲ್ಯೂ 50 ಆಗುತ್ತೆ. ಸೊ 50 ಪ್ರಿಂಟ್ ಮಾಡ್ತೀರಾ. ಸೊ ಮತ್ತೆ ಸ್ಪೇಸ್ ಬಿಡ್ತೀರಾ. ಸೊ ಸ್ಪೇಸ್ ಬಿಟ್ಟಾದ್ಮೇಲೆ ಸೊ ನೆಕ್ಸ್ಟ್ ಟೈಮ್ ಇಟ್ರೇಟ್ ಮಾಡೋಕ್ಕೆ ಏನು ವ್ಯಾಲ್ಯೂಸ್ ಇಲ್ಲ. ಸೊ ಎಲ್ಲ ವ್ಯಾಲ್ಯೂಸು ತೊಗೊಂಡ್ಬಿಟ್ಟಿದ್ದೀವಿ. ಸೊ ಈಗ ಔಟ್ಪುಟ್ ಏನು ಬರುತ್ತೆ? 10, 20, 30, 40, 50 ಬರುತ್ತೆ ಔಟ್ಪುಟ್. ಕರೆಕ್ಟಾ? ಸೊ ದಿಸ್ ಈಸ್ ಟ್ರಾವರ್ಸಿಂಗ್ ಯೂಸಿಂಗ್ ಫಾರ್ ಲೂಪ್. ಫಾರ್ ಲೂಪಲ್ಲಿ ಈ ಥರ ನಾವು ಟ್ರಾವರ್ಸ್ ಮಾಡ್ತೀವಿ. ಎಲಿಮೆಂಟ್ ಒನ್ ಆಫ್ಟರ್ ದಿ ಅದರ್ ಆಕ್ಸೆಸ್ ಮಾಡೋದನ್ನ ಟ್ರಾವರ್ಸಿಂಗ್ ಅಂತ ಕರಿತೀವಿ. ಸೊ ಫಾರ್ ಲೂಪಲ್ಲಿ ತುಂಬ ಸುಲಭ ಮಾಡೋದು. ಸೊ ವೈ ಲೂಪಲ್ಲಿ ಹೆಂಗೆ ಟ್ರಾವರ್ಸ್ ಮಾಡೋದು ಇದು ಕೂಡ ನೋಡ್ಬೋಣ. ಸೊ ವೈ ಲೂಪಲ್ಲಿ ಹೆಂಗೆ ಟ್ರಾವರ್ಸ್ ಮಾಡೋದು ನೋಡ್ಬೋಣ. ಸೊ ಲಿಸ್ಟ್ ಟ್ರಾವರ್ಸಲ್ ಯೂಸಿಂಗ್ ವೈಲ್ ಲೂಪ್. ಸೊ ವೈಲ್ ಲೂಪ್ ಯೂಸ್ ಮಾಡಿ ಕೂಡ ನಾವು ಟ್ರಾವರ್ಸ್ ಮಾಡ್ಬೋದು. ಸೊ ವೈಲ್ ಲೂಪ್ ಸಿಂಟ್ಯಾಕ್ಸ್ ತಿಳ್ಕೊಬೇಕು ನೀವು. ಫಸ್ಟು ಇನಿಷಿಯಲೈಸೇಷನ್ ಮಾಡಬೇಕು. ಫಸ್ಟು 0 ಇಂಡೆಕ್ಸ್ಗೆ ಪಾಯಿಂಟ್ ಮಾಡಬೇಕು. ಕಂಡೀಷನ್ ಚೆಕ್ ಮಾಡಬೇಕು ವೈಲ್ ಲೂಪಲ್ಲಿ. ಸೊ ಅದಾದಮೇಲೆ ನೀವು ಪ್ರಿಂಟ್ ಮಾಡಿ ಇನ್ಕ್ರೀಸ್ ಮಾಡಬೇಕು. ಕರೆಕ್ಟಾ? ಸೊ ಈ ವೈಲ್ ಲೂಪಲ್ಲಿ ಹೆಂಗೆ ಮಾಡೋದು ನೋಡ್ಬೋಣ. ಸೊ ಸೇಮ್ ವೇ ನಾನು ಎ ಅನ್ನೋ ವೇರಿಯಬಲಲ್ಲಿ ಸೇಮ್ ಎಲಿಮೆಂಟ್ಸ್ ತೊಗೊಂಡಿನಿ 10 to 50. ಇದ್ರ ಇಂಡೆಕ್ಸ್ 0, 1, 2, 3 ಆಮೇಲೆ 4. ಸೊ ಫಸ್ಟು 0th ಇಂಡೆಕ್ಸ್ಗೆ ನೀವು ಪಾಯಿಂಟ್ ಮಾಡಬೇಕು. ಯಾವುದಾದ್ರು ವೇರಿಯಬಲ್ ತೊಗೊಳ್ಳಿ. ನಾನು ಇಂಡೆಕ್ಸ್ ಅಂತಲೇ ತೊಗೊಂಡಿನಿ. ಇಂಡೆಕ್ಸ್ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ವೈಲ್ ಲೂಪ್ ಅಪ್ಲೈ ಮಾಡಿವಿ ಸ್ಟೂಡೆಂಟ್ಸ್. ವೈಲ್ ಇಂಡೆಕ್ಸ್ ಲೆಸ್ ದೆನ್ LEN ಆಫ್ ದ ವೇರಿಯಬಲ್. LEN ಆಫ್ ದ ವೇರಿಯಬಲ್ ಅಂದರೆ ಏನು? ಟೋಟಲ್ ಎಲಿಮೆಂಟ್ಸ್ ಎಷ್ಟು? 1, 2, 3, 4, 5. ಸೊ ಇಂಡೆಕ್ಸ್ ಎಷ್ಟಿದೆ ಸ್ಟಾರ್ಟಿಂಗ್? 0. 0 ಲೆಸ್ ದೆನ್ 5 ಚೆಕ್ ಮಾಡ್ತೀರಾ. ಸೊ ಅದು ಇಲ್ಲಿ ತನಕ ಹೋಗುತ್ತೆ, 4 ತನಕ ಹೋಗುತ್ತಲ್ವಾ. 5 ಲೆಸ್ ದೆನ್ 5 ಫಾಲ್ಸ್ ಆಗುತ್ತೆ. ಸೊ 0 ಲೆಸ್ ದೆನ್ 5 ಟ್ರೂ ಆಗುತ್ತೆ. ಟ್ರೂ ಆದರೆ ಬಾಡಿ ಆಫ್ ದ ವೈಲ್ ಲೂಪ್ಗೆ ಹೋಗ್ತೀರಾ. ಬಾಡಿ ಆಫ್ ದ ವೈಲ್ ಲೂಪಲ್ಲಿ ಏನಿದೆ ಸರ್? ಸೊ ಬಾಡಿ ಆಫ್ ದ ವೈಲ್ ಲೂಪಲ್ಲಿ ಎಲಿಮೆಂಟ್ನ ಪ್ರಿಂಟ್ ಮಾಡ್ತೀರಾ. ಸೊ ಪ್ರಿಂಟ್ ಎ ಆಫ್ ಇಂಡೆಕ್ಸ್. ಎ ಆಫ್ ಇಂಡೆಕ್ಸ್ ಅಂದರೆ ಏನು? ಎ ಆಫ್ ಇಂಡೆಕ್ಸ್ ಸ್ಟಾರ್ಟಿಂಗ್ 0. ಎ ಆಫ್ 0 ಏನಿದೆ? 10 ಇದೆ. ಸೊ ಎ ಆಫ್ ಇಂಡೆಕ್ಸ್ ಅಂದರೆ ಫಸ್ಟ್ ಇಂಡೆಕ್ಸ್ ನೀವು ಪ್ರಿಂಟ್ ಮಾಡ್ತಾ ಇದ್ದೀರಾ, 10 ಪ್ರಿಂಟ್ ಆಗುತ್ತೆ. ಅದಾದಮೇಲೆ ನೀವು ಸ್ಪೇಸ್ ಕೊಡ್ತಾ ಇದ್ದೀರಾ ಸೇಮ್ ಲೈನಲ್ಲಿ. ಸೊ ಅಷ್ಟೇನಾ? ಇದೇನು ಮಾಡಬೇಕಿಲ್ಲಿ? ಸೊ ಇಲ್ಲಿ ಇನ್ಕ್ರೀಸ್ ಮಾಡಬೇಕು ವ್ಯಾಲ್ಯೂ. ಇಲ್ಲಿ ಇಂಡೆಕ್ಸ್ ಇಸ್ ಈಕ್ವಲ್ ಟು ಇಂಡೆಕ್ಸ್ ಪ್ಲಸ್ 1. ನೆಕ್ಸ್ಟ್ ಇಂಡೆಕ್ಸ್ಗೆ ಪಾಯಿಂಟ್ ಮಾಡಬೇಕಲ್ವಾ ಇವಾಗ. ಸೊ ಇಂಡೆಕ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡಬೇಕು. ನೀವು ಈ ಲೈನ್ ಮರೆತುಬಿಟ್ರೆ ಲೂಪ್ ಇನ್ಫೈನೈಟಾಗಿ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಲೂಪ್ ಎಂಡೇ ಆಗೋದಿಲ್ಲ, ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಐ ವ್ಯಾಲ್ಯೂ ನೀವು ಇಂಡೆಕ್ಸ್ ವ್ಯಾಲ್ಯೂ ಮತ್ತೆ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಈ ಕಂಡೀಷನ್ ಫಾಲ್ಸ್ ಆಗಬೇಕಲ್ವಾ. ಸೊ ಯಾವಾಗಲೂ ಎ ಆಫ್ 0ನೇ ಪ್ರಿಂಟ್ ಮಾಡಬಾರ್ದು ನೀವು. ಸೊ ಇಂಡೆಕ್ಸ್ನ ಇನ್ಕ್ರೀಸ್ ಮಾಡಿದಾಗ ಇಂಡೆಕ್ಸ್ ವ್ಯಾಲ್ಯೂ ಈಗ 1 ಆಗುತ್ತೆ. 0 ಇಂದ 1 ಆಗುತ್ತೆ. ಸೊ ಲೂಪ್ ಮತ್ತೆ ರಿಪೀಟ್ ಆಗುತ್ತೆ. ಸೊ ಲೂಪ್ ರಿಪೀಟ್ ಆದಾಗ ಈಗ ಇಂಡೆಕ್ಸ್ ವ್ಯಾಲ್ಯೂ 1 ಆಗಿದೆ. 1 ಲೆಸ್ ದೆನ್ LEN ಆಫ್ ಎ 5 ಟ್ರೂ ಆಗುತ್ತೆ. ಈಗ ಎ ಆಫ್ ಇಂಡೆಕ್ಸ್ ಅಂದರೆ ಎ ಆಫ್ 1. ಎ ಆಫ್ 1 ಅಲ್ಲಿ ಏನಿದೆ? 20. ಸೊ 20 ಪ್ರಿಂಟ್ ಮಾಡ್ತೀರಾ. ಇಂಡೆಕ್ಸ್ ಮತ್ತೆ ಇನ್ಕ್ರೀಸ್ ಮಾಡ್ತೀರಾ. ಇಂಡೆಕ್ಸ್ 2 ಆಗುತ್ತೆ. ಸೊ 2 ಲೆಸ್ ದೆನ್ 5 ಟ್ರೂ ಆಗುತ್ತೆ. ಎ ಆಫ್ 2 ಏನಿದೆ? ಎ ಆಫ್ 2 ಅಲ್ಲಿ 30 ಇದೆ. ನೆಕ್ಸ್ಟ್ ಸ್ಪೇಸ್ ಆದಮೇಲೆ 30. ಸೊ ನೆಕ್ಸ್ಟ್ ಇಂಡೆಕ್ಸ್ ಇನ್ಕ್ರೀಸ್ ಮಾಡ್ತೀರಾ. 3 ಆಗುತ್ತೆ. ಸೊ 3 ಲೆಸ್ ದೆನ್ 5 ಟ್ರೂ ಆಗುತ್ತೆ.
ಎ ಆಫ್ 3 ಪ್ರಿಂಟ್ ಮಾಡ್ತೀರಾ. ಎ ಆಫ್ 3 ಅಲ್ಲಿ 40 ಇದೆ, ಸೊ 40 ಪ್ರಿಂಟ್ ಆಗುತ್ತೆ ಸ್ಪೇಸ್ ಆದಮೇಲೆ. ಸೊ ಮತ್ತೆ ಇಲ್ಲಿ ಸ್ಪೇಸ್ ಬರುತ್ತೆ ಆಫ್ಟರ್ 40. ಸೊ ಇಂಡೆಕ್ಸ್ ವ್ಯಾಲ್ಯೂ ಈಗ 4 ಆಗುತ್ತೆ, 4 ಲೆಸ್ ದೆನ್ 5 ಟ್ರೂ ಆಗುತ್ತೆ. ಎ ಆಫ್ 4 ಪ್ರಿಂಟ್ ಮಾಡ್ತೀರಾ, 50 ಪ್ರಿಂಟ್ ಆಗುತ್ತೆ. ಸೊ ವಿತ್ ದ ಸ್ಪೇಸ್, ಸೊ ಮತ್ತೆ ಸ್ಪೇಸ್ ಪ್ರಿಂಟ್ ಆಗಿ ಇಂಡೆಕ್ಸ್ ವ್ಯಾಲ್ಯೂ ನೆಕ್ಸ್ಟ್ 6 ಆಗುತ್ತೆ, ಸಾರಿ 5 ಆಗುತ್ತೆ. 5 ಲೆಸ್ ದೆನ್ 5 ಫಾಲ್ಸ್ ಆಗುತ್ತೆ. ಸೊ ಆಮೇಲೆ 5 ಲೆಸ್ ದೆನ್ 5 ಫಾಲ್ಸ್ ಆದಮೇಲೆ ವೈಲ್ ಲೂಪ್ ಆಚೆ ಕಂಟ್ರೋಲ್ ಬರುತ್ತೆ. ಸೊ ಇದು ಬಾಡಿ ಆಫ್ ದ ವೈಲ್ ಲೂಪ್ ಅಂತ ಹೇಳ್ತೀವಲ್ವಾ. ಸೊ ಬಾಡಿ ಆಫ್ ದ ವೈಲ್ ಲೂಪ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ವೈಲ್ ಲೂಪ್ ಕಂಡೀಷನ್ ಟ್ರೂ ಇದ್ರೆ ಮಾತ್ರ ಬಾಡಿ ಆಫ್ ದ ವೈಲ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ಅಂದರೆ ಸೊ ಕಂಟ್ರೋಲ್ ಆಚೆ ಬರುತ್ತೆ, ವೈಲ್ ಲೂಪ್ ಆಚೆ ಬರ್ತೀವಿ, ಇಲ್ಲಿ ಬರ್ತೀವಿ ಕಂಟ್ರೋಲ್. ಸೊ ಈಗ ಔಟ್ಪುಟ್ ನೋಡ್ಬೋದು 10 20 30 40 50, ಹೌದಾ. ಸೊ ಎಲ್ಲ ಎಲಿಮೆಂಟ್ಸ್ನು ಆಕ್ಸೆಸ್ ಮಾಡಿದ್ವಿ. ಸೇಮ್ ವೇ ಫಾರ್ ಲೂಪ್ ಕೂಡ ಟ್ರಾವೆಲ್ಸ್ ಮಾಡ್ಬೋದು, ವೈಲ್ ಲೂಪಿಂದ ಕೂಡ ಟ್ರಾವೆಲ್ಸ್ ಮಾಡ್ಬೋದು. ಸೊ ಈ ಕಾನ್ಸೆಪ್ಟ್ ತುಂಬ ಸುಲಭ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಇದನ್ನು ಕ್ವಿಕ್ಕಾಗಿ ಡೆಮಾನ್ಸ್ಟ್ರೇಟ್ ಮಾಡಿ ನಾನು ತೋರಿಸ್ಬಿಡ್ತೀನಿ. ಓಕೆ, ಸೊ ಸ್ಟೂಡೆಂಟ್ಸ್ ಐಡಲ್ ಓಪನ್ ಮಾಡೀನಿ ಮತ್ತೆ. ಸೊ ಈಗ ಟ್ರಾವೆಲ್ಸ್ ಮಾಡೋದಕ್ಕೆ ಇಂಟ್ರಾಕ್ಟಿವ್ ಮೋಡ್ ಬೇಡ. ಸೊ ಇಂಟ್ರಾಕ್ಟಿವ್ ಮೋಡಲ್ಲಿ ನಾವು ಸೇವ್ ಮಾಡೋಕ್ಕಲ್ಲ, ನೀಟಾಗಿ ಒಂದೇ ಸ್ಟೇಟ್ಮೆಂಟ್ಸ್ ರನ್ ಆಗೋದು. ಸೊ ಫೈಲ್ ಹೋಗಿ ನ್ಯೂ ಫೈಲ್ ಕ್ರಿಯೇಟ್ ಮಾಡ್ತೀನಿ ನಾನು. ಸೊ ಫೈಲ್ ಆಪ್ಷನ್ಗೆ ಹೋಗಿ, ಸೊ ನಾನು ನ್ಯೂ ಫೈಲ್ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ಓಕೆ, ಸೊ ಫೈಲ್ ಆಮೇಲೆ ನ್ಯೂ ಫೈಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿಂದ ಸೊ ನಾವು ಕೋಡ್ನ ಬರಿತಾ ಹೋಗೋಣ, ಹೆಂಗೆ ಟ್ರಾವೆಲ್ಸ್ ಮಾಡೋದು ಫಾರ್ ಆ್ಯಂಡ್ ವೈಲ್ ಲೂಪಲ್ಲಿ. ಸೊ ತುಂಬ ಸುಲಭ. ಸೊ ನೀವು ಯಾವ್ದಾದ್ರು ಒಂದು ವೇರಿಯಬಲ್ ತೊಗೊಳ್ಳಿ, ವೇರಿಯಬಲ್ ಇಸ್ ಈಕ್ವಲ್ ಟು ಲಿಸ್ಟ್ ಎಲಿಮೆಂಟ್ಸ್ನ ಸ್ಟೋರ್ ಮಾಡಿ. ಲೆಟ್ಸ್ ಸೇ 10 20 30 40 ಮತ್ತು 50 ಸ್ಟೋರ್ ಮಾಡೋಣ. ಸೊ ಈಗ ನೀವು ಟ್ರಾವೆಲ್ಸ್ ಮಾಡಿ, ಒನ್ ಅಟ್ ಅ ಟೈಮ್ ಎಲಿಮೆಂಟ್ಸ್ನ ಆಕ್ಸೆಸ್ ಮಾಡಿ. ಫಾರ್ ಲೂಪಲ್ಲಿ ಫಸ್ಟ್ ನೋಡ್ಬೋಣ. ಸೊ ಫಾರ್ ಲೆಟ್ಸ್ ಸೇ ಐ ಇನ್ ಎ ಅಂತ ಹೇಳ್ತೀನಿ. ಸೊ ಈಗ ಏನಾಗುತ್ತೆ, ಸೊ ಫಾರ್ ಐ ಇನ್ ಎ ಆಮೇಲೆ ಕೋಲನ್ ಹಾಕಬೇಕು. ಕೋಲನ್ ಹಾಕಾದ್ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಫಾರ್ ಲೂಪ್ ಬಾಡಿ ಒಳಗೆ ಹೋಗ್ತೀವಿ. ಓಕೆ, ಸೊ ಈಗ ಎಂಟರ್ ಪ್ರೆಸ್ ಮಾಡ್ತೀನಿ. ಸೊ ಈಗ ಐ ವ್ಯಾಲ್ಯೂ ಪ್ರಿಂಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ಐ ವ್ಯಾಲ್ಯೂ ಪ್ರಿಂಟ್ ಮಾಡಿ ಎಂಡ್ ಆರ್ಗ್ಯುಮೆಂಟ್ ಕೊಟ್ಬೋಣ ಸ್ಪೇಸ್ ಅಂತ. ಸೊ ಏನಾಗುತ್ತೆ ಇಲ್ಲಿ, ಐ ವ್ಯಾಲ್ಯೂ ಇನಿಷಿಯಲಿ 10ಗೆ ಪಾಯಿಂಟ್ ಮಾಡುತ್ತೆ, ಆಮೇಲೆ ಸ್ಪೇಸ್, ನೆಕ್ಸ್ಟ್ ಇಟ್ರೇಷನ್ ಐ ವ್ಯಾಲ್ಯೂ 20 30 40 ಎಲ್ಲ ವ್ಯಾಲ್ಯೂಸು ಹೀಗೆ ನಾವು ಪ್ರಿಂಟ್ ಮಾಡ್ತೀವಿ. ಟ್ರಾವೆಲ್ಸಿಂಗ್ ಅಂತ ಇದನ್ನು ಕರಿತೀವಿ ಫಾರ್ ಲೂಪಲ್ಲಿ ಅಲ್ವಾ. ಸೊ ಇದನ್ನು ಕ್ವಿಕ್ಕಾಗಿ ಸೇವ್ ಮಾಡ್ಬೋಣ. ಸೊ ಫೈಲ್ ಸೇವ್, ಸೊ ಸೇವ್ ಮಾಡ್ತೀನಿ. ಸೊ ಸೇವ್ ಮಾಡುವಾಗ ಜಸ್ಟ್ ಒಂದು ನೇಮ್ ಕೊಡೋಣ, ಲೆಟ್ಸ್ ಸೇ ಟ್ರಾವೆಲ್ಸಿಂಗ್ ಅಂತಲೇ ಕೊಡ್ತೀನಿ. ಸೊ ಸೇವ್ ಮಾಡೋಣ, ಎಸ್. ಸೊ ಸೇವ್ ಮಾಡೋಣ. ಓಕೆ, ಸೊ ಈಗ ರನ್ ಮಾಡ್ಬೋಣ, ರನ್ ಮಾಡ್ಯೂಲ್. ಸೊ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್, ಎಲ್ಲ ಎಲಿಮೆಂಟ್ಸು ಕೂಡ ಪ್ರಿಂಟ್ ಆಗಿದೆ ಒನ್ ಆಫ್ಟರ್ ದಿ ಅದರ್. ಇದನ್ನು ಟ್ರಾವೆಲ್ಸಿಂಗ್ ಯೂಸಿಂಗ್ ಫಾರ್ ಲೂಪ್ ಅಂತೀವಿ. ಅದೇ ಥರ ನಾವು ಐ ಲೂಪಲ್ಲಿ ಕೂಡ ಟ್ರಾವೆಲ್ಸ್ ಮಾಡ್ಬೋದು. ಸೊ ಹೆಂಗೆ ಟ್ರಾವೆಲ್ಸ್ ಮಾಡ್ಬೋದು, ಫಸ್ಟ್ ಇನಿಷಿಯಲೈಸ್ ಮಾಡಿ, ಫಸ್ಟು 0 ಇಂಡೆಕ್ಸ್ಗೆ ಯಾವುದೋ ಒಂದು ವೇರಿಯಬಲ್ ಇನಿಷಿಯಲೈಸ್ ಮಾಡಿ, ಆಮೇಲೆ ಕಂಡೀಷನ್ ಚೆಕ್ ಮಾಡಿ, ಆಮೇಲೆ ಬಾಡಿ ಆಫ್ ದ ವೈಲ್ ಲೂಪ್ಗೆ ಹೋಗಿ ಆಮೇಲೆ ವ್ಯಾಲ್ಯೂನ ಅಪ್ಡೇಟ್ ಮಾಡಿ. ಯಾಕೆ ಅಪ್ಡೇಟ್ ಮಾಡಬೇಕು ವ್ಯಾಲ್ಯೂನ, ಸೊ ಮತ್ತೆ ಲೂಪ್ ರಿಪೀಟ್ ಆಗಬೇಕಲ್ಲ, ಇಲ್ಲಾಂದರೆ ಇನ್ಫೈನೈಟಾಗಿ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಎಂಡ್ ಆಗಬೇಕಲ್ಲ, ಅದಕ್ಕೆ ಇಂಡೆಕ್ಸ್ ಇಸ್ ಈಕ್ವಲ್ ಟು ಇಂಡೆಕ್ಸ್ ಪ್ಲಸ್ 1 ಅಂತ ಮಾಡ್ತೀರಾ, ಹೌದಾ. ಸೊ ಆಯಿತು, ಮತ್ತೆ ವಾಪಸ್ ಹೋಗ್ಬೋಣ. ಸೊ ವೈಲ್ ಲೂಪಲ್ಲಿ ಇದು ಟ್ರೈ ಮಾಡೋಣ. ಸೊ ಇಲ್ಲಿ ಒಂದು ಕಮೆಂಟ್ ಹಾಕ್ತೀನಿ, ಸಿಂಗಲ್ ಲೈನ್ ಕಮೆಂಟ್. ಸೊ ಇದು ಕಮೆಂಟ್ ರನ್ ಆಗೋದಿಲ್ಲ. ಸೊ ಈಗ ಇಂಡೆಕ್ಸ್ ಅಂತ ಒಂದು ವೇರಿಯಬಲ್ ತೊಗೊಳ್ಳೋಣ, 0ಗೆ ಇನಿಷಿಯಲೈಸ್ ಮಾಡೋಣ. ಸೊ ವೈಲ್ ಇಲ್ಲಿ ಕಂಡೀಷನ್ ಕೊಡ್ತೀನಿ, ಇಂಡೆಕ್ಸ್ ಲೆಸ್ ದೆನ್ LEN ಆಫ್ ಎ ಅಂತ ಕೊಡೋಣ. ಸೊ ಇಂಡೆಕ್ಸ್ ಅಂದರೆ ಸ್ಟಾರ್ಟಿಂಗ್ 0, ಲೆಂತ್ ಆಫ್ ಎ ಅಂದರೆ 5 ಎಲಿಮೆಂಟ್ಸ್ ಇದೆ ಇಲ್ಲಿ. ಸೊ 0 ಲೆಸ್ ದೆನ್ 5 ಟ್ರೂ ಆದರೆ 4th ಎಲಿಮೆಂಟ್ ತನಕ ಆಕ್ಸೆಸ್ ಆಗುತ್ತೆ ಈಚ್ ಟೈಮ್ ಅಲ್ವಾ. ಸೊ 0 ಲೆಸ್ ದೆನ್ 5 ಅಂದರೆ ಎಲ್ಲ ಎಲಿಮೆಂಟ್ಸು ಇಲ್ಲಿ ಆಕ್ಸೆಸ್ ಆಗುತ್ತೆ. ಸೊ 4th ಇಂಡೆಕ್ಸ್ ತನಕ ಆಕ್ಸೆಸ್ ಆಗೇ ಆಗುತ್ತೆ. ಸೊ ಈಗ ಏನು ಮಾಡ್ತೀರಾ, ಪ್ರಿಂಟ್ ಏನು ಮಾಡ್ತೀರಾ, ಈಗ ಬಾಡಿ ಆಫ್ ದ ವೈಲ್ ಲೂಪ್ ಒಳಗೆ ಹೋಗ್ತೀರಾ. ಸೊ ಈಗ ಕೋಲನ್ ಆದಮೇಲೆ ಪ್ರಿಂಟ್ ಏನು ಮಾಡ್ತೀರಾ, ಪ್ರಿಂಟ್ ಎ ಆಫ್ ಇಂಡೆಕ್ಸ್. ಸೊ ಎ ಆಫ್ ಇಂಡೆಕ್ಸ್ ಅಂದರೆ ಏನು, ಸೊ ಎ ಆಫ್ ಇಂಡೆಕ್ಸ್, ಎ ಆಫ್ 0 ಸ್ಟಾರ್ಟಿಂಗ್ 10 ಪ್ರಿಂಟ್ ಆಗಬೇಕು, ಹೌದಾ. ಸೊ ಇದಾದಮೇಲೆ ಜಸ್ಟ್ ಸೇಮ್ ಲೈನಲ್ಲಿ ಪ್ರಿಂಟ್ ಆಗೋಕ್ಕೆ ಎಂಡ್ ಆರ್ಗ್ಯುಮೆಂಟ್ ಕೊಟ್ಬಿಡ್ತೀನಿ, ಎಂಡ್ ಇಸ್ ಈಕ್ವಲ್ ಟು ಸಿಂಗಲ್ ಕೋಟ್ ಕೊಡೋಣ. ಸೊ ಇದಾದಮೇಲೆ ಏನು ಮಾಡಬೇಕು ನೀವು, ಇಂಡೆಕ್ಸ್ ಇಸ್ ಈಕ್ವಲ್ ಟು ಇಂಡೆಕ್ಸ್ ಪ್ಲಸ್ 1 ಮಾಡಬೇಕು. ಯಾಕೆ, ಸೊ ಇಲ್ಲ ಅಂದರೆ ಸೊ ಇಂಡೆಕ್ಸ್ ವ್ಯಾಲ್ಯೂ 0ನೇ ಇರುತ್ತೆ. ಸೊ ಲೂಪ್ ಎಂಡೇ ಆಗೋಲ್ಲ, ಮತ್ತು ರಿಪೀಟ್ ಆಗ್ತಾನೆ ಇರುತ್ತೆ, ಇನ್ಫೈನೈಟ್ ಲೂಪ್ ಆಗೋಗುತ್ತೆ. ಸೊ ರಿಪೀಟ್ ಆಗ್ತಾನೆ ಇದ್ದರೆ 0 ಲೆಸ್ ದೆನ್ LEN ಆಫ್ ಎ ರಿಪೀಟ್ ಆಗ್ತಾನೆ ಇದ್ದರೆ ಸೊ ಅದು ಎಂಡೇ ಆಗೋದಿಲ್ಲ ಅಲ್ವಾ. ಸೊ ಎಂಡ್ ಆಗಬೇಕು ಅಂದರೆ ನೀವು ಆ ವ್ಯಾಲ್ಯೂ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸೊ ಈಗ ಇಂಡೆಕ್ಸ್ ಇಸ್ ಈಕ್ವಲ್ ಟು ಇಂಡೆಕ್ಸ್ ಪ್ಲಸ್ 1 ಮಾಡ್ಬೋಣ. ಇಂಡೆಕ್ಸ್ ಇಸ್ ಈಕ್ವಲ್ ಟು ಇಂಡೆಕ್ಸ್ ಪ್ಲಸ್ 1. ಸೊ ಇದಾದಮೇಲೆ ಸ್ಟೂಡೆಂಟ್ಸ್, ಸೊ ವೈಲ್ ಲೂಪ್ ಆಚೆ ಬರ್ತೀವಿ ಕಂಡೀಷನ್ ಫಾಲ್ಸ್ ಆದಮೇಲೆ. ಓಕೆ, ಸೊ ಕಂಡೀಷನ್ ಫಾಲ್ಸ್ ಆದಮೇಲೆ ನೀವು ಆ್ಯಕ್ಚುಲಿ ಏನಾದರೂ ಪ್ರಿಂಟ್ ಮಾಡ್ಬೋದು, ಕಂಟ್ರೋಲ್ ಆಚೆ ಬಂದು ಏನಾದರೂ ಎಂಡ್ ಅಂತಲೂ ಏನಾದರೂ ಪ್ರಿಂಟ್ ಮಾಡ್ಬೋದು ನೀವು. ಸೊ ನಾನು ಜಸ್ಟ್ ಇಲ್ಲಿ ಪ್ರಿಂಟ್ ಆಚೆ ಬಂದು ಎಂಡ್ ಆಫ್ ವೈಲ್ ಅಂತ ಹೇಳ್ತೀನಿ. ಓಕೆ, ಎಂಡ್ ಆಫ್ ವೈಲ್. ಸೊ ಇದು ಯಾವ ಪ್ರಿಂಟ್ ಆಗುತ್ತೆ, ಸೊ ಇದು ಕೊನೆಯಲ್ಲಿ ಪ್ರಿಂಟ್ ಆಗುತ್ತೆ. ಸೊ 10 20 30 40 50 ಆದಮೇಲೆ ಎಂಡ್ ಆಫ್ ವೈಲ್ ಅಂತ ಪ್ರಿಂಟ್ ಆಗುತ್ತೆ. ಕಂಟ್ರೋಲ್ ಆಚೆ ಬಂದಮೇಲೆ ಸೊ ವೈಲ್ ಲೂಪಿಂದ ಬಾಡಿಯಿಂದ ಆಚೆ ಬಂದಮೇಲೆ ಈ ಲೈನ್ ಪ್ರಿಂಟ್ ಆಗುತ್ತೆ, ಕರೆಕ್ಟಾ. ಸೊ ಆಯಿತು, ಇದು ರನ್ ಮಾಡಿ ನೋಡ್ಬೋಣ. ಸೊ ಸೇವ್ ಮಾಡ್ತೀನಿ. ಸೊ ರನ್ ಮಾಡ್ಯೂಲ್ ಮಾಡೋಣ. ಸೊ ರನ್ ಮಾಡ್ಯೂಲ್ ನೋಡ್ಬೋದು ಸ್ಟೂಡೆಂಟ್ಸ್,
10 20 30 40 50 ಎಲ್ಲ ಎಲಿಮೆಂಟ್ಸು ಟ್ರಾವರ್ಸ್ ಆದಮೇಲೆ ಎಂಡ್ ಆಫ್ ವೈಲ್ ಅಂತ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಅರ್ಧ ಏನಾದ್ರು ಭಾವಿಸ್ತೀನಿ ಸ್ಟೂಡೆಂಟ್ಸ್, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಇದು ಟ್ರಾವರ್ಸಿಂಗ್ ಅ ಲಿಸ್ಟ್ ಅಥವಾ ಲಿಸ್ಟ್ ಎಲಿಮೆಂಟ್ಸ್ನ ಟ್ರಾವರ್ಸ್ ಮಾಡೋಕ್ಕೆ ಫಾರ್ ಆ್ಯಂಡ್ ವೈಲ್ ಲೂಪ್ ಹೆಂಗೆ ಯೂಸ್ ಮಾಡೋದು ಅಂತ ನಾನು ಹೇಳಿದ್ದೀನಿ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ಲಿಸ್ಟ್ ಮೆಥಡ್ಸ್ ಆಮೇಲೆ ಬಿಲ್ಟ್ ಇನ್ ಫಂಕ್ಷನ್ಸ್. ಸೊ ಸ್ಟ್ರಿಂಗ್ ಮೆಥಡ್ಸ್ ನೋಡಿದ್ವಿ ಆಲ್ರೆಡಿ, ಎಲಿಯನ್ ಫಂಕ್ಷನ್ ನೋಡಿದ್ವಿ, ಅಪ್ಪರ್ ನೋಡಿದ್ವಿ, ಲೋವರ್ ನೋಡಿದ್ವಿ. ಸೊ ಸ್ಟ್ರಿಂಗಲ್ಲಿ ಏನೇನು ಫಂಕ್ಷನ್ಸ್ ಬರ್ತು ಎಲ್ಲ ನೋಡಿದ್ವಿ. ಅದೇ ಥರ ಲಿಸ್ಟಲ್ಲಿ ಕೂಡ ಕೆಲವೊಂದು ಫಂಕ್ಷನ್ಸ್ ಇದೆ. ಸೊ ಆ ಫಂಕ್ಷನ್ಸ್ ಕೂಡ ತಿಳ್ಕೊಂಬೋಣ. ಓಕೆ, ಸೊ ಸ್ಟೂಡೆಂಟ್ಸ್ ಮೂರನೇ ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ, ಟ್ರಾವರ್ಸಿಂಗ್ ಅ ಲಿಸ್ಟ್. ಈಗ ನಾಲ್ಕನೇ ಕಾನ್ಸೆಪ್ಟ್ ಇಂಪಾರ್ಟೆಂಟು, ಲಿಸ್ಟ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಬೋಣ. ಓಕೆ, ಸೊ ಲಿಸ್ಟಲ್ಲಿ ಏನೇನು ಫಂಕ್ಷನ್ಸ್ ಇದೆ, ಏನೇನು ಮೆಥಡ್ಸ್ ಇದೆ, ಆಲ್ರೆಡಿ ಸ್ಟ್ರಿಂಗ್ ನೋಡಿದ್ವಿ, ಲಿಸ್ಟಲ್ಲಿ ಏನೇನಿದೆ ನೋಡ್ಬೋಣ ಆಯಿತಾ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು, ಸೊ ಇಲ್ಲಿ ಒಂದು 5 ಮಾರ್ಕ್ ಬರ್ತಲ್ಲ, ಸೊ ಲಿಸ್ಟ್ ಆಪರೇಷನ್ಸ್ 5 ಮಾರ್ಕರ್ಸ್ಗೆ ಕೇಳ್ಬೋದು. ಅಥವಾ ಟ್ರಾವರ್ಸಿಂಗ್ ಅ ಲಿಸ್ಟ್ ಕೂಡ 5 ಅಥವಾ ನಿಮಗೆ 2 ಮಾರ್ಕರಲ್ಲಿ ಟ್ರಾವರ್ಸ್ ಯೂಸಿಂಗ್ ಫಾರ್ ಲೂಪ್ ಅಥವಾ ವೈಲ್ ಲೂಪ್ ಅಂತ ಕೇಳೋ ಚಾನ್ಸಸ್ ಇದೆ. ಓಕೆ, ಸೊ ಲಿಸ್ಟ್ ಮೆಥಡ್ಸು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಲಿಸ್ಟ್ ಮೆಥಡ್ಸಲ್ಲಿ ಯಾವ್ದಾದ್ರು 2 ಮೆಥಡ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೂಡ ಕೇಳ್ಬೋದು ಆಯಿತಾ. ಸೊ ಆಯಿತು, ಲಿಸ್ಟ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್ ತಿಳ್ಕೊಂಬೋಣ. ಲಿಸ್ಟ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್ ಏನೇನು ಬರುತ್ತೆ ಸರ್ ಲಿಸ್ಟ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸಲ್ಲಿ? ಸೊ ನೋಡ್ತಾ ಬರೋಣ, ಟೇಬಲ್ ಇದೆ. ಸೊ ಫಸ್ಟ್ ಸ್ಟ್ರಿಂಗಲ್ಲಿ ಹೆಂಗೆ ಕಲ್ತ್ವಿ ಅದೇ ಥರ ಫಂಕ್ಷನ್ಸ್ ಇದೆ. ಎಲಿಯನ್ ಫಂಕ್ಷನ್ ಇದೆ ಸ್ಟೂಡೆಂಟ್ಸ್. ಎಲಿಯನ್ ಅಂದ್ರೆ ಏನು, ಟೋಟಲ್ ಎಲಿಮೆಂಟ್ಸ್ ಆಫ್ ದ ಲಿಸ್ಟ್ ರಿಟರ್ನ್ ಮಾಡುತ್ತೆ. ಸೊ ಇಟ್ ರಿಟರ್ನ್ಸ್ ದ ಲೆಂತ್ ಆಫ್ ದ ಲಿಸ್ಟ್. ಇಲ್ಲಿ ಎಕ್ಸಾಂಪಲ್ ಇದೆ, ಎಕ್ಸ್ ಇಸ್ ಈಕ್ವಲ್ ಟು 10 20 30 40 50 ಇದೆ. ಎಲಿಯನ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಎಷ್ಟು ಎಲಿಮೆಂಟ್ಸ್ ಇದೆ, 5 ಎಲಿಮೆಂಟ್ಸ್ ಇದೆ. ಸೊ ನಮಗೆ 5 ರಿಟರ್ನ್ ಆಗುತ್ತೆ, ಕರೆಕ್ಟಾ. ಸೊ ಅದೇ ಥರ ಕೆಲವೊಂದು ಫಂಕ್ಷನ್ಸ್ ಇದೆ, ನಮ್ಮ ಸ್ಟ್ರಿಂಗಲ್ ಟೈಟಲ್ ಅಂತಿತ್ತು ಅದೆಲ್ಲ ಬರಲ್ಲ ಇಲ್ಲಿ. ಸೊ ಬೇರೆ ಥರ ಫಂಕ್ಷನ್ಸ್ ಇದೆ. ಲಿಸ್ಟ್ ಅಂತಾನೆ ಒಂದು ಫಂಕ್ಷನ್ ಇದೆ. ಏನಕ್ಕೆ ಸರ್ ಇದು ಲಿಸ್ಟ್? ಅದು ಒಂದು ಎಂಟಿ ಲಿಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ಲಿಸ್ಟ್ ಫಂಕ್ಷನ್ ಇದೆ. ನೀವೇನಾದರೂ ಆರ್ಗ್ಯುಮೆಂಟ್ ಕೊಟ್ಟರೆ, ನೀವೇನಾದರೂ ಈ ಫಂಕ್ಷನ್ ಒಳಗೆ ಆರ್ಗ್ಯುಮೆಂಟ್ ಕೊಟ್ಟರೆ, ಸ್ಟ್ರಿಂಗ್ ಏನಾದರೂ ಕೊಟ್ಟರೆ, ಆ ಸ್ಟ್ರಿಂಗ್ ಎಲ್ಲ ಲಿಸ್ಟ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಕ್ರಿಯೇಟ್ಸ್ ಅನ್ ಎಂಟಿ ಲಿಸ್ಟ್ ಇಫ್ ನೋ ಆರ್ಗ್ಯುಮೆಂಟ್ ಇಸ್ ಪಾಸ್ಡ್. ನೀವೇನೋ ಆರ್ಗ್ಯುಮೆಂಟ್ ಕೊಟ್ಟಿಲ್ಲ ಅಂದರೆ ಒಂದು ಎಂಟಿ ಲಿಸ್ಟ್ ಅಂದರೆ ಒಂದು ಎಂಟಿ ಸ್ಕ್ವೇರ್ ಬ್ರಾಕೆಟ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಕ್ರಿಯೇಟ್ಸ್ ಅ ಲಿಸ್ಟ್ ಇಫ್ ಅ ಸೀಕ್ವೆನ್ಸ್ ಇಸ್ ಪಾಸ್ಡ್ ಆಸ್ ಅನ್ ಆರ್ಗ್ಯುಮೆಂಟ್. ಸೀಕ್ವೆನ್ಸ್ ಅಂದರೆ ಏನು, ನೀವೇನಾದರೂ ಸ್ಟ್ರಿಂಗ್ ಕೊಟ್ಟರೆ, ಇನ್ನಾದರೂ ಲಿಸ್ಟ್ ಕೊಟ್ಟರೆ, ಸೊ ಅಥವಾ ಟಪಲ್ ಏನಾದರೂ ಕೊಟ್ಟರೆ, ಟಪಲ್ ಕೂಡ ಲಿಸ್ಟ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, y ಇಸ್ ಈಕ್ವಲ್ ಟು ಎಂಟಿ ಲಿಸ್ಟ್. ಎಂಟಿ ಲಿಸ್ಟ್ ಅಂದರೆ ಇಲ್ಲೇನು ಆರ್ಗ್ಯುಮೆಂಟ್ ಕೊಟ್ಟಿಲ್ಲ. ಸೊ ನೀವು y ಪ್ರಿಂಟ್ ಮಾಡಿದ್ರೆ ಎಂಟಿ ಲಿಸ್ಟ್ ಪ್ರಿಂಟ್ ಆಗುತ್ತೆ, ಕರೆಕ್ಟಾ. ಸೊ ಈಗ z ಇಸ್ ಈಕ್ವಲ್ ಟು ಲಿಸ್ಟ್ ಆಫ್ AEIOU. ಇಲ್ಲೊಂದು ಸ್ಟ್ರಿಂಗ್ ಕೊಡ್ತಾ ಇರಾ AEIOU, ಬಟ್ ಲಿಸ್ಟ್ಗೆ ಕನ್ವರ್ಟ್ ಮಾಡೋದಕ್ಕೆ ಈ ಲಿಸ್ಟ್ ಫಂಕ್ಷನ್ ಯೂಸ್ ಮಾಡ್ತಾ ಇರಾ. ಸೊ ಈ ಸ್ಟ್ರಿಂಗ್ ಎಲಿಮೆಂಟ್ಸ್ ಎಲ್ಲ ಲಿಸ್ಟ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು AEIOU ಇದೆಲ್ಲ ಒಂದು ಸಿಂಗಲ್ ಎಲಿಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಲಿಸ್ಟ್ಗೆ ನೀವೇನಾದ್ರು ಕ್ರಿಯೇಟ್ ಮಾಡಬೇಕಾದ್ರೆ ಅಥವಾ ಒಂದು ಎಂಟಿ ಲಿಸ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಈ ಲಿಸ್ಟ್ ಫಂಕ್ಷನ್ ಯೂಸ್ ಮಾಡ್ಬೋದು. ಒಂದು ಸ್ಟ್ರಿಂಗಿಂದ ಅಥವಾ ಟಪಲ್ ಏನಾದರೂ ಲಿಸ್ಟ್ಗೆ ಕನ್ವರ್ಟ್ ಮಾಡಬೇಕಂದ್ರೂ ಕೂಡ ಈ ಲಿಸ್ಟ್ ಫಂಕ್ಷನ್ ಕೊಟ್ಟು ಆರ್ಗ್ಯುಮೆಂಟ್ ಕೊಡಬೇಕಾಗತ್ತೆ. ಆಯಿತು ಸರ್, ನೆಕ್ಸ್ಟ್ ಫಂಕ್ಷನ್ ಯಾವುದಿದೆ? ಅಪೆಂಡ್ ಫಂಕ್ಷನ್ ಇದೆ. ಏನಿದು ಅಪೆಂಡ್ ಸರ್? ಸೊ ಒಂದೇ ಎಲಿಮೆಂಟ್ ಲಿಸ್ಟ್ ಎಂಡಲ್ಲಿ ಹಾಕೋಕ್ಕೆ ಅಪೆಂಡ್ ಫಂಕ್ಷನ್ ಇದೆ. ಏನು ಹೇಳಿದೆ, ಸಿಂಗಲ್ ಎಲಿಮೆಂಟ್ ಲಿಸ್ಟ್ ಎಂಡಗೆ ಹಾಕೋಕ್ಕೆ ನಮಗೆ ಅಪೆಂಡ್ ಫಂಕ್ಷನ್ ಇದೆ. ಇಲ್ಲಿ ನೋಡ್ಬೋದು, ಆಡ್ಸ್ ಸಿಂಗಲ್ ಎಲಿಮೆಂಟ್ ಪಾಸ್ಡ್ ಎಸ್ ಅನ್ ಆರ್ಗ್ಯುಮೆಂಟ್ ಆಟ್ ದಿ ಎಂಡ್ ಆಫ್ ದ ಲಿಸ್ಟ್. ಸೊ ಲಿಸ್ಟ್ ಕೊನೆ ಭಾಗದಲ್ಲಿ ಎಲಿಮೆಂಟ್ ಆ್ಯಡ್ ಮಾಡೋದಕ್ಕೆ ನಮಗೆ ಅಪೆಂಡ್ ಫಂಕ್ಷನ್ ಇದೆ, ಬಟ್ ಒಂದೇ ಎಲಿಮೆಂಟ್ ಆ್ಯಡ್ ಮಾಡೋಕ್ಕಾಗೋದು. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, x1 ಅಂತ ಒಂದು ವೇರಿಯಬಲ್ ತೊಗೊಂಡಿವಿ. ಸೊ ಇಲ್ಲಿ 10 20 30 ಎಲಿಮೆಂಟ್ಸ್ ಇದೆ ಲಿಸ್ಟಲ್ಲಿ. ಸೊ x1 ಡಾಟ್ ಅಪೆಂಡ್ ಆಫ್ 50 ಅಂದರೆ ಸ್ಟೂಡೆಂಟ್ಸ್ ಒಂದೇ ಎಲಿಮೆಂಟ್ ನೀವು ಹಾಕೋಕ್ಕಾಗೋದು. 50 ಎಲ್ಲ ಆ್ಯಡ್ ಆಗುತ್ತೆ, 50 ಎಂಡಲ್ಲಿ ಆ್ಯಡ್ ಆಗುತ್ತೆ, ಆಫ್ಟರ್ 30 50 ಆ್ಯಡ್ ಆಗುತ್ತೆ. ಈಗ ಪ್ರಿಂಟ್ x1 ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡ್ಬೋದು 50 ಎಲಿಮೆಂಟ್ ಆಫ್ಟರ್ 30 ಆ್ಯಡ್ ಆಗಿದೆ. ಸೊ ಅಪೆಂಡ್ ಫಂಕ್ಷನ್ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಇಟ್ ಇಸ್ ಯೂಸ್ ಟು ಆಡ್ ಸಿಂಗಲ್ ಎಲಿಮೆಂಟ್ ಟು ದ ಎಂಡ್ ಆಫ್ ದ ಲಿಸ್ಟ್. ಓಕೆ, ಸೊ ಆಯಿತು ಸರ್, ಮಲ್ಟಿಪಲ್ ಎಲಿಮೆಂಟ್ಸ್ ಹಾಕಬೇಕಾದ್ರೆ ಏನು ಮಾಡೋದು? ಎಕ್ಸ್ಟೆಂಡ್ ಅಂತ ಫಂಕ್ಷನ್ ಇದೆ. ಸೊ ಇದನ್ನು ಕೂಡ ತಿಳ್ಕೊಂಬೋಣ. ಎಕ್ಸ್ಟೆಂಡ್ ಅಂತ ಫಂಕ್ಷನಲ್ಲಿ ಮಲ್ಟಿಪಲ್ ಎಲಿಮೆಂಟ್ಸ್ ಆ್ಯಡ್ ಮಾಡ್ಬೋದು. ಎಂಡಲ್ಲಿ ಮಲ್ಟಿಪಲ್ ಎಲಿಮೆಂಟ್ಸ್ ಆ್ಯಡ್ ಮಾಡೋಕ್ಕೆ ಎಕ್ಸ್ಟೆಂಡ್ ಫಂಕ್ಷನ್ ಇದೆ. ಕ್ಯಾನ್ ಅಪೆಂಡ್ ಮೋರ್ ದೆನ್ ಒನ್ ಎಲಿಮೆಂಟ್ ಆಸ್ ಅನ್ ಆರ್ಗ್ಯುಮೆಂಟ್ ಟು ದ ಎಂಡ್ ಆಫ್ ದ ಗಿವನ್ ಲಿಸ್ಟ್. ಸೊ ಮೋರ್ ದೆನ್ ಒನ್ ಎಲಿಮೆಂಟ್ ಆ್ಯಡ್ ಮಾಡಬೇಕಾದ್ರೆ ಎಕ್ಸ್ಟೆಂಡ್ ಫಂಕ್ಷನ್ ಯೂಸ್ ಆಗುತ್ತೆ. ಸೊ ಇಲ್ಲಿ x1 ಅಂತ ವೇರಿಯಬಲ್ ಇದೆ, ಲಿಸ್ಟ್ ಎಲಿಮೆಂಟ್ಸ್ 10 20 30 ಇದೆ. x2 ಅಂತ ವೇರಿಯಬಲ್ ಇದೆ, ಲಿಸ್ಟ್ ಎಲಿಮೆಂಟ್ಸ್ 50 60 70 ಅಂತಿದೆ. ಸೊ ಈಗ ನಾನು x1 ಡಾಟ್ ಎಕ್ಸ್ಟೆಂಡ್ ಆಫ್ x2 ಇಲ್ಲಿ ಎಕ್ಸ್ಟೆಂಡ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. x1 ಡಾಟ್ ಎಕ್ಸ್ಟೆಂಡ್ ಆಫ್ x2 ಅಂದರೆ, ಸೊ x2 ಎಲಿಮೆಂಟ್ಸ್ ಎಲ್ಲ ಎಂಡಲ್ಲಿ ಆ್ಯಡ್ ಆಗುತ್ತೆ x1ಗೆ. ಓಕೆ, ಸೊ ಈಗ ಪ್ರಿಂಟ್ ಆಫ್ x1 ಅಂತ ಹೇಳಿದ್ರೆ 50 60 70 ಎಂಡಲ್ಲಿ ಆ್ಯಡ್ ಆಗುತ್ತೆ x1ಗೆ, ಆಫ್ಟರ್ 30 ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಆಫ್ಟರ್ 30 ನೋಡ್ಬೋದು 50 60 70 ಆ್ಯಡ್ ಆಗಿದೆ x1ನ ಪ್ರಿಂಟ್ ಮಾಡಿದ್ರೆ. ಓಕೆ, ಸೊ ಅಪೆಂಡ್ಗೆ ಎಕ್ಸ್ಟೆಂಡ್ಗೆ ಡಿಫ್ರೆನ್ಸ್ ಕೇಳ್ಬೋದು, ನಿಮ್ಮ 2 ಮಾರ್ಕ್ಸ್ಗೆ ಡಿಫ್ರೆನ್ಸಸ್ ಕೇಳ್ಬೋದು. ಅಪೆಂಡ್ ಆಡ್ಸ್ ಸಿಂಗಲ್ ಎಲಿಮೆಂಟ್ ಟು ದ ಎಂಡ್ ಆಫ್ ದ ಲಿಸ್ಟ್, ಎಕ್ಸ್ಟೆಂಡ್ ಆಡ್ಸ್ ಮಲ್ಟಿಪಲ್ ಎಲಿಮೆಂಟ್ಸ್ ಟು ದ ಎಂಡ್ ಆಫ್ ದ ಲಿಸ್ಟ್. ಸೊ ಇದು ಹೇಳಿ ಸೊ ಎಕ್ಸಾಂಪಲ್ ಕೊಡ್ಬೋದು. ಓಕೆ, 2 ಮಾರ್ಕ್ಸ್ ಡಿಫ್ರೆನ್ಸ್ ಕೇಳಿದ್ರೆ ಸೊ ನೀವು ಈ ಥರ ಬರೀಬೋದು. ಆಯಿತು, ಇನ್ಸರ್ಟ್ ಅಂದರೆ ಏನು ಸರ್? ನೆಕ್ಸ್ಟ್ ಫಂಕ್ಷನ್ ಇನ್ಸರ್ಟ್. ಸ್ಟೂಡೆಂಟ್ಸ್ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಪೊಸಿಷನಲ್ಲಿ ಮಾತ್ರ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಬೇಕಾದ್ರೆ, ನನಗೆ 0th ಇಂಡೆಕ್ಸಲ್ಲೇ ವ್ಯಾಲ್ಯೂ ಹೋಗಬೇಕು, ನನಗೆ ಲಾಸ್ಟಲ್ಲಿ ಬೇಡ ವ್ಯಾಲ್ಯೂ, ನನಗೆ ಇದೇ ಪೊಸಿಷನಲ್ಲಿ ವ್ಯಾಲ್ಯೂ ಹೋಗಬೇಕಂದ್ರೆ ಇನ್ಸರ್ಟ್ ಫಂಕ್ಷನ್ ಇಂಪಾರ್ಟೆಂಟ್. ನೀವು ಯಾವ ಪೊಸಿಷನಲ್ಲಿ ಬೇಕೋ ಅಲ್ಲಿ ನೀವು ಇನ್ಸರ್ಟ್ ಮಾಡೋದಕ್ಕೆ ಇನ್ಸರ್ಟ್ ಫಂಕ್ಷನ್ ಇದೆ.
ಇನ್ಸರ್ಟ್ಸ್ ಎನ್ ಎಲಿಮೆಂಟ್ ಆಟ್ ಪರ್ಟಿಕ್ಯುಲರ್ ಇಂಡೆಕ್ಸ್ ಇನ್ ದ ಲಿಸ್ಟ್. ಯಾವ ಇಂಡೆಕ್ಸ್ ಬೇಕೋ ನೀವು ಆ ಇಂಡೆಕ್ಸ್ ಸ್ಪೆಸಿಫೈ ಮಾಡಿ ಇನ್ಸರ್ಟ್ ಮಾಡ್ಬೋದು. ಓಕೆ, ಸೊ ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ ಟು 10, 20, 30, 40 ಅಂತಿದೆ. ಸೇಮ್ 4 ಎಲಿಮೆಂಟ್ ಇದೆ ಲಿಸ್ಟಲ್ಲಿ. ಎಕ್ಸ್ ಡಾಟ್ ಇನ್ಸರ್ಟ್, ಈಗ ಇನ್ಸರ್ಟ್ ಫಂಕ್ಷನ್ ಯೂಸ್ ಮಾಡ್ತಾ ಇದೀನಿ. ಸೆಕೆಂಡ್ ಇಂಡೆಕ್ಸಲ್ಲಿ 28 ಇನ್ಸರ್ಟ್ ಮಾಡಬೇಕು. ಎಲ್ಲಿ ಮಾಡಬೇಕು? ಸೊ ಎಕ್ಸಾಂಪಲ್ ಇಲ್ಲಿ ಇದು 0 ಇಂಡೆಕ್ಸ್, 1 ಇಂಡೆಕ್ಸ್, 2 ಇಂಡೆಕ್ಸ್. ಸೊ 2 ಇಂಡೆಕ್ಸಲ್ಲಿ ನೀವು 28 ಇನ್ಸರ್ಟ್ ಮಾಡಬೇಕಾದ್ರೆ ಸೊ ಇಲ್ಲಿ ಇಂಡೆಕ್ಸ್ ಮೆನ್ಷನ್ ಮಾಡ್ತೀರಾ, ಆಮೇಲೆ ಯಾವ ಎಲಿಮೆಂಟ್ ಇನ್ಸರ್ಟ್ ಮಾಡಬೇಕು ಅದನ್ನು ಮೆನ್ಷನ್ ಮಾಡಬೇಕು. ಸೊ ಇನ್ಸರ್ಟ್ ಫಂಕ್ಷನ್ ಹೆಂಗೆ ವರ್ಕ್ ಆಗುತ್ತೆ? ಇನ್ಸರ್ಟ್, ಸೊ ನೀವು ಇಲ್ಲಿ ಪೊಸಿಷನ್ ಕೊಡಬೇಕು, ಯಾವ ಇಂಡೆಕ್ಸಲ್ಲಿ ಇನ್ಸರ್ಟ್ ಮಾಡಬೇಕು, ಅದಾದಮೇಲೆ ವ್ಯಾಲ್ಯೂ ಕೊಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಪೊಸಿಷನ್ ಏನು? ಸೆಕೆಂಡ್ ಇಂಡೆಕ್ಸಲ್ಲಿ ಇನ್ಸರ್ಟ್ ಮಾಡಬೇಕು. ಏನು ಇನ್ಸರ್ಟ್ ಮಾಡಬೇಕು? 28. ಸೊ ಏನು ಬರುತ್ತೆ ಔಟ್ಪುಟ್? 10, 20, 28, ಆಮೇಲೆ 30, ಆಮೇಲೆ 40 ಬರುತ್ತೆ. ಕರೆಕ್ಟಾ? ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಇನ್ಸರ್ಟ್ ಆಪ್ಷನ್, ಇನ್ಸರ್ಟ್ ಫಂಕ್ಷನ್ ತಿಳ್ಕೊಂಡಿದ್ದೀವಿ. ಇಲ್ಲಿ 10, 20, 28 ಆಮೇಲೆ 30 ಮಿಸ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ 30 ಬರುತ್ತೆ. ಸೊ 30 ಆದಮೇಲೆ 40 ಬರುತ್ತೆ. ಓಕೆ, ಸೊ ಇಲ್ಲಿ ಔಟ್ಪುಟಲ್ಲಿ 30 ಮಿಸ್ ಆಗಿದೆ. ಬಟ್ ಇನ್ಸರ್ಟ್ ಏನು ಮಾಡುತ್ತೆ? ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಮಾತ್ರ ಇನ್ಸರ್ಟ್ ಆಯ್ತು. ಓಕೆ, ಸೊ ಇಲ್ಲಿ ಸೆಕೆಂಡ್ ಇಂಡೆಕ್ಸಲ್ಲಿ 28, ಆಮೇಲೆ 30, ಆಮೇಲೆ 40. ಸೊ ಇಲ್ಲಿ 30 ಮಿಸ್ ಆಗಿದೆ, 30 ಕೂಡ ಔಟ್ಪುಟಲ್ಲಿ ಬರುತ್ತೆ. ಓಕೆ, ಸೊ ಆಯಿತು. ಕೌಂಟ್ ಫಂಕ್ಷನ್ ನೆಕ್ಸ್ಟ್ ನೋಡ್ಬೋಣ. ಕೌಂಟ್ ಅಂದರೆ ಏನು ಸರ್? ಇದು ಸ್ಟ್ರಿಂಗಲ್ಲೂ ನೋಡಿದ್ವಿ. ಕೌಂಟ್ ಅಂದರೆ ಏನು? ಸೊ ಎಷ್ಟು ಸಲ ಎಲಿಮೆಂಟ್ ರಿಪೀಟ್ ಆಗಿದೆ ಅಷ್ಟು ಕೌಂಟ್ ನಿಮಗೆ ಕೊಡುತ್ತೆ. ಕರೆಕ್ಟಾ? ಸೊ ರಿಟರ್ನ್ಸ್ ದ ನಂಬರ್ ಆಫ್ ಟೈಮ್ಸ್ ಗಿವನ್ ಎಲಿಮೆಂಟ್ ಅಪಿಯರ್ಸ್ ಇನ್ ದ ಲಿಸ್ಟ್. ಸೊ ಎಷ್ಟಲ್ಲಿ ಎಲಿಮೆಂಟ್ ಅಪಿಯರ್ ಆಗಿದೆ ಅದು ನಿಮಗೆ ಕೌಂಟ್ ಕೊಡುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು. x1 is equal to 10, 10, 20, 30. ಸೊ 10 2 ಸಲ ರಿಪೀಟ್ ಆಗಿದೆ. ಇಫ್ ಐ ಸೇ x1 ಡಾಟ್ ಕೌಂಟ್ ಆಫ್ 10, ಎಷ್ಟು ಸಲ ರಿಪೀಟ್ ಆಗಿದೆ x1 ಅಲ್ಲಿ? ಸೊ 10 ಟ್ವೈಸ್ ರಿಪೀಟ್ ಆಗಿದೆ. ಸೊ ನಮಗೆ 2 ಬರುತ್ತೆ ಔಟ್ಪುಟಲ್ಲಿ. ಕರೆಕ್ಟಾ? ಸೊ ಆಯಿತು. ಹಾಗೆ ಇನ್ನೂ ಕೆಲವು ಬಿಲ್ಟ್-ಇನ್ ಫಂಕ್ಷನ್ಸ್ ನೋಡ್ಬೋಣ. ಸೊ ಇಂಡೆಕ್ಸ್ ಫಂಕ್ಷನ್ ಇದೆ ಸ್ಟೂಡೆಂಟ್ಸ್. ಇಂಡೆಕ್ಸ್ ಅಂದರೆ ಏನು ಸರ್? ಸೊ ಫಸ್ಟ್ ಅಕರೆನ್ಸ್ ಆಫ್ ದ ಎಲಿಮೆಂಟ್ ನಮಗೆ ಕೊಡುತ್ತೆ. ಫಸ್ಟ್ ಟೈಮ್ ಎಲಿಮೆಂಟ್ ಯಾವ ಇಂಡೆಕ್ಸಲ್ಲಿ ಇತ್ತು ಆ ಇಂಡೆಕ್ಸ್ ನಮಗೆ ರಿಟರ್ನ್ ಮಾಡುತ್ತೆ. ಸೊ ರಿಟರ್ನ್ಸ್ ದ ಇಂಡೆಕ್ಸ್ ಆಫ್ ದ ಫಸ್ಟ್ ಅಕರೆನ್ಸ್ ಆಫ್ ದ ಎಲಿಮೆಂಟ್ ಇನ್ ದ ಲಿಸ್ಟ್. ಇಫ್ ದ ಎಲಿಮೆಂಟ್ ಇಸ್ ನಾಟ್ ಪ್ರೆಸೆಂಟ್, ವ್ಯಾಲ್ಯೂ ಎರರ್ ಇಸ್ ಜನರೇಟೆಡ್. ಸೊ ಎಲಿಮೆಂಟ್ ಏನಾದರೂ ಇಲ್ಲ ಅಂದರೆ ನೀವು ಇಂಡೆಕ್ಸ್ ಫಂಕ್ಷನ್ ಯೂಸ್ ಮಾಡುವಾಗ ನಮಗೆ ವ್ಯಾಲ್ಯೂ ಎರರ್ ಅಂತ ಜನರೇಟ್ ಆಗುತ್ತೆ. ಅಂದರೆ ರಾಂಗ್ ವ್ಯಾಲ್ಯೂ ಕೊಡ್ತಾ ಇದ್ದೀರಾ, ನಿಮ್ಮ ವ್ಯಾಲ್ಯೂ ಇಲ್ಲವೇ ಇಲ್ಲ, ಸೊ ನೀವು ವ್ಯಾಲ್ಯೂ ಸ್ಪೆಸಿಫೈ ಮಾಡ್ತಾ ಇರಾ ಅಂತ ಅದು ಎರರ್ ಕೊಡುತ್ತೆ. ಓಕೆ, ಸೊ ಎಕ್ಸಾಂಪಲ್ ನೋಡ್ಬೋದು. x1 is equal to 10, 20, 20, 30 ಮತ್ತು 40. ಸೊ ಈ ಎಲಿಮೆಂಟ್ಸ್ ತೊಗೊಂಡಿವಿ. ಸೊ ಈಗ x1 ಡಾಟ್ ಇಂಡೆಕ್ಸ್ ಆಫ್ 20 ಅಂತ ನಾನು ಹೇಳಿದೆ. ಇಂಡೆಕ್ಸ್ 20 ಫಸ್ಟ್ ಟೈಮ್ ಎಲ್ಲಿ ಬಂತು? ಯಾವ ಇಂಡೆಕ್ಸಲ್ಲಿ ಬಂತು? ಇದು 0 ಇಂಡೆಕ್ಸ್, ಇದು ಫಸ್ಟ್ ಇಂಡೆಕ್ಸ್. ಸೊ ಫಸ್ಟ್ ಟೈಮ್ L20 ಬಂತು, ಫಸ್ಟ್ ಇಂಡೆಕ್ಸಲ್ಲಿ ಬಂತು. ಸೊ ಅದಕ್ಕೆ ನಮ್ಗೆ ಔಟ್ಪುಟಲ್ಲಿ 1 ಅಂತ ಬರುತ್ತೆ. 20 ಫಸ್ಟ್ ಟೈಮ್ ಫಸ್ಟ್ ಇಂಡೆಕ್ಸಲ್ಲಿ ಬಂದಿದೆ, ಸೆಕೆಂಡ್ ಇಂಡೆಕ್ಸಲ್ಲಿ ಆಮೇಲೆ ಬಂದಿದೆ. ಸೊ ಫಸ್ಟ್ ಇಂಡೆಕ್ಸಲ್ಲಿ ಬಂತು. ಸೊ ಇಂಡೆಕ್ಸ್ ಫಂಕ್ಷನ್ ಫಸ್ಟ್ ಅಕರೆನ್ಸ್ ಆಫ್ ದ ಎಲಿಮೆಂಟ್ ನಮಗೆ ರಿಟರ್ನ್ ಮಾಡುತ್ತೆ. ಸಪೋಸ್ ನೀವು ಸರ್ಚ್ ಮಾಡೋ ಎಲಿಮೆಂಟ್ ಇಲ್ಲ ಅಂದರೆ ವ್ಯಾಲ್ಯೂ ಎರರ್ ಜನರೇಟ್ ಆಗುತ್ತೆ. ಓಕೆ, ಸೊ ಇಂಡೆಕ್ಸ್ ಫಂಕ್ಷನ್ ಅರ್ಥ ಅಂತ ಭಾವಿಸ್ತೀನಿ. ರಿಮೂವ್ ಫಂಕ್ಷನ್ ಇದೆ. ಏನು ಸರ್ ರಿಮೂವ್ ಅಂದರೆ? ಒಂದು ಎಲಿಮೆಂಟ್ ರಿಮೂವ್ ಮಾಡೋಕ್ಕೆ ಲಿಸ್ಟಿಂದ ರಿಮೂವ್ ಫಂಕ್ಷನ್ ಇದೆ. ನೀವು ಆ ಎಲಿಮೆಂಟ್ನ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಓಕೆ, ಸೊ ರಿಮೂವ್ಸ್ ದ ಗಿವನ್ ಎಲಿಮೆಂಟ್ ಫ್ರಮ್ ದ ಲಿಸ್ಟ್. ಇಫ್ ದ ಎಲಿಮೆಂಟ್ ಇಸ್ ನಾಟ್ ಪ್ರೆಸೆಂಟ್, ಇಫ್ ದ ಎಲಿಮೆಂಟ್ ಇಸ್ ಪ್ರೆಸೆಂಟ್ ಮಲ್ಟಿಪಲ್ ಟೈಮ್ಸ್, ಓನ್ಲಿ ಫಸ್ಟ್ ಅಕರೆನ್ಸ್ ಇಸ್ ರಿಮೂವ್ಡ್. ಇದು ತುಂಬ ಇಂಪಾರ್ಟೆಂಟು. ಇಫ್ ದ ಎಲಿಮೆಂಟ್ ಇಸ್ ಪ್ರೆಸೆಂಟ್ ಮಲ್ಟಿಪಲ್ ಟೈಮ್ಸ್, ಒಂದು ಎಲಿಮೆಂಟ್ ಮಲ್ಟಿಪಲ್ ಟೈಮ್ಸ್ ಇದ್ದರೆ ಫಸ್ಟ್ ಟೈಮ್ ಬಂತಲ್ಲ ಆ ಎಲಿಮೆಂಟ್ ಮಾತ್ರ ರಿಮೂವ್ ಆಗುತ್ತೆ. ಎರಡನೇ ಸಲ ಬಂದಿರೋ ಎಲಿಮೆಂಟ್ ಹಾಗೆ ಇರುತ್ತೆ. ಸೊ ರಿಪೀಟೇಷನ್ ಆದರೆ, ಸೊ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು. ಸೊ 10, 20, 30, 40 ಇದೆ. ಎಕ್ಸ್ ಡಾಟ್ ರಿಮೂವ್ ಆಫ್ 30 ಅಂದರೆ ಸೊ 30 ರಿಮೂವ್ ಆಗಿ ನಿಮಗೆ 10, 20, 40 ಅಂತ ಮಾತ್ರ ಬರುತ್ತೆ. ಹೌದಾ? ಸೊ ಈ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ? ಎಕ್ಸ್ ಇಸ್ ಈಕ್ವಲ್ ಟು, ನಾನು ರಿಪೀಟ್ ಮಾಡಿದ್ರೆ 10, ಇಲ್ಲಿ ಎರಡು ಎಲಿಮೆಂಟ್ 10 ತೊಗೊಂಡೆ, 20 ಮತ್ತು 30 ತೊಗೊತೀನಿ ಅನ್ಕೊಳ್ಳೋಣ. ಸೊ ಇದ್ರ ಇಂಡೆಕ್ಸ್ 0, 1, 2, 3. ನಾನೀಗ ಎಕ್ಸ್ ಡಾಟ್ ರಿಮೂವ್ ಆಫ್ 10 ಅಂತ ಹೇಳ್ತೀನಿ. ಸೊ ಯಾವ 10 ರಿಮೂವ್ ಆಗುತ್ತೆ? ಸೊ ಫಸ್ಟ್ ಅಕರೆನ್ಸ್ ಮಾತ್ರ ರಿಮೂವ್ ಆಗುತ್ತೆ. ಫಸ್ಟ್ ಅಕರೆನ್ಸ್ ಅಂದರೆ ಏನು? ಸೊ ಫಸ್ಟ್ ಟೈಮ್ ಯಾವಾಗ 10 ಬಂತು ಆ ಎಲಿಮೆಂಟ್ ರಿಮೂವ್ ಆಗುತ್ತೆ. ಸೊ ಈ 10 ರಿಮೂವ್ ಆಗುತ್ತೆ. ಸೊ ಈ 10 ಹಾಗೆ ಇರುತ್ತೆ. ಸೊ ನಾನು ಈಗ ಪ್ರಿಂಟ್ ಎಕ್ಸ್ ಅಂತ ಹೇಳಿದ್ರೆ ಸೊ ನನಗೆ ಏನು ಪ್ರಿಂಟ್ ಆಗುತ್ತೆ ಸ್ಟೂಡೆಂಟ್ಸ್? 10, 20 ಮತ್ತು 30. ಸೊ ಈ 10 ಹಾಗೆ ಉಳಿಯುತ್ತೆ, ಈ 10 ರಿಮೂವ್ ಆಗುತ್ತೆ. ಓಕೆ, ಸೊ ಫಸ್ಟ್ ಅಕರೆನ್ಸ್ ಮಾತ್ರ 10 ಹೋಗುತ್ತೆ. ಸೆಕೆಂಡ್ ಅಕರೆನ್ಸ್ ಏನಾದರೂ ಥರ್ಡ್ ಅಕರೆನ್ಸ್, ಫೋರ್ತ್ ಅಕರೆನ್ಸ್ ಹಾಗೆ ರಿಪೀಟೇಷನ್ ಆಗಿದ್ರೆ ಅದು ರಿಪೀಟೇಷನ್ಸ್ ಹಾಗೆ ಇರುತ್ತೆ. ಓಕೆ, ಸೊ ಇದು ರಿಮೂವ್ ಫಂಕ್ಷನ್. ಇಟ್ ಇಸ್ ಯೂಸ್ ಟು ರಿಮೂವ್ ದ ವ್ಯಾಲ್ಯೂ ಫ್ರಮ್ ದ ಲಿಸ್ಟ್. ಓಕೆ, ಸೊ ನೆಕ್ಸ್ಟು ಪಾಪ್ ಫಂಕ್ಷನ್ ಇದೆ. ಏನು ಸರ್ ಇದು ಪಾಪ್? ಸೊ ಲಾಸ್ಟ್ ಎಲಿಮೆಂಟ್, ಕೊನೆ ಎಲಿಮೆಂಟ್ ನೀವು ರಿಮೂವ್ ಮಾಡಬೇಕಾದ್ರೆ ಈ ಪಾಪ್ ಫಂಕ್ಷನ್ ಯೂಸ್ ಮಾಡ್ಬೋದು. ಅಥವಾ ನೀವು ಬೇರೆ ಎಲಿಮೆಂಟ್ ರಿಮೂವ್ ಮಾಡಬೇಕಾದ್ರೆ ಇಂಡೆಕ್ಸ್ ಕೊಟ್ಟು ನೀವು ರಿಮೂವ್ ಮಾಡ್ಬೋದು. ಓಕೆ, ಸೊ ರಿಟರ್ನ್ಸ್ ದ ಎಲಿಮೆಂಟ್ ಹೂಸ್ ಇಂಡೆಕ್ಸ್ ಇಸ್ ಪಾಸ್ಡ್ ಎಸ್ ಪ್ಯಾರಾಮೀಟರ್ ಟು ದಿಸ್ ಫಂಕ್ಷನ್ ಆ್ಯಂಡ್ ಆಲ್ಸೋ ರಿಮೂವ್ಸ್ ಇಟ್ ಫ್ರಮ್ ದ ಲಿಸ್ಟ್. ಸೊ ಏನು ಮಾಡುತ್ತೆ? ರಿಟರ್ನ್ ಮಾಡುತ್ತೆ ಮತ್ತೆ ರಿಮೂವ್ ಮಾಡುತ್ತೆ. ಫಸ್ಟ್ ರಿಮೂವ್ ಮಾಡಿ ನಿಮಗೆ ವಾಪಸ್ ಕೊಡುತ್ತೆ ವ್ಯಾಲ್ಯೂ ಪಾಪ್ ಫಂಕ್ಷನು. ಸೊ ಇಫ್ ನೋ ಪ್ಯಾರಾಮೀಟರ್ ಇಸ್ ಪಾಸ್ಡ್ ದೆನ್ ಇಟ್ ರಿಟರ್ನ್ಸ್ ಆ್ಯಂಡ್ ರಿಮೂವ್ಸ್ ದ ಲಾಸ್ಟ್ ಎಲಿಮೆಂಟ್ ಆಫ್ ದ ಲಿಸ್ಟ್. ನೀವೇನು ಪ್ಯಾರಾಮೀಟರ್ ಕೊಟ್ಟಿಲ್ಲ ಅಂದರೆ ಪಾಪ್ಗೆ ಕೊನೆ ಎಲಿಮೆಂಟ್ನ ರಿಮೂವ್ ಮಾಡಿ ನಿಮಗೆ ಕೊಡುತ್ತೆ. ಕೊನೆ ಎಲಿಮೆಂಟ್ ನಿಮ್ಗೆ ರಿಮೂವ್ ಮಾಡಿ ರಿಟರ್ನ್ ಮಾಡುತ್ತೆ. ಎಕ್ಸಾಂಪಲ್ ನೋಡ್ಬೋದು. ಇಲ್ಲಿ x1 ಅಲ್ಲಿ 10, 10, 20, 40 ಇದೆ. ಸೊ 4 ಎಲಿಮೆಂಟ್ ಇದೆ. ನಾನು x1 ಡಾಟ್ ಪಾಪ್ ಅಂತ ಹೇಳಿದ್ರೆ ಲಾಸ್ಟ್ ಎಲಿಮೆಂಟ್ ಡಿಲೀಟ್ ಆಗಿ ನಿಮಗೆ ಅದು ರಿಟರ್ನ್ ಆಗುತ್ತೆ 40 ಅಂತ.
ಅಥವಾ ನೀವು ಯಾವ್ದಾದ್ರು ಪ್ಯಾರಾಮೀಟರ್ ಕೊಟ್ಟರೆ x1.pop(2) ಅಂತ ಕೊಟ್ಟರೆ ಸ್ಟೂಡೆಂಟ್ಸ್, ಸೊ ಇಲ್ಲಿ 0, 1, 2 ಎರಡನೇ ಇಂಡೆಕ್ಸ್ ನಿಮಗೆ ಪಾಪ್ ಆಗಿ 20 ರಿಟರ್ನ್ ಆಗುತ್ತೆ. ಬಟ್ ಈಗ ಲಿಸ್ಟಲ್ಲಿ 20 ಇರೋದಿಲ್ಲ, 40 ಇರೋದಿಲ್ಲ, ಸೊ ಅದು ರಿಮೂವ್ ಆಗೋಗಿರುತ್ತೆ. ಸೇಮ್ ರಿಮೂವ್ ಫಂಕ್ಷನ್ ಥರನೇ, ಬಟ್ ರಿಮೂವ್ ಫಂಕ್ಷನಲ್ಲಿ ಯಾವ ವ್ಯಾಲ್ಯೂ ರಿಮೂವ್ ಮಾಡ್ಬೇಕು ನೀವು ಹೇಳ್ತೀರಾ, ಪಾಪ್ ಫಂಕ್ಷನಲ್ಲಿ ಇಂಡೆಕ್ಸ್ ಮಾತ್ರ ಕೊಡ್ತೀರಾ, ಆ ಇಂಡೆಕ್ಸ್ ನಿಮಗೆ ರಿಮೂವ್ ಆಗಿ ರಿಟರ್ನ್ ಆಗುತ್ತೆ. ಓಕೆ, ಸೊ ಆಯ್ತಾ ಅಂತ ಭಾವಿಸ್ತೀನಿ. ಡಿಫ್ರೆನ್ಸಸ್ ರಿಮೂವ್ ಆಮೇಲೆ ಪಾಪಿಗೆ ಡಿಫ್ರೆನ್ಸ್ ಅರ್ಥ ಅಂತ ಭಾವಿಸ್ತೀನಿ. ರಿಮೂವ್ ಏನು, ಸೊ ರಿಮೂವ್ ಏನು ಮಾಡುತ್ತೆ, ಯಾವ ಎಲಿಮೆಂಟ್ ರಿಮೂವ್ ಮಾಡಬೇಕು ಫಸ್ಟ್ ಅಕರೆನ್ಸ್ ಮಾತ್ರ ರಿಮೂವ್ ಮಾಡುತ್ತೆ, ಮಿಕ್ಕಿದ ಅಕರೆನ್ಸಸ್ ಎಲ್ಲ ಹಾಗೆ ಇರುತ್ತೆ. ಸೊ ಪಾಪ್ ಫಂಕ್ಷನಲ್ಲಿ ಲಾಸ್ಟ್ ಎಲಿಮೆಂಟ್ ಮಾತ್ರ ರಿಮೂವ್ ಆಗುತ್ತೆ ನೀವು ಆರ್ಗ್ಯುಮೆಂಟ್ ಕೊಟ್ಟಿಲ್ಲ ಅಂದರೆ. ಸೊ ಅಥವಾ ನೀವು ಇಂಡೆಕ್ಸ್ ಕೊಡಬೇಕು, ಇಲ್ಲಿ ವ್ಯಾಲ್ಯೂ ಕೊಡೋಂಗಿಲ್ಲ, ಇಂಡೆಕ್ಸ್ ಕೊಟ್ಟರೆ ಆ ಇಂಡೆಕ್ಸಲ್ಲಿ ಇರೋ ವ್ಯಾಲ್ಯೂಸ್ ರಿಮೂವ್ ಆಗಿ ನಿಮಗೆ ರಿಟರ್ನ್ ಆಗುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಪಾಪ್ ಫಂಕ್ಷನ್. ಇನ್ನು ಕೆಲವು ಫಂಕ್ಷನ್ಸ್ ಇದೆ, ಸಾರ್ಟ್ ಫಂಕ್ಷನ್ ಇದೆ, ರಿವರ್ಸ್ ಫಂಕ್ಷನ್ ಇದೆ, ಅದನ್ನು ಕೂಡ ನೋಡ್ಬೋಣ. ಸೊ ನೆಕ್ಸ್ಟ್ ಫಂಕ್ಷನ್ ಯಾವುದು ಸರ್? ಸೊ ನೆಕ್ಸ್ಟ್ ಫಂಕ್ಷನ್ ರಿವರ್ಸ್. ಏನು ರಿವರ್ಸ್? ಸೊ ಉಲ್ಟಾ ಮಾಡೋದು, ಲಿಸ್ಟ್ ಎಲಿಮೆಂಟ್ಸ್ನ ಉಲ್ಟಾ ಮಾಡೋಕ್ಕೆ ನಮಗೆ ರಿವರ್ಸ್ ಫಂಕ್ಷನ್ ಇದೆ. ರಿವರ್ಸ್ ಇಸ್ ದ ಆರ್ಡರ್ ಆಫ್ ಎಲಿಮೆಂಟ್ಸ್ ಇನ್ ದ ಗಿವನ್ ಲಿಸ್ಟ್. ಓಕೆ, ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, x1 = 10, 20, 20, 30, 40, 50 ಬೇರೆ ಎಲಿಮೆಂಟ್ಸ್ ತೊಗೊತಾ ಇದ್ದೀನಿ ಎಕ್ಸಾಂಪಲ್ಸಲ್ಲಿ ಯಾವಾಗಲೂ. ಸೊ x1.reverse ಅಂದರೆ ಸ್ಟೂಡೆಂಟ್ಸ್ ನಮಗೆ x1 ಮತ್ತೆ ಪ್ರಿಂಟ್ ಮಾಡಿದ್ರೆ, ಸೊ ನಮ್ಗೆ ಇಲ್ಲಿ ನೋಡ್ಬೋದು ಎಲ್ಲ ಎಲಿಮೆಂಟ್ಸ್ ಉಲ್ಟಾ ರಿವರ್ಸ್ ಆರ್ಡ್ರಿಂದ ಪ್ರಿಂಟ್ ಆಗಿದೆ. 50, 40, 30, 20, 20, 10, ಸೊ ಆ ಆರ್ಡ್ರಲ್ಲಿ ಪ್ರಿಂಟ್ ಆಗುತ್ತೆ. ಕರೆಕ್ಟಾ? ಸೊ ಅದೇ ಥರ ಸಾರ್ಟ್ ಇದೆ. ಸಾರ್ಟ್ ಅಂದರೆ ಏನು ಸರ್? ಅಸೆಂಡಿಂಗ್ ಆರ್ಡ್ರಲ್ಲಿ ಸಾರ್ಟ್ ಆಗುತ್ತೆ ಬೈ ಡಿಫಾಲ್ಟ್. ಇಲ್ಲಿ ನೋಡ್ಬೋದು, ಸಾರ್ಟ್ಸ್ ದ ಎಲಿಮೆಂಟ್ ಆಫ್ ದ ಗಿವನ್ ಲಿಸ್ಟ್ ಡಿಫಾಲ್ಟ್ ಅಸೆಂಡಿಂಗ್. ಡಿಫಾಲ್ಟ್ ಅಸೆಂಡಿಂಗಲ್ಲಿ ಸಾರ್ಟ್ ಮಾಡುತ್ತೆ. ಇಟ್ ಚೇಂಜಸ್ ದ ಒರಿಜಿನಲ್ ಲಿಸ್ಟ್. ಒರಿಜಿನಲ್ ಲಿಸ್ಟ್ ಏನಾದರೂ ಇದ್ದರೆ ಆ ಸಾರ್ಟ್ ಫಂಕ್ಷನಿಂದ ಅದು ಚೇಂಜ್ ಮಾಡುತ್ತೆ. ಓಕೆ, ಸೊ ಒರಿಜಿನಲ್ ಲಿಸ್ಟ್ ಹಾಗೆ ಇರೋದಿಲ್ಲ. ನಾವು ಕನ್ಕಾಟಿನೇಷನಲ್ಲಿ ನೋಡಿದ್ವಲ್ವಾ, x1 + x2 ಮಾಡುವಾಗ ಒರಿಜಿನಲ್ ಲಿಸ್ಟ್ ಹಾಗೆ ಇತ್ತು. ಕನ್ಕಾಟಿನೇಷನ್ ಮಾಡ್ತಾ ಇವಿ, ಬಟ್ ಒರಿಜಿನಲ್ ಲಿಸ್ಟ್ ಹಾಗೆ ಇತ್ತು, ಯಾಕೆ ನಾವು ಅಸೈನ್ ಮಾಡಿಲ್ಲ ಎಲ್ಲವೂ. ಬಟ್ ಇಲ್ಲಿ ಒರಿಜಿನಲ್ ಲಿಸ್ಟೇ ಚೇಂಜ್ ಆಗೋಗುತ್ತೆ ಸಾರ್ಟ್ ಫಂಕ್ಷನಿಂದ. ಓಕೆ, ಸೊ ಇಲ್ಲಿ ನೋಡ್ಬೋದು ಲಿಸ್ಟ್ 1 = ಇಲ್ಲಿ ಎಲಿಮೆಂಟ್ಸ್ ತೊಗೊಂಡಿವಿ ಆನಿಮಲ್ಸ್ದು, ಟೈಗರ್, ಝೀಬ್ರಾ, ಲಯನ್, ಕ್ಯಾಟ್, ಎಲಿಫೆಂಟ್, ಡಾಗ್. ಸೊ ಈ ಅನಿಮಲ್ಸ್ ತೊಗೊಂಡಿದ್ವಿ. ಸೊ ಈಗ list1.sort ಅಂದರೆ ಸ್ಟೂಡೆಂಟ್ಸ್ ಅಸೆಂಡಿಂಗ್ ಆರ್ಡ್ರಲ್ಲಿ ಸಾರ್ಟ್ ಆಗುತ್ತೆ. ಅಸೆಂಡಿಂಗ್ ಆರ್ಡ್ರಲ್ಲಿ ಏನಿದೆ ಫಸ್ಟು? ಸೊ ಸಿ. ಸೊ ಫಸ್ಟ್ ಸಿ ಬಂತು, ಆಮೇಲೆ ಡಿ ಬಂದಿದೆ, ಆಮೇಲೆ ಇ ಬಂದಿದೆ. ಸೊ ಕ್ಯಾಟ್, ಡಾಗ್, ಆಮೇಲೆ ಎಲಿಫೆಂಟ್, ಅದಾದಮೇಲೆ ಐ ಥಿಂಕ್ ಲಯನ್ ಬರಬೇಕು, ಎಲ್ಲು, ಅದಾದಮೇಲೆ ಟಿ, ಆಮೇಲೆ ಝೀಬ್ರಾ ಬರಬೇಕಲ್ವಾ. ಸೊ ಎಲ್ಲು, ಟಿ, ಆಮೇಲೆ ಝೀಬ್ರಾ ಬರುತ್ತೆ. ಅಸೆಂಡಿಂಗ್ ಆರ್ಡ್ರಲ್ಲೇ ಪ್ರಿಂಟ್ ಮಾಡುತ್ತೆ ದ ಸಾರ್ಟ್ ಫಂಕ್ಷನ್. ಈಗ ನೀವು ಎಕ್ಸಾಂಪಲ್ ಎಲಿಮೆಂಟ್ಸ್ ತೊಗೊಂಡ್ರೆ 34, 66, 15, 89, 28 ಆ್ಯಂಡ್ 99. ಸೊ list1.sort reverse = true. ಈಗ ರಿವರ್ಸ್ = true ಕೊಟ್ಟರೆ ಏನಾಗುತ್ತೆ ಸಾರ್ಟ್ ಫಂಕ್ಷನಲ್ಲಿ? ಸೊ ಉಲ್ಟಾನೇ ಅದು ರಿವರ್ಸ್ ಮಾಡುತ್ತೆ. ಅಂದರೆ ಸಾರ್ಟಿಂಗ್ ಇನ್ ಡಿಸೆಂಡಿಂಗ್ ಆರ್ಡರ್, ಅಸೆಂಡಿಂಗ್ ಅಲ್ಲ, ಬೈ ಡಿಫಾಲ್ಟ್ ಅಸೆಂಡಿಂಗು. ನೀವು ರಿವರ್ಸ್ = true ಅಂತ ಏನಾದರೂ ಕೊಟ್ಟರೆ ಡಿಸೆಂಡಿಂಗ್ ಆರ್ಡ್ರಲ್ಲಿ ಸಾರ್ಟ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಡಿಸೆಂಡಿಂಗ್ ಆರ್ಡ್ರಲ್ಲಿ ನಿಮಗೆ ಲಿಸ್ಟ್ 1 ಎಲಿಮೆಂಟ್ಸ್ ಎಲ್ಲ ಪ್ರಿಂಟ್ ಆಗಿದೆ. ಸೊ ಹೈಯೆಸ್ಟಿಂದ ಲೋವೆಸ್ಟ್ ಪ್ರಿಂಟ್ ಆಗಿದೆ. ಸೊ ಅದಕ್ಕೆ ನೀವು ರಿವರ್ಸ್ ಫಂಕ್ಷನೇ ಯೂಸ್ ಮಾಡ್ಬೋದು ಅಥವಾ ಸಾರ್ಟ್ ಫಂಕ್ಷನ್ ಯೂಸ್ ಮಾಡ್ಬೋದು. ಇಲ್ಲಿ ರಿವರ್ಸ್ ಏನಕ್ಕಿದೆ? ಉಲ್ಟಾ ಮಾಡೋಕ್ಕೆ. ಸಾರ್ಟ್ ಏನಕ್ಕಿದೆ? ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡೋಕ್ಕೆ. ಸೊ ಸಾರ್ಟ್ ಫಂಕ್ಷನ್ ಏನು ಮಾಡುತ್ತೆ? ಒರಿಜಿನಲ್ ಲಿಸ್ಟ್ನ ಚೇಂಜ್ ಮಾಡಿಬಿಡುತ್ತೆ. ಓಕೆ, ಸೊ ಒರಿಜಿನಲ್ ಲಿಸ್ಟ್ ಹಾಗೆ ಇರಲ್ಲ, ಚೇಂಜ್ ಆಗುತ್ತೆ ಸಾರ್ಟ್ ಫಂಕ್ಷನಲ್ಲಿ. ಸೊ ಇಲ್ಲಿ ಏನು ನೆನ್ಪಿಟ್ಕೋಬೇಕು? ರಿವರ್ಸ್ ಅಂದರೆ ಸಾರ್ಟ್ ಫಂಕ್ಷನಲ್ಲಿ ರಿವರ್ಸ್ = true ಅಂದರೆ ಡಿಸೆಂಡಿಂಗ್ ಆರ್ಡ್ರಲ್ಲಿ ಸಾರ್ಟ್ ಮಾಡುತ್ತೆ. ಡಿಫಾಲ್ಟ್ ಅಸೆಂಡಿಂಗ್ಗೆ, ಸಾರ್ಟಲ್ಲಿ ರಿವರ್ಸ್ = true ಅಂದರೆ ಡಿಸೆಂಡಿಂಗ್ ಆರ್ಡ್ರಲ್ಲಿ ಎಲಿಮೆಂಟ್ಸ್ನ ಸಾರ್ಟ್ ಮಾಡುತ್ತೆ. ಓಕೆ ಸರ್, ನೆಕ್ಸ್ಟ್ ಫಂಕ್ಷನ್ ಏನಿದೆ? ನೆಕ್ಸ್ಟ್ ಫಂಕ್ಷನ್ ಏನಿದೆ ನೋಡ್ಬೋಣ ಬಿಲ್ಟ್ ಇನ್ ಮೆಥಡಲ್ಲಿ. ಸೊ ನೆಕ್ಸ್ಟ್ ಫಂಕ್ಷನ್ ಸಾರ್ಟೆಡ್ ಅಂತ ಇದೆ. ಏನಿದು ಸಾರ್ಟೆಡ್? ಸೊ ಸಾರ್ಟ್ ಥರನೇ, ಬಟ್ ಇಲ್ಲಿ ಹೊಸ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಅದೇ ಲಿಸ್ಟ್ ಚೇಂಜ್ ಆಗ್ತಿತ್ತಲ್ಲ ಸಾರ್ಟ್ ಫಂಕ್ಷನಲ್ಲಿ, ಇಲ್ಲಿ ಆ ಥರ ಆಗಲ್ಲ, ಹೊಸ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಟ್ ಟೇಕ್ಸ್ ಲಿಸ್ಟ್ ಎಸ್ ಅ ಪ್ಯಾರಾಮೀಟರ್ ಅಂಡ್ ಕ್ರಿಯೇಟ್ಸ್ ಅ ನ್ಯೂ ಲಿಸ್ಟ್ ಕನ್ಸಿಸ್ಟಿಂಗ್ ಆಫ್ ದ ಸೇಮ್ ಎಲಿಮೆಂಟ್ಸ್ ಅರೇಂಜ್ಡ್ ಇನ್ ಸಾರ್ಟೆಡ್ ಆರ್ಡರ್. ಇದು ಕೂಡ ಅಸೆಂಡಿಂಗ್ ಆರ್ಡರಲ್ಲಿ ಸಾರ್ಟ್ ಮಾಡುತ್ತೆ, ಬಟ್ ಹೊಸ ಲಿಸ್ಟ್ ಕ್ರಿಯೇಟ್ ಮಾಡುತ್ತೆ, ಓಲ್ಡ್ ಲಿಸ್ಟ್ ಮೇಲೆ ಚೇಂಜಸ್ ಮಾಡೋದಿಲ್ಲ. ಓಕೆ, ಸೊ ಇಲ್ಲಿ ನೋಡ್ಬೋದು ಲಿಸ್ಟ್ 1 ಎಕ್ಸಾಂಪಲ್ ಇದೆ. ಲಿಸ್ಟ್ 1 = 20, 45, 10, 67, 85, 56. ಲಿಸ್ಟ್ 2ಗೆ ನಾನು ಅಸೈನ್ ಮಾಡ್ತಾ ಇದ್ದೀನಿ. ಇಫ್ ಐ ಸೇ ಸಾರ್ಟೆಡ್ ಆಫ್ ಲಿಸ್ಟ್ 1, ಸಾರ್ಟೆಡ್ ಫಂಕ್ಷನ್ ಯೂಸ್ ಮಾಡಿ ಆಫ್ ದ ಲಿಸ್ಟ್ 1 ಅಂತ ಹೇಳಿದ್ರೆ ಏನಾಗುತ್ತೆ? ಹೊಸ ಲಿಸ್ಟ್ ಕ್ರಿಯೇಟ್ ಮಾಡ್ತಾ ಇರಾ ಇಲ್ಲಿ ಲಿಸ್ಟ್ 2. ಸೊ ಲಿಸ್ಟ್ 2 ಅಲ್ಲಿ ಸ್ಟೂಡೆಂಟ್ಸ್ ಈಗ ಹೊಸ ಲಿಸ್ಟ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಆಲ್ ದ ಎಲಿಮೆಂಟ್ಸ್ ಸಾರ್ಟ್ ಆಗಿರುತ್ತೆ ಇನ್ ಅಸೆಂಡಿಂಗ್ ಆರ್ಡರ್. ಸೊ ನೀವು ತಿಳ್ಕೊಬೇಕಾಗಿರೋದು ಸಾರ್ಟ್ ಫಂಕ್ಷನ್ ಏನು? ಅಸೆಂಡಿಂಗ್ ಆರ್ಡರಲ್ಲಿ ಸಾರ್ಟ್ ಮಾಡುತ್ತೆ. ಸೊ ಸಾರ್ಟ್ ಫಂಕ್ಷನ್ ರಿವರ್ಸ್ = true ಅಂದರೆ ಡಿಸೆಂಡಿಂಗ್ ಸಾರ್ಟ್ ಮಾಡುತ್ತೆ, ಬಟ್ ಸಾರ್ಟ್ ಫಂಕ್ಷನ್ ಒರಿಜಿನಲ್ ಲಿಸ್ಟ್ನೇ ಚೇಂಜ್ ಮಾಡುತ್ತೆ. ಬಟ್ ಸಾರ್ಟೆಡ್ ಏನು ಮಾಡುತ್ತೆ? ನ್ಯೂ ಲಿಸ್ಟ್ ಕ್ರಿಯೇಟ್ ಮಾಡುತ್ತೆ. ಸಾರ್ಟೆಡ್ ಆಫ್ ದ ಲಿಸ್ಟ್ ನೀವು ಕೊಡಬೇಕು. ಸೊ ಸಾರ್ಟೆಡ್ ಆಫ್ ದ ವೇರಿಯಬಲ್ ಲಿಸ್ಟ್ 1 ಕೊಟ್ಟಿರಾ, ಸೊ ಲಿಸ್ಟ್ 2ಗೆ ಅಸೈನ್ ಮಾಡಿರಾ. ಸೊ ಲಿಸ್ಟ್ 2 ನೀವು ಪ್ರಿಂಟ್ ಮಾಡಿದ್ರೆ ಅಸೆಂಡಿಂಗ್ ಆರ್ಡರ್ಲಿ ಸಾರ್ಟ್ ಆಗಿರುತ್ತೆ, ಬಟ್ ಹೊಸ ಲಿಸ್ಟ್ ಕ್ರಿಯೇಟ್ ಆಗಿರುತ್ತೆ. ಓಕೆ,
ಸೊ ಆಯಿತು. ನೆಕ್ಸ್ಟು ಮಿನ್ ಮ್ಯಾಕ್ಸ್ ಆ್ಯಂಡ್ ಸಮ್. ಸೊ ಮಿನ್ ಮ್ಯಾಕ್ಸ್ ಅಂದರೆ ಏನು, ಮಿನಿಮಮ್ ಎಲಿಮೆಂಟ್ ರಿಟರ್ನ್ ಮಾಡುತ್ತೆ, ಮ್ಯಾಕ್ಸ್ ಅಂದರೆ ಮ್ಯಾಕ್ಸಿಮಮ್ ಎಲಿಮೆಂಟ್, ಸಮ್ ಅಂದರೆ ಎಲ್ಲ ಎಲಿಮೆಂಟ್ಸ್ನು ಆ್ಯಡ್ ಮಾಡುತ್ತೆ ಲಿಸ್ಟಲ್ಲಿ, ಹೌದಾ. ಸೊ ಮಿನ್ ಅಂದರೆ ರಿಟರ್ನ್ಸ್ ದ ಮಿನಿಮಮ್ ಆರ್ ಸ್ಮಾಲೆಸ್ಟ್ ಎಲಿಮೆಂಟ್ ಆಫ್ ದ ಲಿಸ್ಟ್, ಮ್ಯಾಕ್ಸ್ ಅಂದರೆ ರಿಟರ್ನ್ಸ್ ದ ಮ್ಯಾಕ್ಸಿಮಮ್ ಆರ್ ಲಾರ್ಜೆಸ್ಟ್ ಎಲಿಮೆಂಟ್ ಆಫ್ ದ ಲಿಸ್ಟ್, ಸಮ್ ಅಂದರೆ ರಿಟರ್ನ್ಸ್ ದ ಸಮ್ ಆಫ್ ಎಲಿಮೆಂಟ್ಸ್ ಆಫ್ ದ ಲಿಸ್ಟ್, ಹೌದಾ, ಲಿಸ್ಟ್, ಹೌದಾ. ಸೊ ಈಗ ಎಕ್ಸಾಂಪಲ್ ನೋಡ್ಬೋದು, ಲಿಸ್ಟ್ 1 ಇಸ್ ಈಕ್ವಲ್ ಟು ಇಷ್ಟು ಎಲಿಮೆಂಟ್ಸ್ ತೊಗೊಂಡಿವಿ. ಸೊ ಮಿನಿಮಮ್ ಆಫ್ ದ ಲಿಸ್ಟ್ ಅಂದರೆ ಮಿನಿಮಮ್ ಎಲಿಮೆಂಟ್ ಯಾವುದಿಲ್ಲಿ 10, ಸೊ 10 ಬರುತ್ತೆ. ಮ್ಯಾಕ್ಸಿಮಮ್ ಆಫ್ ಲಿಸ್ಟ್, ಸೊ ಮ್ಯಾಕ್ಸಿಮಮ್ ಆಫ್ ದ ಲಿಸ್ಟ್ ಅಂದರೆ ವೇರಿಯಬಲ್ಲು, ಮ್ಯಾಕ್ಸ್ ಆಫ್ ಲಿಸ್ಟ್ 1 ಅಂತ ಹೇಳಿದ್ರೆ ಏನು ಬರುತ್ತೆ, ಹೈಯೆಸ್ಟ್ ಎಲಿಮೆಂಟ್ ಇಲ್ಲಿ 92, ಸೊ 92 ಬರುತ್ತೆ. ಸೊ ಸಮ್ ಆಫ್ ಲಿಸ್ಟ್ 1, ಸಮ್ ಆಫ್ ದ ವೇರಿಯಬಲ್ ಏನು ಲಿಸ್ಟ್ 1, ಸೊ ಸಮ್ ಆಫ್ ದ ವೇರಿಯಬಲ್ ನೀವು ಕೊಟ್ಟರೆ ಈ ಎಲ್ಲ ಎಲಿಮೆಂಟ್ಸು ಆ್ಯಡ್ ಆಗಿ ನಿಮಗೆ 282 ಆ್ಯಡ್ ಆಗಿ ನಿಮಗೆ ಬರುತ್ತೆ. ಓಕೆ, ಸೊ ಇದಿಷ್ಟು ಲಿಸ್ಟ್ ಮೆಥಡ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಲಿಸ್ಟ್ ಮೆಥಡ್ಸ್, ಆಮೇಲೆ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲ ಮೆಥಡ್ಸು ಈಸಿ ಇದೆ, ಎಲ್ಲ ಮೆಥಡ್ಸು ತಿಳ್ಕೊಳ್ಳಿ, ಯಾವ ಮೆಥಡ್ಸು ಸ್ಕಿಪ್ ಮಾಡಬೇಡಿ, ಆಯಿತಾ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಸೊ ಈಗ ಮುಂದಿನ ಕಾನ್ಸೆಪ್ಟ್ ಇದೆ, ಮುಂದಿನ ಕಾನ್ಸೆಪ್ಟ್ ನೆಸ್ಟೆಡ್ ಲಿಸ್ಟ್ ಆಮೇಲೆ ಕಾಪಿಂಗ್ ಲಿಸ್ಟ್ ಅಂತ ಸ್ಮಾಲ್ ಕಾನ್ಸೆಪ್ಟ್ ಇದೆ. ಸೊ ಆ ಕಾನ್ಸೆಪ್ಟ್ಸ್ ಕೂಡ ಬೇಗ ನೋಡ್ಬೋಣ. ಓಕೆ, ಸೊ ಸ್ಟೂಡೆಂಟ್ಸ್, ಲಿಸ್ಟ್ ಮೆಥಡ್ ಆಮೇಲೆ ಬಿಲ್ಟ್ ಇನ್ ಫಂಕ್ಷನ್ಸ್, ಕೆಲವೊಂದು ಫಂಕ್ಷನ್ ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಹೆಂಗೆ ವರ್ಕ್ ಆಗುತ್ತೆ ನೋಡ್ಬೋಣ. ಎಲಿಯನ್ ಇರ್ಬೋದು, ಅಪೆಂಡ್ ಆಗಿರ್ಬೋದು, ಇನ್ಸರ್ಟ್ ಆಗಿರ್ಬೋದು, ಎಕ್ಸ್ಟೆಂಡ್ ಆಗಿರ್ಬೋದು. ಸೊ ಈ ಫಂಕ್ಷನ್ಸ್ ಎಲ್ಲ ನೋಡ್ಬೋಣ ಬೇಗ. ಲೆಟ್ಸ್ ಸೇ x1 ಅಂತ ವೇರಿಯಬಲ್ ತೊಗೊತೀನಿ, 10, 20, 30, 40 ತೊಗೊಂಬೋಣ. 4 ಎಲಿಮೆಂಟ್ಸ್ ಇರಲಿ. ಸೊ ಈಗ ಎಲಿಯನ್ ಆಫ್ x1 ಅನ್ನೋದು ವೇರಿಯಬಲ್ ತೊಗೊಂಡಿನಿ. ಎಲಿಯನ್ ಆಫ್ x1 ಅಂದರೆ 4 ಡಿಸ್ಪ್ಲೇ ಆಗಬೇಕಲ್ವಾ, ಟೋಟಲ್ ಎಲಿಮೆಂಟ್ಸ್ 4 ಇದೆ, ಸೊ 4 ಡಿಸ್ಪ್ಲೇ ಆಗುತ್ತೆ. ಸೊ ಇದು ಎಲಿಯನ್ ಫಂಕ್ಷನ್. ಇದಾದಮೇಲೆ ಲಿಸ್ಟ್ ಫಂಕ್ಷನ್ ಹೆಂಗೆ ಮಾಡೋದು, ಎಂಟಿ ಲಿಸ್ಟ್ ಕ್ರಿಯೇಟ್ ಮಾಡ್ಬೋದು ನಾವು. x2 ಇಸ್ ಈಕ್ವಲ್ ಟು list ಅಂತ ಕೊಟ್ಟರೆ ಎಂಟಿ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಇವಾಗ x2 ಪ್ರಿಂಟ್ ಮಾಡಿದ್ರೆ ನೋಡ್ಬೋದು ಎಂಟಿ ಲಿಸ್ಟ್ ಕ್ರಿಯೇಟ್ ಆಗಿದೆ. ನೀವೇನಾದರೂ ಸ್ಟ್ರಿಂಗ್ ಕೊಡಬೇಕಾದ್ರೂ ಕೂಡ ಕೊಡ್ಬೋದು. x2 ಇಸ್ ಈಕ್ವಲ್ ಟು ಲಿಸ್ಟ್ ಆಫ್ ಲೆಟ್ಸ್ ಸೇ AEIOU. ಸೊ ಈಗ ಸ್ಟ್ರಿಂಗ್ ಕೊಡ್ತಾ ಇರಾ, ಸೊ ಈಗ ಸ್ಟ್ರಿಂಗ್ ಎಲಿಮೆಂಟ್ಸ್ ಎಲ್ಲ ಲಿಸ್ಟ್ಗೆ ಕನ್ವರ್ಟ್ ಆಗಿರುತ್ತೆ, ಕರೆಕ್ಟಾ. ಸೊ ಸ್ಟ್ರಿಂಗ್ ಎಲಿಮೆಂಟ್ಸ್ ಎಲ್ಲ ಲಿಸ್ಟ್ಗೆ ಕನ್ವರ್ಟ್ ಆಗಿರುತ್ತೆ. ಇದು ಲಿಸ್ಟ್ ಫಂಕ್ಷನ್. ಅದೇ ಥರ ಅಪೆಂಡ್ ಇದೆ, ಎಕ್ಸ್ಟೆಂಡ್ ಇದೆ, ಇನ್ಸರ್ಟ್ ಇದೆ, ಇದನ್ನು ಕೂಡ ಬೇಗ ನೋಡ್ಬೋಣ. ಸೊ x1 ಅನ್ನೋ ವೇರಿಯಬಲಲ್ಲಿ ಲೆಟ್ಸ್ ಸೇ 10, 20, 30, 40ನೇ ತೊಗೊಂಬೋಣ. ಸೊ ಇದು ಮ್ಯೂಟಬಲ್ ಅಂದರೆ ನಾನು ಚೇಂಜ್ ಮಾಡ್ತಾ ಇರ್ಬೋದು, ಒಂದೇ ಮೆಮರಿಲಿ ಚೇಂಜ್ ಆಗ್ತಾ ಇರುತ್ತೆ ಎಲ್ಲ ವ್ಯಾಲ್ಯೂಸು. x1 ಇನಿಷಿಯಲಿ ಇದ್ದಿದ್ದು ಅದೇ, ಸೊ ನಾನು ಮತ್ತೆ ಅದೇ ಅಸೈನ್ ಮಾಡಿದ್ದೀನಿ. ಸೊ ಸೇಮ್ ಮೆಮರಿಲೇ, ಚೇಂಜ್ ಏನಿಲ್ಲ, ಬಟ್ ಸೇಮ್ ಮೆಮರಿಲೇ ಚೇಂಜಸ್ ಇದ್ದರೆ ಚೇಂಜ್ ಆಗುತ್ತೆ. ಓಕೆ, ಸೊ ಈಗ ನಾನು x1 ಡಾಟ್ ಅಪೆಂಡ್ ಆಫ್ 50 ಅಂದರೆ ಏನಾಗುತ್ತೆ, ಸೊ ಅಪೆಂಡ್ ಆಫ್ 50. ಸೊ ಈಗ 50ನ ಅಪೆಂಡ್ ಮಾಡಿದ್ರಾ ಈ ಲಿಸ್ಟ್ಗೆ. ಸೊ 50 ಎಲ್ಲ ಆ್ಯಡ್ ಆಗುತ್ತೆ, ಇಲ್ಲಿ ಆ್ಯಡ್ ಆಗಲ್ಲ, ಕೊನೆಯಲ್ಲಿ ಆ್ಯಡ್ ಆಗುತ್ತೆ ಆಫ್ಟರ್ 40. ಸೊ ಈಗ x1 ಪ್ರಿಂಟ್ ಆದರೆ ಇಲ್ಲಿ ನೋಡ್ಬೋದು, ಸೊ ಕೊನೆಯಲ್ಲಿ 50 ಆ್ಯಡ್ ಆಗಿದೆ, ಕರೆಕ್ಟಾ. ಇದೇ ಥರ ನಮಗೆ ಎಕ್ಸ್ಟೆಂಡ್ ಇದೆ, ಇನ್ನೂ ಜಾಸ್ತಿ ಎಲಿಮೆಂಟ್ಸ್ ಆ್ಯಡ್ ಮಾಡಬೇಕಂದ್ರೆ ಎಕ್ಸ್ಟೆಂಡ್ ಫಂಕ್ಷನ್ ಯೂಸ್ ಮಾಡ್ಬೋದು. ಸೊ ಲೆಟ್ಸ್ ಸೇ x2 ಅನ್ನೋ ವೇರಿಯಬಲಲ್ಲಿ ಇನ್ನೂ ಎಲಿಮೆಂಟ್ಸ್ ತೊಗೊಳ್ಳೋಣ. ಲೆಟ್ಸ್ ಸೇ 70, 80, 90 ತೊಗೊಂಬೋಣ. ಈಗ x1 ಡಾಟ್ ಎಕ್ಸ್ಟೆಂಡ್ ಆಫ್ x2 ಅಂತ ನಾನು ಹೇಳ್ತೀನಿ. ಏನು ಹೇಳ್ತೀನಿ, x1 ಡಾಟ್ ಎಕ್ಸ್ಟೆಂಡ್ ಮಾಡ್ತಾ ಇರೋ ಆಫ್ x2. x1 ಅಲ್ಲಿ ಏನಿದೆ, x1 ಅಲ್ಲಿ ಈಗ 10, 20, 30, 40, 50 ಇದೆ. ಎಕ್ಸ್ಟೆಂಡ್ ಮಾಡ್ತಾ ಇರೋ 70, 80, 90 ಕೂಡ x1ಗೆ ಆ್ಯಡ್ ಆಗುತ್ತೆ. ಇವಾಗ ಯಾಕೆ, x1ಗೆ ನೀವು ಎಕ್ಸ್ಟೆಂಡ್ ಮಾಡ್ತಾ ಇರೋ ಈ 70, 80, 90. ಸೊ ಈ 50 ಆದಮೇಲೆ 70, 80, 90 ಕೂಡ x1 ಅಲ್ಲಿ ಸ್ಟೋರ್ ಆಗುತ್ತೆ ಇವಾಗ. ಸೊ ಇದನ್ನು ಎಂಟರ್ ಮಾಡಿ x1 ಪ್ರಿಂಟ್ ಮಾಡಬೇಡ. ಸೊ ಎಕ್ಸ್ಟೆಂಡ್ ಮತ್ತು x1 ಪ್ರಿಂಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್ 70, 80, 90 ಕೂಡ x1 ಅಲ್ಲಿ ಇವಾಗ ಸ್ಟೋರ್ ಆಗಿದೆ. ಮಲ್ಟಿಪಲ್ ಎಲಿಮೆಂಟ್ಸ್ ನೀವು ಆ್ಯಡ್ ಮಾಡಬೇಕಾದ್ರೆ ಲಿಸ್ಟಲ್ಲಿ ಎಕ್ಸ್ಟೆಂಡ್ ಫಂಕ್ಷನ್ ಯೂಸ್ ಮಾಡ್ಬೋದು. ಓಕೆ, ಸೊ ಇನ್ನೊಂದು ಫಂಕ್ಷನ್ ನೋಡಿದ್ವಿ, ಇನ್ಸರ್ಟ್. ಕೆಲವೊಂದು ಪೊಸಿಷನಲ್ಲಿ ಮಾತ್ರ ನೀವು ಇನ್ಸರ್ಟ್ ಮಾಡಬೇಕಾದ್ರೆ ಇನ್ಸರ್ಟ್ ಫಂಕ್ಷನ್ ಯೂಸ್ ಮಾಡ್ಬೋದು. ಈಗ x1 ಅಲ್ಲಿ ಇದಿದೆ, ಸೊ ಇಷ್ಟು ಎಲಿಮೆಂಟ್ಸ್ ಇದೆ. ಲೆಟ್ಸ್ ಸೇ ಸೆಕೆಂಡ್ ಇಂಡೆಕ್ಸಲ್ಲಿ ನಾನು 25 ಇನ್ಸರ್ಟ್ ಮಾಡ್ತೀನಿ. ಸೊ ನೋಡ್ಬೋಣ, x1 ಡಾಟ್ ಇನ್ಸರ್ಟ್ ಲೆಟ್ಸ್ ಸೇ ಸೆಕೆಂಡ್ ಇಂಡೆಕ್ಸಲ್ಲಿ 25 ಇನ್ಸರ್ಟ್ ಮಾಡ್ತೀನಿ. ಏನಾಗುತ್ತೆ, ಸೊ ಇದು 0 ಇಂಡೆಕ್ಸ್, ಫಸ್ಟ್ ಇಂಡೆಕ್ಸ್, ಸೆಕೆಂಡ್ ಇಂಡೆಕ್ಸಲ್ಲಿ 25 ಬಂದು ಆಮೇಲೆ ಈ 30, 40, 50 ಮತ್ತು 70, 80, 90 ಬರುತ್ತೆ. ಓಕೆ, ಸೊ ಇದು ಡೆಮಾನ್ಸ್ಟ್ರೇಟ್ ಮಾಡಿಬಿಡ್ತೀನಿ. ಜಸ್ಟ್ ಎಂಟರ್ ಹೊಡೆದು x1 ಪ್ರಿಂಟ್ ಮಾಡಿ ನೋಡೋಣ. ಸೊ ಇಲ್ಲಿ ನೋಡ್ಬೋದು 25 ಆ್ಯಡ್ ಆಗಿದೆ, ಬಿಫೋರ್ 30 25 ಆ್ಯಡ್ ಆಗಿ ಮತ್ತೆ ಎಲ್ಲ ಎಲಿಮೆಂಟ್ಸ್ ಹಾಗೆ ರಿಪೀಟ್ ಆಗಿದೆ, ಕರೆಕ್ಟಾ. ಸೊ ಇದು ಅರ್ಥ ಏನಿದೆ ಭಾವಿಸಿ ಸ್ಟೂಡೆಂಟ್ಸ್, ಏನೇ ಇದ್ರು ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಬಿಲ್ಟ್ ಇನ್ ಫಂಕ್ಷನ್ಸ್ ತುಂಬ ಸುಲಭ ಇದೆ ಅಲ್ವಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ಇನ್ನು ಮಿಕ್ಕಿದೆಲ್ಲ ಫಂಕ್ಷನ್ಸ್ ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಸೊ ಮಿಕ್ಕಿದೆಲ್ಲ ಫಂಕ್ಷನ್ಸ್ ಇದೇ ರೀತಿ ನೀವು ಐಡಲಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ಟ್ರೈ ಮಾಡ್ಬೋದು. ಓಕೆ, ಸೊ ಇನ್ನೇನೇನು ಫಂಕ್ಷನ್ಸ್ ಇತ್ತು, ಇನ್ನು ಕೌಂಟ್ ಇತ್ತು, ಇಂಡೆಕ್ಸ್ ಇತ್ತು. ಸೊ ಈ ಫಂಕ್ಷನ್ಸ್ ಎಲ್ಲ ನೀವು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಸೊ ಸಾರ್ಟ್ ಫಂಕ್ಷನ್ ಇತ್ತು, ರಿವರ್ಸ್ ಇತ್ತು. ಸೊ ಇದೆಲ್ಲ ಎಕ್ಸಿಕ್ಯೂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಸ್ಟೂಡೆಂಟ್ಸ್ 4 ಕಾನ್ಸೆಪ್ಟ್ ಮಾಡಿದ್ದೀವಿ. ಲಿಸ್ಟ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್ ಕೂಡ ನಾನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ ಕೆಲವು ಫಂಕ್ಷನ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಫಂಕ್ಷನ್ಸ್. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. 5ನೇ ಕಾನ್ಸೆಪ್ಟ್ಗೆ ಹೋಗೋಣ, ನೆಸ್ಟೆಡ್ ಲಿಸ್ಟ್. ಇದು ಆಲ್ರೆಡಿ ನೋಡಿದ್ವಿ ಇಂಟ್ರೊಡಕ್ಷನಲ್ಲಿ. ನೆಸ್ಟೆಡ್ ಲಿಸ್ಟ್ ಅಂದರೆ ಏನು, ಒಂದು ಲಿಸ್ಟ್ ಒಳಗೆ ಇನ್ನೊಂದು ಲಿಸ್ಟ್ ಇದ್ರೆ ನೆಸ್ಟೆಡ್ ಲಿಸ್ಟ್ ಅಂತ ಕರಿತೀವಿ. ಅದನ್ನು ಆಕ್ಸೆಸ್ ಮಾಡಬೇಕಾದ್ರೆ 2 ಇಂಡೆಕ್ಸ್ ಯೂಸ್ ಮಾಡ್ತೀವಿ, ಹೌದಲ್ವಾ. ಸೊ ಇದೇ ಕಾನ್ಸೆಪ್ಟ್ ಈ ನೆಸ್ಟೆಡ್ ಲಿಸ್ಟಲ್ಲಿದೆ, ನೋಡ್ಬೋಣ ಬೇಗ. ನೆಸ್ಟೆಡ್ ಲಿಸ್ಟ್, ನೆಕ್ಸ್ಟ್ ಕಾನ್ಸೆಪ್ಟ್ ನೆಸ್ಟೆಡ್ ಲಿಸ್ಟ್. ಏನು ಸರ್ ನೆಸ್ಟೆಡ್ ಲಿಸ್ಟ್ ಅಂದರೆ, ಸೊ ಆಲ್ರೆಡಿ ನೋಡಿದ್ದೀವಿ, ವೆನ್ ಅ ಲಿಸ್ಟ್ ಅಪಿಯರ್ಸ್ ಆಸ್ ಅನ್ ಎಲಿಮೆಂಟ್ ಆಫ್ ಅನ್ ಅದರ್ ಲಿಸ್ಟ್ ಇಟ್ ಈಸ್ ಕಾಲ್ಡ್ ನೆಸ್ಟೆಡ್ ಲಿಸ್ಟ್.
ಒಂದು ಲಿಸ್ಟಲ್ಲಿ ಇನ್ನೊಂದು ಲಿಸ್ಟ್ ಇದ್ದರೆ ನೆಸ್ಟೆಡ್ ಲಿಸ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ ಲಿಸ್ಟ್ 1 ಅಂತ ವೇರಿಯಬಲ್ ತೊಗೊಂಡಿವಿ. ಇದರಲ್ಲಿ 1, 2.6 A, C ಮತ್ತು 6, 7, 8, 4, 9.4 ಇಷ್ಟು ಎಲಿಮೆಂಟ್ಸ್ ಇದೆ. ಇದರ ಇಂಡೆಕ್ಸ್ 0, ಇದರ ಇಂಡೆಕ್ಸ್ 1, 2, 3 ಮತ್ತು ಪೂರ್ತಿ ಇದು ನೆಸ್ಟೆಡ್ ಲಿಸ್ಟು, ಪೂರ್ತಿ ಇಂಡೆಕ್ಸ್ 4, ಇದರದ್ದು 5, ಇದರದ್ದು 6. ಸೊ ಈಗ ಲಿಸ್ಟ್ 1 ಈ ವೇರಿಯಬಲ್ ಆಫ್ 4th ಇಂಡೆಕ್ಸ್ ನಾನು ಪ್ರಿಂಟ್ ಮಾಡ್ತೀನಿ. 4th ಇಂಡೆಕ್ಸಲ್ಲಿ ಏನಿದೆ ನೆಸ್ಟೆಡ್ ಲಿಸ್ಟ್ ಇದೆ, 6, 7, 8 ಪ್ರಿಂಟ್ ಆಗುತ್ತೆ. To access the element of the nested list of list 1, we have to specify 2 indices. ಯಾವುದು 2 indices? I and J. So I and J. ನೀವು I and J ಅನ್ನೋದು ಇನ್ನರ್ ಇಂಡೆಕ್ಸ್ ಅಂತ ಹೇಳಬೇಕಾಗುತ್ತೆ ಇಲ್ಲಿ. ಸೊ ಲಿಸ್ಟ್ 1 ಆಫ್ 4 ಅಂದರೆ ಇದು ಔಟರ್ ಇಂಡೆಕ್ಸ್ 4, ಇದು I ವ್ಯಾಲ್ಯೂ ಅಂತ ಹೇಳ್ತೀವಿ. ಔಟರ್ ಇಂಡೆಕ್ಸ್ ಇದು I ಮತ್ತು ಜೆ ಅನ್ನೋದು ಇನ್ನರ್ ಇಂಡೆಕ್ಸ್. ಏನು ಪ್ರಿಂಟ್ ಮಾಡಬೇಕು? ಈ 4th ಇಂಡೆಕ್ಸಲ್ಲಿ 0th ಇಂಡೆಕ್ಸ್ ಆಕ್ಸೆಸ್ ಮಾಡ್ತಾಯಿರ. ಇನ್ನರ್ ಇಂಡೆಕ್ಸ್ ಇದು 0, ಇದು 1, ಇದು 2. ಸೊ 4 of 0 ಅಂದರೆ ನಿಮಗೆ 6 ಡಿಸ್ಪ್ಲೇ ಆಗುತ್ತೆ. 4 of 1 ಅಂದರೆ 7, 4 of 2 ಅಂದರೆ 8 ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಹಿಂಗೆ ನಾವು ನೆಸ್ಟೆಡ್ ಲಿಸ್ಟನ್ನು ಕೂಡ ಆಕ್ಸೆಸ್ ಮಾಡ್ಬೋದು. ಓಕೆ, ಏನೋ ಡೌಟ್ ಇದ್ರೂ ಕಾಮೆಂಟ್ ಮಾಡಿ ಸ್ಟೂಡೆಂಟ್ಸ್. ನೆಸ್ಟೆಡ್ ಲಿಸ್ಟ್ ತುಂಬ ಸುಲಭ ಇದೆ. ಸೊ ವೆರಿ ಸಿಂಪಲ್. ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಕೂಡ ಬೇಗ ನೋಡ್ಬೋಣ ನೆಸ್ಟೆಡ್ ಲಿಸ್ಟ್ ಅಂದರೆ ಏನು ಅಂತ. ಸೊ ಸ್ಟೂಡೆಂಟ್ಸ್, ನೆಸ್ಟೆಡ್ ಲಿಸ್ಟ್ ಕಾನ್ಸೆಪ್ಟ್ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ. ಸೊ ಲಿಸ್ಟ್ ಇನ್ಸೈಡ್ ಅನದರ್ ಲಿಸ್ಟ್ ನೆಸ್ಟೆಡ್ ಲಿಸ್ಟ್ ಅಂತಾರೆ. ಸೊ ಇಲ್ಲೊಂದು ವೇರಿಯಬಲ್ ನೋಡ್ಬೋಣ. ಸೊ ಎ ವೇರಿಯಬಲ್ ತೊಗೊತೀನಿ. ಸೊ ಇಲ್ಲಿ 10, 20, 30. ಸೊ ಇಲ್ಲೊಂದು ನೆಸ್ಟೆಡ್ ಲಿಸ್ಟ್ ತೊಗೊಂಬೋಣ. 40, 50 ಆಮೇಲೆ 60. ಓಕೆ, ಸೊ ಈಗ ನಮ್ಗೆ ಗೊತ್ತು 10ದು ಇಂಡೆಕ್ಸ್ 0, 20ದು ಇಂಡೆಕ್ಸ್ 1, 30ದು 2, ಈ ಪೂರ್ತಿದು 3 ಆಮೇಲೆ 60ದು 4. ಸೊ ಈಗ ಎ ಆಫ್ 3 ಪ್ರಿಂಟ್ ಮಾಡಿದ್ರೆ ಏನು ಬರುತ್ತೆ ನಿಮ್ಗೆ ಗೊತ್ತು? ನೆಸ್ಟೆಡ್ ಲಿಸ್ಟ್ ಬರುತ್ತೆ 40 and 50. ಎ ಆಫ್ 3 of 0 ಪ್ರಿಂಟ್ ಮಾಡಿದ್ರೆ 40, ಎ ಆಫ್ 3 of 1 ಪ್ರಿಂಟ್ ಮಾಡಿದ್ರೆ 50 ಬರುತ್ತೆ. ಸೊ ನೋಡ್ಬೋಣ, ಎ ಆಫ್ 3 of 0. ಸೊ ಈಗ ನಮಗೆ 40 ಬರಬೇಕು, ಬರ್ತಿದೆ. ಎ ಆಫ್ 3 of 1 ಕೊಟ್ಟರೆ ನಮಗೆ 50 ಬರಬೇಕಲ್ವಾ? ಸೊ ಇಂಡಿವಿಜುವಲ್ ಇಂಡೆಕ್ಸಸ್ ಆಕ್ಸೆಸ್ ಮಾಡೋಕ್ಕೆ ಇನ್ನರ್ ಇಂಡೆಕ್ಸ್ ತೊಗೊಬೇಕಾಗುತ್ತೆ. ಇದ್ರ ಇನ್ನರ್ ಇಂಡೆಕ್ಸ್ 0, ಇದ್ರ ಇನ್ನರ್ ಇಂಡೆಕ್ಸ್ 1 ಅಂತ ಹೇಳ್ತೀವಿ. ಎ ಆಫ್ 3 of 0 40, ಎ ಆಫ್ 3 of 1 50 ಬರುತ್ತೆ. ಓಕೆ, ಇದು ಚಿಕ್ಕ ಕಾನ್ಸೆಪ್ಟ್ ನೆಸ್ಟೆಡ್ ಲಿಸ್ಟ್. ಒನ್ ಲಿಸ್ಟ್ ಇನ್ಸೈಡ್ ಅನದರ್ ಲಿಸ್ಟ್ ಇಸ್ ಕಾಲ್ಡ್ ನೆಸ್ಟೆಡ್ ಲಿಸ್ಟ್. ಇದನ್ನು ಆಕ್ಸೆಸ್ ಮಾಡೋಕ್ಕೆ 2 ಇಂಡೆಕ್ಸ್ ಯೂಸ್ ಮಾಡ್ತೀವಿ. ಓಕೆ, ಸೊ ಏನೋ ಡೌಟ್ ಇದ್ರೆ ಕಾಮೆಂಟ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಕಾಪಿಂಗ್ ಲಿಸ್ಟ್. ಒಂದು ಲಿಸ್ಟಿಂದ ಇನ್ನೊಂದು ಲಿಸ್ಟ್ ಕಾಪಿ ಮಾಡಿದ್ರೆ ಒಂದೇ ಮೆಮರಿ ಅಡ್ರೆಸ್ ಇರ್ತಾ, ಬೇರೆ ಮೆಮರಿ ಅಡ್ರೆಸ್ ಇರ್ತಾ, ಅದು ನೆಕ್ಸ್ಟ್ ಕಾನ್ಸೆಪ್ಟ್. ಬೇಗ ನೋಡ್ಬೋಣ. ಓಕೆ, ಸೊ ಸ್ಟೂಡೆಂಟ್ಸ್, ನೆಸ್ಟೆಡ್ ಲಿಸ್ಟ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಕಾಪಿಂಗ್ ಲಿಸ್ಟ್. ಕಾಪಿಂಗ್ ಲಿಸ್ಟ್ ಅಂದರೆ ಏನು? ಒಂದು ಲಿಸ್ಟನ್ನ ಇನ್ನೊಂದು ಲಿಸ್ಟ್ಗೆ ಅಸೈನ್ ಮಾಡೋದನ್ನ ಕಾಪಿಂಗ್ ಲಿಸ್ಟ್ ಅಂತ ಕರಿತೀವಿ. ಸೊ ಇದನ್ನು ಬೇಗ ನೋಡ್ಬೋಣ. ಕಾಪಿಂಗ್ ಲಿಸ್ಟ್ ಅಂದರೆ ಏನು? ಕಾಪಿಂಗ್ ಲಿಸ್ಟ್. ಸೊ ಕಾಪಿಂಗ್ ಲಿಸ್ಟಲ್ಲಿ ಏನೇನು ಡಿಫ್ರೆನ್ಸಸ್ ಬರುತ್ತೆ? ಒಂದು ಲಿಸ್ಟ್ ಎಲಿಮೆಂಟ್ನ ಇನ್ನೊಂದು ಲಿಸ್ಟ್ಗೆ ಅಸೈನ್ ಮಾಡಿದ್ರೆ ಮೆಮರಿ ಅಡ್ರೆಸ್ ಸೇಮ್ ಇರ್ತಾ, ಬೇರೆ ಇರ್ತಾ? ಇಲ್ಲಿ ನೋಡೋಣ. ಗಿವನ್ ಅ ಲಿಸ್ಟ್, the simplest way to make a copy of the list is to assign it to the another list. ಸೊ ಹೆಂಗೆ ಕಾಪಿ ಮಾಡ್ತೀರಾ ಒಂದು ಲಿಸ್ಟ್ ಎಲಿಮೆಂಟ್ನ? ಈಕ್ವಲ್ ಟು ಆಪರೇಟರ್ ಯೂಸ್ ಮಾಡಿ ಒಂದು ಲಿಸ್ಟ್ನ ಇನ್ನೊಂದು ಲಿಸ್ಟ್ಗೆ ಅಸೈನ್ ಮಾಡ್ತೀರಾ. ಕರೆಕ್ಟಾ? ಸೊ ಇಲ್ಲಿ ನೋಡ್ಬೋದು, ಲಿಸ್ಟ್ 1ಅಲ್ಲಿ 1, 2, 3 ಅಂತ ಎಲಿಮೆಂಟ್ಸ್ ಇದೆ. ಸೊ ಲಿಸ್ಟ್ 2 ಅಲ್ಲಿ ಲಿಸ್ಟ್ 1ನ ನೀವು ಅಸೈನ್ ಮಾಡ್ತಾ ಇದ್ದೀರಾ. ಸೊ ಲಿಸ್ಟ್ 1ಅಲ್ಲಿ ಏನಿದೆ 1, 2, 3 ಇದು ಈಕ್ವಲ್ ಟು ಆಪರೇಟರಿಂದ ಅಸೈನ್ ಮಾಡ್ತೀರಾ ಲಿಸ್ಟ್ 2ಗೆ. ಸೊ ರೈಟಿಂದ ಲೆಫ್ಟ್ಗೆ ಅಸೈನ್ ಆಗುತ್ತೆ. ಸೊ ಲಿಸ್ಟ್ 2 ಅಲ್ಲಿ ಏನಿದೆ ಇವಾಗ ಸೇಮ್ 1, 2, 3 ಅಂತಲೇ ಇದೆ. ಸೊ ನೀವು ಲಿಸ್ಟ್ 1 ಪ್ರಿಂಟ್ ಮಾಡಿದ್ರು 1, 2, 3ನೇ ಡಿಸ್ಪ್ಲೇ ಆಗುತ್ತೆ. ಲಿಸ್ಟ್ 2 ಪ್ರಿಂಟ್ ಮಾಡಿದ್ರು 1, 2, 3 ಅಂತಲೇ ಡಿಸ್ಪ್ಲೇ ಆಗುತ್ತೆ. ಬಟ್ ಇಲ್ಲಿ ಏನು ಇಂಪಾರ್ಟೆಂಟು ಇಲ್ಲಿ ತಿಳ್ಕೊಬೇಕು, ದ ಸ್ಟೇಟ್ಮೆಂಟ್ ಲಿಸ್ಟ್ 2 is equal to ಲಿಸ್ಟ್ 1 ಡಸ್ ನಾಟ್ ಕ್ರಿಯೇಟ್ ಅ ನ್ಯೂ ಲಿಸ್ಟ್. ಇಲ್ಲಿ ನ್ಯೂ ಲಿಸ್ಟ್ ಕ್ರಿಯೇಟ್ ಆಗೋದಿಲ್ಲ. ಒಂದೇ ಲಿಸ್ಟು 2 ವೇರಿಯಬಲ್ ಪಾಯಿಂಟ್ ಆಗ್ತಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಮೆಮರಿ ಇದನ್ನ ಅಂತ ಅಂದ್ಕೊಂಡ್ರೆ, ಸೊ ಇಲ್ಲಿ ಲಿಸ್ಟ್ 1, 2, 3 ಇದೆ. ಸೊ LST1 ಅಥವಾ LIST1 ಅನ್ನೋ ವೇರಿಯಬಲ್ ಈ 1, 2, 3ಗೆ ಪಾಯಿಂಟ್ ಮಾಡುತ್ತೆ. ಸೊ LIST1 ಅನ್ನೋ ವೇರಿಯಬಲ್ LIST2ಗೆ ಪಾಯಿಂಟ್ ಮಾಡ್ತಿದೆ ಅಥವಾ ಈಕ್ವೇಟ್ ಆಗ್ತಿದೆ. ಸೊ ಈಗ LIST2 ಇದು ಲಿಸ್ಟ್ 2 ಅನ್ನೋ ವೇರಿಯಬಲ್ ಕೂಡ ಸೇಮ್ ಮೆಮರಿಗೆ ಪಾಯಿಂಟ್ ಆಗುತ್ತೆ. ಕರೆಕ್ಟಾ? ಸೊ ಎರಡು ಸೇಮ್ ಮೆಮರಿಗೆ ಪಾಯಿಂಟ್ ಆಗುವಾಗ ನ್ಯೂ ಲಿಸ್ಟ್ ಅನ್ನೋದು ಕ್ರಿಯೇಟ್ ಆಗೋದಿಲ್ಲ. ಇಲ್ಲಿ ನ್ಯೂ ಲಿಸ್ಟ್ ಕ್ರಿಯೇಟ್ ಆಗಬೇಕಂದ್ರೆ ನಾವು ಬೇರೆ ಮೆಥಡ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ರಾದರ್ ಇಟ್ ಜಸ್ಟ್ ಮೇಕ್ಸ್ ಲಿಸ್ಟ್ 1 ಆ್ಯಂಡ್ ಲಿಸ್ಟ್ 2 ರೆಫರ್ ಟು ದ ಸೇಮ್ ಲಿಸ್ಟ್ ಆಬ್ಜೆಕ್ಟ್. ಇಲ್ಲಿ ಏನಾಗ್ತಿದೆ, ಲಿಸ್ಟ್ 1 ಲಿಸ್ಟ್ 2 ಎರಡೂ ಒಂದೇ ಆಬ್ಜೆಕ್ಟಿಗೆ ಪಾಯಿಂಟ್ ಮಾಡ್ತಿದೆ ಮೆಮರಿಲಿ. ಕರೆಕ್ಟಾ? ಸೊ ಹಿಯರ್ ಲಿಸ್ಟ್ 2 ಆ್ಯಕ್ಚುಲಿ ಬಿಕಮ್ಸ್ ಎನ್ ಅಲಿಯಾಸ್ ಆಫ್ ಲಿಸ್ಟ್ 1. ಅಲಿಯಾಸ್ ಆಗುತ್ತಿದ್ದು ಅಂದರೆ ಲಿಸ್ಟ್ 2 ನೀವು ಚೇಂಜ್ ಮಾಡಿದ್ರೆ ಲಿಸ್ಟ್ 1 ಚೇಂಜ್ ಆಗುತ್ತೆ, ಲಿಸ್ಟ್ 1 ಚೇಂಜ್ ಮಾಡಿದ್ರೆ ಲಿಸ್ಟ್ 2 ಚೇಂಜ್ ಆಗುತ್ತೆ. ಇಲ್ಲಿ ಎರಡೂ ಒಂದೇ ಮೆಮರಿಗೆ ಪಾಯಿಂಟ್ ಆಗೋದ್ರಿಂದ ಸೊ ನೀವು ಇಲ್ಲಿ ಎಲಿಮೆಂಟ್ಸ್ ಏನಾದ್ರು ಚೇಂಜ್ ಮಾಡಿದ್ರೆ ಈ ವೇರಿಯಬಲ್ಸ್ ಕೂಡ ಆ ಎಲಿಮೆಂಟ್ಸ್ಗೆ ಪಾಯಿಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ದೇರ್ ಫಾರ್ ಎನಿ ಚೇಂಜಸ್ ಮೇಡ್ ಟು ಐದರ್ ಆಫ್ ದೆಮ್ ವಿಲ್ ಬಿ ರಿಫ್ಲೆಕ್ಟೆಡ್ ಇನ್ ಅದರ್ ಲಿಸ್ಟ್. ಸೊ ಇಲ್ಲಿ ಏನಾದರೂ ನೀವು ಚೇಂಜ್ ಮಾಡಿದ್ರೆ ಲಿಸ್ಟ್ 1ಅಲ್ಲಿ ಏನಾದರೂ ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ಲಿಸ್ಟ್ 2 ಕೂಡ ಅದೇ ವ್ಯಾಲ್ಯೂಸ್ನ ರೆಫರ್ ಮಾಡುತ್ತೆ. ಓಕೆ, ಸೊ ಆಯಿತು. ಇದನ್ನು ನೆಕ್ಸ್ಟ್ ಸ್ಕ್ರೀನಲ್ಲಿ ನೋಡ್ಬೋಣ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ. ಸೊ ಲಿಸ್ಟ್ 1 ಡಾಟ್ ಅಪೆಂಡ್ ಆಫ್ 10 ಅಂತ ಹೇಳ್ತೀನಿ. ಅಪೆಂಡ್ ಫಂಕ್ಷನ್ ಏನಕ್ಕಿರೋದು? ಕೊನೆಯಲ್ಲಿ ವ್ಯಾಲ್ಯೂ ಇನ್ಸರ್ಟ್ ಮಾಡೋದಕ್ಕೆ. ಕರೆಕ್ಟಾ? ಸೊ ಈಗ 1, 2, 3 ಇತ್ತು, ಈಗ 10ನ ಅಪೆಂಡ್ ಮಾಡ್ತಾ ಇರಾ ಲಿಸ್ಟ್ 1ಗೆ. ಏನಾಗುತ್ತೆ ಲಿಸ್ಟ್ 1
1 2 3 ಲಾಸ್ಟಲ್ಲಿ 10 ಆ್ಯಡ್ ಆಗುತ್ತೆ. ಬಟ್ ಇವಾಗ ಲಿಸ್ಟ್ 2 ಪ್ರಿಂಟ್ ಮಾಡಿದ್ರು ಏನಾಗುತ್ತೆ, ಸೊ ಅದೇ ಆಬ್ಜೆಕ್ಟಿಗೆ ರೆಫರ್ ಆಗ್ತಿದೆ. ಲಿಸ್ಟ್ 2 ಪ್ರಿಂಟ್ ಮಾಡಿದ್ರು 1 2 3 10 ಪ್ರಿಂಟ್ ಆಗುತ್ತೆ. ಹೊಸ ಲಿಸ್ಟ್ ಇಲ್ಲಿ ಕ್ರಿಯೇಟ್ ಆಗೋದಿಲ್ಲ. ಯಾವುದರಲ್ಲಿ ನೀವು ಕಾಪಿ ಮಾಡ್ತಿರಲ್ಲ, ಅಸೈನ್ಮೆಂಟ್ ಈಕ್ವಲ್ ಟು ಆಪರೇಟರ್ ಯೂಸ್ ಮಾಡಿ ಅಸೈನ್ ಮಾಡ್ತಿರಲ್ಲ, ಅಲ್ಲಿ ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಆಗೋದಿಲ್ಲ. ಓಕೆ, ಸೊ ವಿ ಕ್ಯಾನ್ ಆಲ್ಸೋ ಕ್ರಿಯೇಟ್ ಅ ಕಾಪಿ ಆರ್ ಕ್ಲೋನ್ ಆಫ್ ದ ಲಿಸ್ಟ್ ಆಸ್ ಅ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ಬೈ 3 ಮೆಥಡ್ಸ್. ಇಲ್ಲ ಸರ್, ನನಗಿವಾಗ ಬೇರೆ ಆಬ್ಜೆಕ್ಟ್ಗೆ ಅದು ರೆಫರ್ ಆಗಬೇಕು, ಒಂದೇ ವ್ಯಾಲ್ಯೂ ಇರಲಿ ಬಟ್ ಬೇರೆ ಆಬ್ಜೆಕ್ಟಿಗೆ ರೆಫರ್ ಆಗಬೇಕು ಅಂದರೆ ಇಲ್ಲಿ 3 ಮೆಥಡ್ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಮೆಥಡ್ ಏನು, ಫಸ್ಟ್ ಮೆಥಡಲ್ಲಿ ಸೆಕೆಂಡ್ ಮೆಥಡ್ ಅಂದರೆ ಏನು, ಸೆಕೆಂಡ್ ಮೆಥಡ್ ಮೂರನೇ ಮೆಥಡ್ಗೆ ವೇರಿಯೇಷನ್ಸ್ ಏನೇನು ಬರುತ್ತೆ, ಈ ವೇರಿಯೇಷನ್ಸ್ ತಿಳ್ಕೊಂಬೋಣ. ಸೊ ಹೆಂಗೆ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡೋದು. ಮೆಥಡ್ 1 ಸ್ಲೈಸಿಂಗ್. ಸೊ ಸ್ಲೈಸಿಂಗ್ ಯೂಸ್ ಮಾಡಿ ಸ್ಟೂಡೆಂಟ್ಸ್, ಒಂದೇ ವ್ಯಾಲ್ಯೂ ಇದ್ರೂ ಕೂಡ ಬೇರೆ ಬೇರೆ ಆಬ್ಜೆಕ್ಟ್ಸ್ಗೆ ರೆಫರ್ ಮಾಡೋ ಥರ ನಾವು ಸ್ಲೈಸಿಂಗಲ್ಲಿ ಯೂಸ್ ಮಾಡ್ಬೋದು ಇದು. ಸೊ ವಿ ಕ್ಯಾನ್ ಸ್ಲೈಸ್ ಆರ್ ಒರಿಜಿನಲ್ ಲಿಸ್ಟ್ ಆ್ಯಂಡ್ ಸ್ಟೋರ್ ಇಟ್ ಇನ್ ಟು ಅ ನ್ಯೂ ವೇರಿಯಬಲ್ ಆಸ್ ಫಾಲೋಸ್. ಹೆಂಗೆ ಮಾಡೋದು ಸರ್, ಸ್ಲೈಸಿಂಗಿಂದ ಬೇರೆ ಮೆಮರಿಗೆ ಹೆಂಗೆ ರಿಫ್ಲೆಕ್ಟ್ ಮಾಡೋದು. ಸೊ ಇಲ್ಲಿ ನ್ಯೂ ಲಿಸ್ಟ್ ಇಸ್ ಈಕ್ವಲ್ ಟು ಓಲ್ಡ್ ಲಿಸ್ಟ್. ನೀವು ಸ್ಟಾರ್ಟ್ ಟು ಸ್ಟಾಪ್ ಏನು ಕೊಡಬೇಡಿ, ಜಸ್ಟ್ ಕೋಲನ್ ಕೊಡಿ. ಆಗ ವ್ಯಾಲ್ಯೂಸ್ ಸೇಮ್ ಇದ್ರೂ ಬೇರೆ ಬೇರೆ ಮೆಮರಿಗೆ ರೆಫರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋಣ ಈ ಸ್ಲೈಸಿಂಗ್ ಹೆಂಗೆ ವರ್ಕ್ ಆಗುತ್ತೆ. ಸೊ ಸ್ಲೈಸಿಂಗಿಂದ ಹೆಂಗೆ ವರ್ಕ್ ಆಗುತ್ತೆ, ಒಂದು ಲಿಸ್ಟ್ ಇನ್ನೊಂದು ಲಿಸ್ಟ್ ಕಾಪಿ ಮಾಡಿದ್ರು ಕೂಡ ಮೆಮರಿ ಅಡ್ರೆಸ್ ಸೇಮ್ ಅಲ್ಲ, ಬೇರೆ ಹೆಂಗೆ ಕ್ರಿಯೇಟ್ ಮಾಡೋದು. ಇಲ್ಲಿದೆ ಎಕ್ಸ್ ವ್ಯಾಲ್ಯೂ 2 4 5 6 7 ಅಂತ ತೊಗೊಂಡಿದ್ವಿ. ಸೊ ಈಗ ಐ ಡಿ ಆಫ್ ಎಕ್ಸ್ ನಾವು ಪ್ರಿಂಟ್ ಮಾಡಿದ್ರೆ ಯಾವುದೋ ಒಂದು ಮೆಮರಿ ಅಡ್ರೆಸ್ ಬರ್ತಿದೆ ಅಲ್ವಾ, 2 4 5 6 7ಗೆ ಯಾವುದೋ ಮೆಮರಿ ಅಡ್ರೆಸ್ ಬರುತ್ತೆ. ಈಗ X1 ಸೇಮ್ ಎಕ್ಸ್ ವ್ಯಾಲ್ಯೂನ ಈ ಸ್ಲೈಸ್ ಮಾಡಿದ್ರೆ ನೀವು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಕೊಟ್ಟಿಲ್ಲ, ಅದನ್ನು X1ಗೆ ಅಸೈನ್ ಮಾಡಿದ್ರೆ X1 ಕೂಡ ಇದೇ ವ್ಯಾಲ್ಯೂಸ್ ತೊಗೊಳುತ್ತೆ ಬಟ್ ಬೇರೆ ಮೆಮರಿಗೆ ರೆಫರ್ ಆಗುತ್ತೆ ಇವಾಗ. ಸೊ ಸೇಮ್ ಮೆಮರಿಗೆ ರೆಫರ್ ಆಗಲ್ಲ. ಯಾಕೆ, ಸೊ ಈ ಸ್ಲೈಸಿಂಗ್ ಕಾನ್ಸೆಪ್ಟಿಂದ ನಾವು ಬೇರೆ ಬೇರೆ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇಲ್ಲಿ ಐ ಡಿ ಆಫ್ X1 ನೋಡಿದ್ರೆ ಸ್ಟೂಡೆಂಟ್ಸ್ ಇಲ್ಲಿ ವೇರಿಯೇಷನ್ ಆಗುತ್ತೆ, ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಐ ಥಿಂಕ್ ಲಾಸ್ಟ್ ಈ 6 ಡಿಜಿಟ್ಸ್ ಆದಮೇಲೆ ಇಲ್ಲಿ ವೇರಿಯೇಷನ್ಸ್ ಕಾಣಿಸುತ್ತೆ ನಿಮಗೆ ಮೆಮರಿ ಅಡ್ರೆಸ್ಸಲ್ಲಿ, ಕರೆಕ್ಟಾ. ಸೊ ಈಗ ಪ್ರಿಂಟ್ X1 ಅಂತ ನೀವು ಹೇಳಿದ್ರೆ, ಸೊ ಸೇಮ್ X1 ಅಲ್ಲಿ ಕೂಡ ಇದೇ ವ್ಯಾಲ್ಯೂಸ್ ಇದೆ. ಸೊ ಇದೇ ವ್ಯಾಲ್ಯೂಸ್ ಲಿಸ್ಟ್ ವ್ಯಾಲ್ಯೂಸ್ ಸೇಮ್ ಇದೆ ಬಟ್ ಮೆಮರಿ ಅಡ್ರೆಸ್ ಬೇರೆ ಆಯ್ತು, ಯಾಕಂದರೆ ಸ್ಲೈಸಿಂಗಿಂದ 2 ಆಬ್ಜೆಕ್ಟ್ ಬೇರೆ ಬೇರೆ ಕ್ರಿಯೇಟ್ ಆಗಿದೆ ಇಲ್ಲಿ. ಓಕೆ, ಸೊ ಇದು ಫಸ್ಟ್ ಮೆಥಡ್. ಈ ಫಸ್ಟ್ ಮೆಥಡಿಂದ ಸೊ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ನಾವು ಕ್ರಿಯೇಟ್ ಮಾಡ್ಬೋದು. ಲಿಸ್ಟ್ ವ್ಯಾಲ್ಯೂಸ್ ಸೇಮ್ ಏನೇ ಬಟ್ ಮೆಮರಿ ಅಡ್ರೆಸ್ ಬೇರೆ. ಆಯಿತು ಸರ್, ಸೊ ಇದು ಫಸ್ಟ್ ಮೆಥಡ್ ಗೊತ್ತಾಯಿತು, ಹೆಂಗೆ ಡಿಫ್ರೆಂಟ್ ಆಬ್ಜೆಕ್ಟ್ಸ್ನ ರೆಫರ್ ಮಾಡ್ಬೋದು ಒಂದು ಲಿಸ್ಟ್ ಅಂತ ಗೊತ್ತಾಯಿತು. ಸೊ ಎರಡನೇ ಮೆಥಡ್ ಯಾವುದು, ಎರಡನೇ ಮೆಥಡ್ ಆಲ್ರೆಡಿ ಕಲ್ತಿದ್ದೀರಾ, ಲಿಸ್ಟ್ ಮೆಥಡು. ಲಿಸ್ಟ್ ಫಂಕ್ಷನ್ ಯೂಸ್ ಮಾಡಿ ಕೂಡ ಬೇರೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೋದು, ವ್ಯಾಲ್ಯೂ ಸೇಮೇ ಬಟ್ ಬೇರೆ ಆಬ್ಜೆಕ್ಟಿಗೆ ರೆಫರ್ ಆಗುತ್ತೆ 2 ವೇರಿಯಬಲ್ಲು. ಓಕೆ, ಸೊ ಆ ಲಿಸ್ಟ್ ಮೆಥಡು ನೋಡ್ಬೋಣ. ಯೂಸಿಂಗ್ ಲಿಸ್ಟ್ ಫಂಕ್ಷನ್ ಎರಡನೇದು ಎಕ್ಸಾಂಪಲ್ LST1 ಅಂತ ವೇರಿಯಬಲ್ ತೊಗೊಂಡಿವಿ, ಅದರಲ್ಲಿ 10 20 30 40 ಇದೆ ಆ್ಯಂಡ್ 50 ಕೂಡ ಇದೆ. LST2 ಈಸ್ ಈಕ್ವಲ್ ಟು ಲಿಸ್ಟ್ ಆಫ್ LST1 ಅಂತ ನಾನು ಹೇಳಿದ್ರೆ ಲಿಸ್ಟ್ ಫಂಕ್ಷನ್ ಯೂಸ್ ಮಾಡ್ತಾ ಇರಾ, ಆರ್ಗ್ಯುಮೆಂಟ್ ಲಿಸ್ಟ್ 1 ಅನ್ನೋ ವೇರಿಯಬಲ್ ಕೊಡ್ತಾ ಇರಾ. ಈ ಲಿಸ್ಟ್ 1 ಅಲ್ಲಿ ಈ ಎಲ್ಲ ಎಲಿಮೆಂಟ್ಸು ಇದೆ, ಈ ಎಲ್ಲ ಎಲಿಮೆಂಟ್ಸು ಲಿಸ್ಟಿಗೆ ಕನ್ವರ್ಟ್ ಮಾಡಿದ್ರೆ ಅದು ಲಿಸ್ಟಲ್ಲೇ ಇದೆ. ಬಟ್ ಇವಾಗ LST2 ಏನು ಮಾಡುತ್ತೆ, LST2 ಅಲ್ಲೂ ಇದೇ ಎಲಿಮೆಂಟ್ ಸ್ಟೋರ್ ಆಗಿದೆ ಬಟ್ ಬೇರೆ ಮೆಮರಿಗೆ ಪಾಯಿಂಟ್ ಆಗ್ತಿದೆ, ಬೇರೆ ಬೇರೆ ಆಬ್ಜೆಕ್ಟ್ಸ್ ಕ್ರಿಯೇಟ್ ಆಗೋದು ಇವಾಗ. ಸೊ LST2 ಪ್ರಿಂಟ್ ಮಾಡಿದ್ರು ಕೂಡ 10 20 30 40 ಆ್ಯಂಡ್ 50 ಕೂಡ ಬರಬೇಕು. ಇಲ್ಲಿ 50 ಮಿಸ್ ಆಗಿದೆ, ಸೊ 50 ಕೂಡ ಬರುತ್ತೆ ಇಲ್ಲಿ. ಬಟ್ ಮೆಮರಿ ಅಡ್ರೆಸ್ ನೀವು ಅಬ್ಸರ್ವ್ ಮಾಡಿದ್ರೆ ಇದ್ರದ್ದು ಬೇರೆ ಮೆಮರಿ ಅಡ್ರೆಸ್ ಆಗೋಗುತ್ತೆ. ಓಕೆ, ಯಾಕೆ, ಸೊ ಇಲ್ಲಿ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಕ್ರಿಯೇಟ್ ಆಗುತ್ತೆ ಲಿಸ್ಟ್ ಫಂಕ್ಷನ್ ಯೂಸ್ ಮಾಡಿದ್ರೆ. ಸೊ ಒಂದು ವೇರಿಯಬಲ್ ಬೇರೆ ಮೆಮರಿಗೆ ಪಾಯಿಂಟ್ ಆಗುತ್ತೆ, ಇನ್ನೊಂದು ವೇರಿಯಬಲ್ ಬೇರೆ ಮೆಮರಿಗೆ ಪಾಯಿಂಟ್ ಆಗುತ್ತೆ ಬಟ್ ವ್ಯಾಲ್ಯೂಸ್ 2 ವೇರಿಯಬಲಲ್ಲೂ ಸೇಮ್ ಆಗಿರುತ್ತೆ. ಓಕೆ, ಸೊ ಆಯಿತು, ಇದು ಎರಡನೇ ಮೆಥಡ್ ಟು ಕ್ರಿಯೇಟ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಆ್ಯಂಡ್ ಲಿಸ್ಟ್ ವಿಲ್ ಹ್ಯಾವ್ ದ ಸೇಮ್ ವ್ಯಾಲ್ಯೂಸ್. ಸೊ ಮೂರನೇ ಫಂಕ್ಷನ್ ಯಾವುದು ಸರ್, ಕಾಪಿ ಅಂತ ಒಂದು ಇಂಪೋರ್ಟ್ ಫಂಕ್ಷನ್ ಇದೆ. ಕಾಪಿಯಿಂದ ಕೂಡ ಸೊ ಒಂದು ಲಿಸ್ಟ್ ವೇರಿಯಬಲ್ ಇನ್ನೊಂದು ಲಿಸ್ಟ್ ವೇರಿಯಬಲ್ ವ್ಯಾಲ್ಯೂಸ್ ಸೇಮ್ ಇರ್ಬೋದು ಬಟ್ ಬೇರೆ ಮೆಮರಿಗೆ ಪಾಯಿಂಟ್ ಆಗುತ್ತೆ. ಸೊ ಏನು ಕಾಪಿ ಫಂಕ್ಷನ್ ನೋಡ್ಬೋಣ. ಮೂರನೇದು ಕಾಪಿ. ಸೊ ಯೂಸಿಂಗ್ ದ ಕಾಪಿ ಫಂಕ್ಷನ್. ಸೊ ಹೆಂಗೆ ಮಾಡೋದು ಇದು ನೋಡ್ಬೋಣ. ಇಲ್ಲಿ ಇಂಪೋರ್ಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್, ಇಲ್ಲಿ ಇಂಪೋರ್ಟ್ ಕಾಪಿ. ಸೊ ನೀವು ಹೆಂಗೆ ಫಂಕ್ಷನ್ಸ್ ಚಾಪ್ಟ್ರಲ್ಲಿ ಇಂಪೋರ್ಟ್ ಮ್ಯಾಥ್ ಮಾಡ್ಯೂಲ್ ನೋಡಿರಾ, ಇಂಪೋರ್ಟ್ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಯೂಲ್ ನೋಡಿರಾ, ಇಂಪೋರ್ಟ್ ಇನ್ನು ಇದು ರ್ಯಾಂಡಮ್ ಮಾಡ್ಯೂಲ್ ನೋಡಿದ್ರಾ. ಸೊ ನನಗೆ ಮರ್ತೋಗಿ ಬಂತು. ಸೊ ರ್ಯಾಂಡಮ್ ಮಾಡ್ಯೂಲ್, ರ್ಯಾಂಡಮ್ ವ್ಯಾಲ್ಯೂಯಿಂದ ಸೊ ನೀವು ರ್ಯಾಂಡಮ್ ವ್ಯಾಲ್ಯೂಸ್ ಜನರೇಟ್ ಮಾಡೋಕ್ಕೆ ರ್ಯಾಂಡಮ್ ಮಾಡ್ಯೂಲ್ ನೋಡಿದಿರಾ. ಸೊ ಈ 3 ಮಾಡ್ಯೂಲ್ ಅಲ್ಲದೆ ನಮಗೆ ಇನ್ನು ಕೆಲವು ಮಾಡ್ಯೂಲ್ಸ್ ಇದೆ, ಕಾಪಿ ಮಾಡ್ಯೂಲ್ ಅಂತಿದೆ. ಈ ಕಾಪಿ ಮಾಡ್ಯೂಲ್ ಯೂಸ್ ಮಾಡಿ ಕಾಪಿ ಫಂಕ್ಷನಿಂದ ಸೊ ನಾವು ವ್ಯಾಲ್ಯೂಸ್ ಸೇಮ್ ಇರ್ಬೋದು 2 ಲಿಸ್ಟಲ್ಲೂ ಬಟ್ ಬೇರೆ ಮೆಮರಿಗೆ ಪಾಯಿಂಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ಕಾಪಿ ಮೆಥಡಲ್ಲಿ ನಾವು ಕಾಪಿ ಫಂಕ್ಷನ್ ಅಂತ ಯೂಸ್ ಮಾಡ್ತೀವಿ. ಸೊ ಈ ಕಾಪಿ ಮಾಡ್ಯೂಲಲ್ಲಿ ನಾವು ಕಾಪಿ ಅಂತಲೇ ಒಂದು ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಲಿಸ್ಟ್ 1 ಅಲ್ಲಿ 1 2 3 4 5 6 ಇದೆ. ಲಿಸ್ಟ್ 2 ಇಸ್ ಈಕ್ವಲ್ ಟು ಕಾಪಿ ಡಾಟ್ ಕಾಪಿ. ಯಾಕೆ, ಸೊ ಮಾಡ್ಯೂಲ್ ಹೆಸರು ಕಾಪಿ, ಆ ಮಾಡ್ಯೂಲ್ ಒಳಗೆ ಒಂದು ಫಂಕ್ಷನ್ ಇದೆ ಕಾಪಿ ಡಾಟ್ ಕಾಪಿ ಆಫ್ ಲಿಸ್ಟ್ 1.
ಸೊ ಲಿಸ್ಟ್ 1 ಅಲ್ಲಿ ಏನಿದೆ ಅದನ್ನು ಕಾಪಿ ಮಾಡಿ ಲಿಸ್ಟ್ 2ಗೆ ಅಸೈನ್ ಮಾಡಿ ಅಂತ ಹೇಳ್ತಾ ಇವಿ. ಸೊ ಲಿಸ್ಟ್ 2 ಅಲ್ಲಿ ಕೂಡ ಇವಾಗ 1 2 3 4 5 6 ಇರುತ್ತೆ. ಸೊ ಬಟ್ ಎರಡು ಐ ಡಿನೂ ಬೇರೆ ಇರುತ್ತೆ. ಓಕೆ, ಸೊ ಇಲ್ಲಿ 6 ಬರುತ್ತೆ. ಐ ಥಿಂಕ್ ನಾನು 6 ಮಾಡ್ಬಿಟ್ಟು ಏನು ಹಾಕೋದು. ಸೊ 1 2 3 4 5 6 ಬರುತ್ತೆ. ಬಟ್ ಮೆಮರಿ ಅಡ್ರೆಸ್ ಎರಡರದ್ದು ಬೇರೆ ಬರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇನ್ ಆಲ್ ದ 3 ಮೆಥಡ್ಸ್ ಡಿಫ್ರೆಂಟ್ ಆಬ್ಜೆಕ್ಟ್ ಇಸ್ ಕ್ರಿಯೇಟೆಡ್ ಫಾರ್ ದ ಲಿಸ್ಟ್ ವೇರಿಯಬಲ್ಸ್ ಈವನ್ ದೋ ದೇ ಟೇಕ್ ದ ಸೇಮ್ ವ್ಯಾಲ್ಯೂ. ಸೊ ವ್ಯಾಲ್ಯೂ ಸೇಮ್ ಇರ್ಬೋದು ಇಲ್ಲಿ ಸ್ಟೂಡೆಂಟ್ಸ್, ಬಟ್ ದೇ ಆರ್ ರೆಫರಿಂಗ್ ಟು ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಇನ್ ಮೆಮರಿ. ಸೊ ಆ ಅಸೈನ್ಮೆಂಟ್ ಆಪರೇಟರಿಂದ ಒಂದೇ ವ್ಯಾಲ್ಯೂ ರೆಫರ್ ಮಾಡ್ತಿತ್ತು ಮೆಮರಿ, ಎರಡು ವೇರಿಯಬಲ್ಸು ಒಂದೇ ಮೆಮರಿ ರೆಫರ್ ಮಾಡ್ತಿತ್ತು. ಬಟ್ ಈ ಸ್ಲೈಸಿಂಗ್ ಕಾನ್ಸೆಪ್ಟಿಂದ, ಲಿಸ್ಟ್ ಫಂಕ್ಷನಿಂದ ಮತ್ತು ಈ ಮೂರನೇ ಫಂಕ್ಷನ್ ಕಾಪಿಯಿಂದ ಸೊ ಬೇರೆ ಬೇರೆ ಆಬ್ಜೆಕ್ಟ್ಸ್ಗೆ ರೆಫರ್ ಮಾಡುತ್ತೆ ಈವನ್ ದೋ ಸೇಮ್ ವ್ಯಾಲ್ಯೂ ಇದ್ರೂ. ಓಕೆ, ಸೊ ಇದನ್ನು ಬೇಗ ಡೆಮಾನ್ಸ್ಟ್ರೇಟ್ ಮಾಡಿ ನೋಡ್ಬೋಣ ಸ್ಟೂಡೆಂಟ್ಸ್, ತುಂಬ ಸುಲಭ. ಸೊ ಹೆಂಗೆ ವೇರಿಯೇಷನ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಿ. ಓಕೆ, ಸೊ ಸ್ಟೂಡೆಂಟ್ಸ್ ಫಸ್ಟ್ ಮೆಥಡ್ ನೋಡ್ಬೋಣ. ಸೊ ಫಸ್ಟ್ ಮೆಥಡ್ ಯಾವುದು? ಸೊ ಕಾಪಿಂಗ್ ಲಿಸ್ಟಲ್ಲಿ ಈಕ್ವಲ್ ಟು ಯೂಸ್ ಮಾಡಿದ್ರೆ ಸೊ ಒಂದೇ ಆಬ್ಜೆಕ್ಟ್ ರೆಫರ್ ಮಾಡುತ್ತಲ್ವಾ. ಸೊ ಎರಡು ವೇರಿಯಬಲ್ ಒಂದೇ ಆಬ್ಜೆಕ್ಟ್ ರೆಫರ್ ಮಾಡುತ್ತೆ. ಆ ಎಕ್ಸಾಂಪಲ್ ಒಂದು ಈಸಿಯಾಗಿ ತೊಗೊಂಬೋಣ. ಸೊ ಲೆಟ್ಸ್ ಸೇ ಬಿ ಅನ್ನೋ ವೇರಿಯಬಲ್ ತೊಗೊತೀನಿ. ಬಿ ಅನ್ನೋ ವೇರಿಯಬಲಲ್ಲಿ 10 20 30 ತೊಗೊಂಬೋಣ ಲಿಸ್ಟ್ ಎಲಿಮೆಂಟ್ಸ್. ಸೊ ಈಗ ಐ ಡಿ ಆಫ್ ಬಿ ನೋಡ್ಬೋಣ. ಐ ಡಿ ಆಫ್ ಬಿ ಅಲ್ಲಿ ಮೆಮರಿ ಅಡ್ರೆಸ್ ಗೊತ್ತಾಗುತ್ತೆ ನಮಗೆ. ಸೊ ಈ ಮೆಮರಿ ಅಡ್ರೆಸ್ಸಲ್ಲಿ ಎಲಿಮೆಂಟ್ಸ್ ಸ್ಟೋರ್ ಆಗಿದೆ. ಬಿ ಅನ್ನೋ ವೇರಿಯಬಲ್ ಈ ಆಬ್ಜೆಕ್ಟ್ಗೆ ಪಾಯಿಂಟ್ ಮಾಡ್ತಿದೆ ಈ ಮೆಮರಿ ಅಡ್ರೆಸ್ಸಲ್ಲಿ. ಸೊ ಈಗ ನಾನು ಇದೇ ಬಿ ಎಲಿಮೆಂಟ್ನ ಬೇರೆ ವೇರಿಯಬಲ್ಗೆ ಅಸೈನ್ ಮಾಡ್ತೀನಿ. ಸೊ ಈ ಲಿಸ್ಟ್ನ ಕಾಪಿ ಮಾಡ್ತೀನಿ ಈಕ್ವಲ್ ಟು ಆಪರೇಟರಿಂದ. ಲೆಟ್ಸ್ ಸೇ ಸಿ ಇಸ್ ಈಕ್ವಲ್ ಟು ಬಿ ಅಂತ ಹೇಳ್ತೀನಿ. ಸೊ ಬಿ ಅಲ್ಲಿರೋ ಲಿಸ್ಟ್ ಎಲಿಮೆಂಟ್ಸ್ ಎಲ್ಲ ಸಿ ಕಾಪಿ ಆಗುತ್ತೆ. ಸೊ ಸಿ ಕೂಡ ಇದೇ ಅಡ್ರೆಸ್ಗೆ ಪಾಯಿಂಟ್ ಮಾಡುತ್ತೆ, ಹೌದಾ? ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಆಮೇಲೆ ಐ ಡಿ ಆಫ್ ಸಿ ಕೊಡೋಣ. ಸೊ ಐ ಡಿ ಆಫ್ ಸಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಸೇಮ್ ಮೆಮರಿ ಅಡ್ರೆಸ್ ಬರುತ್ತೆ. ಮೆಮರಿ ಅಡ್ರೆಸ್ ಬೇರೆ ಆಗೋದಿಲ್ಲ ಇಲ್ಲಿ. ಸೊ ಮೆಮರಿ ಅಡ್ರೆಸ್ ಚೇಂಜ್ ಆಗೋದಿಲ್ಲ. ನಾವು ಏನಾದರೂ ವ್ಯಾಲ್ಯೂಸ್ ಚೇಂಜ್ ಮಾಡಿದ್ರೆ ಸ್ಟೂಡೆಂಟ್ಸ್, ಆವಾಗ ನಾನು ಬಿ ಆಫ್ 0 ಬೇರೆ ಆದರೂ ವ್ಯಾಲ್ಯೂ ಕೊಟ್ಟರೆ ಸಿ ಅಲ್ಲಿ ಕೂಡ ಚೇಂಜ್ ಆಗುತ್ತೆ. ಯಾಕಂದರೆ ಎರಡು ಸೇಮ್ ಆಬ್ಜೆಕ್ಟ್ ಪಾಯಿಂಟ್ ಆಗ್ತಿದೆ, ಬೇರೆ ಆಬ್ಜೆಕ್ಟ್ ಅಲ್ಲ, ಸೇಮ್ ಆಬ್ಜೆಕ್ಟ್ಗೆ ಪಾಯಿಂಟ್ ಆಗ್ತಿದೆ. ಇವಾಗ ನಾನು ಏನಾದರೂ ಚೇಂಜ್ ಮಾಡಿದ್ರೆ ಲೆಟ್ಸ್ ಸೇ ಬಿ ಡಾಟ್ ಅಪೆಂಡ್ ಒಂದು ವ್ಯಾಲ್ಯೂ ಅಪೆಂಡ್ ಮಾಡಬೇಡ, 90 ಅಂತ ಅಪೆಂಡ್ ಮಾಡ್ತೀನಿ, ಆಯಿತಾ? ಸೊ ಈಗ ಅಪೆಂಡ್ 90 ಅಂದರೆ 90 ಲಾಸ್ಟ್ಗೆ ಆ್ಯಡ್ ಆಗುತ್ತೆ. ಸೊ ಈಗ ಬಿ ಪ್ರಿಂಟ್ ಮಾಡಿದ್ರೆ 90 ಲಾಸ್ಟಲ್ಲಿ ಆ್ಯಡ್ ಆಗಿದೆ. ಸಿ ಪ್ರಿಂಟ್ ಮಾಡಿದ್ರು ಕೂಡ 90 ಲಾಸ್ಟಲ್ಲೇ ಆ್ಯಡ್ ಆಗಿರುತ್ತೆ, ಯಾಕಂದರೆ ಒಂದೇ ಆಬ್ಜೆಕ್ಟ್ ರೆಫರ್ ಮಾಡ್ತಿದೆ ಮೆಮರಿಲಿ. ಸೊ ಸಿ ಪ್ರಿಂಟ್ ಮಾಡಿದ್ರೆ ನೋಡ್ಬೋದು 10 20 30 90ನೇ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಇದು ಕಾಪಿಂಗ್ ಲಿಸ್ಟಲ್ಲಿ ಈಕ್ವಲ್ ಟು ಆಪರೇಟರಿಂದ ಒಂದೇ ಆಬ್ಜೆಕ್ಟ್ಗೆ ರೆಫರ್ ಮಾಡುತ್ತೆ. ಸೊ ಬೇರೆ ಆಬ್ಜೆಕ್ಟ್ಗೆ ಹೆಂಗೆ ರೆಫರ್ ಮಾಡೋದು? ಈಗ 3 ಮೆಥಡ್ ಕಲ್ತ್ವಿ, ಸ್ಲೈಸಿಂಗ್ ಒಂದು, ಲಿಸ್ಟ್ ಫಂಕ್ಷನ್ ಒಂದು, ಕಾಪಿ ಫಂಕ್ಷನ್ ಒಂದು. ಇದು ಮೂರು ಕೂಡ ಡೆಮಾನ್ಸ್ಟ್ರೇಟ್ ಮಾಡಿ ಬೇಗ ನೋಡ್ಬೋಣ, ಆಯಿತಾ? ಸೊ ಫಸ್ಟ್ ಒನ್ ಸ್ಲೈಸಿಂಗ್ ಕಾನ್ಸೆಪ್ಟ್ ನೋಡ್ಬೋಣ. ಸೊ ಈಗ ಸಿ ಅನ್ನೋ ವೇರಿಯಬಲಲ್ಲಿ ನಾನು ಲೆಟ್ಸ್ ಸೇ ಡಿ ತೊಗೊಂಬೋಣ. ಡಿ ಈಸ್ ಈಕ್ವಲ್ ಟು ಸಿ ಆಫ್ ಸ್ಲೈಸಿಂಗ್ ಮಾಡ್ಬೋಣ ಇಲ್ಲಿ. ಸೊ ಸ್ಲೈಸಿಂಗ್ ಮಾಡಿದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ಬೋದು ಸಿ ಅಲ್ಲಿ ಏನು ವ್ಯಾಲ್ಯೂ ಇದೆ 10 20 30 90, ಅದೇ ವ್ಯಾಲ್ಯೂ ನೀವು ಸ್ಲೈಸ್ ಮಾಡಿ ಡಿ ಕೊಡ್ತಾ ಇದ್ದೀರಾ. ಸೊ ಡಿ ಅಲ್ಲಿ ಕೂಡ ಅದೇ ವ್ಯಾಲ್ಯೂ ಇರುತ್ತೆ, ಬಟ್ ಮೆಮರಿ ಅಡ್ರೆಸ್ ಎರಡು ಬೇರೆ ಬೇರೆ ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು, ಡಿಗೂ ಕೂಡ ನಾವು ಸ್ಲೈಸ್ ಮಾಡಿ ಸೇಮ್ ಕಾಪಿ ಕೊಡ್ತಾ ಇವಿ. ಸೊ ಇಲ್ಲಿ ಡಿ ಪ್ರಿಂಟ್ ಮಾಡಿದ್ರು ಕೂಡ ನಮಗೆ 10 20 30 90ನೇ ಬರುತ್ತೆ, ಬಟ್ ಇವಾಗ ಡಿಫ್ರೆಂಟ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಐ ಡಿ ಆಫ್ ಸಿ ಅಬ್ಸರ್ವ್ ಮಾಡಿ, ಐ ಡಿ ಆಫ್ ಡಿ ಅಬ್ಸರ್ವ್ ಮಾಡಿ. ಐ ಡಿ ಆಫ್ ಸಿ ಏನು ಬರುತ್ತೆ ನೋಡಿ. ಸೊ ಐ ಡಿ ಆಫ್ ಸಿ ನಮಗೆ ಏನೋ ಮೆಮರಿ ಅಡ್ರೆಸ್ ಬಂದಿದೆ 2220829482432. ಈಗ ಐ ಡಿ ಆಫ್ ಡಿ ನೋಡಿ ಏನು ಬರುತ್ತೆ. ಐ ಡಿ ಆಫ್ ಡಿ ಸೊ ವ್ಯಾಲ್ಯೂ ಸೇಮ್ ಇದ್ದರೂ ಮೆಮರಿ ಅಡ್ರೆಸ್ ಬೇರೆ ಆಗಿದೆ. ಸೊ ಇಲ್ಲಿ ತನಕ ಸೇಮ್ ಇದೆ, 2432 ಲಾಸ್ಟ್ ಬರ್ತಿದೆ ಐ ಡಿ ಆಫ್ ಸಿ. ಐ ಡಿ ಆಫ್ ಡಿ 2560 ಬರ್ತಿದೆ. ಸೊ ಎರಡರಲ್ಲೂ ಒಂದೇ ವ್ಯಾಲ್ಯೂ ಇದೆ, ಬಟ್ ಎರಡು ಆಬ್ಜೆಕ್ಟ್ಸ್ ಬೇರೆ ಬೇರೆ ಕ್ರಿಯೇಟ್ ಆಗೋಗಿದೆ. ಸೊ ಯಾವುದರಿಂದ? ಸ್ಲೈಸಿಂಗಿಂದ. ಸೊ ಸ್ಲೈಸಿಂಗ್ ಗೊತ್ತಾಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಲಿಸ್ಟ್ ಫಂಕ್ಷನಿಂದ ಕೂಡ ನಾವಿದು ಮಾಡ್ಬೋದು. ಇನ್ನೊಂದು ವೇರಿಯಬಲ್ ತೊಗೊಂಡು ಡೆಮಾನ್ಸ್ಟ್ರೇಟ್ ಮಾಡ್ಬಿಡ್ತೀನಿ. ಲೆಟ್ಸ್ ಸೇ ಈ ವೇರಿಯಬಲ್ ತೊಗೊಂಬೋಣ, ಅಥವಾ ಡಿ ಇಂದನೇ ಬೇರೆ ವೇರಿಯಬಲ್ ಕೊಟ್ಬೋಣ, ಆಯಿತಾ? ಸೊ ಇ ಇಸ್ ಈಕ್ವಲ್ ಟು ಲಿಸ್ಟ್ ಆಫ್ ಡಿ ಅಂತ ನಾನು ಹೇಳಿದ್ರೆ, ಸೊ ಇ ಇಸ್ ಈಕ್ವಲ್ ಟು ಲಿಸ್ಟ್ ಆಫ್ ಡಿ. ಸೊ ಅದು ಕೆಳಗಿದೆ, ಕಮಾಂಡ್ ಕಾಣಿಸಲ್ಲ, ನಾನು ಎಂಟರ್ ಕೀ ಒತ್ತಿದ್ರೆ ನಿಮಗೆ ಕಾಣಿಸುತ್ತೆ. ಸೊ ಓಕೆ, ಸೊ ಇ ಇಸ್ ಈಕ್ವಲ್ ಟು ಲಿಸ್ಟ್ ಆಫ್ ಡಿ ಅಂತ ಹೇಳಿದ್ರೆ, ಡಿ ಅಲ್ಲಿ ಏನಿದೆ, ಡಿ ಅಲ್ಲಿ 10 20 30 90 ಇದೆ. ಇ ಇಸ್ ಈಕ್ವಲ್ ಟು ಲಿಸ್ಟ್ ಆಫ್ ಡಿ ಅಂದರೆ ಸೊ ಇ ಅಲ್ಲೂ ಕೂಡ 10 20 30 90ನೇ ಇರುತ್ತೆ, ಬಟ್ ಎರಡು ಐ ಡಿಸ್ ಬೇರೆ ಬೇರೆ ಆಗುತ್ತೆ. ಸೊ ಇದು ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು, ಓಕೆ, ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್, ನಾನು ಇಲ್ಲಿ ಸೆಮಿಕೋಲನ್ ಹಾಕ್ಬಿಟ್ಟೆ. ಓಕೆ, ಮತ್ತೆ ಮಾಡಬೇಡ. ಇ ಇಸ್ ಈಕ್ವಲ್ ಟು ಲಿಸ್ಟ್ ಆಫ್ ಡಿ. ಫೈನ್. ಸೊ ಈಗ ಲಿಸ್ಟ್ ಫಂಕ್ಷನ್ ಯೂಸ್ ಮಾಡಿ, ಸೊ ಡಿ ಅಲ್ಲಿರೋ ವ್ಯಾಲ್ಯೂಸ್ 10 20 30 90 ಇಗೆ ಕಾಪಿ ಆಗುತ್ತೆ, ಬಟ್ ಐ ಡಿಸ್ ನೋಡಿದ್ರೆ ಎರಡು ಬೇರೆ ಬೇರೆ ಆಗಿರುತ್ತೆ. ಸೊ ಇಲ್ಲಿ ಇ ಪ್ರಿಂಟ್ ಮಾಡ್ಬೋಣ. ಫಸ್ಟು 10 20 30 90ನೇ ಇದೆ. ಸೊ ಐ ಡಿ ಆಫ್ ಡಿ ನೋಡೋಣ. ಫಸ್ಟು ಡಿ ಏನಿದೆ, ಸೊ 22208294825560 ಇದೆ, ಬಟ್ ಐ ಡಿ ಆಫ್ ಇ ನೋಡಿದ್ರೆ ವ್ಯಾಲ್ಯೂ ಸೇಮ್ ಇದ್ರೂ ಕೂಡ ಬೇರೆ ಮೆಮರಿಗೆ ಪಾಯಿಂಟ್ ಆಗುತ್ತೆ. ಸೊ ಈಗ ಐ ಡಿ ಆಫ್ ಇ ನೋಡ್ಬೋಣ. ಐ ಡಿ ಆಫ್ ಇ ಏನು ಬರುತ್ತೆ? ಸೊ ಐ ಡಿ ಆಫ್ ಇ ಅಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್. ಸೊ ವೇರಿಯೇಷನ್ ಕಾಣಿಸುತ್ತೆ ನಿಮಗೆ. ಐ ಥಿಂಕ್ ವೇರಿಯೇಷನ್ ಜಾಸ್ತಿನೇ ಇದೆ ಇಲ್ಲಿ.
ಸೊ ಮೆಮರಿ ಅಡ್ರೆಸ್ 482560 ಇದೆ, ಇಲ್ಲಿ 195072 ಇದೆ. ಹೌದಾ? ಸೊ ವೇರಿಯೇಷನ್ಸ್ ಕಾಣಿಸುತ್ತೆ ಇಲ್ಲಿ, ಬೇರೆ ಬೇರೆ ಆಬ್ಜೆಕ್ಟ್ಸ್ ಕ್ರಿಯೇಟ್ ಆಗಿದೆ, ವ್ಯಾಲ್ಯೂ ಸೇಮ್ ಆಗಿದ್ರು ಕೂಡ ಬೇರೆ ಬೇರೆ ಆಬ್ಜೆಕ್ಟ್ಸ್ ಕ್ರಿಯೇಟ್ ಆಗಿದೆ. ಇದೇ ಥರ ಕಾಪಿ ಫಂಕ್ಷನಲ್ಲಿ ಕೂಡ ನೀವು ಮಾಡ್ಬೋದು. ಸೊ ಬೇಗ ಕಾಪಿ ಫಂಕ್ಷನ್ಗೆ ಹೋಗೋಣ, ಒಂದು ಫೈಲ್ಗೆ ಹೋಗೋಣ ಬೇಗ. ಸೊ ಜಸ್ಟ್ ವಾಪಸ್ ಹೋಗ್ಬಿಡ್ತೀನಿ. ಸೊ ಈ ಎಂಟಿ ಫೈಲಲ್ಲಿ ನಾವು ಕಾಪಿ ಮಾಡ್ಯೂಲ್ನ ಇಂಪೋರ್ಟ್ ಮಾಡಿ ಟ್ರೈ ಮಾಡೋಣ. ಇಂಪೋರ್ಟ್ ಕಾಪಿ ಅಂತ ಹೇಳೋಣ. ಸೊ ಇಲ್ಲಿ ಒಂದು ವ್ಯಾಲ್ಯೂ ತೊಗೋಣ, ಎ ಇಸ್ ಈಕ್ವಲ್ ಟು, ಇಲ್ಲಿ ಒಂದು ಲಿಸ್ಟ್ ಎಲಿಮೆಂಟ್ಸ್ ತೊಗೊತೀನಿ, 10, ಲೆಟ್ಸ್ ಸೇ 10, 20 ಮತ್ತು 30 ಮತ್ತು 40 ತೊಗೊಂಡಿನಿ. ಸೊ ಈಗ ಬಿ ಇಸ್ ಈಕ್ವಲ್ ಟು ನೋಡ್ಬೋಣ, ಕಾಪಿ ಮಾಡ್ಯೂಲ್ ತೊಗೊತೀನಿ, ಕಾಪಿ ಫಂಕ್ಷನ್ ಆಫ್ ಎ. ಓಕೆ, ಸೊ ಏನು ಮಾಡ್ತಾ ಇದೀನಿ, ಕಾಪಿ ಮಾಡ್ಯೂಲಲ್ಲಿ ಒಂದು ಫಂಕ್ಷನ್ ಇದೆ ಕಾಪಿ ಎ. ಸೊ ಎ ಅಲ್ಲಿರೋ 10, 20, 30, 40 ಬಿ ಕಾಪಿ ಆಗುತ್ತೆ, ಬಟ್ ಎರಡು ಐ ಡಿನೂ ಬೇರೆ ಇರುತ್ತೆ. ಸೊ ಈಗ ಪ್ರಿಂಟ್ ಫಂಕ್ಷನಿಂದ ಎರಡು ಐ ಡಿ ಪ್ರಿಂಟ್ ಮಾಡಿದ್ರೆ ನೀವು ನೋಡ್ಬೋದು. ಸೊ ಫಸ್ಟ್ ಏನು ಮಾಡೋಣ, ಪ್ರಿಂಟ್ ಎ ಪ್ರಿಂಟ್ ಮಾಡ್ಬೋಣ. ಸೊ ವ್ಯಾಲ್ಯೂ ಆಫ್ ಎ, ಸೊ ಇಲ್ಲಿ ಕೋಡ್ಸಲ್ಲಿ ಕೊಟ್ಬೋಣ, ಕೋಡ್ಸ್ ಪ್ರಿಂಟ್ ಆಗುತ್ತೆ, ವ್ಯಾಲ್ಯೂ ಆಫ್ ಎ ಇಸ್ ಈಕ್ವಲ್ ಟು ಎ. ಸೊ ಇದು ಎ ಪ್ರಿಂಟ್ ಆಗಲಿ ಫಸ್ಟು. ಸೊ ಲಿಸ್ಟಲ್ಲಿ ಎ ಏನು ವ್ಯಾಲ್ಯೂಸ್ ಇದೆ ಅದೇ ವ್ಯಾಲ್ಯೂಸ್ ಬಿನೂ ಹೋಲ್ಡ್ ಮಾಡುತ್ತೆ. ಸೊ ಇಲ್ಲಿ ವ್ಯಾಲ್ಯೂ ಆಫ್ ಬಿ ಪ್ರಿಂಟ್ ಮಾಡೋಣ. ಸೊ ನೆಕ್ಸ್ಟು ಈಗ ಐ ಡಿ ಆಫ್ ಬಿ ಆ್ಯಂಡ್ ಎ ನೋಡ್ಬೋದು. ಸೊ ಇದನ್ನು ಜಸ್ಟ್ ಕಾಪಿ ಪೇಸ್ಟೇ ಮಾಡ್ತೀನಿ. ಲೆಟ್ಸ್ ಎ ಐ ಡಿ ಆಫ್ ಎ ಪ್ರಿಂಟ್ ಮಾಡೋಣ, ಐ ಡಿ ಆಫ್ ಎ. ಸೊ ಈ ಐ ಡಿ ಫಂಕ್ಷನ್ ಯೂಸ್ ಮಾಡೋಣ. ಸೇಮ್ ವೇ ಐ ಡಿ ಆಫ್ ಬಿ ಕೂಡ ಪ್ರಿಂಟ್ ಮಾಡ್ತೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಐ ಡಿ ಆಫ್ ಎ ಆ್ಯಂಡ್ ಬಿ ಬೇರೆ ಆಗುತ್ತೆ, ವ್ಯಾಲ್ಯೂ ಸೇಮ್ ಇದ್ದರೂ ಐ ಡಿ ಬೇರೆ ಆಗುತ್ತೆ. ಸೊ ಇದು ರನ್ ಮಾಡಿ ನೋಡ್ಬೋಣ ಸ್ಟೂಡೆಂಟ್ಸ್. ಸೊ ರನ್ ಮಾಡಿ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಸೊ ವ್ಯಾಲ್ಯೂ ಆಫ್ ಎ 10, 20, 30, 40 ಇದೆ. ಅದೇ ನಾನು ಕಾಪಿ ಮಾಡ್ಯೂಲ್ ಯೂಸ್ ಮಾಡಿ ಕಾಪಿ ಫಂಕ್ಷನಿಂದ ಬಿಗೆ ಅಸೈನ್ ಮಾಡೀನಿ, ಸೇಮ್ ವ್ಯಾಲ್ಯೂಸ್ ಇದೆ. ಬಟ್ ಮೆಮರಿ ಅಡ್ರೆಸ್ ಒಂದೇ ಪಾಯಿಂಟ್ ಮಾಡ್ತಿಲ್ಲ, ಇಲ್ಲಿ ಬೇರೆ ಬೇರೆ ಪಾಯಿಂಟ್ ಮಾಡ್ತಿದೆ, ಇಲ್ಲಿ ನೋಡ್ಬೋದು. ಸೊ ಈ ಮೆಮರಿ ಅಡ್ರೆಸ್ ಬೇರೆ, ಸೊ ಇಲ್ಲಿಂದ ಈ ಮೆಮರಿ ಅಡ್ರೆಸ್ ಬೇರೆ. ಸೊ 201728 ಇದೆ ಐ ಡಿ ಆಫ್ ಎ, 243776 ಐ ಡಿ ಆಫ್ ಬಿ ಇದೆ. ಸೊ ಇದೇ ಥರ ನಾವು ಈ ಕಾಪಿ ಫಂಕ್ಷನ್ ಯೂಸ್ ಮಾಡಿ ಕೂಡ ಎರಡು ಲಿಸ್ಟಲ್ಲಿ ವ್ಯಾಲ್ಯೂಸ್ ಸೇಮ್ ಇರ್ಬೋದು, ಬಟ್ ಬೇರೆ ಮೆಮರಿಗೆ ಪಾಯಿಂಟ್ ಆಗುತ್ತೆ. ಸೊ ಇಲ್ಲಿ 3 ಮೆಥಡ್ ಇದೆ, ಒಂದು ಸ್ಲೈಸಿಂಗ್, ಎರಡನೇದು ಲಿಸ್ಟ್ ಫಂಕ್ಷನ್, ಮೂರನೇದು ಕಾಪಿ ಮಾಡ್ಯೂಲ್. ಇದರಿಂದ ನಾವು ಬೇರೆ ಬೇರೆ ಲಿಸ್ಟ್ ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ಬೋದು, ಬಟ್ ಒಂದೇ ವ್ಯಾಲ್ಯೂನ ಅದು ಪಾಯಿಂಟ್ ಮಾಡ್ತಿದೆ. ಒಂದೇ ವ್ಯಾಲ್ಯೂ ಅಂದರೆ ಒಂದೇ ವ್ಯಾಲ್ಯೂ ಅದರಲ್ಲಿ ಸ್ಟೋರ್ ಆಗಿದೆ, ಬಟ್ ಬೇರೆ ಬೇರೆ ಮೆಮರಿಗೆ ಪಾಯಿಂಟ್ ಆಗ್ತಿದೆ. ಹೌದಾ? ಸೊ ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಲಾಸ್ಟ್ ಕಾನ್ಸೆಪ್ಟ್ ಇದೆ, ಟೇಕಿಂಗ್ ಲಿಸ್ಟ್ ಆಸ್ ಆರ್ಗ್ಯುಮೆಂಟ್ಸ್ ಇನ್ ಫಂಕ್ಷನ್. ಒಂದು ಫಂಕ್ಷನಲ್ಲಿ ಲಿಸ್ಟ್ ಆಗಿ ಆರ್ಗ್ಯುಮೆಂಟ್ ತೊಗೊಬೋದಾ ಅಂದರೆ ತೊಗೊಬೋದು. ಸೊ ಅದೇ ಲಾಸ್ಟ್ ಕಾನ್ಸೆಪ್ಟ್. ಸೊ ಲಾಸ್ಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ಓಕೆ, ಸೊ ಸ್ಟೂಡೆಂಟ್ಸ್ 6ನೇ ಕಾನ್ಸೆಪ್ಟ್ ಕಾಪಿಂಗ್ ಲಿಸ್ಟ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ತುಂಬ ಸುಲಭ. ಸೊ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು, ಒಂದೇ ಆಬ್ಜೆಕ್ಟಲ್ಲಿ ಲಿಸ್ಟ್ ಹೆಂಗೆ ಸ್ಟೋರ್ ಮಾಡೋದು, ಇದು ಅರ್ಥ ಇದೆ ಅಂದ್ಕೊತೀನಿ. ಲಾಸ್ಟ್ ಕಾನ್ಸೆಪ್ಟ್ ಲಿಸ್ಟ್ ಆಸ್ ಆರ್ಗ್ಯುಮೆಂಟ್ಸ್ ಟು ಫಂಕ್ಷನ್. ಒಂದು ಫಂಕ್ಷನ್ ಕಾಲ್ ಮಾಡುವಾಗ ಲಿಸ್ಟ್ ಕೊಡ್ಬೋದಾ ಸರ್ ಆರ್ಗ್ಯುಮೆಂಟು? ಕಾಲ್ಡ್ ಫಂಕ್ಷನ್ಗೆ ಲಿಸ್ಟ್ ಪಾಸ್ ಮಾಡ್ಬೋದು. ಸೊ ಹೆಂಗೆ ಮಾಡ್ಬೋದು ಇದನ್ನು ತಿಳ್ಕೊಂಬೋಣ ಲಾಸ್ಟ್ ಕಾನ್ಸೆಪ್ಟಲ್ಲಿ, ಲಿಸ್ಟ್ ಆಸ್ ಆರ್ಗ್ಯುಮೆಂಟ್ಸ್ ಟು ಫಂಕ್ಷನ್. ಸೊ ಲಿಸ್ಟ್ ಆಸ್ ಆರ್ಗ್ಯುಮೆಂಟ್ಸ್ ಟು ಫಂಕ್ಷನ್ ಏನೇನು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ ನೋಡ್ತಾ ಹೋಗೋಣ. ಸೊ ಒನ್ ಲಿಸ್ಟನ್ನು ನೀವು ಪಾಸ್ ಮಾಡಿದ್ರೆ ಕಾಲಿಂಗ್ ಫಂಕ್ಷನಿಂದ ಕಾಲ್ಡ್ ಫಂಕ್ಷನ್ಗೆ ಆ ಲಿಸ್ಟ್ ಹೋಗುತ್ತೆ. ಸೊ ಅಲ್ಲಿ 2 ಸಿನಾರಿಯೋ ಆಕಾರ ಆಗುತ್ತೆ. ಸೊ 2 ಸಿನಾರಿಯೋ ಏನು ಅಂತ ನೋಡ್ಬೋಣ ಇಲ್ಲಿ. ಸೊ ವೆನೆವರ್ ಅ ಲಿಸ್ಟ್ ಇಸ್ ಪಾಸ್ಡ್ ಆಸ್ ಅನ್ ಆರ್ಗ್ಯುಮೆಂಟ್ ಟು ಫಂಕ್ಷನ್ ವಿ ಹ್ಯಾವ್ ಟು ಕನ್ಸಿಡರ್ 2 ಸಿನಾರಿಯೋಸ್. ಏನಿದು 2 ಸಿನಾರಿಯೋಸ್? ಈ 2 ಸಿನಾರಿಯೋಸ್ ಏನು ಅಂತ ನೋಡ್ಬೋಣ ಇಲ್ಲಿ. ಸೊ ಫಸ್ಟ್ ಸಿನಾರಿಯೋ, ಎಲಿಮೆಂಟ್ಸ್ ಆಫ್ ದ ಒರಿಜಿನಲ್ ಲಿಸ್ಟ್ ಮೇ ಬಿ ಚೇಂಜ್ಡ್, ದಟ್ ಈಸ್ ಚೇಂಜಸ್ ಮೇಡ್ ಟು ದ ಲಿಸ್ಟ್ ಇನ್ ದ ಫಂಕ್ಷನ್ ಆರ್ ರಿಫ್ಲೆಕ್ಟೆಡ್ ಬ್ಯಾಕ್ ಟು ದ ಕಾಲಿಂಗ್ ಫಂಕ್ಷನ್. ಸೊ ನೀವು ಒಂದು ಲಿಸ್ಟ್ ಪಾಸ್ ಮಾಡಿದಾಗ ಕಾಲಿಂಗ್ ಫಂಕ್ಷನಿಂದ ಕಾಲ್ಡ್ ಫಂಕ್ಷನ್ಗೆ ಹೋಗುತ್ತೆ ಲಿಸ್ಟು. ಸೊ ಕಾಲ್ಡ್ ಫಂಕ್ಷನಲ್ಲಿ ಏನೇ ಚೇಂಜಸ್ ಆದರೂ ಅದು ಒರಿಜಿನಲ್ ಲಿಸ್ಟ್ ಮೇಲೆ ರಿಫ್ಲೆಕ್ಟ್ ಮಾಡುತ್ತೆ, ಅಥವಾ ಒರಿಜಿನಲ್ ಲಿಸ್ಟ್ ಮೇಲೆ ಆ್ಯಕ್ಟ್ ಮಾಡುತ್ತೆ ಅದು. ಸೊ ಕಾಲಿಂಗ್ ಫಂಕ್ಷನ್ ಲಿಸ್ಟ್ ಏನಾದ್ರು ಚೇಂಜ್ ಆದರೆ ಸೊ ಅದು ಕಾಲ್ಡ್ ಫಂಕ್ಷನಲ್ಲೂ ರಿಫ್ಲೆಕ್ಟ್ ಆಗುತ್ತೆ. ಇದು ಫಸ್ಟ್ ಕೇಸ್. ಸೊ ಎರಡನೇ ಕೇಸ್ ಏನು ಅಂತ ನೋಡ್ಬೋಣ. ಎರಡನೇ ಕೇಸ್, if the list is assigned a new value inside the function, then a new list object is created and it becomes a local copy of the function. So ಫಂಕ್ಷನ್ ಒಳಗೆ ನೀವೇನಾದರೂ ಲಿಸ್ಟ್ ವ್ಯಾಲ್ಯೂಸ್ ಚೇಂಜ್ ಮಾಡಿದ್ರೆ ಸೊ ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ ಲಿಸ್ಟ್ಗೆ, ಆ್ಯಂಡ್ ಅದು ಲೋಕಲ್ ಆಗುತ್ತೆ. ಲೋಕಲ್ ಅಂದರೆ ಏನು? ಸೊ ಫಂಕ್ಷನ್ ಒಳಗೆ ಮಾತ್ರ ಆ ಲಿಸ್ಟ್ ಆಕ್ಸೆಸ್ ಮಾಡ್ಬೋದು. ಸೊ ಫಂಕ್ಷನ್ ಆಚೆ ಸೊ ಏನು ರಿಫ್ಲೆಕ್ಟ್ ಆಗೋದಿಲ್ಲ ಚೇಂಜಸ್. ಇದು 2 ಕಂಡೀಷನ್ಸು. ಸೊ ಫಸ್ಟ್ ಕಂಡೀಷನಲ್ಲಿ ಸೊ ನೀವು ಕಾಲಿಂಗ್ ಫಂಕ್ಷನಿಂದ ಕಾಲ್ಡ್ ಫಂಕ್ಷನ್ಗೆ ಲಿಸ್ಟ್ ಪಾಸ್ ಮಾಡುವಾಗ ಕಾಲ್ಡ್ ಫಂಕ್ಷನಲ್ಲಿ ಚೇಂಜಸ್ ಮಾಡ್ತಿರಲ್ಲ ಲಿಸ್ಟು, ಸೊ ಅದು ರಿಫ್ಲೆಕ್ಟ್ ಆಗುತ್ತೆ. ಕಾಲಿಂಗ್ ಫಂಕ್ಷನ್ ಕೂಡ ಲಿಸ್ಟ್ ಚೇಂಜ್ ಆಗುತ್ತೆ ವ್ಯಾಲ್ಯೂಸ್. ಎರಡನೇ ಕಂಡೀಷನ್, ಸೊ ಕಾಲ್ಡ್ ಫಂಕ್ಷನ್ ನೀವೇನೇ ಚೇಂಜಸ್ ಮಾಡಿದ್ರು ಕಾಲಿಂಗ್ ಫಂಕ್ಷನಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಸೊ ಕಾಲ್ಡ್ ಫಂಕ್ಷನಲ್ಲಿ ನೀವು ಒಂದು ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇರ. ಇದು ಎರಡನೇ ಕೇಸ್. ಸೊ ಇಲ್ಲಿ ನೋಡ್ಬೋದು, ಎನಿ ಚೇಂಜಸ್ ಮೇಡ್ ಇನ್ಸೈಡ್ ದ ಲೋಕಲ್ ಕಾಪಿ ಆಫ್ ದ ಫಂಕ್ಷನ್ ಆರ್ ನಾಟ್ ರಿಫ್ಲೆಕ್ಟೆಡ್ ಬ್ಯಾಕ್ ಟು ದ ಕಾಲಿಂಗ್ ಫಂಕ್ಷನ್. ಸೊ ನೀವು ಕಾಲ್ಡ್ ಫಂಕ್ಷನಲ್ಲಿ ಏನೇ ಚೇಂಜಸ್ ಮಾಡಿದ್ರು ಸೊ ಎರಡನೇ ಕೇಸಲ್ಲಿ ಅದು ಒರಿಜಿನಲ್ ಲಿಸ್ಟ್ ಮೇಲೆ ರಿಫ್ಲೆಕ್ಟ್ ಆಗೋದಿಲ್ಲ. ಓಕೆ, ಸೊ ಇದು ಪ್ರೋಗ್ರಾಮ್ ಮುಖಾಂತರ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ.
ಫಸ್ಟು ಕೇಸ್ ಎ ನೋಡ್ಬೋಣ. ಕೇಸ್ ಎ ಅಂದರೆ ಸೊ ಇವಾಗ ನಾನು ಕಾಲ್ಡ್ ಫಂಕ್ಷನಲ್ಲಿ ವ್ಯಾಲ್ಯೂಸ್ ಚೇಂಜ್ ಮಾಡಿದ್ರೆ ಲಿಸ್ಟ್ದು ಸೊ ಅದು ಒರಿಜಿನಲ್ ಲಿಸ್ಟ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಸೊ ಅದು ಹೆಂಗೆ ಆಗುತ್ತೆ ನೋಡ್ಬೋಣ ಪ್ರೋಗ್ರಾಮಲ್ಲಿ. ಸೊ ಫಸ್ಟ್ ಪ್ರೋಗ್ರಾಮ್ ನೋಡ್ಬೋಣ ಇಲ್ಲಿ. ಸೊ ಇನ್ ದ ಫಸ್ಟ್ ಕೇಸ್ ಇದು ಕೇಸ್ ಎ. ಸೊ ಇಲ್ಲಿ ಪ್ರೋಗ್ರಾಮ್ ಇದೆ, ಒಂದು ಮೇನ್ ಪ್ರೋಗ್ರಾಮಿಂದ ಕೋಡ್ ಇದೆ ಇಲ್ಲಿ. ಸೊ ಏನು ಮಾಡಬೇಕಿಲ್ಲಿ, ಸೊ ಇಲ್ಲಿಂದ ಇದಕ್ಕೆ ಮುಂಚೆ ಫಂಕ್ಷನ್ ಬರೀಬೇಕಾಗತ್ತೆ. ಬಟ್ ನಾನು ಒನ್ ಆಫ್ಟರ್ ದಿ ಅದರ್ ಫಸ್ಟ್ ಮೇನ್ ಪ್ರೋಗ್ರಾಮಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಒಂದು ವೇರಿಯಬಲ್ ತೊಗೊಂಡಿವಿ ಲಿಸ್ಟ್ ಒನ್ ಅಲ್ಲಿ ಎಲಿಮೆಂಟ್ಸ್ ಇದೆ 10 20 30 40 50 60. ಸೊ ನಮ್ಗೆ ಇಂಡೆಕ್ಸ್ ಗೊತ್ತು, ಇದ್ರ ಇಂಡೆಕ್ಸ್ 0 1 2 3 4 and 5 ಅಲ್ವಾ. ಸೊ ಈಗ ನಾವು ಐ ಡಿ ಪ್ರಿಂಟ್ ಮಾಡ್ತಾ ಇವಿ. ಈ ಲಿಸ್ಟು ಯಾವ ಮೆಮರಿ ಅಡ್ರೆಸ್ಸಲ್ಲಿ ಇದೆ ಇದನ್ನು ಪ್ರಿಂಟ್ ಮಾಡೋಕ್ಕೆ ನಾವು ಐ ಡಿ ಫಂಕ್ಷನ್ ಯೂಸ್ ಮಾಡ್ತಾ ಇವಿ ಆಫ್ ದ ಲಿಸ್ಟ್ ಒನ್ ಅಂದರೆ ಇದೇ ವೇರಿಯಬಲ್ದು. ಸೊ ಈ 10 20 30 40 50 60 ಯಾವ ಮೆಮರಿಯಲ್ಲಿ ಸ್ಟೋರ್ ಆಗಿದೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ. ಸೊ ಏನು ಪ್ರಿಂಟ್ ಆಗುತ್ತೆ ಇಲ್ಲಿ, ರೆಫರೆನ್ಸ್ ಆಫ್ ದ ಲಿಸ್ಟ್ ಇನ್ ಮೇನ್. ಸೊ ಡಬಲ್ ಕೋಟ್ಸಲ್ಲಿ ಏನಿದೆ ಅಷ್ಟು ಮಾನಿಟರಲ್ಲಿ ಪ್ರಿಂಟ್ ಆಗಿ ಇಲ್ಲಿ ಮೆಮರಿ ಅಡ್ರೆಸ್ ಪ್ರಿಂಟ್ ಆಗುತ್ತೆ, ಕರೆಕ್ಟಾ. ಸೊ ಇದಾದಮೇಲೆ ದ ಲಿಸ್ಟ್ ಬಿಫೋರ್ ದ ಫಂಕ್ಷನ್ ಕಾಲ್ ಇಸ್ ಲಿಸ್ಟ್ ಒನ್. ಸೊ ನಾವೇನು ಮಾಡ್ತಾ ಇವಿ, ಫಂಕ್ಷನ್ ಕಾಲ್ ಮಾಡೋಕ್ಕೆ ಮುಂಚೆ ಲಿಸ್ಟ್ ವ್ಯಾಲ್ಯೂಸ್ ಏನಿದೆ ಅಂತ ಚೆಕ್ ಮಾಡ್ತೀವಿ. ಸೊ ಇಲ್ಲಿ ಲಿಸ್ಟ್ ವ್ಯಾಲ್ಯೂಸ್ 10 20 30 40 50 60 ಇರುತ್ತೆ, ಕರೆಕ್ಟಾ. ಸೊ ಲಿಸ್ಟ್ ವ್ಯಾಲ್ಯೂಸ್ ಏನು ಚೇಂಜ್ ಆಗೋದಿಲ್ಲ ಇಲ್ಲಿ, 10 20 30 40 50 ಆಮೇಲೆ 60. ಸೊ ಈಗ ಫಂಕ್ಷನ್ ಕಾಲ್ ಮಾಡ್ತಾ ಇವಿ ಇಲ್ಲಿ ಇಂಕ್ರಿಮೆಂಟ್. ಸೊ ಏನಿದು ಇಂಕ್ರಿಮೆಂಟ್ ಅನ್ನೋದು ಫಂಕ್ಷನ್ ನೇಮ್ ನಾನು ತೊಗೊಂಡಿನಿ, ನೀವೇನಾದರೂ ತೊಗೊಬೋದು. ಆ ಲಿಸ್ಟ್ ಒನ್ನ ಪಾಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಇಂಕ್ರಿಮೆಂಟ್ ಅನ್ನೋ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀರಾ. ಕಂಟ್ರೋಲ್ ಇಲ್ಲಿಂದ ಇಂಕ್ರಿಮೆಂಟ್ ಫಂಕ್ಷನ್ಗೆ ಹೋಗುತ್ತೆ. ನೀವು ಲಿಸ್ಟ್ ಒನ್ನಲ್ಲಿರೋ ವ್ಯಾಲ್ಯೂಸ್ ಕೂಡ ಪಾಸ್ ಮಾಡ್ತಾ ಇದ್ದೀರಾ ಆ ಫಂಕ್ಷನ್ಗೆ. ಸೊ ಆ ಫಂಕ್ಷನ್ಗೆ ಇವಾಗ ಹೋಗೋಣ, ಇಂಕ್ರಿಮೆಂಟ್ ಅನ್ನೋ ಫಂಕ್ಷನ್ಗೆ. ಸೊ ಏನೇನು ಆಪರೇಷನ್ಸ್ ಆಗುತ್ತೆ ಇಲ್ಲಿ ನೋಡ್ಬೋಣ. ಸೊ ಇಲ್ಲಿ ಇಂಕ್ರಿಮೆಂಟ್ ಅನ್ನೋ ಫಂಕ್ಷನ್ಗೆ ಹೋಗುತ್ತೆ. ಇಂಕ್ರಿಮೆಂಟ್ ಫಂಕ್ಷನ್ಗೆ ಹೋಗ್ಬಿಟ್ಟು ನೀವು ಲಿಸ್ಟ್ ಪಾಸ್ ಮಾಡ್ತಾ ಇರಲ್ಲ, ಆ ವ್ಯಾಲ್ಯೂಸ್ ಎಲ್ಲ ಈ ಲಿಸ್ಟ್ 2ಗೆ ಅಸೈನ್ ಆಗುತ್ತೆ. ಸೊ ಲಿಸ್ಟ್ 2 ಅಂತ ವೇರಿಯಬಲ್ ನಾನು ತೊಗೊಂಡಿನಿ. ಸೊ ನೀವೇನಾದರೂ ತೊಗೊಬೋದು ಇಲ್ಲಿ. ಸೊ ಇಲ್ಲಿ ನಮ್ಗೇನು ಗೊತ್ತಿದೆ, ಸೊ ಇದು ಆರ್ಗ್ಯುಮೆಂಟ್ ಅಲ್ವಾ. ಸೊ ನೀವು ಪಾಸ್ ಮಾಡೋದು ಆರ್ಗ್ಯುಮೆಂಟ್. ಸೊ ಆರ್ಗ್ಯುಮೆಂಟ್ ಎಲ್ಲಿ ಹೋಗುತ್ತೆ, ಆರ್ಗ್ಯುಮೆಂಟ್ ವ್ಯಾಲ್ಯೂ ಹೋಗಿ ಪ್ಯಾರಾಮೀಟರ್ಗೆ ಪಾಸ್ ಆಗುತ್ತೆ. ಸೊ ಇದು ಪ್ಯಾರಾಮೀಟರ್, ಈ ಲಿಸ್ಟ್ 2 ಅನ್ನೋದು ದಿಸ್ ಇಸ್ ದ ಪ್ಯಾರಾಮೀಟರ್. ಸೊ ಫಂಕ್ಷನ್ ಇಲ್ಲಿ ಬರೀತಾ ಇದೀವಿ, ಇಲ್ಲಿ ಯೂಸರ್ ಡಿಫೈನ್ಡ್ ಫಂಕ್ಷನ್ ಇದೆ. ಸೊ ಇಲ್ಲಿ ಲಿಸ್ಟ್ 2 ಅಲ್ಲಿ ವ್ಯಾಲ್ಯೂಸ್ ಏನಿರುತ್ತೆ, ಸೇಮ್ ವ್ಯಾಲ್ಯೂಸ್ 10 20 30 40 50 60 ಅದೇ ವ್ಯಾಲ್ಯೂಸ್ ಇರುತ್ತೆ. ಯಾಕಂದ್ರೆ ನಾವು ಅದೇ ವ್ಯಾಲ್ಯೂಸ್ ಪಾಸ್ ಮಾಡಿದ್ದೀವಿ. ಸೊ ಈ ಲಿಸ್ಟ್ ಒನ್ನಿಂದ ನಾವು ಲಿಸ್ಟ್ 2ಗೆ ಸೇಮ್ ವ್ಯಾಲ್ಯೂಸ್ ಪಾಸ್ ಮಾಡೀವಿ. ಸೊ ಈಗೇನಾಗುತ್ತೆ, ಇಲ್ಲಿ ಒಂದು ಫಾರ್ ಲೂಪ್ ಯೂಸ್ ಮಾಡೀವಿ. ಯಾಕೆ ಫಾರ್ ಲೂಪ್, ಸೊ ನಾನೇನು ಮಾಡ್ತಾ ಇದೀನಿ, ಈಚ್ ಲಿಸ್ಟ್ ವ್ಯಾಲ್ಯೂ 2 ಇಂದ ಇನ್ಕ್ರೀಸ್ ಮಾಡ್ತಾ ಇದೀನಿ. ಸೊ ಜಸ್ಟ್ ಒಂದು ಆಪರೇಷನ್ ಮಾಡ್ತಾ ಇವಿ ಇಲ್ಲಿ. ಸೊ ಮಾಡಿದಾಗ ಏನಾಗುತ್ತೆ, ಆ ಹಳೆ ಲಿಸ್ಟ್ ಮೇಲೆ ಆಕ್ಟ್ ಮಾಡತ್ತಾ ಅಥವಾ ಹೊಸ ಲಿಸ್ಟ್ ಕ್ರಿಯೇಟ್ ಆಗುತ್ತಾ ಇದು ನಾವು ತಿಳ್ಕೊಬೇಕಿಲ್ಲಿ. ಸೊ ಫಾರ್ ಐ ಇನ್ ರೇಂಜ್ 0 to len of list 2. ಸೊ ಲೂಪ್ ಸ್ಟಾರ್ಟ್ ಆಗುತ್ತೆ 0 ಇಂದ len of list 2. len of list 2 ಅಂದರೆ ಎಷ್ಟು ಎಲಿಮೆಂಟ್ಸ್ ಇದೆ ಟೋಟಲ್, ಇಲ್ಲಿ 6 ಎಲಿಮೆಂಟ್ಸ್ ಇದೆ. ಸೊ ಲೂಪ್ ಎಸ್ಸಲ್ಲಿ ರನ್ ಆಗುತ್ತೆ 0 1 2 3 4 5. ಸೊ 6ಗೆ ಸ್ಟಾಪ್, ರೇಂಜಲ್ಲಿ 6 ಸ್ಟಾಪ್ ಇದ್ದರೆ 5 ಸಲ ರನ್ ಆಗುತ್ತಲ್ವಾ, 5 ತನಕ ರನ್ ಆಗುತ್ತೆ. ಸೊ ಐ ಇನಿಷಿಯಲಿ ವ್ಯಾಲ್ಯೂ 0 ಇರುತ್ತೆ. ಸೊ ಏನು ಮಾಡ್ತಾ ಇವಿ ಇಲ್ಲಿ, ಲಿಸ್ಟ್ 2 ಆಫ್ ಅಂದರೆ ಐ ವ್ಯಾಲ್ಯೂ 0 ಇವಾಗ ಲಿಸ್ಟ್ 2 of 0 is equal to list 2 of 0 plus 2. ಲಿಸ್ಟ್ 2 of 0 ಏನಿದೆ ಇದೆ ಲಿಸ್ಟ್ 2 ಇವಾಗ. ಸೊ ಈ ಲಿಸ್ಟ್ 1 ವ್ಯಾಲ್ಯೂಸ್ ನಾವು ಲಿಸ್ಟ್ 2 ಪಾಸ್ ಮಾಡ್ತಾ ಇವಿ. ಲಿಸ್ಟ್ 2 of 0 ಇವಾಗ ಐ ವ್ಯಾಲ್ಯೂ ಇನಿಷಿಯಲಿ ಏನಿರುತ್ತೆ, ಸ್ಟಾರ್ಟ್ ವ್ಯಾಲ್ಯೂ 0 ಇರುತ್ತೆ. ಸೊ ಇವಾಗ ಲೂಪ್ ಎಲ್ಲ ಕಂಡೀಷನ್ಸು ತೊಗೊಬೇಕಲ್ವಾ, ಅಂದರೆ ಎಲ್ಲ ವ್ಯಾಲ್ಯೂಸು ಎಕ್ಸಾಸ್ಟ್ ಆಗಬೇಕಿಲ್ಲಿ. ಫಸ್ಟ್ 0 ತೊಗೊಳುತ್ತೆ, ನೆಕ್ಸ್ಟ್ 1 ತೊಗೊಳುತ್ತೆ, ನೆಕ್ಸ್ಟ್ 2 3 4 5. ಸೊ ಫಸ್ಟ್ ವ್ಯಾಲ್ಯೂ 0 ಇರುತ್ತೆ. ಸೊ 0ಗೆ ಏನಾಗ್ತಿದೆ ಇಲ್ಲಿ, ಲಿಸ್ಟ್ 2 of 0 is equal to list 2 of 0 plus 2. ಲಿಸ್ಟ್ 2 of 0 ಅಂದರೆ ಏನು, ಇಂಡೆಕ್ಸ್ 0 ಇದು, ಲಿಸ್ಟ್ 2 of 0 plus 2. ಸೊ ಇವಾಗ ಲಿಸ್ಟ್ 2 of 0 ಏನಾಗುತ್ತೆ, 12 ಆಗುತ್ತೆ. ಸೊ 10 plus 2 ಆಗುತ್ತೆ. ಸೊ ಮತ್ತೆ ರಿಪೀಟ್ ಆಗುತ್ತೆ, ಲೂಪ್ ಮತ್ತೆ ಕಂಟಿನ್ಯೂ ಆಗುತ್ತೆ, ಎಲ್ಲ ವ್ಯಾಲ್ಯೂಸು ಎಕ್ಸಾಸ್ಟ್ ಆಗಬೇಕು. ನೆಕ್ಸ್ಟ್ ಐ ವ್ಯಾಲ್ಯೂ ಏನಾಗುತ್ತೆ, ನೆಕ್ಸ್ಟ್ ಐ ವ್ಯಾಲ್ಯೂ 1 ಆಗುತ್ತೆ, ಕರೆಕ್ಟಾ. ಸೊ 1 ಆದಮೇಲೆ ಲಿಸ್ಟ್ 2 of 1 is equal to list 2 of 1 plus 2. ಲಿಸ್ಟ್ 2 of 1 ಏನಿದೆ, ಲಿಸ್ಟ್ 2 of 1 ಅಲ್ಲಿ 20 ಇದೆ. ಸೊ ಈಗ 22 ಆಗುತ್ತೆ ಇದು. ಸೊ ಈ ಫಸ್ಟ್ ವ್ಯಾಲ್ಯೂ 12 ಆಯಿತು, ಸೆಕೆಂಡ್ ವ್ಯಾಲ್ಯೂ 22 ಆಯಿತು. ಸೊ ಮತ್ತೆ ಇಟ್ರೇಷನ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಆಫ್ 5 ಇವಾಗ ಎಷ್ಟಾಗುತ್ತೆ, 2 ಆಗುತ್ತೆ. ಸೊ ನೆಕ್ಸ್ಟ್ ಲಿಸ್ಟ್ 2 of 2 is equal to list 2 plus 2. ಸೊ ಲಿಸ್ಟ್ 2 of 2 ಅಲ್ಲಿ ಏನಿದೆ, ಸೊ ಇದು 0, ಇದು ಇಂಡೆಕ್ಸ್ 1, ಇದು ಇಂಡೆಕ್ಸ್ 2. ಲಿಸ್ಟ್ 2 of 2 ಅಲ್ಲಿ 30 ಇದೆ. ಸೊ ನಾವೇನು ಮಾಡ್ತಾ ಇವಿ, 30 plus 2 ಮಾಡ್ತಾ ಇವಿ, 32 ಆಗುತ್ತೆ ಇದು. ಸೊ ನೆಕ್ಸ್ಟು ಹಾಗೆ ಐ ವ್ಯಾಲ್ಯೂ 4 ತೊಗೊಳುತ್ತೆ, ಸಾರಿ ಐ ವ್ಯಾಲ್ಯೂ 3 ತೊಗೊಳುತ್ತೆ. ಸೊ ಲಿಸ್ಟ್ 2 of 3 ಇಸ್ಗಳು ಲಿಸ್ಟ್ 2 of 3 plus 2. ಲಿಸ್ಟ್ 2 of 3 ಅಲ್ಲಿ ಏನಿದೆ, ಸೊ ಥರ್ಡ್ ಇಂಡೆಕ್ಸಲ್ಲಿ 40 ಇದೆ, ಇದು 42 ಆಗುತ್ತೆ. ಸೊ ನೆಕ್ಸ್ಟ್ ಐ ವ್ಯಾಲ್ಯೂ 4 ಆಗುತ್ತೆ. ಸೊ ಫೋರ್ತ್ ಇಂಡೆಕ್ಸ್ ಪ್ಲಸ್ 2 ಮಾಡ್ತೀರಾ, ಸೊ 52 ಆಗುತ್ತೆ ಇದು. ಸೊ ಹಾಗೆ ನೆಕ್ಸ್ಟ್ ಐ ವ್ಯಾಲ್ಯೂ 5 ಆಗುತ್ತೆ, ಇದು 62 ಆಗುತ್ತೆ, ಕರೆಕ್ಟಾ. ಸೊ ಈಗ ಎಲ್ಲ ವ್ಯಾಲ್ಯೂಸ್ನು ಎಕ್ಸಾಸ್ಟ್ ಮಾಡಿ ಫಾರ್ ಲೂಪಲ್ಲಿ, ಇನ್ನೇನು ವ್ಯಾಲ್ಯೂಸ್ ಇಲ್ಲ. ಸೊ 0 1 2 3 4 5 5ಗೆ ಸ್ಟಾಪ್ ಆಗಬೇಕು. 6 ಸ್ಟಾಪ್ ವ್ಯಾಲ್ಯೂ ಇದ್ದರೆ 5ಗೆ ಸ್ಟಾಪ್ ಆಗುತ್ತೆ, ಕರೆಕ್ಟಾ. ಸೊ ಎಲ್ಲ ಎಲಿಮೆಂಟ್ಸು ತೊಗೊಂಡ್ವಿ, 5 ಎಲಿಮೆಂಟ್ಸ್ಗೂ ತೊಗೊಂಡು ವ್ಯಾಲ್ಯೂಸ್ ಆ್ಯಡ್ ಮಾಡಿದ್ವಿ ಇಲ್ಲಿ. ಸೊ ಹೊಸ ಆಬ್ಜೆಕ್ಟ್ ಏನು ಕ್ರಿಯೇಟ್ ಮಾಡಿಲ್ಲ ಇಲ್ಲಿ.
ಅದೇ ಲಿಸ್ಟ್ ಮೇಲೆ ಆಕ್ಟ್ ಮಾಡ್ತಾ ಇವಿ. ಸೊ ಇದೇ ಲಿಸ್ಟ್, ಇದೇ ಒರಿಜಿನಲ್ ಲಿಸ್ಟ್ ಅಲ್ವಾ, ಇದೇ ಒರಿಜಿನಲ್ ಲಿಸ್ಟ್ನ ಪಾಸ್ ಮಾಡಿದ್ವಿ ಫಂಕ್ಷನ್ಗೆ. ಪಾಸ್ ಮಾಡಾದ್ಮೇಲೆ ಅದೇ ಒರಿಜಿನಲ್ ಲಿಸ್ಟ್ ವ್ಯಾಲ್ಯೂಸ್ 2 ಇಂದ ಇನ್ಕ್ರೀಸ್ ಮಾಡ್ತಾ ಇವೆ ಅಷ್ಟೇ. ಸೊ ಇವಾಗ ಏನಾಗುತ್ತೆ, ಒರಿಜಿನಲ್ ಲಿಸ್ಟ್ ಮೇಲೆ ಆಕ್ಟ್ ಮಾಡ್ತಾ ಇರ. ಸೊ ಇಲ್ಲಿ ಏನೇ ಚೇಂಜ್ ಮಾಡಿದ್ರು ಫಂಕ್ಷನಲ್ಲಿ ಒರಿಜಿನಲ್ ಲಿಸ್ಟ್ ಮೇಲೆ ಅದು ರಿಫ್ಲೆಕ್ಟ್ ಆಗುತ್ತೆ. ಇದು ಫಸ್ಟ್ ಕೇಸ್. ಸೊ ಫಸ್ಟ್ ಕೇಸ್ ಏನು, ಒರಿಜಿನಲ್ ಲಿಸ್ಟ್ ಮೇಲೆ ನೀವು ಆಪರೇಷನ್ಸ್ ಮಾಡಿದ್ರೆ ಸೊ ಕಾಲ್ಡ್ ಫಂಕ್ಷನಲ್ಲಿ ಏನೇ ಚೇಂಜ್ ಮಾಡಿದ್ರು ಅದು ಕಾಲಿಂಗ್ ಫಂಕ್ಷನಲ್ಲಿ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಕರೆಕ್ಟಾ? ಸೊ ಈಗ ಏನಾಗುತ್ತೆ, ಸೊ ಲೂಪ್ ಆಚೆ ಬರ್ತೀವಿ. ಸೊ ಎಲ್ಲ ವ್ಯಾಲ್ಯೂಸು ಎಕ್ಸಾಸ್ಟ್ ಮಾಡಿದ್ವಿ. 0 1 2 3 4 5 ವ್ಯಾಲ್ಯೂಸ್ಗೂ ಎಕ್ಸಾಸ್ಟ್ ಮಾಡಿ ಸೊ ಎಲ್ಲ ವ್ಯಾಲ್ಯೂಸ್ ಆಫ್ ದ ಲಿಸ್ಟ್ 2 ಇಂದ ಇನ್ಕ್ರೀಸ್ ಮಾಡಿದ್ದೀರಾ. ಸೊ ಈಗ ಲೂಪ್ ಆಚೆ ಬಂದು ರೆಫರೆನ್ಸ್ ಆಫ್ ದ ಲಿಸ್ಟ್ ಇನ್ಸೈಡ್ ದ ಫಂಕ್ಷನ್ ID ಆಫ್ ಲಿಸ್ಟ್ 2. ಇವಾಗ ಏನು ಮಾಡ್ತಾ ಇವಿ, ಇನಿಷಿಯಲಿ ಇಲ್ಲಿ ID ಫಂಕ್ಷನ್ ತೊಗೊಂಡ್ವಿ ಲಿಸ್ಟ್ 1. ಸೊ ಲಿಸ್ಟ್ 1 ಯಾವುದೋ ಒಂದು ಮೆಮರಿಗೆ ರೆಫರ್ ಮಾಡ್ತಿತ್ತು. ಲೆಟ್ಸೆ ಇದು ಮೆಮರಿ ಲೆಟ್ಸೆ 1000010 ರೆಫರ್ ಮಾಡ್ತಿತ್ತು ಅನ್ಕೊಳ್ಳೋಣ. ಸೊ ಇವಾಗ ಒರಿಜಿನಲ್ ಲಿಸ್ಟ್ನೇ ನೀವು 2 ಇಂದ ಇನ್ಕ್ರೀಸ್ ಮಾಡಿದ್ರಿ. ಸೊ ಇದರ ID ಏನಾಗುತ್ತೆ, ಸೇಮೇ ಇರುತ್ತೆ. ಸೊ ಸೇಮ್ ID ವ್ಯಾಲ್ಯೂಸೇ ನೀವು 2 ಇಂದ ಮತ್ತೆ ಇನ್ಕ್ರೀಸ್ ಮಾಡ್ತಾ ಇರಾ. ಸೊ ಇಲ್ಲಿಯೂ ಕೂಡ ನಿಮಗೆ 0010. ಸೊ ಅದೇ ವ್ಯಾಲ್ಯೂಸ್ 2 ಇಂದ ಇನ್ಕ್ರೀಸ್ ಮಾಡ್ತಾ ಇರಾ. ಸೊ ಮೆಮರಿ ಅಡ್ರೆಸ್ ಸೇಮ್ ಇರುತ್ತೆ ಇಲ್ಲಿ. ಓಕೆ, ಸೊ ಆಯಿತು, ಇದಿಷ್ಟು ನಮಗೆ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಮತ್ತೆ ಕಂಟ್ರೋಲ್ ವಾಪಸ್ ಬರುತ್ತೆ. ಸೊ ಇಲ್ಲಿ ಕಂಟ್ರೋಲ್ ಮತ್ತೆ ವಾಪಸ್ ಬಂದು ಸೊ ಇಲ್ಲಿ ಕಾಲ್ಡ್ ಫಂಕ್ಷನ್ ಎಕ್ಸಿಕ್ಯೂಟ್ ಆದಮೇಲೆ ಕಾಲಿಂಗ್ ಫಂಕ್ಷನ್ ಮತ್ತೆ ಬರುತ್ತೆ. ಸೊ ಇದಾದಮೇಲೆ ದ ಲಿಸ್ಟ್ ಆಫ್ಟರ್ ಫಂಕ್ಷನ್ ಕಾಲ್ ಮತ್ತೆ ಲಿಸ್ಟ್ 1 ಪ್ರಿಂಟ್ ಮಾಡ್ತಾ ಇರಾ. ಸೊ ಲಿಸ್ಟ್ 1 ಏನಾಗುತ್ತೆ, ಈ ವ್ಯಾಲ್ಯೂಸ್ ಎಲ್ಲ ಅಪ್ಡೇಟ್ ಆಗಿದೆ ಇವಾಗ. ಸೊ ನೀವು ಕಾಲಿಂಗ್ ಫಂಕ್ಷನಲ್ಲಿ ಮಾಡಿದ ಚೇಂಜು ಅಂದರೆ ಯೂಸರ್ ಡಿಫೈನ್ಡ್ ಫಂಕ್ಷನಲ್ಲಿ ಮಾಡಿರೋ ಚೇಂಜ್ ಇಲ್ಲಿ ರಿಫ್ಲೆಕ್ಟ್ ಆಗಿದೆ. ಕರೆಕ್ಟಾ? ಸೊ ನೀವು ಪಾಸ್ ಮಾಡಿದ ವ್ಯಾಲ್ಯೂ ಇಲ್ಲಿ 10 20 30 40 50, ಆಮೇಲೆ ಇಲ್ಲಿ ಏನಾಯಿತು, 50 60 ಪಾಸ್ ಮಾಡಿದ್ರಿ. ಇಲ್ಲಿ ವ್ಯಾಲ್ಯೂಸ್ ಇನ್ಕ್ರೀಸ್ ಮಾಡಿದ್ರಿಂದ ಸೊ ಮೇನ್ ಫಂಕ್ಷನಲ್ಲಿ ಕೂಡ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಸೊ ನೀವು ಕಾಲ್ಡ್ ಫಂಕ್ಷನಿಂದ ಮತ್ತೆ ಇಲ್ಲಿ ವಾಪಸ್ ಬಂದಾದ್ಮೇಲೆ ಸೊ ಈ ಲೈನ್ಸ್ ಎಕ್ಸಿಕ್ಯೂಟ್ ಆಗುತ್ತಲ್ಲ. ಸೊ ಎಕ್ಸಿಕ್ಯೂಟ್ ಆಗುವಾಗ ಒರಿಜಿನಲ್ ಲಿಸ್ಟ್ ಪ್ರಿಂಟ್ ಆಗೋದಿಲ್ಲ. ಈ 10 20 30 40 50 60 ಪ್ರಿಂಟ್ ಆಗಲ್ಲ. ಇಲ್ಲ ಅಪ್ಡೇಟೆಡ್ ವ್ಯಾಲ್ಯೂಸ್ ಪ್ರಿಂಟ್ ಆಗುತ್ತೆ. ಸೊ ವಾಟ್ ಎವರ್ ಚೇಂಜ್ ನೀವು ಕಾಲ್ಡ್ ಫಂಕ್ಷನಲ್ಲಿ ಮಾಡಿದ್ದು ಇಟ್ ಇಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಟು ದ ಕಾಲಿಂಗ್ ಫಂಕ್ಷನ್. ಸೊ ಈಗ ಔಟ್ಪುಟ್ ನೋಡ್ಬೋದು, ರೆಫರೆನ್ಸ್ ಆಫ್ ದ ಲಿಸ್ಟ್ ಇನ್ ಮೇನ್ ಏನೋ ಒಂದು ಮೆಮರಿ ಅಡ್ರೆಸ್ ಬಂತಿಲ್ಲಿ ಫಸ್ಟ್, ಇದು ಔಟ್ಪುಟ್ಟು. ಸೊ ಫಸ್ಟ್ ಇಲ್ಲಿ ID ಏನೋ ತೊಗೊಂಡಿದ್ದಾರೆ. ಸೊ ID ಏನೋ ಬಂದಿದೆ, ಯಾವುದೋ ಒಂದು ಮೆಮರಿ ಅಡ್ರೆಸ್ಸಲ್ಲಿ ಇದು ಸ್ಟೋರ್ ಆಗಿದೆ. ನೆಕ್ಸ್ಟ್ ಏನು, ಸೊ ಲಿಸ್ಟ್ ಬಿಫೋರ್ ಫಂಕ್ಷನ್ ಕಾಲ್ ಮಾಡೋಕ್ಕೆ ಮುಂಚೆ ಈ ಲಿಸ್ಟ್ ನಾವು ತೊಗೊಂಡಿದ್ವಿ. ಕರೆಕ್ಟಾ? ಸೊ ಈಗ ರೆಫರೆನ್ಸ್ ಆಫ್ ದ ಲಿಸ್ಟ್ ಇನ್ಸೈಡ್ ದ ಫಂಕ್ಷನ್, ಸೊ ಇದು ಪ್ರಿಂಟ್ ಮಾಡಿದ್ವಿ. reference of the list inside the function. So reference of the list inside the function ಏನಿತ್ತು ಇಲ್ಲಿ ಪ್ರಿಂಟ್ ಮಾಡಿದಾಗ ಸೊ ಅದೇ ID ಬರುತ್ತೆ ಇಲ್ಲಿ. ಯಾಕೆ ಅದೇ ID ಬರುತ್ತೆ, ಯಾಕಂದ್ರೆ ನಾವು ಒರಿಜಿನಲ್ ಲಿಸ್ಟ್ ಮೇಲೆ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ವ್ಯಾಲ್ಯೂಸ್. ಹೊಸ ಲಿಸ್ಟ್ ಏನು ಕ್ರಿಯೇಟ್ ಮಾಡಿಲ್ಲ ಫಂಕ್ಷನಲ್ಲಿ, ಅದೇ ಲಿಸ್ಟಲ್ಲಿ ವ್ಯಾಲ್ಯೂ 2 ಇಂದ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಸೊ ಅಡ್ರೆಸ್ ಸೇಮ್ ಬರುತ್ತೆ ಇಲ್ಲಿ. ಸೊ ಅಡ್ರೆಸ್ ಚೇಂಜ್ ಆಗೋದಿಲ್ಲ. ಸೊ ID ರಿಮೇನ್ಸ್ ದ ಸೇಮ್. ಅದಾದಮೇಲೆ ಔಟ್ಪುಟ್ ಏನು ಬರುತ್ತೆ, ದ ಲಿಸ್ಟ್ ಆಫ್ಟರ್ ಫಂಕ್ಷನ್ ಕಾಲ್. ಸೊ ಕಂಟ್ರೋಲ್ ವಾಪಸ್ ಇಲ್ಲಿಗೆ ಹೋಗುತ್ತೆ. ಎಕ್ಸಿಕ್ಯೂಷನ್ ಎಲ್ಲ ಆದಮೇಲೆ ಫಾರ್ ಲೂಪ್ ಮತ್ತೆ ಕಾಲಿಂಗ್ ಫಂಕ್ಷನ್ಗೆ ಹೋಗುತ್ತೆ. ನೆಕ್ಸ್ಟ್ ಲೈನ್ ಪ್ರಿಂಟ್ ಆಗುತ್ತೆ, ದ ಲಿಸ್ಟ್ ಆಫ್ಟರ್ ಫಂಕ್ಷನ್ ಕಾಲ್ ಲಿಸ್ಟ್ 1 ಏನು ವ್ಯಾಲ್ಯೂಸ್ ಬರುತ್ತೆ ಇವಾಗ, ಇದೇ ವ್ಯಾಲ್ಯೂಸ್ ಅಂದರೆ ಇನ್ಕ್ರೀಸ್ಡ್ ವ್ಯಾಲ್ಯೂಸ್ 12 22 32 42 52 ಆಮೇಲೆ 62. ಯಾಕೆ ಅಂದರೆ ಸೊ ನಾವು ಒರಿಜಿನಲ್ ಲಿಸ್ಟಿಂದನೇ 2 ಇನ್ಕ್ರೀಸ್ ಮಾಡಿದ್ದೀವಿ. ಒರಿಜಿನಲ್ ಲಿಸ್ಟ್ ಮೇಲೆ ಇರೋ ವ್ಯಾಲ್ಯೂಸ್ 2 ಇಂದ ಇನ್ಕ್ರೀಸ್ ಮಾಡಿದ್ದೀವಿ, ಹೊಸ ಲಿಸ್ಟ್ ಕ್ರಿಯೇಟ್ ಮಾಡಿಲ್ಲ. ಸೊ ನೀವು ಫಂಕ್ಷನಲ್ಲಿ ಏನೇ ವ್ಯಾಲ್ಯೂಸ್ ಇನ್ಕ್ರೀಸ್ ಮಾಡಿದ್ರು ಅಥವಾ ಚೇಂಜಸ್ ಏನೇ ಮಾಡಿದ್ರು, ವಾಟ್ ಎವರ್ ಚೇಂಜ್ ನೀವು ಮಾಡಿದ್ರು ಕಾಲ್ಡ್ ಫಂಕ್ಷನಲ್ಲಿ ಅದು ಕಾಲಿಂಗ್ ಫಂಕ್ಷನ್ಗೂ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಔಟ್ಪುಟ್ ನೋಡ್ಬೋದು ಎಲ್ಲ ಇನ್ಕ್ರೀಸ್ ಆಗಿದೆ. ಓಕೆ, ಇದು +2 ಆ್ಯಕ್ಚುಲಿ ಇಲ್ಲಿ +3 ವ್ಯಾಲ್ಯೂಸ್ ಬರ್ತಿದೆ. ಆ್ಯಕ್ಚುಲಿ ಔಟ್ಪುಟ್ ಇಲ್ಲಿ 12 22 32 42 52 ಆ್ಯಂಡ್ 62 ಬರುತ್ತೆ. ಓಕೆ, ಸೊ ಇದು +3 ಮಾಡಿದ್ರೆ 13 23 ಆ ಥರ ವ್ಯಾಲ್ಯೂಸ್ ಬರುತ್ತೆ. ಬಟ್ ಇವಾಗ ಔಟ್ಪುಟ್ ಇಲ್ಲಿ ಆಫ್ಟರ್ ದ ಫಂಕ್ಷನ್ ಕಾಲ್ 10 ಅಂತೀನಿ, 12 22 32 42 52 62 ಬರುತ್ತೆ. ಓಕೆ, ಸೊ ಇಲ್ಲಿ ಏನು ಅರ್ಥ ಮಾಡ್ಕೊಬೇಕು, ಸೊ ನೀವು ಫಂಕ್ಷನ್ ಕಾಲ್ ಮಾಡಿದಾಗ ಕಾಲ್ಡ್ ಫಂಕ್ಷನಲ್ಲಿ ಏನೇ ಚೇಂಜ್ ಮಾಡಿದ್ರು ಅದೇ ಒರಿಜಿನಲ್ ಲಿಸ್ಟ್ನ 2 ಇಂದ ಇನ್ಕ್ರೀಸ್ ಮಾಡಿದಾಗ ಸೊ ಅದು ಮೇನ್ ಫಂಕ್ಷನಲ್ಲಿ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಅಲ್ಲೂ ಕೂಡ ಚೇಂಜ್ ರಿಫ್ಲೆಕ್ಟ್ ಆಗಿದೆ ಇಲ್ಲಿ. ಓಕೆ, ಸೊ ಇದು ಕೇಸ್ 1. ಕೇಸ್ 2 ಏನು, ಸೊ ಸೆನಾರಿಯೋ B ಏನು ಮಾಡ್ತೀವಿ, ಸೊ ಇಲ್ಲೇನೇ ಒರಿಜಿನಲ್ ಹೊಸ ಲಿಸ್ಟೇ ಕ್ರಿಯೇಟ್ ಮಾಡಿಬಿಡ್ತೀವಿ. ಹೊಸ ಲಿಸ್ಟ್ ಇಲ್ಲಿ ಕ್ರಿಯೇಟ್ ಮಾಡಿದಾಗ ಇಲ್ಲಿ ಹೊಸ ಲಿಸ್ಟ್ ಕ್ರಿಯೇಟ್ ಮಾಡಿಲ್ಲ, ಅದೇ ಲಿಸ್ಟ್ ಮೇಲೆ ವ್ಯಾಲ್ಯೂಸ್ 2 ಇಂದ ಇನ್ಕ್ರೀಸ್ ಮಾಡಿದ್ವಿ. ಕರೆಕ್ಟಾ? ಈಗ ಸಿನಾರಿಯೋ B ಅಥವಾ ಸೆಕೆಂಡ್ ಕೇಸಲ್ಲಿ ಏನು ಮಾಡ್ತೀವಿ, ಹೊಸ ಲಿಸ್ಟ್ ಕ್ರಿಯೇಟ್ ಮಾಡ್ತೀವಿ ಇನ್ಸೈಡ್ ದ ಫಂಕ್ಷನ್. ಆವಾಗ ಏನಾಗುತ್ತೆ, ಹೊಸ ಲಿಸ್ಟ್ ಕ್ರಿಯೇಟ್ ಮಾಡಿದಾಗ ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಅದು ಬರೀ ಈ ಫಂಕ್ಷನ್ಗೆ ಮಾತ್ರ ಸೀಮಿತ ಆಗುತ್ತೆ. ಸೊ ಅದು ಮೇನ್ ಫಂಕ್ಷನ್ಗೆ ಸೀಮಿತ ಆಗೋದಿಲ್ಲ, ಮೇನ್ ಫಂಕ್ಷನ್ಗೆ ರಿಫ್ಲೆಕ್ಟ್ ಆಗೋದಿಲ್ಲ ಚೇಂಜು. ಸೊ ಇದೇ ಪ್ರೋಗ್ರಾಮೇ. ಸೊ ಅದು ಹೆಂಗೆ ಮಾಡೋದು ನೋಡ್ಬೋಣ. ಸೇಮ್ ಪ್ರೋಗ್ರಾಮ್. ಸೊ ಸಿನಾರಿಯೋ B ನೋಡ್ಬೋಣ. ಸಿನಾರಿಯೋ B ಅಲ್ಲಿ ಕೂಡ ಸೇಮ್ ಪ್ರೋಗ್ರಾಮ್. ಸೊ ಲಿಸ್ಟ್ 1ನ 10 20 30 40 50 60 ಅದೇ ವ್ಯಾಲ್ಯೂಸ್ ಪಾಸ್ ಮಾಡೋಣ ಲಿಸ್ಟ್ 2ಗೆ, ಅಂದರೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಗೆ. ಸೊ ರೆಫರೆನ್ಸ್ ಆಫ್ ದ ಲಿಸ್ಟ್ ಇನ್ ಮೇನ್. ಸೊ ID ಪ್ರಿಂಟ್ ಮಾಡ್ತೀವಿ. ಸೊ ID ಪ್ರಿಂಟ್ ಏನೋ ಮೆಮರಿ ಅಡ್ರೆಸ್ ಬರುತ್ತೆ. ಸೊ ಅದಾದಮೇಲೆ ಲಿಸ್ಟ್ನ ಪ್ರಿಂಟ್ ಮಾಡ್ತಾ ಇರಾ. ಸೊ ಲಿಸ್ಟ್ 1ಅಲ್ಲಿ ಇದೇ ವ್ಯಾಲ್ಯೂಸ್ ಇದೆ 10 20 30 40 50 60. ಈಗ ಇದೇ ಫಂಕ್ಷನ್ ಕಾಲ್ ಮಾಡಿದ್ದೀರಾ, ಇನ್ಕ್ರಿಮೆಂಟ್ ಆಫ್ ಲಿಸ್ಟ್ 1. ಸೊ ಲಿಸ್ಟ್ 1ಅಲ್ಲಿ ಏನು ವ್ಯಾಲ್ಯೂಸ್ ಇದೆ, ಸೊ ಲಿಸ್ಟ್ 1ಅಲ್ಲಿ ಸೇಮ್ ವ್ಯಾಲ್ಯೂಸ್ ಇದೆ.
ಈಗ ಇಲ್ಲಿ ಫಂಕ್ಷನ್ ಕಾಲ್ ಮಾಡಿರಾ ಇಂಕ್ರಿಮೆಂಟ್ ಆಫ್ ಲಿಸ್ಟ್ 1. ಸೊ ಇವಾಗ ಕಂಟ್ರೋಲ್ ಇಂಕ್ರಿಮೆಂಟ್ ಫಂಕ್ಷನ್ಗೆ ಹೋಗುತ್ತೆ, ಈ ಲಿಸ್ಟ್ನ ಪಾಸ್ ಮಾಡ್ತಾ ಇದ್ದೀರಾ ಆಸ್ ಅನ್ ಆರ್ಗ್ಯುಮೆಂಟ್. ಕರೆಕ್ಟಾ? ಈಗ ಇಂಕ್ರಿಮೆಂಟ್ ಫಂಕ್ಷನ್ ನೋಡ್ಬೋಣ. ಇಂಕ್ರಿಮೆಂಟ್ ಫಂಕ್ಷನಲ್ಲಿ ಲಿಸ್ಟ್ 1ಅಲ್ಲಿರೋ ವ್ಯಾಲ್ಯೂಸ್ ಎಲ್ಲ ಲಿಸ್ಟ್ 2ಗೆ ಅವುಗೆ ಅಸೈನ್ ಆಗುತ್ತೆ. ಸೊ ನೀವು ಏನಾದರೂ ವೇರಿಯಬಲ್ ತೊಗೊಬೋದು, ಲಿಸ್ಟ್ 3 ಲಿಸ್ಟ್ 4 ಏನಾದರೂ ತೊಗೊಬೋದು. ನಾನು ಜಸ್ಟ್ ಲಿಸ್ಟ್ 1 ಅಂತ ತೊಗೊಂಡಿದ್ದೆ, ಅದೇ ಲಿಸ್ಟ್ 1 ವ್ಯಾಲ್ಯೂಸ್ ಲಿಸ್ಟ್ 2ಗೆ ಪಾಸ್ ಮಾಡ್ತಾ ಇರ. ಈಗ ಲಿಸ್ಟ್ 2 ಅಲ್ಲಿ ಸೇಮ್ ಲಿಸ್ಟ್ ಇರುತ್ತೆ, 10 20 30 40 50 ಆಮೇಲೆ 60 ಅದೇ ವ್ಯಾಲ್ಯೂಸ್ ಇರುತ್ತೆ. ಸೊ ಈಗ ಇಲ್ಲಿ ಐ ಡಿ ಆಫ್ ದ ಲಿಸ್ಟ್ ಪ್ರಿಂಟ್ ಮಾಡ್ತೀರಾ. ಐ ಡಿ ಆಫ್ ದ ಲಿಸ್ಟ್ ಏನು ಬರುತ್ತೆ, ಇಲ್ಲೇನು ಐ ಡಿ ಬಂತು ಅದೇ ಐ ಡಿ ಇಲ್ಲೂ ಬರುತ್ತೆ. ಕರೆಕ್ಟಾ? ಸೇಮ್ ಲಿಸ್ಟ್ ಇನಿಷಿಯಲಿ. ಈಗ ಇದರೊಳಗೆ ಹೊಸ ಲಿಸ್ಟ್ ಕ್ರಿಯೇಟ್ ಮಾಡ್ತಾ ಇವಾಗ ಲಿಸ್ಟ್ 2. ಈಗ ಲಿಸ್ಟ್ 2 ವ್ಯಾಲ್ಯೂಸ್ ಏನಿದೆ, ಇದು ಲಿಸ್ಟ್ 2. ಸೊ ಲಿಸ್ಟ್ 2 ವ್ಯಾಲ್ಯೂಸ್ ನೀವು ಚೇಂಜ್ ಮಾಡ್ತಾ ಇರಾ, 10 20 30ಗೆ ಚೇಂಜ್ ಮಾಡ್ತಾ ಇರಾ. ಸೊ ಏನಾಗುತ್ತೆ, ಇಲ್ಲಿ ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಯಾಕೆ? ಈ ಹಳೆ ಲಿಸ್ಟ್ ಮೇಲೆ ನೀವು ಏನು ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿಲ್ಲ, ಇಲ್ಲಿ ಹೊಸ ಲಿಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಈಗ ಲಿಸ್ಟ್ ವ್ಯಾಲ್ಯೂ ಅಪ್ಡೇಟ್ ಆಗುತ್ತೆ, ಜಸ್ಟ್ 10 20 30 ಮಾತ್ರ ಇರುತ್ತೆ. ಸೊ ಹೊಸ ಆಬ್ಜೆಕ್ಟ್ ನೀವು ಕ್ರಿಯೇಟ್ ಮಾಡೋದ್ರಿಂದ ಸೊ ಹೊಸ ಮೆಮರಿ ಅಡ್ರೆಸ್ ಅಲೋಕೇಟ್ ಆಗುತ್ತೆ. ಹೊಸ ಮೆಮರಿ ಅಡ್ರೆಸ್ ಅಲೋಕೇಟ್ ಆದರೆ ಏನಾಗುತ್ತೆ, ಸೊ ಇಲ್ಲಿ ಏನೇ ಚೇಂಜ್ ಮಾಡಿದ್ರು ಬರೀ ಫಂಕ್ಷನ್ಗೆ ಮಾತ್ರ ಸೀಮಿತ ಆಗುತ್ತೆ, ಮೇನ್ ಫಂಕ್ಷನಲ್ಲಿ ಅದು ರಿಫ್ಲೆಕ್ಟ್ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಏನು ಮಾಡ್ತಾ ಇವಿ, ಸೊ ಪ್ರಿಂಟ್ ಐ ಡಿ ಆಫ್ ದ ಲಿಸ್ಟ್ ಆಫ್ಟರ್ ಚೇಂಜ್ ಐ ಡಿ ಆಫ್ ಲಿಸ್ಟ್ 2. ಸೊ ಇವಾಗ ಈ ಐ ಡಿ ಮತ್ತು ಈ ಐ ಡಿ ಮ್ಯಾಚ್ ಆಗೋದಿಲ್ಲ. ಸೊ ಮ್ಯಾಚ್ ಆಗೋದಿಲ್ಲ ಯಾಕಂದರೆ ಸೊ ಈ ಐ ಡಿ 10 20 30 40 50 60ಗೆ ರೆಫರ್ ಆಗ್ತಿತ್ತು, ಈ ಐ ಡಿ ಬರೀ 10 20 30ಗೆ ಮಾತ್ರ ರೆಫರ್ ಆಗುತ್ತೆ. ಓಕೆ, ಸೊ ಮೆಮರಿ ಅಡ್ರೆಸ್ ಕೂಡ ಬೇರೆ ಬರುತ್ತೆ ಇವಾಗ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡ್ಬೋಣ. ಸೊ ಇಲ್ಲಿ ಔಟ್ಪುಟ್ ನೋಡ್ಬೋದು ನಾವು, ರೆಫರೆನ್ಸ್ ಆಫ್ ದ ಲಿಸ್ಟ್ ಇನ್ ಮೇನ್. ಸೊ ಮೇನಲ್ಲಿ ಮೆಮರಿ ಅಡ್ರೆಸ್ ಏನು ಬಂದಿತ್ತು, 90615968. ಸೊ ಈ ಮೆಮರಿ ಅಡ್ರೆಸ್ ಏನಾದರೂ ಬರ್ಬೋದು. ಸೊ ಐ ಡಿ ಫಂಕ್ಷನಿಂದ ನಿಮಗೆ ಮೆಮರಿ ಅಡ್ರೆಸ್ ಬರುತ್ತೆ, ಒಂದೊಂದು ಸಿಸ್ಟಮಲ್ಲಿ ಒಂದೊಂದು ಮೆಮರಿ ಅಡ್ರೆಸ್ ಬರುತ್ತೆ. ಸೊ ಲಿಸ್ಟ್ ಬಿಫೋರ್ ದ ಫಂಕ್ಷನ್ ಕಾಲ್ ಮುಂಚೆ ಇದು ಲಿಸ್ಟ್ ಆಗಿತ್ತು. ಸೊ ಈಗ ಫಂಕ್ಷನ್ ಕಾಲ್ ಆದಮೇಲೆ ಏನಾಗುತ್ತೆ, ಸೊ ಫಂಕ್ಷನ್ ಕಾಲ್ ಆದಮೇಲೆ ಐ ಡಿ ಆಫ್ ಲಿಸ್ಟ್ 2. ಸೊ ಕಾಲ್ ಆದಮೇಲೆ ಏನಾಗುತ್ತೆ, ಸೊ ಮತ್ತೆ ಐ ಡಿ ಪ್ರಿಂಟ್ ಮಾಡ್ತಾಯಿವಿ. ಈ ಐ ಡಿ ಸೇಮ್ ಬರುತ್ತೆ, ಸ್ಟಾರ್ಟಿಂಗಲ್ಲಿ ಸೇಮ್ ಬರುತ್ತೆ. ಸೊ ಎಲ್ಲಿ ವೇರಿಯೇಷನ್ ಆಗುತ್ತೆ, ನೀವು ಹೊಸ ಲಿಸ್ಟ್ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇರಾ. ಸೊ ಲಿಸ್ಟ್ ವ್ಯಾಲ್ಯೂ ಅಪ್ಡೇಟ್ ಮಾಡ್ತಾ ಇರಾ. ಸೊ ಅಪ್ಡೇಟ್ ಮಾಡಿದಾಗ ಏನಾಗುತ್ತೆ, ಸೊ ಐ ಡಿ ಚೇಂಜ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಐ ಡಿ ಆಫ್ ದ ಲಿಸ್ಟ್ ಆಫ್ಟರ್ ಚೇಂಜ್ ಈ ಐ ಡಿ ಬೇರೆ ಇದೆ. ಸೊ ಈ ಐ ಡಿ ಮತ್ತು ಈ ಐ ಡಿ ಮ್ಯಾಚ್ ಆಗೋದಿಲ್ಲ, ಯಾಕಂದರೆ ಇದು 10 20 30ಗೆ ರೆಫರ್ ಆಗ್ತಿದೆ. ಸೊ ಈ ವ್ಯಾಲ್ಯೂಸ್ 10 20 30 40 50 60ಗೆ ರೆಫರ್ ಆಗ್ತಿದೆ. ಸೊ ಐ ಡಿಸ್ ಬೇರೆ ಆಗುತ್ತೆ. ಹೌದಾ? ಸೊ ನೆಕ್ಸ್ಟು ಫಂಕ್ಷನ್ ಕಾಲ್ ಆದಮೇಲೆ ಮತ್ತೆ ಕಾಲಿಂಗ್ ಫಂಕ್ಷನ್ಗೆ ಬರ್ತೀವಿ. ಸೊ ಇಲ್ಲಿ ಕೋಡ್ ಇಷ್ಟೇ, ನೀವು ಒಂದು ಹೊಸ ಲಿಸ್ಟ್ ಕ್ರಿಯೇಟ್ ಮಾಡಿದ್ರೆ ಅಥವಾ ಹೊಸ ವ್ಯಾಲ್ಯೂಸ್ಗೆ ಅಸೈನ್ ಮಾಡಿದ್ರೆ ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಆದರೆ ಸೊ ಅದು ಮೈನ್ ಫಂಕ್ಷನಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಸೊ ಈಗ ಮತ್ತೆ ಕಾಲಿಂಗ್ ಫಂಕ್ಷನ್ಗೆ ಬರ್ತೀರಾ. ದ ಲಿಸ್ಟ್ ಆಫ್ಟರ್ ದ ಫಂಕ್ಷನ್ ಕಾಲ್. ಸೊ ಲಿಸ್ಟ್ ಆಫ್ಟರ್ ದ ಫಂಕ್ಷನ್ ಕಾಲ್ ಏನಾಗುತ್ತೆ, 10 20 30 ನೀವು ಚೇಂಜ್ ಮಾಡಿದ್ದೀರಾ. 10 20 30 40 50 60ಇಂದ ವ್ಯಾಲ್ಯೂಸ್ ಚೇಂಜ್ ಮಾಡಿರಾ. ಈ 10 20 30 ಬರೀ ಈ ಫಂಕ್ಷನ್ಗೆ ಮಾತ್ರ ಸೀಮಿತ ಆಗುತ್ತೆ, ಇಲ್ಲಿ ಅದು ರಿಫ್ಲೆಕ್ಟ್ ಆಗೋದಿಲ್ಲ. ಸೊ ಇಲ್ಲಿ ಯಾವ ವ್ಯಾಲ್ಯೂ ತೊಗೊಳುತ್ತೆ, ಲಿಸ್ಟ್ 1 ಅಂದರೆ ಇದೇ ಹಳೆ ವ್ಯಾಲ್ಯೂನೇ ತೊಗೊಳುತ್ತೆ. ಸೊ 10 20 30 40 50 60ನೇ ಇಲ್ಲಿ ಔಟ್ಪುಟ್ ಬರೋದು ನಿಮಗೆ. ಓಕೆ, ಸೊ ಏನು ಹೇಳ್ಬೋದು ಇಲ್ಲಿ, ಸೊ ನೀವು ಒಂದು ಹೊಸ ಲಿಸ್ಟ್ ಏನಾದರೂ ಕ್ರಿಯೇಟ್ ಮಾಡಿದ್ರೆ ಇನ್ ದ ಫಂಕ್ಷನ್, ನೀವು ಏನೇ ಚೇಂಜ್ ಮಾಡಿದ್ರು ಆ ಲಿಸ್ಟಲ್ಲಿ ಅಥವಾ ಆ ಫಂಕ್ಷನಲ್ಲಿ ಅದು ಮೈನ್ ಫಂಕ್ಷನ್ಗೆ ರಿಫ್ಲೆಕ್ಟ್ ಆಗೋದಿಲ್ಲ ಅಥವಾ ಮೈನ್ ಪ್ರೋಗ್ರಾಮ್ಗೆ ರಿಫ್ಲೆಕ್ಟ್ ಆಗೋದಿಲ್ಲ. ವಾಟ್ ಎವರ್ ಚೇಂಜ್ ಯು ಮೇಡ್ ಇನ್ ದ ಕಾಲಿಂಗ್ ಫಂಕ್ಷನ್ ಇಸ್ ನಾಟ್ ರಿಫ್ಲೆಕ್ಟೆಡ್. ಅಂದರೆ ಕಾಲಿಂಗ್ ಅಲ್ಲ, ಸಾರಿ, ಇದು ಕಾಲ್ಡ್ ಫಂಕ್ಷನ್. ಸೊ ಯೂಸರ್ ಡಿಫೈನ್ ಫಂಕ್ಷನ್ ನೀವೇನೇ ಚೇಂಜ್ ಮಾಡಿದ್ರು ಅದು ಕಾಲಿಂಗ್ ಫಂಕ್ಷನ್ಗೆ ರಿಫ್ಲೆಕ್ಟ್ ಆಗೋದಿಲ್ಲ ಯಾವಾಗ ನೀವು ಒಂದು ಹೊಸ ಲಿಸ್ಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದಾಗ. ಓಕೆ, ಸೊ ಇದು ಪಾಸಿಂಗ್ ಲಿಸ್ಟ್ ಆಸ್ ಆರ್ಗ್ಯುಮೆಂಟ್ಸ್, ಇದು ಲಾಸ್ಟ್ ಕಾನ್ಸೆಪ್ಟ್ ಇತ್ತು ಈ ಚಾಪ್ಟ್ರಲ್ಲಿ. ಸೊ ಈ ಕಾನ್ಸೆಪ್ಟ್ನ ನೀವು ಡೆಮಾನ್ಸ್ಟ್ರೇಟ್ ಮಾಡಿ ಕೂಡ ನೋಡ್ಬೋದು. ಸೊ ಆ ಔಟ್ಪುಟ್ ಬೇರೆ ಬೇರೆ ಬರುತ್ತೆ. ಈ ಕೇಸಲ್ಲಿ ಸಿನಾರಿಯೋ ಎ ಅಲ್ಲಿ ಸೊ ಒಂದೇ ಲಿಸ್ಟ್ ಮೇಲೆ ನೀವು ಆ್ಯಕ್ಟ್ ಮಾಡ್ತಾ ಇರಾ. ಓಕೆ, ಸೊ ಇದನ್ನು ಕ್ವಿಕ್ಕಾಗಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ಜಸ್ಟ್ ಇದೇ ಥರ ಒಂದು ಎಕ್ಸಾಂಪಲ್ ತೊಗೊಂಡು ಡೆಮಾನ್ಸ್ಟ್ರೇಟ್ ಮಾಡೋಣ. ಲಿಸ್ಟ್ ಆಸ್ ಆರ್ಗ್ಯುಮೆಂಟ್ಸ್ ಟು ಫಂಕ್ಷನ್. ಸೊ ಸ್ಟೂಡೆಂಟ್ಸ್, ಐಡಲ್ ಓಪನ್ ಮಾಡಿದ್ದೀವಿ, ಈಗ ಸ್ಕ್ರಿಪ್ಟ್ ಮೋಡಲ್ಲೇ ಓಪನ್ ಮಾಡೀನಿ. ಸೊ ಈ ಲಿಸ್ಟ್ ಆಸ್ ಆರ್ಗ್ಯುಮೆಂಟ್ಸ್ ಟು ಫಂಕ್ಷನ್ ಅದೇ ಥರ ಪ್ರೋಗ್ರಾಮ್ ಒಂದು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸಿನಾರಿಯೋ ಎ ಫಸ್ಟ್ ನೋಡೋಣ. ಸೊ ಸಿನಾರಿಯೋ ಎ ಅಲ್ಲಿ ಸೊ ಚೇಂಜಸ್ ಮೇಡ್, ನೀವೇನೇ ಚೇಂಜಸ್ ಮಾಡಿದ್ರು ಚೇಂಜಸ್ ಮೇಡ್ ಟು ಕಾಲ್ಡ್ ಫಂಕ್ಷನ್ ನೀವೇನೇ ಚೇಂಜ್ ಮಾಡಿದ್ರು ಈಸ್ ರಿಫ್ಲೆಕ್ಟೆಡ್. ಸೊ ರಿಫ್ಲೆಕ್ಟ್ ಆಗುತ್ತೆ ಬ್ಯಾಕ್ ಟು ಕಾಲಿಂಗ್ ಫಂಕ್ಷನ್. ಸೊ ಕಾಲಿಂಗ್ ಫಂಕ್ಷನ್ಗೆ ನೀವು ಮಾಡೋ ಚೇಂಜ್ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ. ಕರೆಕ್ಟಾ? ಸೊ ಈಗ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡೋಣ, ಡಿ ಎಫ್. ಸೊ ಡಿ ಎಫ್ ಅನ್ನೋದು ಕೀವರ್ಡ್. ಸೊ ಈಗ ನಾವೇ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡೋಣ. ಇಂಕ್ರಿಮೆಂಟ್ ಅಂತ ತೊಗೊಂಡ್ವಲ್ಲ ಅದೇ ಥರ ನಾವು ತೊಗೊಳ್ಳೋಣ. ಇಲ್ಲಿ ಇಂಕ್ರಿಮೆಂಟ್ ಅನ್ನೇ ತೊಗೊಳ್ಳೋಣ. ಸೊ ಫಂಕ್ಷನ್ ನೇಮ್ ಏನಾದರೂ ತೊಗೊಬೋದು ನೀವು. ಸೊ ಇಲ್ಲಿ ಒಂದು ಆರ್ಗ್ಯುಮೆಂಟ್ ಪಾಸ್ ಮಾಡೋಣ, ಲಿಸ್ಟ್ 2. ಸೊ ಲಿಸ್ಟ್ 2 ಅಲ್ಲಿ ಒಳಗಡೆ ಸೊ ಈಗ ಏನು ಮಾಡ್ತೀರಾ, ಫಸ್ಟ್ ಕೇಸಲ್ಲಿ ಫಾರ್ ಲೂಪ್ ಯೂಸ್ ಮಾಡಿ ಆ್ಯಂಡ್ ಅದೇ ವ್ಯಾಲ್ಯೂಸ್ 2 ಇಂದ ಇನ್ಕ್ರೀಸ್ ಮಾಡಿ. ಸೊ ಅದೇ ಲಿಸ್ಟ್ ಮೇಲೆ ನೀವು ಆ್ಯಕ್ಟ್ ಮಾಡ್ತಾ ಇರಾ. ಕರೆಕ್ಟಾ? ಸೊ ಈಗ ಜಸ್ಟ್ ಫಾರ್ ಲೂಪ್ ಯೂಸ್ ಮಾಡಿಬಿಡ್ತೀನಿ. ಫಾರ್ ಐ ಇನ್ ರೇಂಜ್
0 to LEN of list 2. LEN of list 2ಗೆ ಸೊ LEN ಲೆಂತು ಸೊ ಎಷ್ಟು ಎಲಿಮೆಂಟ್ಸ್ ಪಾಸ್ ಮಾಡ್ತೀವಿ 5 ಪಾಸ್ ಮಾಡಿದ್ರೆ ಸೊ LEN of list 2 5 ವ್ಯಾಲ್ಯೂಸ್ ಇರುತ್ತೆ. ಸೊ 4 times 0 1 2 3 4 ವರೆಗೂ ರನ್ ಆಗುತ್ತೆ. ಕರೆಕ್ಟಾ? ಸೊ ಈಗ ಏನು ಮಾಡೋಣ, ಈ ಲಿಸ್ಟ್ 2 ಆಫ್ ಐನ ಸೊ ವ್ಯಾಲ್ಯೂ ಅದೇ ಲಿಸ್ಟ್ ಮೇಲೆ ಆ್ಯಕ್ಟ್ ಮಾಡೋಣ. ಅದೇ ಲಿಸ್ಟ್ 2 ಆಫ್ ಐ +2 ಮಾಡ್ಬೋಣ, ಸೊ ಅಥವಾ +3 ಮಾಡೋಣ. ಓಕೆ, ಸೊ ಇದಾದಮೇಲೆ ಐ ಡಿ ಪ್ರಿಂಟ್ ಮಾಡಿ ನೋಡೋಣ ಇಲ್ಲಿ. ಸೊ ಐ ಡಿ ಪ್ರಿಂಟ್ ಮಾಡಿ ನೋಡೋಣ ಇಲ್ಲಿ. ಸೊ ಸೇಮ್ ಐ ಡಿ ಮೇಲೆ ಅದು ಆ್ಯಕ್ಟ್ ಮಾಡುತ್ತೆ. ಓಕೆ, ಸೊ ಐ ಥಿಂಕ್ ಇದು ಇಲ್ಲೇ ಪ್ರಿಂಟ್ ಮಾಡಿದ್ರೆ ಬೆಟರು. ಸೊ ಫಾರ್ ಲೂಪ್ ಒಳಗೆ ಪ್ರಿಂಟ್ ಮಾಡ್ಬೋಣ. ಸೊ ಫಾರ್ ಲೂಪ್ ಒಳಗೆ ಸೊ ಪ್ರಿಂಟ್ ಐ ಡಿ ಆಫ್ ಲಿಸ್ಟ್ 2 ಈಸ್ ಈಕ್ವಲ್ ಟು ಐ ಡಿ ಫಂಕ್ಷನ್ ಕಾಲ್ ಮಾಡೋಣ ಇಲ್ಲಿ ಲಿಸ್ಟ್ 2. ಕರೆಕ್ಟಾ? ಸೊ ಇದಿಷ್ಟು ನಮ್ಮ ಫಂಕ್ಷನ್. ಸೊ ಏನು ಮಾಡಿದ್ದೀವಿ, ಯೂಸರ್ ಡಿಫೈನ್ ಫಂಕ್ಷನಲ್ಲಿ ಇಂಕ್ರಿಮೆಂಟ್ ಅಂತ ಫಂಕ್ಷನ್ ತೊಗೊಂಡಿವಿ. ಲಿಸ್ಟ್ 2 ಅದು ನೀವು ಕಾಲಿಂಗ್ ಫಂಕ್ಷನಿಂದ ಪಾಸ್ ಮಾಡೋ ವ್ಯಾಲ್ಯೂಸ್ ಇಲ್ಲಿ ಅಸೈನ್ ಆಗುತ್ತೆ. ಸೊ ಈ ಆಪ್ರೇಷನ್ ಮಾಡಿದ್ದೀವಿ, ರೇಂಜ್ ಫಂಕ್ಷನ್ ಯೂಸ್ ಮಾಡಿವಿ. ಅದೇ ಲಿಸ್ಟ್ ಮೇಲೆ ವ್ಯಾಲ್ಯೂಸ್ 3ಇಂದ ಇನ್ಕ್ರೀಸ್ ಮಾಡಿದ್ದೀವಿ ಈಚ್ ಟೈಮ್. ಈಗ ಅದೇ ಲಿಸ್ಟ್ ಮೇಲೆ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಇಲ್ಲಿ ಏನೇ ಚೇಂಜ್ ಮಾಡಿದ್ರು ಮೇನ್ ಫಂಕ್ಷನ್ಗೆ ರಿಫ್ಲೆಕ್ಟ್ ಆಗುತ್ತೆ. ಈಗ ಮೇನ್ ಫಂಕ್ಷನ್ ಬರೆದ್ಬೋಣ. ಓಕೆ, ಸೊ ಮೇನ್ ಪ್ರೋಗ್ರಾಮ್ ಬರೆಯೋಣ ಇವಾಗ. ಸೊ ಮೇನ್ ಪ್ರೋಗ್ರಾಮಲ್ಲಿ ಏನು ಮಾಡೋಣ, ಸೊ ಮೇನ್ ಪ್ರೋಗ್ರಾಮ್ ಒಂದು ಲಿಸ್ಟ್ ತೊಗೊಳ್ಳೋಣ. ಲೆಟ್ಸ್ ಸೇ ಅದು ಲಿಸ್ಟ್ 1 ಅಂತ ಇರಲಿ. ಸೊ ಲಿಸ್ಟ್ 1 ನಾವು ವ್ಯಾಲ್ಯೂಸ್ ಕೊಡೋಣ 10 20 30 40 4 ವ್ಯಾಲ್ಯೂಸ್ ಕೊಟ್ಟಿರೋಣ. ಸೊ ಇದಾದಮೇಲೆ ಸೊ ವಿಲ್ ಜಸ್ಟ್ ಪ್ರಿಂಟ್ ದ ಐ ಡಿ. ಸೊ ಐ ಡಿ ಪ್ರಿಂಟ್ ಮಾಡೋಣ. ಮೆಮರಿ ಅಡ್ರೆಸ್ ಐ ಡಿ ಆಫ್ ಲಿಸ್ಟ್ 1 ಈಸ್ ಈಕ್ವಲ್ ಟು ಸೊ ಐ ಡಿ ಫಂಕ್ಷನ್ ಕಾಲ್ ಮಾಡೋಣ ಇಲ್ಲಿ ಲಿಸ್ಟ್ 1. ಓಕೆ, ಇದು 1 ಐ ಥಿಂಕ್ ಈ ಕಡೆ ಬರಬೇಕು. ಓಕೆ, ಸೊ ಈಗ ಜಸ್ಟ್ ಲಿಸ್ಟ್ನ ಪ್ರಿಂಟ್ ಮಾಡೋಣ ಇಲ್ಲಿ. ಸೊ ವಿಲ್ ಜಸ್ಟ್ ಪ್ರಿಂಟ್ ಲಿಸ್ಟ್ ಬಿಫೋರ್ ಕಾಲಿಂಗ್. ಸೊ ಕಾಲ್ ಮಾಡೋಕ್ಕೆ ಮುಂಚೆ ಏನಿದೆ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸೊ ಲಿಸ್ಟ್ 1 ಪ್ರಿಂಟ್ ಮಾಡೋಣ. ಓಕೆ, ಸೊ ಏನು ಮಾಡಿದ್ದೀವಿ ಇಲ್ಲಿ ಫಸ್ಟು ಐ ಡಿ, ಈ ಲಿಸ್ಟ್ದು ಐ ಡಿ ಏನು ಮೆಮರಿ ಅಡ್ರೆಸ್ ಫಸ್ಟ್ ಪ್ರಿಂಟ್ ಆಗುತ್ತೆ. ಅದಾದಮೇಲೆ ಕಾಲ್ ಮಾಡೋಕ್ಕೆ ಮುಂಚೆ ಈ ಲಿಸ್ಟ್ ಪ್ರಿಂಟ್ ಆಗುತ್ತೆ 10 20 30 40 50 40 ತೊಗೊಂಡು ನೀವು 4 ವ್ಯಾಲ್ಯೂಸ್ ಪ್ರಿಂಟ್ ಆಗುತ್ತೆ. ಈಗ ಈ ಫಂಕ್ಷನ್ನ ಕಾಲ್ ಮಾಡೋಣ, ಇಂಕ್ರಿಮೆಂಟ್ ಫಂಕ್ಷನ್ ಕಾಲ್ ಮಾಡೋಣ. ಸೊ ಇಂಕ್ರಿಮೆಂಟ್ ಲಿಸ್ಟ್ನ ಪಾಸ್ ಮಾಡೋಣ, ನಮ್ಮ ಲಿಸ್ಟ್ 1 ಪಾಸ್ ಮಾಡೋಣ. ಸೊ ಫಸ್ಟ್ ಕೋಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಲಿಸ್ಟ್ 1ಅಲ್ಲಿ ನೀವು 4 ವ್ಯಾಲ್ಯೂಸ್ ತೊಗೊಂಡಿರ 10 20 30 40. ಸೊ ಈಗ ಐ ಡಿ ಪ್ರಿಂಟ್ ಆಗುತ್ತೆ, ಮತ್ತೆ ಸೇಮ್ ಲಿಸ್ಟ್ ಪ್ರಿಂಟ್ ಆದ ಕಾಲ್ ಮಾಡೋಕ್ಕೆ ಮುಂಚೆ. ಸೊ ಇಲ್ಲಿ ಕಾಲ್ ಮಾಡಿದ್ರಾ, ಸೊ ಇದೇ ವ್ಯಾಲ್ಯೂಸ್ ಈ ಲಿಸ್ಟ್ 2ಗೆ ಹೋಗುತ್ತೆ. ಸೊ 10 20 30 40 LEN ಆಫ್ ಲಿಸ್ಟ್ 4 ಇರುತ್ತೆ. ಸೊ ಐ ವ್ಯಾಲ್ಯೂ ಏನೇನು ಬರುತ್ತೆ 0 1 2 3 4 ಸಲ ರನ್ ಆಗುತ್ತೆ. ಸೊ ಈಚ್ ವ್ಯಾಲ್ಯೂಸ್ ನೀವು 3ಇಂದ ಇನ್ಕ್ರೀಸ್ ಮಾಡ್ತಾ ಇರಾ. ನಿಮ್ಮ ಔಟ್ಪುಟ್ ಇಲ್ಲಿ ಒರಿಜಿನಲ್ ಲಿಸ್ಟ್ ಮೇಲೆ ಆ್ಯಕ್ಟ್ ಮಾಡ್ತಾ ಇರಾ. ಸೊ ಇಲ್ಲಿ 13 23 33 43 ಬರಬೇಕು ಔಟ್ಪುಟ್. ಸೊ ಮೇನ್ ಪ್ರೋಗ್ರಾಮಲ್ಲಿ ಫಂಕ್ಷನ್ ಕಾಲ್ ಆದಮೇಲೆ ಕೂಡ ನಾನು ಲಿಸ್ಟ್ ಪ್ರಿಂಟ್ ಮಾಡ್ತೀನಿ. ನೀವು ನೋಡ್ಬೋದು ಅದೇ ಲಿಸ್ಟ್ ಇರಲ್ಲ, ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ ಇವಾಗ. ಸೊ ಫಂಕ್ಷನ್ ಕಾಲ್ ಆದಮೇಲೆ ಕೂಡ ಇದೇ ಲೈನ್ ಕಾಪಿ ಪೇಸ್ಟ್ ಮಾಡೋಣ. ಸೊ ಲಿಸ್ಟ್ ಆಫ್ಟರ್ ಕಾಲಿಂಗ್ ಅಂತ ಇಲ್ಲಿ ಕೊಡೋಣ. ಸೊ ಲಿಸ್ಟ್ ಆಫ್ಟರ್ ಕಾಲಿಂಗ್. ಸೊ ಏನು ಬರುತ್ತೆ ಔಟ್ಪುಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಲಿಸ್ಟ್ ಆಫ್ಟರ್ ಕಾಲಿಂಗ್. ಸೊ ಇಲ್ಲಿ ಏನಾಗುತ್ತೆ, ಸೊ ಬಿಫೋರ್ ಕಾಲಿಂಗ್ ಏನಾಗುತ್ತೆ 10 20 30 40. ಆಫ್ಟರ್ ಕಾಲಿಂಗ್ ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗಿತ್ತು. ಎಲ್ಲಿ ಕಾಲ್ಡ್ ಫಂಕ್ಷನಲ್ಲಿ ನೀವು ಚೇಂಜ್ ಮಾಡಿದ್ದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ಆಫ್ಟರ್ ಕಾಲಿಂಗ್ 10 20 30 40 ಬರಲ್ಲ. ಸೊ 13 ಆಮೇಲೆ 23 33 43 ಬರುತ್ತೆ. ಸೊ ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಜಸ್ಟ್ ರನ್ ಮಾಡಿ ತೋರಿಸ್ತೀನಿ, ರನ್ ಮಾಡಿ ನೋಡ್ಬೋಣ. ಸೊ ರನ್ ಮಾಡ್ಯೂಲ್. ಸೊ ಇಲ್ಲಿ ನೋಡ್ಬೋದು. ಸೊ ಇನಿಷಿಯಲಿ ಐ ಡಿ ಆಫ್ ಲಿಸ್ಟ್ 1 ಇದು ಬಂದಿತ್ತು. ಸೊ ಅದಾದಮೇಲೆ ಲಿಸ್ಟ್ ಬಿಫೋರ್ ಕಾಲಿಂಗ್ ನೀವು ಕಾಲ್ ಮಾಡೋಕ್ಕೆ ಮುಂಚೆ 10 20 30 40 ಇತ್ತು. ಸೊ ನೀವು ಕಾಲ್ ಮಾಡಾದ್ಮೇಲೆ ಏನಾಗುತ್ತೆ, ಸೊ ಐ ಡಿ ಆಫ್ ಲಿಸ್ಟ್ 2 ಇಷ್ಟೊಂದು ಸಲ ಏನಕ್ಕೆ ಪ್ರಿಂಟ್ ಆಗಿದೆ ಅಂದರೆ ನಾವು ಲೂಪಲ್ಲಿ ಇದನ್ನು ಪ್ರಿಂಟ್ ಮಾಡ್ತಾ ಇದ್ವಿ. ಸೊ ಐ ಡಿ ಎಲ್ಲ ಕಡೆ ಸೇಮೇ ಇದೆ, ಸೊ ಚೇಂಜ್ ಆಗಿಲ್ಲ. ಸೊ ಅದಾದಮೇಲೆ ನೀವು 3ಇಂದ ಇನ್ಕ್ರೀಸ್ ಮಾಡಾದ್ಮೇಲೆ ಮೇನ್ ಪ್ರೋಗ್ರಾಮ್ ಬರ್ತೀರಾ. ಮೇನ್ ಪ್ರೋಗ್ರಾಮಿಂಗಲ್ಲಿ ಕೂಡ ಸೊ ವ್ಯಾಲ್ಯೂಸ್ ಚೇಂಜ್ ಆಗಿದೆ ಇಲ್ಲಿ. ಏನಕ್ಕೆ, ಸೊ ನೀವು ಕಾಲ್ಡ್ ಫಂಕ್ಷನಲ್ಲಿ ಮಾಡೋ ಚೇಂಜಸ್ ಕಾಲಿಂಗ್ ಫಂಕ್ಷನಲ್ಲೂ ರಿಫ್ಲೆಕ್ಟ್ ಆಗಿದೆ. ಇದು ಸಿನಾರಿಯೋ 1. ಸೊ ಅದೇ ಲಿಸ್ಟ್ ಮೇಲೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಸೊ ಅದೇ ಲಿಸ್ಟ್ ನೀವು ಚೇಂಜ್ ಮಾಡ್ತಾ ಇದ್ದೀರಾ. ಸೊ ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಲ್ಲ. ಸಿನಾರಿಯೋ 2 ಏನು, ಸಿನಾರಿಯೋ 2 ಅಲ್ಲಿ ನಾವೇ ಒಂದು ಹೊಸ ಲಿಸ್ಟ್ ಕ್ರಿಯೇಟ್ ಮಾಡೋಣ. ಸೊ ಫಂಕ್ಷನ್ ಒಳಗೆ ನಾವೇ ಒಂದು ಹೊಸ ಲಿಸ್ಟ್ ಕ್ರಿಯೇಟ್ ಮಾಡಿದ್ರೆ ಐ ಡಿ ಬದಲಾಗುತ್ತೆ. ಇಲ್ಲಿ ಐ ಡಿ ಸೇಮ್ ಇರೋದಿಲ್ಲ. ಓಕೆ, ಸೊ ಆ ಸಿನಾರಿಯೋ 2 ಕೂಡ ನೋಡ್ಬೋಣ. ಇಲ್ಲಿ ಸಿನಾರಿಯೋ 2 ಏನು ಮಾಡೋದು ಅಂದರೆ, ಸೊ ಇಲ್ಲಿ ಲಿಸ್ಟ್ 2 ಇದೆಯಲ್ಲ, ಸೊ ಇಲ್ಲಿ ಫಾರ್ ಲೂಪ್ ಏನು ಬೇಡ, ಇಲ್ಲಿ ನಾವೇ ಹೊಸ ಲಿಸ್ಟ್ ಕ್ರಿಯೇಟ್ ಮಾಡ್ಬೋಣ. ಈ ಲಿಸ್ಟು ವ್ಯಾಲ್ಯೂಸ್ ನಾವು ಚೇಂಜ್ ಮಾಡೋಣ ಇವಾಗ. ಓಕೆ, ಸೊ ಈಗ ಜಸ್ಟ್ ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ಫಾರ್ ಲೂಪ್ ಏನು ಬೇಡ ಇವಾಗ ಸಿನಾರಿಯೋ 2ಗೆ ವಿಲ್ ಜಸ್ಟ್ ಚೇಂಜ್ ಲಿಸ್ಟ್ 2 ವ್ಯಾಲ್ಯೂಸ್ನೇ 10 20 30 40 ನಾವು ಚೇಂಜ್ ಮಾಡೋಣ. ಲೆಟ್ಸ್ ಸೇ 10 20ಗೆ ಚೇಂಜ್ ಮಾಡೋಣ. ಓಕೆ, ಸೊ ಈಗ ಏನು ಅಬ್ಸರ್ವ್ ಮಾಡಬೇಕು ನೀವು, ಐ ಡಿ ಆಫ್ ಲಿಸ್ಟ್ 1 ಯಾವುದೋ ಒಂದು ಐ ಡಿ ಬರುತ್ತೆ. ಸೊ ಲಿಸ್ಟ್ 1 ನೀವು ಪ್ರಿಂಟ್ ಮಾಡಿದಾಗ 10 20 30 40 ಬಿಫೋರ್ ಕಾಲ್ ಮಾಡಾದ್ಮೇಲೆ ಕಂಟ್ರೋಲ್ ಇಲ್ಲಿಗೆ ಹೋಗುತ್ತೆ. ಸೊ 10 20 30 40 ಲಿಸ್ಟ್ 2ಗೆ ಅಸೈನ್ ಆಗುತ್ತೆ. ಸೊ ಈಗ ಲಿಸ್ಟ್ 2 ವ್ಯಾಲ್ಯೂಸ್
10 20 30 40 ಇಂದ 10 20 ನೀವು ಚೇಂಜ್ ಮಾಡ್ತಾ ಇರಾ. ಸೊ ಇಲ್ಲಿ ಚೇಂಜ್ ಮಾಡಿದಾಗ ಏನಾಗುತ್ತೆ, ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಆದರೆ ಏನಾಗುತ್ತೆ, ಈ ಫಂಕ್ಷನಲ್ಲಿ ಮಾತ್ರ ಅದು ವ್ಯಾಲಿಡ್, ಆಚೆ ಅದು ವ್ಯಾಲಿಡ್ ಆಗೋದಿಲ್ಲ. ಸೊ ಈಗ ಐ ಡಿ ಆಫ್ ಲಿಸ್ಟು ಬೇರೆ ಐ ಡಿ ಬರುತ್ತೆ. ಯಾಕೆ, ಇಲ್ಲಿ ವ್ಯಾಲ್ಯೂ ಚೇಂಜ್ ಮಾಡಿದ್ದೀರಾ ನೀವು. ಸೊ ಮತ್ತೆ ಇಲ್ಲಿಂದ ಕಾಲಿಂಗ್ ಫಂಕ್ಷನಿಂದ ಕಾಲ್ಡ್ ಫಂಕ್ಷನಿಂದ ಮತ್ತೆ ಕಂಟ್ರೋಲ್ ಇಲ್ಲಿ ಕಾಲಿಂಗ್ ಫಂಕ್ಷನ್ಗೆ ಬಂದಮೇಲೆ ನೀವು ಲಿಸ್ಟ್ ಆಫ್ಟರ್ ಕಾಲಿಂಗ್ ಮತ್ತೆ ಲಿಸ್ಟ್ ಒನ್ ಪ್ರಿಂಟ್ ಮಾಡಿದ್ರೆ ಏನು ಬರುತ್ತೆ, ಸೊ 10 20 30 40ನೇ ಬರಬೇಕು. ಅಪ್ಡೇಟೆಡ್ ವ್ಯಾಲ್ಯೂಸ್ ಬರೋಲ್ಲ. ಯಾಕೆ, ಹೊಸ ಆಬ್ಜೆಕ್ಟ್ ಬರೀ ಈ ಫಂಕ್ಷನ್ಗೆ ಮಾತ್ರ ವ್ಯಾಲಿಡ್, ಇಲ್ಲಿ ವ್ಯಾಲಿಡ್ ಇರೋದಿಲ್ಲ. ಸೊ ವಾಟ್ ಎವರ್ ಚೇಂಜ್ ಯು ಮೇಡ್ ಟು ದ ಕಾಲ್ಡ್ ಫಂಕ್ಷನ್ ನೀವು ಚೇಂಜ್ ಮಾಡ್ತಿರಲ್ಲ, ಇಟ್ ಇಸ್ ನಾಟ್ ರಿಫ್ಲೆಕ್ಟೆಡ್ ಇನ್ ದ ಕಾಲಿಂಗ್ ಫಂಕ್ಷನ್. ಸೊ ಕಾಲಿಂಗ್ ಫಂಕ್ಷನ್ ಮೇನ್ ಫಂಕ್ಷನಲ್ಲಿ ಅದು ರಿಫ್ಲೆಕ್ಟ್ ಆಗೋದಿಲ್ಲ, ಅಥವಾ ಮೇನ್ ಪ್ರೋಗ್ರಾಮಿಂಗಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಸೊ ಔಟ್ಪುಟ್ ನೋಡ್ಬೋಣ. ಸೊ ಇಲ್ಲ ಅಬ್ಸರ್ವ್ ಮಾಡಿ, ಲಾಸ್ಟಲ್ಲಿ 10 20 30 40ನೇ ಇರುತ್ತೆ ಔಟ್ಪುಟ್. ಸೊ ಇಲ್ಲಿ ನೋಡ್ಬೋದು ಲಾಸ್ಟಲ್ಲಿ ಅದೇ ವ್ಯಾಲ್ಯೂ ಔಟ್ಪುಟ್ ಇದೆ. ಸೊ ನೀವು 10 20 ಅಂತ ಚೇಂಜ್ ಮಾಡಿದ್ರು ಇಲ್ಲಿ ಚೇಂಜ್ ಆಗಿಲ್ಲ. ಬಟ್ ಫಸ್ಟ್ ಕೇಸಲ್ಲಿ ನೀವು 3ನ ಇನ್ಕ್ರೀಸ್ ಮಾಡಿದಾಗ ಇಲ್ಲೂ ಇನ್ಕ್ರೀಸ್ ಆಯಿತು. ಸೆಕೆಂಡ್ ಕೇಸಲ್ಲಿ ಏನಾಗಿದೆ, ಐ ಡಿ ಆಫ್ ದ ಲಿಸ್ಟ್ ಈ ಮೆಮರಿ ಅಡ್ರೆಸ್ಸಲ್ಲಿ 10 20 30 40 ಇದೆ. ಸಿನಾರಿಯೋ 2 ಅಲ್ಲಿ ಲಿಸ್ಟ್ ಬಿಫೋರ್ ಕಾಲಿಂಗ್ 10 20 30 40 ನೀವು ಪಾಸ್ ಮಾಡ್ತಾ ಇರಾ. ಸೊ ಪಾಸ್ ಮಾಡಾದ್ಮೇಲೆ ನೀವು ವ್ಯಾಲ್ಯೂ ಚೇಂಜ್ ಮಾಡಿದ್ರಿ 10 20 30 40ನ ನೀವೇ ಹೊಸ ವ್ಯಾಲ್ಯೂ ಅಪ್ಡೇಟ್ ಮಾಡಿದ್ರಿ 10 and 20 ಅಂತ. ಸೊ ಆವಾಗ ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಐ ಡಿ ಬೇರೆ ಇದೆ, ಇಲ್ಲಿ ನೋಡ್ಬೋದು ಈ ಐ ಡಿ ಬೇರೆ ಬರುತ್ತೆ ಇಲ್ಲಿ. ಸೊ ಬೇರೆ ಬಂದರೆ ಏನಾಯಿತು, ಸೊ ಫಂಕ್ಷನಲ್ಲಿ ಮಾತ್ರ ಅದು 10 20 ಆಗಿ ಚೇಂಜ್ ಆಗಿದೆ. ಮೇನ್ ಪ್ರೋಗ್ರಾಮಿಂಗಲ್ಲಿ ಚೇಂಜ್ ಆಗಿಲ್ಲ. ಮೇನ್ ಪ್ರೋಗ್ರಾಮಿಂಗಲ್ಲಿ ನೀವು ಲಿಸ್ಟ್ ಪ್ರಿಂಟ್ ಮಾಡಿದ್ರೆ ಸೊ ಸೇಮ್ ಲಿಸ್ಟ್ 10 20 30 40 ಅಂತಲೇ ಪ್ರಿಂಟ್ ಆಗುತ್ತೆ. ಓಕೆ, ದಿಸ್ ವಾಸ್ ದ ಲಾಸ್ಟ್ ಟಾಪಿಕ್. ಈ ಟಾಪಿಕ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಲಿಸ್ಟ್ ಆಸ್ ಆರ್ಗ್ಯುಮೆಂಟ್ ಟು ಫಂಕ್ಷನ್, ನೀವೇ ಒಂದು ಸಿಂಪಲ್ ಪ್ರೋಗ್ರಾಮ್ ತೊಗೊಂಡು ಇದನ್ನು ಡೆಮಾನ್ಸ್ಟ್ರೇಟ್ ಮಾಡೋ ಥರ ಯು ಶುಡ್ ಲರ್ನ್ ಇಟ್. ಓಕೆ, ಸೊ ಎಕ್ಸಾಮಲ್ಲಿ ಕೇಳೋ ಪಾಸಿಬಿಲಿಟೀಸ್ ಇದೆ. ಈ ಚಾಪ್ಟರ್ 5 ಮಾರ್ಕರ್ ಕೂಡ ಇದೆ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಲಿಸ್ಟ್ ಆಸ್ ಆರ್ಗ್ಯುಮೆಂಟ್ಸ್ ಟು ಫಂಕ್ಷನ್. ಓಕೆ, ಸೊ ಎಲ್ಲ ಕಾನ್ಸೆಪ್ಟ್ಸು ಡಿಸ್ಕಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಇಲ್ಲಿ ಏನು ಮುಖ್ಯ ಅಂದರೆ ಲಿಸ್ಟ್ ಆಪರೇಷನ್ಸ್ 5 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಯಾರು ಸ್ಕಿಪ್ ಮಾಡಬೇಡಿ ಲಿಸ್ಟ್ ಆಪರೇಷನ್ಸ್. ಅಲ್ಲಿ ಕನ್ಕಾರ್ಡಿನೇಷನ್ ಬರುತ್ತೆ, ರೆಪಿಟೇಷನ್, ಮೆಂಬರ್ಶಿಪ್, ಆಮೇಲೆ ಸ್ಲೈಸಿಂಗ್, ಎಲ್ಲ ಆಪರೇಷನ್ಸು ಲಿಸ್ಟ್ ಮೇಲೆ ಮಾಡ್ಬೋದು. ಸೊ ಟ್ರಾವರ್ಸಿಂಗ್ ಲಿಸ್ಟ್ 2 ಮಾರ್ಕ್ಸ್ಗೆ ಕೇಳ್ಬೋದು. ಲಿಸ್ಟ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್, ಸೊ ಎಲ್ಲ ಮೆಥಡ್ಸು ಈಸಿ ಇದೆ. ಸೊ ಯಾವುದು ಸ್ಕಿಪ್ ಮಾಡೋಕೆ ಹೋಗಬೇಡಿ. ಅಪೆಂಡ್ ಇರ್ಬೋದು, ಇನ್ಸರ್ಟ್ ಇರ್ಬೋದು, ಎಕ್ಸ್ಟೆಂಡ್ ಇರ್ಬೋದು. ಸೊ ಎಲ್ಲ ಲಿಸ್ಟ್ ಫಂಕ್ಷನ್ಸು ಈಸಿ ಇದೆ. ಏನೇ ಡೌಟ್ ಬಂದರೂ ಕಮೆಂಟ್ ಮಾಡಿ. ಸೊ ನೆಸ್ಟೆಡ್ ಲಿಸ್ಟ್ MCQ ಕೇಳ್ಬೋದು, ಕಾಪಿಂಗ್ ಲಿಸ್ಟ್, ನೆಸ್ಟೆಡ್ ಲಿಸ್ಟ್, MCQs ಕೇಳ್ಬೋದು. ಸೊ ಲಿಸ್ಟ್ ಆಸ್ ಆರ್ಗ್ಯುಮೆಂಟ್ಸ್ ಟು ಫಂಕ್ಷನ್ ಕೂಡ 5 ಮಾರ್ಕ್ಸ್ಗೆ ಬರೋ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಈಗ ಕೆಲವು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ, ಎಕ್ಸಸೈಸ್ ಪ್ರಾಬ್ಲಮ್ಸ್ ನೋಡ್ಬೋಣ ಬೇಗ. ಸೊ ಎಕ್ಸಸೈಸ್ ಪ್ರಾಬ್ಲಮ್ಸ್ ಏನು ಬರುತ್ತೆ, ವಾಟ್ ವಿಲ್ ಬಿ ಫಸ್ಟ್ ಕ್ವೆಶನು, ವಾಟ್ ವಿಲ್ ಬಿ ದ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಏನು ಔಟ್ಪುಟ್, ಇಲ್ಲಿ ಎರಡು ಕೋಡಿಂಗ್ ಸ್ನಿಪ್ಪೆಟ್ ತೊಗೊಂಡಿವಿ. ಫಸ್ಟ್ ಕೋಡಿಂಗ್ ಸ್ನಿಪ್ಪೆಟಲ್ಲಿ ಲಿಸ್ಟ್ 1 ಅನ್ನೋ ವೇರಿಯಬಲ್ ನೇಮಲ್ಲಿ ಸೊ 12 32 65 26 80 10. ಸೊ ಇದ್ರ ಇಂಡೆಕ್ಸ್ 0, ಇದು 1 2 3 4 5 ಅಲ್ವಾ. ಸೊ ಲಿಸ್ಟ್ 1 ಡಾಟ್ ಸಾರ್ಟ್ ಫಂಕ್ಷನ್ ನೀವು ಯೂಸ್ ಮಾಡಿದ್ರೆ ಏನಾಗುತ್ತೆ, ಸೊ ಅಸೆಂಡಿಂಗ್ ಆರ್ಡ್ರಲ್ಲಿ ಎಲಿಮೆಂಟ್ಸ್ನ ಸಾರ್ಟ್ ಮಾಡುತ್ತೆ. ಕರೆಕ್ಟಾ. ಸೊ ಇಲ್ಲಿ ನಮಗೆ ಪ್ರಿಂಟ್ ಲಿಸ್ಟ್ 1 ಅಂದರೆ ಏನಾಗುತ್ತೆ, ಸೊ ಒರಿಜಿನಲ್ ಲಿಸ್ಟ್ ಮೇಲೆ ಅದು ಆ್ಯಕ್ಟ್ ಮಾಡುತ್ತೆ. ಸೊ ಇಲ್ಲಿ ಲಿಸ್ಟ್ 1 ಮೇಲೆ ಅದು ಆ್ಯಕ್ಟ್ ಮಾಡುತ್ತೆ. ಹೊಸ ಲಿಸ್ಟ್ ಕ್ರಿಯೇಟ್ ಮಾಡಲ್ಲ, ಅದೇ ಲಿಸ್ಟಲ್ಲಿ ಚೇಂಜ್ ಆಗಿರುತ್ತೆ. ಸೊ ಈಗ ವ್ಯಾಲ್ಯೂಸ್ ಅಸೆಂಡಿಂಗ್ ಆರ್ಡ್ರಲ್ಲಿ ಪ್ರಿಂಟ್ ಆಗುತ್ತೆ. 10, ಆಮೇಲೆ 12, ಆಮೇಲೆ 26, ಆಮೇಲೆ 32, ಆಮೇಲೆ 80. ಕರೆಕ್ಟಾ. ಸೊ ಇಲ್ಲಿ ಏನಾಗುತ್ತೆ, ಸೊ ಲಿಸ್ಟ್ 1 ಸೇಮ್ ಲಿಸ್ಟೇ ತೊಗೊಂಡಿದ್ದೀವಿ. ಸೊ ಸಾರ್ಟೆಡ್ ಫಂಕ್ಷನ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸಾರ್ಟೆಡ್ ಫಂಕ್ಷನ್ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ಹೊಸ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಅಂದರೆ ಈ ಲಿಸ್ಟ್ 1 ನೀವು ಪ್ರಿಂಟ್ ಮಾಡಿದ್ರೆ ಸೊ ಇವಾಗ ಸಾರ್ಟ್ ಆಗಿರಲ್ಲ, ಇದೇ ಥರ ಪ್ರಿಂಟ್ ಆಗುತ್ತೆ, ಹೆಂಗಿದೆ ಹಾಗೆ ಪ್ರಿಂಟ್ ಆಗುತ್ತೆ. ಯಾಕೆ, ಸೊ ಇಲ್ಲಿ ಹೊಸ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ನೀವು ಇದನ್ನು ಬೇರೆ ವೇರಿಯಬಲ್ಗೆ ಅಸೈನ್ ಮಾಡಬೇಕಾಗುತ್ತೆ. ಅಸೈನ್ ಏನು ಮಾಡಿಲ್ಲ ಇಲ್ಲಿ. ಸೊ ಆದ್ದರಿಂದ ನೀವು ಪ್ರಿಂಟ್ ಲಿಸ್ಟ್ 1 ಅಂತ ಹೇಳಿದ್ರೆ ಸೊ ಇದೇ ವ್ಯಾಲ್ಯೂಸ್ ಬರುತ್ತೆ. ಇದು ಅಸೆಂಡಿಂಗ್ ಆರ್ಡ್ರಲ್ಲಿ ಸಾರ್ಟ್ ಆಗಿರಲ್ಲ. ಓಕೆ, ಸೊ 26 80 10 ಹಾಗೆ ಪ್ರಿಂಟ್ ಆಗುತ್ತೆ. ಸೊ ಏನಕ್ಕೆ ಹಾಗೆ ಪ್ರಿಂಟ್ ಆಗುತ್ತೆ ಸರ್ ಅಂದರೆ, ಸಾರ್ಟೆಡ್ ಫಂಕ್ಷನ್ ಯಾವಾಗಲೂ ಒಂದು ಹೊಸ ಲಿಸ್ಟ್ ನಮಗೆ ರಿಟರ್ನ್ ಮಾಡುತ್ತೆ. ಹೊಸ ಲಿಸ್ಟಲ್ಲಿ ಅದು ಸಾರ್ಟ್ ಆಗಿರುತ್ತೆ. ನೀವು ಅದನ್ನು ಒಂದು ವ್ಯಾಲ್ಯೂ ಅಥವಾ ವೇರಿಯಬಲ್ಗೆ ಅಸೈನ್ ಮಾಡಿ ಅದನ್ನು ಪ್ರಿಂಟ್ ಮಾಡಬೇಕಾಗುತ್ತೆ. ಬಟ್ ನೀವೇನು ಮಾಡಿಲ್ಲ, ಇಲ್ಲಿ ಜಸ್ಟ್ ಲಿಸ್ಟ್ 1 ಅಂತ ಪ್ರಿಂಟ್ ಮಾಡಿದ್ರೆ ಅದು ಸಾರ್ಟ್ ಆಗಿರೋದಿಲ್ಲ. ಓಕೆ, ಸೊ ಇದ್ರ ಆನ್ಸರ್ ನೋಡ್ಬೋಣ. ಸೊ A and B ಎರಡು ಆನ್ಸರು ನೋಡ್ಬೋಣ. ಸೊ ಎ ಅಲ್ಲಿ ಸಾರ್ಟ್ ಆಗಿರುತ್ತೆ ಅಸೆಂಡಿಂಗ್ ಆರ್ಡ್ರಲ್ಲಿ. ಯಾಕೆ, ಸೊ ಇಟ್ ಚೇಂಜಸ್ ದ ಒರಿಜಿನಲ್ ಲಿಸ್ಟ್ ಮೇಲೆ ಇದು ಆ್ಯಕ್ಟ್ ಮಾಡುತ್ತೆ. ಸೊ ಲಿಸ್ಟ್ 1 ಸಾರ್ಟ್ ಆಗಿದೆ. ಇಲ್ಲಿ ಒರಿಜಿನಲ್ ಲಿಸ್ಟ್ ಮೇಲೆ ಇದು ಸಾರ್ಟ್ ಫಂಕ್ಷನ್ ಯೂಸ್ ಮಾಡಿದ್ವಿ. ಸೆಕೆಂಡ್ ಕೇಸಲ್ಲಿ ಸೊ ನಾವು ಸಾರ್ಟೆಡ್ ಆಫ್ ಲಿಸ್ಟ್ 1 ಮಾಡಿದ್ರೂ ಕೂಡ ಅದನ್ನು ಅಸೈನ್ ಎಲ್ಲೂ ಮಾಡಿಲ್ಲ. ಬೇರೆ ವೇರಿಯಬಲ್ಗೆ ಅಸೈನ್ ಮಾಡಿದ್ರೆ ಹೊಸ ಲಿಸ್ಟ್ ಕ್ರಿಯೇಟ್ ಆಗ್ತಿತ್ತು. ಬಟ್ ಇಲ್ಲಿ ನಾವು ಹೊಸ ಲಿಸ್ಟ್ ಕ್ರಿಯೇಟ್ ಮಾಡಿಲ್ಲ, ಜಸ್ಟ್ ಒರಿಜಿನಲ್ ಲಿಸ್ಟ್ ಹಾಗೆ ಪ್ರಿಂಟ್ ಮಾಡ್ತಾ ಇವಿ. ಸೊ ಇದು ಸಾರ್ಟ್ ಆಗಿರೋದಿಲ್ಲ. ಓಕೆ, ಸೊ ನೋಡ್ಬೋದು ಆನ್ಸರು. ಸೊ ಇಲ್ಲಿ ಹಾಗೆ ಪ್ರಿಂಟ್ ಆಗುತ್ತೆ. ಸಿನ್ಸ್ ಸಾರ್ಟೆಡ್ ಫಂಕ್ಷನ್ ರಿಟರ್ನ್ಸ್ ಅ ನ್ಯೂ ಸಾರ್ಟೆಡ್ ಲಿಸ್ಟ್, ವಿ ಹ್ಯಾವ್ ಟು ಅಸೈನ್ ಇಟ್ ಟು ಅನದರ್ ವೇರಿಯಬಲ್. ಸೊ ನಾವು ಬೇರೆ ವೇರಿಯಬಲ್ಗೆ ಅಸೈನ್ ಮಾಡಿಲ್ಲ, ಸೊ ಅದೇ ಲಿಸ್ಟ್ ಮತ್ತೆ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಸಿಂಪಲ್ ಕ್ವೆಶನ್. ಏನೋ ಡೌಟ್ ಇದ್ರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೋಣ. ವಾಟ್ ವಿಲ್ ಬಿ ದ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್ ಸೆಗ್ಮೆಂಟ್. ಇಲ್ಲಿ ಔಟ್ಪುಟ್ ಏನು ಅಂತ ಕೇಳ್ತಿದ್ದಾರೆ. ಸೊ ಒಂದು ವೇರಿಯಬಲ್ ತೊಗೊಂಡಿದ್ದಾರೆ ಮೈ ಲಿಸ್ಟ್ ಅಂತ. ಏನಿದು ಮೈ ಲಿಸ್ಟಲ್ಲಿ ಏನು ವ್ಯಾಲ್ಯೂಸ್ ಇದೆ, 1 to 10.
1 2 3 4 5 6 7 8 9 10 ಇದೆ ಆಯಿತು. ಫಾರ್ ಐ ಇನ್ ರೇಂಜ್ ಇಲ್ಲಿ ಫಾರ್ ಲೂಪ್ ಯೂಸ್ ಮಾಡಿದ್ದಾರೆ 0 ಟು LEN ಆಫ್ ಮೈ ಲಿಸ್ಟ್. LEN ಆಫ್ ಮೈ ಲಿಸ್ಟ್ ಅಂದರೆ ಏನು ಸ್ಟೂಡೆಂಟ್ಸ್? LEN ಆಫ್ ಮೈ ಲಿಸ್ಟ್ ಅಂದರೆ ಎಷ್ಟು ಎಲಿಮೆಂಟ್ಸ್ ಇದೆ ಇಲ್ಲಿ? ಸೊ 10 ಎಲಿಮೆಂಟ್ ಇದೆ. ಸೊ 0 ಟು 10 ಅಂದರೆ ಲೂಪ್ ಎಷ್ಟು ಸಲ ರನ್ ಆಗುತ್ತೆ? ಸೊ 0 1 2 3 4 5 6 7 8 9 10 ಸಲಿನ ರನ್ ಆಗುತ್ತೆ, ಬಟ್ 0 ಟು 9 ರನ್ ಆಗುತ್ತೆ, ಕರೆಕ್ಟಾ? ಸೊ ಇಲ್ಲಿ ಏನು ಮಾಡಿದ್ದಾರೆ? ಇಫ್ ಐ mod 2 ಇಸ್ ಈಕ್ವಲ್ ಟು 0. ಸೊ ಐನ 2 ಇಂದ ಡಿವೈಡ್ ಮಾಡಿದ್ದಾರೆ, ರಿಮೈಂಡರ್ 0ನ ಇಲ್ವಾ ಚೆಕ್ ಮಾಡಿದ್ದಾರೆ. ಸೊ ರಿಮೈಂಡರ್ 0 ಆದರೆ ಈ ಇಫ್ ಕಂಡೀಷನ್ ಟ್ರೂ ಆದರೆ ಸೊ ಯು ವಿಲ್ ಪ್ರಿಂಟ್ ಮೈ ಲಿಸ್ಟ್ ಆಫ್ ಐ. ಏನು? ಸೊ ಇಫ್ ಕಂಡೀಷನ್ ಟ್ರೂ ಆದರೆ ಇದನ್ನು ಪ್ರಿಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನೀವು ಹೇಳಬೇಕು ಫಸ್ಟ್ ಐ ವ್ಯಾಲ್ಯೂ ಏನಿರುತ್ತೆ? 0. ಸೊ ಸ್ಟಾರ್ಟ್ ವ್ಯಾಲ್ಯೂ ಏನು? 0. 0 ಟು 10 ಅಂದರೆ 0 1 2 3 4 5 6 7 8 9 ಅಲ್ವಾ? ಸೊ 10 ತನಕ ಹೋಗೋದಿಲ್ಲ, 9ಗೆ ಸ್ಟಾಪ್ ಆಗುತ್ತೆ. ಸೊ ಫಸ್ಟ್ ಐ ವ್ಯಾಲ್ಯೂ 0 ಆಗಿರುತ್ತೆ. ಸೊ ಈಗ ಐ mod 2. ಸೊ ಐ mod 2 ಅಂದರೆ ಐನ 2 ಇಂದ ಡಿವೈಡ್ ಮಾಡಿ. ಸೊ ಐ ಏನಾಗಿದೆ ಇಲ್ಲಿ? 0. 0 2 ಇಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ? ಸೊ ರಿಮೈಂಡರ್ 0 ಬರುತ್ತಾ? ಐ 2 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 0 ಬರುತ್ತೆ ಅಲ್ವಾ? ಸೊ ಬಂದರೆ ಏನು ಮಾಡಬೇಕು? ಪ್ರಿಂಟ್ ಮೈ ಲಿಸ್ಟ್ ಆಫ್ ಐ. ಮೈ ಲಿಸ್ಟ್ ಆಫ್ ಐ ಅಂದರೆ ಮೈ ಲಿಸ್ಟ್ ಆಫ್ 0 ಏನಿದೆ? ಮೈ ಲಿಸ್ಟ್ ಆಫ್ 0 ಸೊ ಇದು 0th ಇಂಡೆಕ್ಸ್ ಅಲ್ವಾ? ಮೈ ಲಿಸ್ಟ್ ಆಫ್ 0 1 ಇದೆ. ಸೊ 1 ಫಸ್ಟು ಪ್ರಿಂಟ್ ಆಗುತ್ತೆ. ಸೊ ಇದಾದಮೇಲೆ ಫಾರ್ ಲೂಪ್ ಇನ್ನು ಮಿಕ್ಕಿದೆಲ್ಲ ವ್ಯಾಲ್ಯೂಸು ತೊಗೊಳುತ್ತೆ. ನೆಕ್ಸ್ಟ್ ಐ ವ್ಯಾಲ್ಯೂ 1 ಆಗುತ್ತೆ. ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ವ್ಯಾಲ್ಯೂ ಆಫ್ ಐ ಏನಾಗುತ್ತೆ? ನೆಕ್ಸ್ಟ್ ವ್ಯಾಲ್ಯೂ ಆಫ್ ಐ 1 ಇದೆ. ಸೊ ಈಗ 1 mod 2 1ನ 2 ಇಂದ ಡಿವೈಡ್ ಮಾಡ್ತೀರಾ. ಸೊ 1ನ 2 ಇಂದ ಡಿವೈಡ್ ಮಾಡಿದಾಗ 2 zeros are 0. ಸೊ ರಿಮೈಂಡರ್ 1 ಬರುತ್ತೆ, ರಿಮೈಂಡರ್ 0 ಬರೋದಿಲ್ಲ. ಸೊ ರಿಮೈಂಡರ್ 0 ಬರಲಿಲ್ಲ, ಸೊ ನಾವು ಈ ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡೋದಿಲ್ಲ. ಸೊ ಮತ್ತೆ ನೆಕ್ಸ್ಟ್ ಇಟ್ರೇಷನ್ಗೆ ಹೋಗುತ್ತೆ. ನೆಕ್ಸ್ಟ್ ಐ ವ್ಯಾಲ್ಯೂ ಏನಾಗುತ್ತೆ? ನೆಕ್ಸ್ಟ್ ಐ ವ್ಯಾಲ್ಯೂ 2 ಆಗುತ್ತೆ. ಸೊ 2 mod 2 ಅಂದರೆ 2 ಡಿವೈಡ್ ಬೈ 2 ಮಾಡಿ ಕೋಶಂಟ್ 1 ಬರುತ್ತೆ, ರಿಮೈಂಡರ್ 0 ಬರುತ್ತೆ. ರಿಮೈಂಡರ್ 0 ಬಂದಿದ್ದರಿಂದ ಕಂಡೀಷನ್ ಟ್ರೂ ಆಗೋದ್ರಿಂದ ಸೊ ಏನು ಮಾಡ್ತೀರಾ? ಮೈ ಲಿಸ್ಟ್ ಆಫ್ 2 ಏನಿದೆ ಪ್ರಿಂಟ್ ಮಾಡ್ತೀರಾ. ಮೈ ಲಿಸ್ಟ್ ಆಫ್ 2 ಅಲ್ಲಿ ಏನಿದೆ? 3 ಇದೆ. ಸೊ ನೆಕ್ಸ್ಟು 3 ಪ್ರಿಂಟ್ ಆಗುತ್ತೆ. ಸೊ ಅದಾದಮೇಲೆ ಐ ವ್ಯಾಲ್ಯೂ ಮತ್ತೆ ಇನ್ಕ್ರೀಸ್ ಆಗುತ್ತೆ, ಐ ವ್ಯಾಲ್ಯೂ 3 ಆಗುತ್ತೆ. ಸೊ 3ನ 2 ಇಂದ ಡಿವೈಡ್ ಮಾಡಿ. ಸೊ ರಿಮೈಂಡರ್ 0 ಬರೋದಿಲ್ಲ. ಸೊ ಬರೋದಿಲ್ಲ ಅಂದರೆ ಇದು ಪ್ರಿಂಟ್ ಆಗೋದಿಲ್ಲ. ನೆಕ್ಸ್ಟ್ ಐ ವ್ಯಾಲ್ಯೂ 4 ಆಗುತ್ತೆ. ಸೊ 4ನ 2 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 0 ಬರುತ್ತೆ. ಸೊ ಇವಾಗ ಮೈ ಲಿಸ್ಟ್ ಆಫ್ 4 ಅಲ್ಲಿ ಏನಿದೆ? ಮೈ ಲಿಸ್ಟ್ ಆಫ್ 4 ಅಲ್ಲಿ ಇದು 3rd ಇಂಡೆಕ್ಸ್, ಇದು 4th ಇಂಡೆಕ್ಸ್. ಸೊ 5 ಇದೆ. ಸೊ 1 3 5. ಸೊ ನೆಕ್ಸ್ಟು 6 ಪ್ರಿಂಟ್ ಆಗಲ್ಲ, ನೆಕ್ಸ್ಟು 7 ಪ್ರಿಂಟ್ ಆಗುತ್ತೆ, ನೆಕ್ಸ್ಟು 9 ಪ್ರಿಂಟ್ ಆಗುತ್ತೆ. ಸೊ ಇದೇ ನಿಮ್ಮ ಔಟ್ಪುಟ್ 1 3 5 7 9 ಬರಬೇಕು ಇದ್ರದ್ದು ಔಟ್ಪುಟ್, ಕರೆಕ್ಟಾ? ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಇಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಫಾರ್ ಲೂಪಲ್ಲಿ 0 ಟು LEN ಆಫ್ ಮೈ ಲಿಸ್ಟ್ ಅವರೇ ಕೊಟ್ಟಿದ್ದಾರೆ. ಸೊ ಇದು 10 ಸಲ ರನ್ ಆಗುತ್ತೆ ಲೂಪು. ಸೊ ಫಸ್ಟ್ ಟೈಮ್ 0 ತೊಗೊಳುತ್ತೆ, 0ನ 2 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬರುತ್ತೆ. ಸೊ ಮೈ ಲಿಸ್ಟ್ ಆಫ್ 0 ಏನಿದೆ? ಮೈ ಲಿಸ್ಟ್ ಆಫ್ ಇಂಡೆಕ್ಸ್ 0 1 ಇದೆ, 1 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಐ ವ್ಯಾಲ್ಯೂ 1 ಆಗುತ್ತೆ. 1ನ 2 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬರೋದಿಲ್ಲ. ಸೊ ಮೈ ಲಿಸ್ಟ್ ಆಫ್ 1 ಎಕ್ಸಿಕ್ಯೂಟ್ ಆಗೋದಿಲ್ಲ. ನೆಕ್ಸ್ಟ್ ಐ ವ್ಯಾಲ್ಯೂ ಏನು ಬರುತ್ತೆ? ಸೊ 2 ಬರುತ್ತೆ. ಸೊ 2 mod 2. ಸೊ 2ನ 2 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 0 ಬರುತ್ತೆ. ಸೊ ಮೈ ಲಿಸ್ಟ್ ಆಫ್ 2 ಅಲ್ಲಿ ಏನಿದೆ? 3 ಇದೆ. ನೆಕ್ಸ್ಟ್ 3 ಪ್ರಿಂಟ್ ಆಗುತ್ತೆ. ಸೊ 1 3 5 7 9 ಇದೇ ರೀತಿ ಪ್ರಿಂಟ್ ಆಗುತ್ತೆ. ಸೊ ನೆಕ್ಸ್ಟ್ ವ್ಯಾಲ್ಯೂ ಆಫ್ ಐ 3 ಆಗುತ್ತೆ. 3ನ 2 ಇಂದ ಡಿವೈಡ್ ಮಾಡ್ತೀರಾ, ರಿಮೈಂಡರ್ 0 ಆಗೋದಿಲ್ಲ. ಸೊ ಏನು ಪ್ರಿಂಟ್ ಆಗೋದಿಲ್ಲ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಐ 4 ಆಗುತ್ತೆ. 4ಇಂದ 2 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 0 ಬರುತ್ತೆ. ಸೊ ಮೈ ಲಿಸ್ಟ್ ಆಫ್ 4 ಅಲ್ಲಿ ಏನಿದೆ? 5 ಇದೆ. ಸೊ 5 ಪ್ರಿಂಟ್ ಆಗುತ್ತೆ. ಹಾಗೆ 7 9 ಕೂಡ ಪ್ರಿಂಟ್ ಆಗುತ್ತೆ. 6 and 8 and 10 ಪ್ರಿಂಟ್ ಆಗೋದಿಲ್ಲ. ಸೊ ಇದು ಅರ್ಥ ಇಂದ ಭಾವಿಸ್ತೀನಿ ಸ್ಟೂಡೆಂಟ್ಸ್. ವೆರಿ ಸಿಂಪಲ್ ಎಕ್ಸಾಂಪಲ್. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಆಯಿತಾ? ಸೊ ಆಯಿತು. ಸೊ ಎಲ್ಲ ಕಾನ್ಸೆಪ್ಟ್ಸ್ ಮುಗಿಸಿದ್ವಿ. ಸೊ ಲಿಸ್ಟಲ್ಲಿ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗೊತ್ತಾಗಿದೆ ಅನ್ಕೊಂಡಿನಿ. ಸೊ ಲಿಸ್ಟ್ ಆಪರೇಷನ್ಸ್ ನೀಟಾಗಿ ಓದಿ, ಟ್ರಾವರ್ಸಿಂಗ್ ಲಿಸ್ಟ್ ಓದಿ, ಬಿಲ್ಟ್ ಇನ್ ಫಂಕ್ಷನ್ಸ್ ಆಫ್ ಲಿಸ್ಟ್ ನೀಟಾಗಿ ಓದಿ, ಆಮೇಲೆ ಆರ್ಗ್ಯುಮೆಂಟ್ ಹೆಂಗೆ ಪಾಸ್ ಮಾಡೋದು ಲಿಸ್ಟ್ಗೆ ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ತುಂಬ ಈಸಿ ಚಾಪ್ಟರ್, ಏನೂ ಸ್ಕಿಪ್ ಮಾಡಬೇಡಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ನಿಮ್ಮ ಸಾಧನೆ ನಮ್ಮ ಗೆಲುವು.